ನಾವು 4ನೇ ದಿನದ ಕಾರ್ಯಕ್ರಮದಲ್ಲಿದ್ದೇವೆ. ಬಹುಶಃ ಈ ವೇದಿಕೆ ಬಹಳಷ್ಟು ಪ್ರತಿಭೆಗಳಿಗೆ ಅವಕಾಶವನ್ನು ಕೊಟ್ಟು ಈ ದಿನ ಟಿವಿ ಮಾಧ್ಯಮದಲ್ಲಿ ರಿಯಾಲಿಟಿ ಶೋಗಳಲ್ಲಿ ಮಿಂಚುತ್ತಿರುವ ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ಒದಗಿಸಿದಂತಹ ಸಂಸ್ಥೆ JCI ಬೆಳ್ತಂಗಡಿ. ಬಹಳಷ್ಟು ನಾಯಕರನ್ನು ಈ ತಾಲೂಕಿಗೆ ನೀಡಿದಂತಹ ಸಂಸ್ಥೆ JCI ಬೆಳ್ತಂಗಡಿ. ಈ ವರ್ಷ JC ರಂಜಿತ್ HD ಅವರ ನಾಯಕತ್ವದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿ ವರ್ಷದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಆ ನಿಟ್ಟಿನಲ್ಲಿ JC ಸಪ್ತಾಹದ ಈ ಕಾರ್ಯಕ್ರಮದ 4ನೇ ದಿನದ ವೇದಿಕೆ ಬರಿದಾಗಿದೆ. ವೇದಿಕೆಯನ್ನು ತುಂಬಿಸುವಂತಹ ಜವಾಬ್ದಾರಿಯನ್ನು ಅಧ್ಯಕ್ಷರು ಈ ದಿನ ನನ್ನ ಹೆಗಲಿಗೆ ಹೊರಿಸಿರ್ತಾರೆ. ಈ ವರ್ಷ ವಲಯ ಸಮ್ಮೇಳನದಲ್ಲಿ ಪ್ರಶಸ್ತಿ ಪಡೆದಂತಹ ನಾಯಕ ನಮ್ಮ JCI ಬೆಳ್ತಂಗಡಿನ ವಿದ್ಯಾರ್ಥಿ ವಿಭಾಗದ ಅಧ್ಯಕ್ಷ JJC ಸಮನ್ವಿತ್ ಕುಮಾರ್ ತಮ್ಮನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಘಟಕದ ಲೇಡಿ JC ವಿಭಾಗದ ಸಂಯೋಜಕಿಯಾಗಿರುವಂತಹ ಶ್ರುತಿ ರಂಜಿತ್ ತಮ್ಮನ್ನು ಸಹ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ JC ಸಪ್ತಾಹ ಇಷ್ಟು ವಿಜೃಂಭಣೆಯಿಂದ ನಡಿಬೇಕಾದ್ರೆ ಸಹ ಸಂಯೋಜಕರಾಗಿರಬೇಕು. ಅವರ ಶ್ರಮ ಬಹಳಷ್ಟಿದೆ. ಸಹ ಸಂಯೋಜಕರಾಗಿರೋದಂತಹ ರಕ್ಷಿತ್ ಅಂಡಿಂಜೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಸಂಯೋಜಕರಾಗಿರುವಂತಹ ಈ ಸಪ್ತಾಹದ ಯಶಸ್ಸಿನ ರೂವಾರಿ JFM ಹೇಮಾವತಿ ಮೇಡಮ್ ತಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯದರ್ಶಿಯವರ ಅನುಪಸ್ಥಿತಿಯಲ್ಲಿ ಜೊತೆ ಕಾರ್ಯದರ್ಶಿ JC ಪ್ರಮೋದ್ ತಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಿಕಟ ಅಪೂರ್ವಾಧ್ಯಕ್ಷರಂತಹ JFD ಶಂಕರ್ ರಾವ್ ತಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ವರ್ಷದ ನಮ್ಮ ನಾಯಕ ಹಲವಾರು ಪ್ರಶಸ್ತಿಗಳ ಸರದಾರನಾಗಿ ಈ ವರ್ಷ ತಾಲೂಕಿನಾದ್ಯಂತ ವಿದ್ಯಾರ್ಥಿಗಳಿಗಾಗಲಿ ಸಮಾಜದ ಸಮುದಾಯಗಳಿಗಾಗಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಬಹುಶಃ ನೋಡ್ತಿರ್ಬೋದು. ಈ ವರ್ಷದ ಪತ್ರಿಕೆಗಳಲ್ಲಿ JCI ಬೆಳ್ತಂಗಡಿ ರಾರಾಜಿಸುವಂತೆ ಮಾಡಿದಂತಹ ವ್ಯಕ್ತಿ ನಮ್ಮೆಲ್ಲರ ಅಧ್ಯಕ್ಷರು JFM ರಂಜಿತ್ HD ತಮ್ಮನ್ನು ಕರತಾಡದಿಂದ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ವೇದಿಕೆ ಅತಿಥಿಗಳನ್ನು ಕರೆಯುವಂಥ ಸಮಯ. ಸುಮಾರು 4.5 ದಶಕಗಳಿಂದ ನಮ್ಮ ತಾಲೂಕಿನ ಭಾಗವಂತಹ ಅಳದಂಗಡಿ ಇಲ್ಲಿಯ ಪ್ರಸಿದ್ಧಿ ಪಡೆದಂತಹ ವೈದ್ಯರಿವರು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಪೋಷಕರಾಗಿ 2017ರಲ್ಲಿ ನಮ್ಮ JCI ಬೆಳ್ತಂಗಡಿ ಕೊಡಮಾಡುವಂತಹ ಸಾಧನೆ ಶ್ರೀ ಪ್ರಶಸ್ತಿಯ ಪುರಸ್ಕೃತರು ಇವರ ಸೇವೆಗೆ ಹಲವಾರು ಸಂಘ ಸಂಸ್ಥೆಗಳು ಇವರನ್ನು ಗುರುತಿಸಿ ಸನ್ಮಾನಿಸಿದೆ. ಡಾಕ್ಟರ್ MN ತುಳುಪುಳೆ ಸರ್ ತಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿದ್ದೇನೆ. JC ಸದಸ್ಯರು ಇವರನ್ನು ವೇದಿಕೆಗೆ ಗೌರವದಿಂದ ಕರ್ಕೊಂಡು ಬರಬೇಕಂತ ಕೇಳಿಕೊಳ್ತಿದ್ದೇವೆ.
ಅದೇ ರೀತಿ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಮೂಲಕ ರಾಜಕೀಯ ಕ್ಷೇತ್ರದಲ್ಲಿ ತನ್ನನ್ನೇ ತಾನು ಒಂದು ಛಾಪನ್ನು ಮೂಡಿಸಿಕೊಂಡಿರುವಂತಹ ವ್ಯಕ್ತಿ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವಕ್ತಾರರೂ ಹೌದು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರೂ ಆಗಿರುವ ಇವರು ಬೆಳ್ತಂಗಡಿ ತಾಲೂಕು ಯುವ ಬಿಲ್ಲವ ವೇದಿಕೆಯ ಮಾಜಿ ಅಧ್ಯಕ್ಷರು, ನಮ್ಮ ಆತ್ಮೀಯ ಮಿತ್ರರು, ಜೆಸಿಯ ಪೋಷಕರು ಆಗಿರುವಂತಹ ಶ್ರೀ ಶೈಲೇಶ್ ಕುಮಾರ್ ಕುರ್ತೋಡಿ ತಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬ್ರಹ್ಮಶ್ರೀ ಶ್ರೀ ನಾರಾಯಣ ಗುರುಗಳ ತತ್ವಾದರ್ಶಗಳೊಂದಿಗೆ ಬದುಕುತ್ತಿರುವ ಇವರು ಸಾಮಾನ್ಯ ವ್ಯಕ್ತಿ, ಅಸಾಮಾನ್ಯವಾಗಿ ಬೆಳೆದವರು, ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಇವರು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಾದ್ಯಂತ ಸುಮಾರು 33 ಶಾಖೆಗಳನ್ನು ಹೊಂದಿರುವಂತಹ ಶ್ರೀ ಆತ್ಮಶಕ್ತಿ ವಿವಿಧೋದ್ದೇಶ ಸಂಘ ಮಂಗಳೂರು ಇದರ ಅಧ್ಯಕ್ಷರು. ಶ್ರೀಯುತ ಚಿತ್ತರಂಜನ್ ಬೋಳಾರ್ ಇವರನ್ನು ಪ್ರೀತಿಪೂರ್ವಕವಾಗಿ ಜೆಸಿಯ ಎಲ್ಲ ಸದಸ್ಯರು ಕರತಾಡದ ಮೂಲಕ ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಸುಮಾರು 8 ವರ್ಷಗಳ ಹಿಂದೆ ಈ ಜೆಸಿ ಸಂಸ್ಥೆಗೆ ಪಾದಾರ್ಪಣೆಗೊಂಡು ತನ್ನದೇ ಆದ ಒಂದು ವಿಭಿನ್ನ ಶೈಲಿಯಲ್ಲಿ ಜೆಸಿಯಲ್ಲಿ ಎಲ್ಲ ಸ್ನೇಹಿತರನ್ನು ಪಡೆದುಕೊಂಡಿರುವಂತಹ ವ್ಯಕ್ತಿ. 2022ರಲ್ಲಿ ದೂರದ ಕುಂದಾಪುರದ ಸಿಟಿಯ ಅಧ್ಯಕ್ಷರಾಗಿ, ಅದೇ ರೀತಿ 2023ರಲ್ಲಿ ವಲಯದ ಉಪಾಧ್ಯಕ್ಷರಾಗಿ ಮಿಂಚಿದವರು. ಹಲವಾರು ಜೆಸಿಗಳಿಗೆ ತನ್ನದೇ ಸ್ಫೂರ್ತಿಯ ನೆಲೆಯಲ್ಲಿ ಬಹುಶಃ ನಾಯಕರಾಗಿ ಬೆಳೆಯಲು ಸ್ಫೂರ್ತಿ ತುಂಬಿದವರು. 2024ರಲ್ಲಿ ವಲಯ ಜೆಸಿ ಭಾರತದ ವಲಯ 15 ಇದರ ವಲಯದ ಆಡಳಿತ ನಿರ್ದೇಶಕರಾಗಿ ಸುಮಾರು 80 ಘಟಕಾಧ್ಯಕ್ಷರುಗಳನ್ನು ಒಂದು ತನ್ನದೇ ಆದ ಶೈಲಿಯಲ್ಲಿ ಅವರಿಗೆ ಬೇಕಾದಂತಹ ನಿರ್ದೇಶಗಳನ್ನು ನೀಡಿ ಅವರನ್ನು ಒಂದು ಪ್ರೇರಣೆ ನೀಡಿದ ವ್ಯಕ್ತಿ. ಈ ವರ್ಷ ನಡೆದ ಚುನಾವಣೆಯಲ್ಲಿ ಅಭೂತ ವಿಜಯ ಸಾಧಿಸಿ 2025ನೇ ಸಾಲಿಗೆ ಜೆಸಿಐ ಭಾರತದ ಹೆಮ್ಮೆಯ ಪ್ರತಿಷ್ಠಿತ ವಲಯ 15ರ ವಲಯಾಧ್ಯಕ್ಷರಾಗಿ ಚುನಾಯಿತಗೊಂಡಂತಹ ವ್ಯಕ್ತಿ. ಈ ದಿವಸ ನಮ್ಮ ದೂರದ ಕುಂದಾಪುರದಿಂದ ಈ ಬೆಳ್ತಂಗಡಿಗೆ ಆಗಮಿಸಿದ್ದಾರೆ. ತಮ್ಮನ್ನು ಎಲ್ಲ ಜೆಸಿ ಸ್ನೇಹಿತರ ಒಂದು ಕರತಾಡದೊಂದಿಗೆ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಆಹ್ವಾನಿಸ್ತಾ ಇದ್ದೇನೆ. ಬಹುಶಃ ವಲಯಾಧ್ಯಕ್ಷರು ನಮ್ಮ ವೇದಿಕೆಯ ಮೇಲೆ ಬಂದಿದ್ದಾರೆ. ಇವರ ಗುರುಗಳು ಇನ್ನೊಬ್ಬರಿದ್ದಾರೆ. ಈ ದಿನದ ಮುಖ್ಯ ಅತಿಥಿಗಳಲ್ಲಿ ಇರುವರು. ಜೆಸಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಿರುವಂತಹ ವ್ಯಕ್ತಿ. ಕಾರ್ತಿಕೇಯ ಫ್ಯೂಲ್ಸ್, ಕಾರ್ತಿಕೇಯ ಈವೆಂಟ್ಸ್ ಇತರ ಉದ್ಯಮಗಳನ್ನು ತೊಡಗಿಸಿಕೊಂಡು ಜೆಸಿಐ ಕುಂದಾಪುರ ಸಿಟಿಯ ಮೂಲಕ ಅಧ್ಯಕ್ಷರಾಗಿ, ನಂತರ ವಲಯ 15ರ ವಲಯ ಉಪಾಧ್ಯಕ್ಷರಾಗಿ, ತದನಂತರ ವಲಯ ಅಭಿವೃದ್ಧಿ ಮತ್ತು ಬೆಳವಣಿಗೆ ವಿಭಾಗದ ನಿರ್ದೇಶಕರಾಗಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದವರು. 2020ರಲ್ಲಿ ವಲಯಾಧ್ಯಕ್ಷರಾಗಿ, ವಲಯ 15ರ ವಲಯಾಧ್ಯಕ್ಷರಾಗಿ ಮಿಂಚಿದವರು. ಜೆಸಿಐ ಭಾರತದ ರಾಷ್ಟ್ರೀಯ ಸಂಯೋಜಕನಾಗಿ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನನ್ನು ಇಡೀ ರಾಷ್ಟ್ರದಾದ್ಯಂತ ನಡೆಸಿ
ವಿದ್ಯಾರ್ಥಿಗಳಿಗೆ ಒಂದು ಎಕ್ಸಾಮಿನೇಷನನ್ನು ನಡೆಸಿ ರಾಷ್ಟ್ರಮಟ್ಟದ ಅತ್ಯುತ್ತಮ ಒಂದು ಸಂಯೋಜಕನಾಗಿ ಎನಿಸಿಕೊಂಡವರು. ಈ ವರ್ಷ JCI ಭಾರತದ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡು JCI ಭಾರತದಾದ್ಯಂತ ತನ್ನ ಛಾಪನ್ನು ಮೂಡಿಸಿರುವಂತಹ ನಮ್ಮ ಆತ್ಮೀಯ ಮಿತ್ರರೂ ಆಗಿರುವಂತಹ JFF ಕಾರ್ತಿಕೇಯ ಮಧ್ಯಸ್ಥ ತಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ನಮ್ಮ ಪೂರ್ವಾಧ್ಯಕ್ಷರು ಇವರನ್ನು ಗೌರವಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಕಾರ್ಯಕ್ರಮದ ಮುಂದಿನ ಸಭಾ ನಡವಳಿಗಾಗಿ ವೇದಿಕೆಯನ್ನು ಅಧ್ಯಕ್ಷರಿಗೆ ಹಸ್ತಾಂತರಿಸ್ತಾ ಇದ್ದೇನೆ. ಥ್ಯಾಂಕ್ ಯು. JCI ಬೆಳ್ತಂಗಡಿ ಮಂಜುಶ್ರೀ, JCI ಸಪ್ತಾಹ ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನ 47ನೇ ವರ್ಷದ JCI ಸಪ್ತಾಹದ 4ನೇ ದಿವಸದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಈ ಕಾರ್ಯಕ್ರಮವನ್ನು ಸಭಾ ಕಾರ್ಯಕ್ರಮವನ್ನು ಸುಸ್ಥಿತಿಗೆ ತರ್ತಾ ಇದ್ದೇನೆ. ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದ ವೇದಿಕೆ ಆಹ್ವಾನವನ್ನು ಮಾಡಿರುವಂಥ ನಮ್ಮ ಘಟಕದ ಪೂರ್ವಾಧ್ಯಕ್ಷರಾಗಿರುವಂಥ JCHF ಪ್ರಶಾಂತ್ ಲಾಯ್ಲಾ ಇವರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಮುಂದೆ JC ವಾಣಿ JC ಅರಿಹಂತ್ ಜೈನ್ ಇವರಿಂದ. ದೇವರಲ್ಲಿ ವಿಶ್ವಾಸವು ಮಾನವನ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತ್ವವನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರಕಾರವು ಕಾನೂನು ಆಧಾರವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ, ಹೀಗೆಂದು ನಾವು ನಂಬುತ್ತೇವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು JC ಅರಿಹಂತ್ ಜೈನ್ ರವರಿಗೆ. ಮುಂದೆ ಸ್ವಾಗತ ಅಧ್ಯಕ್ಷರಿಂದ. ಪ್ರತಿಷ್ಠಿತ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸಾಧನೆಗೈದಿರುವಂಥ JCI ಬೆಳ್ತಂಗಡಿ ಮಂಜುಶ್ರೀ ಇವತ್ತಿನ 4ನೇ ದಿವಸದ JCI ಸಪ್ತಾಹದ ಶುಭ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವವರು ಕುಂದಾಪುರ ಸಿಟಿಯ ಮಾಜಿ ಪೂರ್ವ ಅಧ್ಯಕ್ಷರಾಗಿ ಪ್ರತಿಷ್ಠಿತ JCI ಭಾರತದ ಪ್ರತಿಷ್ಠಿತ ವಲಯ 15ರ ವಲಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂಥ ಹಾಗೂ ಪ್ರಸ್ತುತ JCI ಭಾರತದ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಅತ್ಯುತ್ತಮವಾಗಿ ಕೆಲಸ ಕಾರ್ಯಕ್ರಮವನ್ನು ಮಾಡಿರುವಂಥ PPP ಕಾರ್ತಿಕೇಯ ಮಧ್ಯಸ್ಥ ನಮ್ಮೊಂದಿಗಿದ್ದಾರೆ. ಇವರನ್ನು ನಮ್ಮ ಬೆಳ್ತಂಗಡಿ ಘಟಕದ ಸರ್ವ ಸದಸ್ಯರ ಪರವಾಗಿ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ಹಾಗೂ ಇನ್ನೋರ್ವರು ಕುಂದಾಪುರ ಸಿಟಿಯ ಪೂರ್ವಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ವಲಯದ ಉಪಾಧ್ಯಕ್ಷರಾಗಿಯೂ ಕೂಡ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ ಸೇವೆ ಸಲ್ಲಿಸಿರುವಂಥ ಹಾಗೂ ಮುಂದಿನ ವರ್ಷದ 2025ನೇ ಸಾಲಿನ ಪ್ರತಿಷ್ಠಿತ ವಲಯ 15ರ ವಲಯಾಧ್ಯಕ್ಷರಾಗಿರುವಂಥ ಆತ್ಮೀಯರಾಗಿರುವಂಥ JCI ಸೆನೆಟರ್ ಅಭಿಲಾಷ್ BA ಅವರು ನಮ್ಮೊಂದಿಗಿದ್ದಾರೆ. ನಿಮ್ಮನ್ನು ಕೂಡ ಬೆಳ್ತಂಗಡಿ ಘಟಕದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ಹಾಗೂ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೋರ್ವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವವರು
ಶ್ರೀ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ರಿಜಿಸ್ಟರ್ಡ್ ಮಂಗಳೂರು ಇದರ ಅಧ್ಯಕ್ಷರು. ಹಲವಾರು ಧಾರ್ಮಿಕ ಸಾಮಾಜಿಕ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸುಮಾರು 33 ಶಾಖೆಗಳನ್ನು ಒಳಗೊಂಡಂಥ ಈ ಸಂಸ್ಥೆಯನ್ನು ಅತ್ಯುತ್ತಮವಾಗಿ ಮುನ್ನಡೆಸುತ್ತಿರುವಂಥ ಶ್ರೀ ಚಿತ್ತರಂಜನ್ ಬೋಳರ್ ಅವರಿಗೆ ಕೂಡ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಶ್ರೀ ಕ್ಲಿನಿಕ್ ಆಳದಂಗಡಿ ಇಲ್ಲಿಯ ಡಾಕ್ಟರ್, ಹೆಸರಾಂತ ಡಾಕ್ಟರ್, ಹಿರಿಯರು, ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿರುವಂಥ ಡಾಕ್ಟರ್ MN ತುಳುಪ್ಳೆ ಅವರಿದ್ದೀನಿ. ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಿದ್ದೇನೆ. ಹಾಗೂ ನಮ್ಮೊಂದಿಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಎಲ್ಲ ಒಂದು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಪ್ರಸ್ತುತ ಕರ್ನಾಟಕ ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ಇದರ ಸದಸ್ಯರು ಕೂಡ ಆಗಿರುವಂಥ ಆತ್ಮೀಯರಾಗಿರುವಂಥ ಶ್ರೀ ಶೈಲೇಶ್ ಕುಮಾರ್ ಕುರ್ತೋಡಿ ಅವರು ಕೂಡ ವೇದಿಕೆಯಲ್ಲಿದ್ದೆ. ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಿದ್ದೇನೆ. ಹಾಗೂ ಇವತ್ತಿನ ವೇದಿಕೆಯಲ್ಲಿ ನಮ್ಮ ಘಟಕದ ಕಾರ್ಯಕ್ರಮ ಈ ಒಂದು JC ಸಪ್ತಾಹ ಅಚ್ಚುಕಟ್ಟಾಗಿ ಇಷ್ಟೊಂದು ವಿಜೃಂಭಣೆಯಿಂದ ನಡೀಬೇಕಾದ್ರೆ ಅದಕ್ಕೆ ನಮ್ಮ ಈ ವರ್ಷದ ಸಂಯೋಜಕರು ಪ್ರಮುಖ ಕಾರಣ. ಘಟಕದ ಉಪಾಧ್ಯಕ್ಷರು ಆಗಿರುವಂಥ JFM ಹೇಮಾವತಿಗೆ ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಹಾಗೂ ನಮ್ಮ ಈ ಒಂದು JC ಬೆಳ್ತಂಗಡಿ ಮಂಜುಷ್ಯ ಲೇಡಿ JC ಕೋಆರ್ಡಿನೇಟರ್ ಆಗಿರುವಂಥ ಶ್ರುತಿ ರಂಜಿತ್ ಇದ್ದೀರಿ, ನಿಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಘಟಕದ ಜೊತೆ ಕಾರ್ಯದರ್ಶಿಗಳಾಗಿರುವಂಥ ಸೃಷ್ಟಿ ಗ್ರಾಫಿಕ್ಸ್ನ ಮಾಲಕರು, ಈ ವರ್ಷ JC ಬೆಳ್ತಂಗಡಿಯ ಎಲ್ಲ ಒಂದು ಪೋಸ್ಟರ್ಗಳಿರ್ಬೋದು ಡಿಸೈನನ್ನು ಮಾಡಿಕೊಟ್ಟವರು ಜೊತೆ ಕಾರ್ಯದರ್ಶಿಗಳಾಗಿರುವಂಥ JC ಪ್ರಮೋದ್ ಕುಮಾರ್, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಹಾಗೂ ಇನ್ನೋರ್ವರು ಈ ವರ್ಷದ JC ಸಪ್ತಾಹದ ಒಂದು ಎಲ್ಲ ಸಂಯೋಜನೆಯನ್ನು ಅತ್ಯುತ್ತಮವಾಗಿ ನಿರ್ವಹಿಸಿರುವಂಥ ಸಹ ಸಂಯೋಜಕರಾಗಿರುವಂಥ JC ರಕ್ಷಿತ್ ಅಣ್ಣಿಂಜೆ ಇದ್ದೀರಿ, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಹಾಗೂ ಈ ವರ್ಷ JJC ಘಟಕವನ್ನು ಅತ್ಯುತ್ತಮವಾಗಿ ಮುನ್ನಡೆಸಿರುವಂಥ ಹಾಗೂ ವಲಯದಲ್ಲಿ ರನ್ನರ್ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿರುವಂಥ JJC ಸಮನ್ವಿತ್ ಕುಮಾರ್, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಹಾಗೂ ಇವತ್ತು ಈ ಕಾರ್ಯಕ್ರಮದಲ್ಲಿ JC ಬೆಳ್ತಂಗಡಿ ಕೊಡಲ್ಪಡ ಮಾಡುವ ಸಾಧನಾ ಶ್ರೀ ಪ್ರಶಸ್ತಿಯನ್ನು ಕೃಷಿ ಕ್ಷೇತ್ರದಲ್ಲಿ ಪಡೆದುಕೊಳ್ಳಲು ಆಗಮಿಸಿರುವಂಥ ಶ್ರೀಮತಿ ಮೋನಿಕಾ ಡಿಸೋಜಾ, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಪೂರ್ವಾಧ್ಯಕ್ಷರನ್ನು ಹಾಗೂ ಪದಾಧಿಕಾರಿಗಳನ್ನು, JCಯೇತರ ಬಂಧು ಮಿತ್ರರನ್ನು ಎಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ವಿರಮಿಸ್ತಿದ್ದೇನೆ. ಮುಂದೆ ಗುರುತಿಸುವಿಕೆ. ನಮ್ಮ ವಲಯ 15ರ ವಲಯ ಉಪಾಧ್ಯಕ್ಷರು, ಪ್ರಸ್ತುತ ವಲಯ ಉಪಾಧ್ಯಕ್ಷರು ಹಾಗೂ ಮುಂದಿನ ಸಾಲಿನ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ವಿಭಾಗದ ನಿರ್ದೇಶಕರಾಗಿರುವಂಥ JC ವಿಘ್ನೇಶ್ ಪ್ರಸಾದ್ ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೂ ನಮ್ಮ ಘಟಕದ ಪೂರ್ವಾಧ್ಯಕ್ಷರುಗಳಾಗಿರುವಂಥ JC ಶ್ರೀನಾಥ್ KM ಹಾಗೂ JC ಸೆನೆಟರ್ ಕಿರಣ್ ಕುಮಾರ್ ಶೆಟ್ಟಿ ಅವರನ್ನು ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೂ ಇನ್ನೋರ್ವರು ಪೂರ್ವಾಧ್ಯಕ್ಷರು JFM ಸಂತೋಷ್ P ಕೋಟ್ಯಾನಿದ್ರಿ, ನಿಮ್ಮನ್ನು ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೂ ಇನ್ನೋರವರು ಪೂರ್ವಾಧ್ಯಕ್ಷರು JC SJF ಪ್ರಶಾಂತ್ ಲಾಯ್ಲೆ ಇದ್ದೇನೆ, ನಿಮ್ಮನ್ನು ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೂ ಇವತ್ತಿನ ಸಾಧನಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಲು ಆಗಮಿಸಿರುವಂಥ ಶ್ರೀಮತಿ ಮೋನಿಕಾ ಡಿಸೋಜಾ ಇವರ ಪತಿ ಆನಂದ್ ಸಿಕ್ವೆರ, ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ಮುಂದೆ ಇವತ್ತಿನ ಕೃಷಿ ಕ್ಷೇತ್ರದಲ್ಲಿ ಸಾಧನಾಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವಂಥ ಶ್ರೀಮತಿ ಮೋನಿಕಾ ಡಿಸೋಜಾ ಇವರ ಸಾಧನಾಶ್ರೀ ಪತ್ರವನ್ನು ವಾಚಿಸಲು JC ದೀಕ್ಷಾ ಗಣೇಶ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಹಾಗೂ ಇವತ್ತಿನ ಸಾಧನಾಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವಂಥ ನಮ್ಮ ಸೈಂಟ್ ಪೀಟರ್ ಕ್ಲೇವರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ ಮುಖ್ಯೋಪಾಧ್ಯಾಯಿನಿಯೂ ಆಗಿರುವಂಥ ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವಂಥ ಶ್ರೀಮತಿ ಮೋನಿಕಾ ಡಿಸೋಜಾ ಸುಲ್ಕೆರೆ ಮುಗ್ರಿ ಇವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೇನೆ.
ಪ್ರತಿಷ್ಠಿತ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸಾಧನೆಗೈದ JCI ಬೆಳ್ತಂಗಡಿ ಮಂಜುಶ್ರೀ ರೀಜನ್ B ಝೋನ್ 15 ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನ JC ಸಪ್ತಾಹ 2024 ಸಭಾ ವೇದಿಕೆಯಲ್ಲಿ ಗಣ್ಯರ ಸಮಕ್ಷಮ ಇಚ್ಛಾಶಕ್ತಿಯೇ ಸಾಧನೆಗೆ ಅಡಿಗಲ್ಲು ಎನ್ನುವ ಮಾತಿನಲ್ಲಿ ಅಚಲ ನಂಬಿಕೆ ಇಟ್ಟಿರುವ ಮಹಿಳಾ ಸಾಧಕ ಮನಸ್ಸುಗಳಿಗೆ ಸ್ಫೂರ್ತಿಯಾಗಿ ನಿಂತಿರುವ ಕೃಷಿ ಕ್ಷೇತ್ರದ ಸಾಧಕರಾದ ಶ್ರೀಮತಿ ಮೋನಿಕಾ ಡಿಸೋಜಾ ಇವರಿಗೆ ಸಮರ್ಪಿಸುವ ಸಾಧನಾಶ್ರೀ 2024. ಅಳದಂಗಡಿಯ ಅಲೋಷಿಯಸ್ ಡಿಸೋಜಾ ಮತ್ತು ವಿನ್ನಿ ಡಿಸೋಜರವರ ಮಗಳಾಗಿ 1983ರಲ್ಲಿ ಜನಿಸಿದ ತಾವು ತಂದೆ ತಾಯಿಯ ಹೆಮ್ಮೆಯ ಮಗಳಾಗಿ ಬೆಳೆದಿರಿ. MCom B.Ed ಪದವೀಧರೆಯಾಗಿರುವ ತಾವು 14 ವರ್ಷಗಳ ಕಾಲ ಉಪನ್ಯಾಸಕಿಯಾಗಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿರುತ್ತೀರಿ. ಕಳೆದ 7 ವರ್ಷಗಳಿಂದ ಕೃಷಿ ಸಾಧನೆಯಲ್ಲಿ ತೊಡಗಿಕೊಂಡಿರುವ ತಮ್ಮ ಸಾಧನೆ ಸ್ಫೂರ್ತಿದಾಯಕ. 50 ದನಗಳನ್ನು ಸಾಕಿ ಪ್ರತಿದಿನ 200 ಲೀಟರ್ ಹಾಲು ಉತ್ಪಾದನೆಯ ಹೈನುಗಾರಿಕೆ ಕಾಯಕದೊಂದಿಗೆ ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಆಡು ಸಾಕಾಣಿಕೆ, ಇದರೊಂದಿಗೆ ತೆಂಗು, ಅಡಿಕೆ, ಜಾಯಿಕಾಯಿ, ಕಾಳುಮೆಣಸು ಮತ್ತು ಬಾಳೆ ಗಿಡಗಳನ್ನು ಒಳಗೊಂಡ ಸಮಗ್ರ ಕೃಷಿಯಲ್ಲಿ ತೊಡಗಿಕೊಂಡಿರುವ ಮಾದರಿ ಕೃಷಿಕರು ನೀವು. ಹೈನುಗಾರಿಕೆಯಲ್ಲಿ 2021ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕರು ಎಂಬ ಪ್ರಶಸ್ತಿಯ ಜೊತೆಗೆ ರೂಪಾಯಿ 25,000 ಗೌರವ ಧನ ಪಡೆದಿರುವುದು ತಮ್ಮ ಸಾಧನೆಗೆ ಸಂದ ಗೌರವವಾಗಿದೆ. ಪ್ರಸ್ತುತ ಹೈನುಗಾರಿಕೆಯ ಜೊತೆಗೆ ಅಳದಂಗಡಿಯಲ್ಲಿ ಟ್ಯೂಷನ್ ಸೆಂಟರ್ ನಡೆಸುತ್ತಿರುವುದಲ್ಲದೆ ಸೇಂಟ್ ಪೀಟರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಳದಂಗಡಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿರುತ್ತೀರಿ. ಬಹುಮುಖ ಕಾಯಕದೊಂದಿಗೆ ಶ್ರಮದ ಬೆಲೆಯನ್ನು ಅರಿತು ಶ್ರಮಜೀವಿಯಾಗಿ ಬದುಕುತ್ತಿರುವ ತಮ್ಮ ನಡೆ ಇತರರಿಗೂ ಆದರ್ಶವಾಗಲಿ, ತಮ್ಮ ಮಹೋನ್ನತ ಕನಸುಗಳು ಈಡೇರಲಿ ಎಂಬ ಆಶಯದೊಂದಿಗೆ JC ಸಪ್ತಾಹದ ಈ ಶುಭ ಸಂದರ್ಭದಲ್ಲಿ ತಮ್ಮನ್ನು ಸಾಧನಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲು ಸಂತೋಷ ಪಡುತ್ತಿದ್ದೇವೆ. ಅಧ್ಯಕ್ಷರು, ಕಾರ್ಯದರ್ಶಿ, ನಿಕಟಪೂರ್ವ ಅಧ್ಯಕ್ಷರು, ಸಪ್ತಾಹ ಸಂಯೋಜಕರು, ಸಪ್ತಾಹ ಸಹ ಸಂಯೋಜಕರು, ಪೂರ್ವಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು ಮೇಡಮ್. ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರು ಸನ್ಮಾನಿತ ಸಾಧನಾಶ್ರೀ ಪ್ರಶಸ್ತಿಯನ್ನು ಶ್ರೀಮತಿ ಮೋನಿಕಾ ಡಿಸೋಜಾ ಇವರಿಗೆ ನೀಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಸನ್ಮಾನಿತರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. Respected dignitaries on the dais, dear audience, good evening to one and all present here. It is a great pleasure and privilege to participate in this momentous function organized by JCI's Beltangadi Manjushri. Winners don't do different things, rather they do things differently. I believe the road to success is not an easy path. All successful people had a failure in their book of history,
but they never gave up until they became successful. They always take extra energy to walk an extra mile to reach an extra target. For us agriculturists, every morning is a surprise, every sunrise is a challenge, and each day is a gift. ಸ್ವಲ್ಪ ಇಂಗ್ಲೀಷಲ್ಲಿ ಮಾತಾಡಿದೆ, ಓದಿದವರು ಕೂಡ ಕೃಷಿ ಮಾಡಬಹುದು ಅಂತ ಹೇಳಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನನ್ನನ್ನು ನೀವು ಈ ವೇದಿಕೆಗೆ ಕರೆದು ಗೌರವಿಸಿ ಸನ್ಮಾನಿಸಲು ಕಾರಣಕರ್ತರಾದ JCI ಬೆಳ್ತಂಗಡಿ ಮಂಜುಶ್ರೀ, ಇದರ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ, ನಿಮಗೆಲ್ಲರಿಗೂ ವಂದಿಸುತ್ತಾ 2 ಮಾತನ್ನು ಹೇಳಲು ಇಚ್ಛಿಸುವೆನು. ಆಮಂತ್ರಣ ಪತ್ರಿಕೆಯಲ್ಲಿ ನೀವು ಬರೆದ ಸ್ನೇಹ ಸಾಧನೆ ಸಮ್ಮಿಲನ ಬಹಳ ಇಷ್ಟ ಆಯಿತು ನನಗೆ. ಈ ಪದ ಓದಿದಾಗ ಎಲ್ಲವೂ ಕಣ್ಮುಂದೆ ಬಂದು ಮನಸ್ಸು ಉಲ್ಲಾಸಿತಗೊಂಡಿದೆ. ಯಾವುದೇ ಸ್ನೇಹ ಸಂಬಂಧ ಕೊನೆಯವರೆಗೂ ಇರಬೇಕಾದ್ರೆ ಅಲ್ಲಿ ಕಪಟತನ ಇರಬಾರ್ದು. ನಿಷ್ಕಲ್ಮಶ ಸಂಬಂಧ ಇದ್ದಲ್ಲಿ ನಾವು ತಲುಪಬೇಕಾದ ಗುರಿಯನ್ನು ನೆಮ್ಮದಿಯಿಂದ ತಲುಪಬಹುದು. ಇದು ನಮ್ಮ ಕೃಷಿಗೂ ಅನ್ವಯಿಸುತ್ತದೆ. ನಿಷ್ಕಲ್ಮಶ ಸೇವೆ ಇದ್ದಲ್ಲಿ ಕೃಷಿ ಕೂಡ ಸಕ್ಸಸ್ಫುಲ್ ಆಗಿ ಮಾಡ್ಬೋದು. ನನ್ನ ಈ ಚಿಕ್ಕ ಸಾಧನೆಗೆ ಮೊದಲಾಗಿ ನಾನು ನನ್ನ ತಂದೆ ತಾಯಿ, ನನ್ನ ಅತ್ತೆ ಮಾವ ಹಾಗೂ ನನ್ನ ಪತಿ ದೇವರು ಮತ್ತು ವಿದ್ಯೆ ಕೊಟ್ಟ ಗುರುಗಳು, ಊರಿನ ನಿಮ್ಮಂಥ ಹಿತೈಷಿಗಳಿಗೆ ಮೊದಲಾಗಿ ಶಿರಬಾಗುವೆ. ನನ್ನ ಚಿಕ್ಕ ಸಾಧನೆ ಅಂತ ಹೇಳ್ಬೋದು. ಸ್ವಲ್ಪ 50 ದನಗಳು, ಜಾಸ್ತಿ ಏನಿಲ್ಲ, ಒಂದು 400 ಕೋಳಿ, ಬ್ರೌನ್ ಎಗ್ಸ್ ಕೊಡುವಂತಹ ಒಂದು ಚಿಕ್ಕ ಮಿನಿ ಪೋಲ್ಟ್ರಿ ಫಾರ್ಮ್, ಸ್ವಲ್ಪ ಮೀನು ಸಾಕಾಣಿಕೆ, ಒಂದಿಷ್ಟು ಆಡು ಸಾಕಾಣಿಕೆ, ಸ್ವಲ್ಪ ವೀಳ್ಯದೆಲೆ, ಒಂದಿಷ್ಟು ತರಕಾರಿ, ಸ್ವಲ್ಪ ಅಡಿಕೆ ಮರ, ಒಂದಿಷ್ಟು ಕಾಳು ಮೆಣಸು, ವೆರೈಟಿ ಸಮಗ್ರ ಕೃಷಿಯ ಕಡೆಗೆ ನನಗೆ ಬಹಳ ಒಲವು. ಎಷ್ಟು ನನಗೆ ಟೀಚಿಂಗ್ ಇಷ್ಟವೋ ಅಷ್ಟೇ ಕೃಷಿಯಲ್ಲಿ ಕೂಡ ನನ್ನ ಒಲವು. ಸೊ ಈಗ ಎರಡೂ ಮಾಡಲಿಕ್ಕೆ ಅವಕಾಶ ಸಿಕ್ಕಿರುವಂಥ ಪುಣ್ಯವಂತೆ ಅಂದರೆ ನಾನೇ. ಸೊ ಈ ನನ್ನ ಚಿಕ್ಕ ಸಾಧನೆಯನ್ನು ನೀವು ಗುರುತಿಸಿರುವುದು ನಿಜಕ್ಕೂ ನನಗೆ ಅತೀವ ಆನಂದದ ಕ್ಷಣ. ನಿಮ್ಮಿಂದ ಅದನ್ನು ಪಡೆಯಲು ನಾನು ಖಂಡಿತ ಪುಣ್ಯ ಮಾಡಿರುತ್ತೇನೆ ಎಂದು ಹೆಮ್ಮೆಯಿಂದ ಹೇಳುತ್ತೇನೆ. ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಎಂದು ಕೈ ಮುಗಿದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇಲ್ಲಿ ಸೇರಿರುವ ಬಹುದೊಡ್ಡ ಸಾಧಕರ ಮಧ್ಯೆ ನನಗೂ ಸಾಧಕಿ ಅನ್ನುವ ಪಟ್ಟ ಕಟ್ಟಿ ಅದಕ್ಕೆ ಕಾರಣೀಭೂತರಾದ JCI ಬೆಳ್ತಂಗಡಿ ಮಂಜುಶ್ರೀ ಇದರ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ ನಿಮ್ಮೆಲ್ಲರ ಹಾರೈಕೆ ಹೀಗೆ ಇರಲಿ ಎಂದು ಮಗದೊಮ್ಮೆ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡುವೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಅನ್ಯ ಕಾರ್ಯದ ನಿಮಿತ್ತ ಅವರು ಮೇಡಮ್ ತೆರಳುತ್ತಿದ್ದಾರೆ. ಅವರನ್ನು ನಾವು JCI ಬೆಳ್ತಂಗಡಿ ಮಂಜುಷ ವತಿಯಿಂದ ಬೀಳ್ಕೊಡ್ತಿದ್ದೇವೆ. ಧನ್ಯವಾದಗಳು. ಮುಂದೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬೆಳ್ತಂಗಡಿ ರೋಟರಿ ಕ್ಲಬ್ನ ಅಧ್ಯಕ್ಷರು, SDM IT ಆ್ಯಂಡ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟರ್ ಇದರ ವಿಭಾಗದ CEO ಕೂಡ ಆಗಿರುವಂಥ ಪೂರಣ್ ವರ್ಮಾ ಸರ್ ಬಂದಿದ್ದೀರಿ. ನಿಮ್ಮನ್ನು ವೇದಿಕೆಗೆ ಆಹ್ವಾನಿಸಲು ತುಂಬ ಸಂತೋಷ ಪಡುತ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂಥ ಕರ್ನಾಟಕ ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂಥ ಶ್ರೀ ಶೈಲೇಶ್ ಕುಮಾರ್ ಕುರ್ತೋಡಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ.
ಇಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ವಿಶೇಷವಾಗಿ ಇಲ್ಲಿ ಸೇರಿದಂಥ JC ಅಭಿಮಾನಿಗಳೇ. JC ಅಂದರೆ ಅದೊಂದು ಹೆಮ್ಮೆ ಅಂತ ಹೇಳ್ಬೋದು. ಯಾಕೆಂದರೆ ಸಾವಿರಾರು ಯುವಕರನ್ನು ಒಂದು ತರಬೇತಿಗೊಳಿಸಿ ಈ ದೇಶಕ್ಕೆ ಸಮರ್ಪಿಸಿದಂಥ ಒಂದು ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂದರೆ ಗ್ರಾಮೀಣ ಭಾಗದಲ್ಲಿ ಭಾಳಷ್ಟು ಬಡತನದಲ್ಲಿರುವಂಥ ಮಕ್ಕಳು, ಭಾಳಷ್ಟು ತುಳಿತಕ್ಕೆ ಒಳಗಾದಂಥ ಮಕ್ಕಳು, ಇವರಿಗೆಲ್ಲ ನಾಯಕತ್ವ ಅಂತ ಇರುವುದಿಲ್ಲ. ಉನ್ನತ ಸಮಾಜದ ಬಂದಂಥ ಅವರಿಗೆ ನಾಯಕತ್ವ ಸಹಜವಾಗಿ ಇರ್ತದೆ. ಆದರೆ ಕೆಳಸ್ಥಳದಲ್ಲಿರುವಂಥ ಆ ಮಕ್ಕಳಿಗೆ, ಯುವಕರಿಗೆ ಒಂದು ಬೆನ್ನೆಲುಬಾಗಿರುವುದೇ ಇವತ್ತು JC. ಯಾಕೆಂದರೆ ನಾಯಕತ್ವ ಇಲ್ಲದಿದ್ದ ಕೆಲವರಿಗೆ ಭಾಳಷ್ಟು ನಾಯಕತ್ವ ತನ್ನಂತಾನೇ ಬರ್ತದೆ, ಕೆಲವರಿಗೆ ನಾಯಕತ್ವ ಇರುವುದಿಲ್ಲ. ಪ್ರಾಯಶಃ ಇಂಥ ಒಂದು JCಯ ಒಂದು ಭಾಗ ಆದರೆ JC ಎಲ್ಲ ನಾಯಕತ್ವವನ್ನು ಕಲಿಸುವಂಥ ಒಂದು ವ್ಯವಸ್ಥೆ ಮಾಡ್ತದೆ. ಭಾಳಷ್ಟು ಯುವಕರನ್ನು ನಾನು ಪ್ರೋತ್ಸಾಹಿಸಿದುಂಟು. ನೋಡಪ್ಪ, JCಗೆ ಸೇರಿ ಸ್ವಲ್ಪ ನಾಯಕತ್ವ ಗಳಿಸಿ. ವೇದಿಕೆಯಲ್ಲಿ ಒಂದು ಮಾತಾಡಲಿಕ್ಕೆ ಬರೋದಿಲ್ಲ, ನೀವು ಹಿಂದೆ ಇದ್ದರೆ ಯಾವತ್ತೂ ನೀವು ಹಿಂದೆ ಇರ್ತೀರಿ. ಆ JCಗೆ ಸೇರಿದರೆ ಒಂದು ಒಳ್ಳೆಯ ನಾಯಕತ್ವ, ಒಳ್ಳೆಯ ಒಂದು ಯುವ ಪಡೆ ನಿರ್ಮಾಣ ಆಗ್ತದೆ. ಪ್ರಾಯಶಃ ನಾವು ದೇಶಕ್ಕೆ ಆಸ್ತಿ ಅಂತ ಹೇಳ್ತೇವೆ, ದೇಶ ಕಟ್ಟುವುದಂತ ಹೇಳ್ತೇವೆ. ಪ್ರಾಯಶಃ JCಗೆ ಸೇರಿದ್ರೇ ಒಂದು ಒಳ್ಳೆ ರೀತಿಯಲ್ಲಿ ದೇಶ ಕಟ್ಟಲಿಕ್ಕೆ ಸಾಧ್ಯ. ಭಾಳಷ್ಟು ನಾನು JC ಅಧ್ಯಕ್ಷರನ್ನು, JCಯ ಸದಸ್ಯರನ್ನು ಬಲ್ಲೆ. ಭಾಳ ಒಳ್ಳೆಯ ರೀತಿಯ ಜೀವನ ನಡೆಸ್ತಾ ಇದ್ದಾರೆ, ಭಾಳ ಶಿಸ್ತುಬದ್ಧ ಜೀವನ ನಡೆಸ್ತಾ ಇದ್ದಾರೆ. ಸಮಾಜದ ಬೇರೆ ಬೇರೆ ಸ್ತರಗಳಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ನಿರ್ಮಾಣಗೊಂಡಿದ್ದಾರೆ. ಪ್ರಾಯಶಃ ಇದುವೇ ಒಂದು ದೇಶದ ಆಸ್ತಿ. ನಾನು ಈ ಸಂದರ್ಭದಲ್ಲಿ ಕೂಡ ಹೇಳುವುದು, ಯುವಕರು ಹೆಚ್ಚಾಗಿ JCಗೆ ಸೇರಿಕೊಳ್ಳಿ ಎನ್ನುವಂಥ ಮಾತನ್ನು ಕೂಡ ಹೇಳುತ್ತಾ, ಪ್ರಾಯಶಃ 1977ರಲ್ಲಿ JC ಆರಂಭ ಆಗಿದೆ ಅಂತ ಕಾಣ್ತದೆ. 47ನೇ ವರ್ಷ ಪ್ರಾಯ, 50ನೇ ವರ್ಷಕ್ಕೆ ತಲುಪಲಿಕ್ಕೆ ಇನ್ನು ಕೇವಲ 3 ವರ್ಷ. ಇಂಥ ಒಂದು ಶುಭ ಸಂದರ್ಭದಲ್ಲಿ JCಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನೆರಡು ಮಾತನ್ನು ಮುಕ್ತಾಯಗೊಳಿಸಿ ಎಲ್ಲರಿಗೂ ನಮಸ್ಕಾರ. ಸಮಯೋಚಿತವಾಗಿ ಮಾತನಾಡಿ JCಯ ಬಗ್ಗೆ ಗುಣಗಾನ ಮಾಡಿರುವಂಥ ಆತ್ಮೀಯರಾಗಿರುವಂಥ ಶೈಲೇಶ್ ಕುಮಾರ್ ಕುರ್ತೋಡಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ, ಮುಂದೆ ನಮ್ಮನ್ನು ಉದ್ದೇಶಿಸಿ ಇವತ್ತಿನ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀ ಕ್ಲಿನಿಕ್ ಹಳದಂಗಡಿಯ ಡಾಕ್ಟರ್ MN ತುಡುಪುಳೆ ಅವರಿಗೆ ಅವಕಾಶ. JCI ಬೆಳ್ತಂಗಡಿ ಇದರ 4ನೇ ದಿನದ ವೇದಿಕೆಯಲ್ಲಿರುವ ಈ ಸಂಸ್ಥೆಯ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಇಲ್ಲಿ ಮುಂಭಾಗದಲ್ಲಿರುವ ಮಹನೀಯರೇ, JC ಸದಸ್ಯರೇ ಮತ್ತು JC ಅಭಿಮಾನಿಗಳೇ, ನಾನು ಸಾಮಾನ್ಯ 47 ವರ್ಷಗಳಿಂದ ಈ JC ಸಂಸ್ಥೆಯನ್ನು ನೋಡ್ತಾ ಇದ್ದೇನೆ. ವರ್ಷದಿಂದ ವರ್ಷಕ್ಕೆ ಈ JC ಸಪ್ತಾಹ ಭಾಳ ವೈಭವೋಪೇತವಾಗಿ ನಡೀತಾ ಇದೆ. ಈ JC ಸಪ್ತಾಹ 7 ದಿವಸ ನಡೆಸು ಅಂತ ಹೇಳಿದ್ರೆ ಭಾಳ ಸುಲಭದ ಕೆಲಸ ಅಲ್ಲ, ಭಾಳ ಕಷ್ಟದ ಕೆಲಸ ಉಂಟು, ಎಲ್ರಿಗೂ ಭಾಳ ಜವಾಬ್ದಾರಿಯ ಕೆಲಸ ಉಂಟು. ಯಾಕೆ ಈ ಜವಾಬ್ದಾರಿ ಬಂತು, ಅವರಿಗೆ ತಗೊಳ್ಳಿಕ್ಕೆ ಸಾಮರ್ಥ್ಯ ಬಂತು ಅಂತ ಹೇಳಿದರೆ, ಆ JCಯ ಒಂದು ಮೂಲವಾಕ್ಯವೇ ಇದೆಲ್ಲ, ನಾಯಕತ್ವವನ್ನು ಬೆಳೆಸೋದು, ಧನಾತ್ಮಕ ಚಿಂತನೆಗಳನ್ನು ಅಳವಡಿಸ್ಕೊಳ್ಳೋದು, ಸಮಾಜಮುಖಿಯಾಗೋದು. ಈ 3 ತತ್ವಗಳನ್ನು ಅಳವಡಿಸಿಕೊಂಡು JC ಸದಸ್ಯರು ಬಹಳ ಜವಾಬ್ದಾರಿಯುತ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅದಲ್ಲದೆ ಈ JC ಸಪ್ತಾಹದಲ್ಲಿ ಎಲೆಮರೆಯ ಪ್ರತಿಭೆಗಳನ್ನು ಬೇರೆ ಬೇರೆ ಕ್ಷೇತ್ರಗಳಿವೆ,
ನಾನೀಗ ನನ್ನ ಅವರು ಇಲ್ಲಿ ಬಂದಿದ್ದರು, ನಮ್ಮ ಹತ್ತಿರ ಕೂತ್ಕೊಂಡಿದ್ರು. ಅವ್ರ ಮಗನಿಗೆ ಇವತ್ತು ಚದುಂಗರದಲ್ಲಿ ಇವತ್ತು ಪ್ರಥಮ ಸ್ಥಾನ ಉಂಟಂತೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರುವ ಪ್ರಸಿದ್ಧ ಒಳ್ಳೆ ಗುರುತಿನಿಂದ ಪ್ರಖ್ಯಾತ ಆದವರು ಅಥವಾ ಉದಯೋನ್ಮುಖರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡೋದು ಮತ್ತು ಪ್ರತಿಭೆಗಳನ್ನು ಅನಾವರಣ ಮಾಡಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ರಚಿಸಿ ಹುಟ್ಟಿದ್ದೀರಿ ನೀವು. ನಾನು ನೋಡ್ತಾ ಇರುವಾಗೆ ಈ ಜೆ ಸಿ ಸದಸ್ಯರಲ್ಲಿ ಅವರವರ ಏನು ಒಂದು ಅವರ ವೃತ್ತಿ ಮಾಡ್ತಾ ಇದ್ದೀರೋ ಅವರೆಲ್ಲ ಭಾಳ ಅತ್ಯುನ್ನತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರೊಂದು ನಮ್ಮ ರೋಲ್ ಮಾಡೆಲ್ ಆಗಿದ್ದಾರೆ ಅಂತ ಹೇಳಬೇಕು ನಾನು. ಈ ಜೆ ಸಿ ಸಂಸ್ಥೆ ಜೆ ಸಿಯಲ್ಲಿ ಇರಲೇಬೇಕಂತಿಲ್ಲ, ಆದರೆ ಆ ತತ್ವಾದರ್ಶಗಳನ್ನು ನಮ್ಮ ಯುವ ಜನಾಂಗ ಖಂಡಿತವಾಗಿಯೂ ಆಳಿಸಿಕೊಳ್ಳಲೇಬೇಕು. ಇದು ಇಂದಿನ ಒಂದು ಮುಖ್ಯವಾದ ಒಂದು ಅಂಶವಾಗಿದೆ. ಇದು ಈ ಜೆ ಸಿ ಸಪ್ತಾಹ ಇದೇ ರೀತಿ ಇನ್ನೂ ಕೂಡ ಮುಂದುವರಿದು ಇನ್ನೂ ವೈಭವೋಪೇತವಾಗಿ ನಡೆದು ಪ್ರತಿಭೆಗಳನ್ನು ಗುರುತಿಸಲಿಕ್ಕೆ ಮತ್ತು ಮುಖ್ಯವಾಗಿ ಕಾರಣಭೂತರಾಗಿ ಇನ್ನು ಬರುವ ನಮ್ಮ ಆತ್ಮೀಯರು ಹೇಳಿದಾಗೆ 50ನೇ ವರ್ಷಕ್ಕೆ ಸ್ವಲ್ಪ ಸಮಯ ಇರೋದು. 50ನೇ ವರ್ಷಕ್ಕೆ ಇನ್ನೂ ಈ ದೇಶಿ ಬಹಳ ಈ ಸಂಸ್ಥೆ ಇನ್ನೂ ಬೆಳೆದು ಸಮಾಜಮುಖಿ, ನಾನು ನೋಡಿದ ಹಾಗೆ ತುಂಬ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನೀವು ಮಾಡ್ತಾ ಬಂದಿದ್ದೀರಿ. ನೀವು ಕೊಂಡು ಎಲೆಮರೆ ಕಾಯಿಯಂತೆ ಅಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಕೆಲವರಿಗೆ ಗೊತ್ತಾಗ್ತದೆ, ಕೆಲವರು ಗೊತ್ತಾಗೋದಿಲ್ಲ ಅಂತ ಕೆಲಸ ಮಾಡ್ತಾಯಿದ್ದೀರಿ. ಅಂಥ ಸಮಾಜಮುಖಿ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಮಾಡುವಂತೆ ನಿಮಗೆ ಪ್ರೇರಣೆ ಸಿಗಲಿ. ನಿಮ್ಮ ಈ ಒಂದು ನಾಯಕತ್ವದ ಪ್ರೇರಣೆ ಇಡೀ ಯುವ ಜನಾಂಗಕ್ಕೆ ಸಿಗಲಿ ಅಂತ ಹಾರೈಸಿ ನನಗೊಂದು 2 ಮಾತು ಆಡಲಿಕ್ಕೆ ಇವತ್ತು ಒಂದು ಅವಕಾಶ ಮಾಡಿಕೊಟ್ಟ ನಮ್ಮ ಜೆ ಸಿ ಬಂಧುಗಳಿಗೆ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. 2017ರಲ್ಲಿ ಪ್ರತಿಷ್ಠಿತ ಜೆ ಸಿ ಐಯ ಸಾಧನಾಶ್ರೀ ಪ್ರಶಸ್ತಿಯನ್ನು ಕೂಡ ಪಡೆದಿರುವಂಥ ನಮ್ಮ ಮಾರ್ಗದರ್ಶಕರು ಡಾಕ್ಟರ್ ಎಮ್.ಎನ್. ತೋಳ್ಪುಳೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದೆ ನಮ್ಮನ್ನು ಉದ್ದೇಶಿಸಿ ಬೆಳ್ತಂಗಡಿ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರುವಂಥ ಶ್ರೀ ಪೂರಣ್ ವರ್ಮಾ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾವಂದರಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರುವ ಅಧ್ಯಕ್ಷರೇ, ಎಲ್ಲ ಗಣ್ಯರೇ, ಆಗಮಿಸಿರುವಂತಹ ಎಲ್ಲ ಅತಿಥಿಗಳೇ, ಮೊದಲನೇದಾಗಿ ಈ ಜೆ ಸಿ ಸಪ್ತಾಹ ಏನು ನಡೀತಾ ಇದೆ, ಇದರ ಆಯೋಜನೆ ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದರೆ, ಯಾವುದೇ ಒಂದು ಕಾರ್ಯಕ್ರಮ ಮಾಡೋದು ಅಂತ ಹೇಳಿದರೂ ಬಹಳ ದೊಡ್ಡ ಕೆಲಸ, ಬಹಳಷ್ಟು ಶ್ರಮ ಇರ್ತದೆ. ಆದರೆ ಸಪ್ತಾಹ ಅಂತ ಹೇಳಿ 7 ದಿನದ ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾ ಬರುವಂಥದ್ದು ಬಹಳ ದೊಡ್ಡ ಕಾರ್ಯಕ್ರಮ ಆಗಿದೆ. ಬಹಳಷ್ಟು ಶ್ರಮ ಇದರಲ್ಲಿ ಇರ್ತದೆ. ಹಾಗಾಗಿ ಈ ಜೆ ಸಿ ಸಪ್ತಾಹ ಪ್ರತಿ ವರ್ಷವೂ ಇದು ನಡೀತಾ ಬಂದಿದೆ. ಜೆ ಸಿ ಸಪ್ತಾಹ ಅಂತ ಹೇಳಿದರೆ ಬಹಳ ದೊಡ್ಡ ಕಾರ್ಯಕ್ರಮ. ನನಗೆ ನೆನಪಿದೆ, ನಾನು ಶಾಲೆಗೆ ಹೋಗಬೇಕಾದ್ರೆ ನಾನು ಕೂಡ ಜೆ ಸಿ ಸಪ್ತಾಹದಲ್ಲಿ ಭಾಗವಹಿಸಿದ್ದೇನೆ. ನಾವು ಕೂಡ ಕಲ್ಚರಲ್ ಪ್ರೋಗ್ರಾಮನ್ನು ಕೊಟ್ಟಿದ್ದೇನೆ. ಈ ಮಾತನ್ನು ಇವತ್ತು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇದು ಖಂಡಿತವಾಗಿಯೂ ಶಾಲೆಯ ಮಕ್ಕಳಿರ್ಬೋದು, ಕಾಲೇಜ್ನ ಮಕ್ಕಳಿರ್ಬೋದು, ಅಥವಾ ಬೇರೆ ಪ್ರತಿಭೆಗಳಿರ್ಬೋದು, ಇವರಿಗೆಲ್ಲರಿಗೂ ಕೂಡ ಒಳ್ಳೆಯ ವೇದಿಕೆಯನ್ನು ಜೆ ಸಿ ಐ ಒಂದು ನಿರ್ಮಾಣ ಮಾಡಿ ಕೊಡ್ತದೆ. ಹಾಗಾಗಿ ಜೆ ಸಿ ಐ ಅವರ ವಿಶೇಷತೆ ಏನು ಅಂತ ಹೇಳಿದರೆ, ನಾಯಕತ್ವದ ಗುಣವನ್ನು ಬೆಳೆಸುವಂಥದ್ದು ಮಕ್ಕಳಲ್ಲಿರ್ಬೋದು, ಯಾರಲ್ಲಿ ಅದು ಖಂಡಿತವಾಗಿಯೂ ಅವರು ಮಾತಾಡುವ ಶೈಲಿಯಲ್ಲಿ ಅಥವಾ ಜೆ ಸಿ ಐಯಲ್ಲಿ ಟ್ರೈನ್ ಆಗಿ ಬಂದಂತಹ ವ್ಯಕ್ತಿಗಳು ಯಾರಿದ್ದಾರೆ ಅವರು ಮಾತಾಡುವಾಗಲೇ ಗೊತ್ತಾಗ್ತದೆ ಇವರು ಜೆ ಸಿ ಐ ಅವರು ಅಂತ ಹೇಳಿ. ಅಷ್ಟು ಉತ್ತಮವಾಗಿ ಅವರಿಗೆ ಟ್ರೈನಿಂಗನ್ನು ಕೊಡ್ತಾರೆ. ಸೊ ಇದರ ಜೊತೆಗೆ ಜೆ ಸಿ ಐ ಅವರು ಕೂಡ ಸಮಾಜ ಸೇವೆಯಲ್ಲೂ ತೊಡಗಿದ್ದಾರೆ. ಅದು ಬಹಳ ಉತ್ತಮವಾಗಿ ಸಮಾಜ ಸೇವೆಯನ್ನು, ನಾನು ಈಗಾಗಲೇ ರಿಪೋರ್ಟನ್ನು ನೋಡ್ತಾ ಇದ್ದೆ, ತುಂಬ ಸಮಾಜ ಸೇವೆ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಎಲ್ರಿಗೂ ವಿಶೇಷ ಅಭಿನಂದನೆಗಳನ್ನು ಹೇಳ್ತಾ, ಹೇಗೆ ಮನೆಯಲ್ಲಿ ಒಂದು ಯಾವುದೇ ಕಾರ್ಯಕ್ರಮ ಇದ್ದರೆ
ಮನೆಯವರು ಎಲ್ಲರೂ ಜೊತೆ ಸೇರ್ತಾರೆ, ಸಂಬಂಧಿಕರು ಎಲ್ಲ ಮನೆಗೆ ಬರ್ತಾರೆ, ನೆಂಟರು ಎಲ್ಲ ಬರ್ತಾರೆ, ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. JCAಯಲ್ಲಿ ಬಹುಶಃ JC ಸಪ್ತಾಹ ಅಂತ ಹೇಳಿದರೆ ಅದೇ ರೀತಿಯ ಕಾರ್ಯಕ್ರಮ ಅಂತ ನಾನು ಹೇಳ್ಬೋದು. ಯಾಕೆಂದರೆ JCIಯ ಎಲ್ಲ ಸದಸ್ಯರು ಜೊತೆ ಸೇರಿ ಮನೆಯವರು ಎಲ್ಲರೂ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ಈ ಕಾರ್ಯಕ್ರಮದ ಯಶಸ್ವಿಗೆ ಅವರ ಸೇವೆ ಏನಿದೆ ಅದನ್ನು ನೀಡ್ತಾರೆ. ಹಾಗಾಗಿ ಭಾಳ ಉತ್ತಮ ರೀತಿಯಲ್ಲಿ ಇದು ನಡೀತಾ ಬರ್ತಾ ಇದೆ. ಒಂದು ಮಾತಿದೆ, 100 ಸಾಮಾನ್ಯರು ಸೇರಿದರೆ ಅಸಾಮಾನ್ಯ ಕೆಲಸವನ್ನು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ. ಬಹುಶಃ ಇಲ್ಲಿ JCI ಸಪ್ತಾಹದಲ್ಲಿ ನಡೆಯುವ ಕಾರ್ಯಕ್ರಮ ನೀವು ನೋಡಿದರೆ ಎಲ್ಲರೂ ಬಹಳ ದೊಡ್ಡ ಪ್ರತಿಭೆ ಉಳ್ಳವರು ಅಂಥವರಲ್ಲ ಇಲ್ಲಿಗೆ ಬರೋದು. ಆದರೆ ನಮ್ಮ ಇಲ್ಲಿಯ ಮಟ್ಟದಲ್ಲಿ ಶಾಲೆಯ ಮಟ್ಟ ಇರ್ಬೋದು ಅಥವಾ ಇಲ್ಲಿ ಸುತ್ತಮುತ್ತಲಿನ ಪ್ರತಿಭೆಗಳು ಏನಿದೆ ಅವರನ್ನು ಗುರುತಿಸಿ, ಸಾಮಾನ್ಯ ಪ್ರತಿಭೆ ಇರುವವರನ್ನು ಗುರುತಿಸಿ ಎಲ್ಲರನ್ನು ಜೊತೆ ಹಾಕಿ ಇಲ್ಲಿ ಒಂದು ಅಸಾಮಾನ್ಯ ಪ್ರದರ್ಶನ ನೀಡುವ ಪ್ರಯತ್ನ ಅದು JCIಯಿಂದ ಆಗ್ತದೆ. ಇಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಕೂಡ ಅಷ್ಟೇ ವಿಶೇಷವಾಗಿ ಅದು ಮೂಡಿ ಬರ್ತದೆ. ಹಾಗಾಗಿ ಇದರ ಆಯೋಜನೆಯಲ್ಲಿ ತೊಡಗಿರುವ ಎಲ್ಲರಿಗೂ, ಅದೇ ರೀತಿ JCIಯ ಬೋರ್ಡ್ನಲ್ಲಿ ಡೈರೆಕ್ಟರ್ಸ್ ಯಾರಿದ್ದಾರೆ ಅವರಿಗೂ ಎಲ್ರಿಗೂ ವಿಶೇಷ ಅಭಿನಂದನೆಗಳನ್ನು ಹೇಳ್ತಾ, 19ನೇ ತಾರೀಕು ನಾನು ಬರಬೇಕಿತ್ತು, ಆದರೆ ನಮಗೆ ಅವತ್ತು ಜಿಲ್ಲಾ ಗವರ್ನರ್ನ ಭೇಟಿ ನಮ್ಮ ರೋಟ್ರಿ ಕ್ಲಬ್ನಲ್ಲಿ, ಹಾಗಾಗಿ ಬರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತೇ ಬರಬೇಕಾಗಿ ಬಂತು. ಆದರೆ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡ್ತಿದೆ. ಎಲ್ಲರಿಗೆ ಇನ್ನೊಮ್ಮೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಧನ್ಯವಾದಗಳು ಸರ್. ಈ ವರ್ಷ ರೋಟರಿ ಕ್ಲಬ್ಬನ್ನು ಅತ್ಯುತ್ತಮವಾಗಿ ಮುನ್ನಡೆಸುತ್ತಾ ಹಲವಾರು ಸಾಮಾಜಿಕ ಕೆಲಸ ಕಾರ್ಯದಲ್ಲಿ ತೊಡಗಿಸಿರುವಂಥ ರೋಟರಿ ಕ್ಲಬ್ನ ಅಧ್ಯಕ್ಷರು ರೋಟೇರಿಯನ್ ಪೂರಣ್ ವರ್ಮಾ ಇವತ್ತು ನಮ್ಮ JCI ಮೇಲೆ ಇಟ್ಟಿರುವಂಥ ಅಭಿಮಾನದಿಂದ ಕಾರ್ಯಕ್ರಮ 19ನೇ ತಾರೀಕು ಬರಲಿಕ್ಕೆ ಆಗದಿದ್ದರೆ ಇವತ್ತು ನಮ್ಮೊಂದಿಗೆ ಸೇರಿಕೊಂಡಿದ್ದು ನಿಮಗೆ ತುಂಬ ಆಭಾರಿಯಾಗಿದ್ದೇನೆ. ಧನ್ಯವಾದಗಳು ಸರ್. ಮುಂದೆ ಗುರುತಿಸುವಿಕೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಘಟಕದ ಪೂರ್ವಾಧ್ಯಕ್ಷರುಗಳಾಗಿರುವಂಥ ಅಶೋಕ್ ಕುಮಾರ್ BP ಅವರಿದ್ದೀರಿ, ಹಾಗೂ JC ರೇಟ್ ಪದ್ಮಶ್ರೀ ಕುಮಾರ್ ಹಾಗೂ JFM ಸಂತೋಷ್ ಸಾಲ್ಯನ್ ನಿಮ್ಮನ್ನು ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೂ JFM ಚಿದಾನಂದ ಹೆಡ್ಡೆ ಇದ್ದೀರಿ, ನಿಮ್ಮನ್ನು ಗುರುತಿಸ್ತಿದ್ದೇನೆ. ಹಾಗೂ ಅಡ್ವೊಕೇಟ್ ಅನಿಲ್ ಕುಮಾರ್ ಇದ್ದೀರಿ, ನಿಮ್ಮನ್ನು ಗುರುತಿಸ್ತಿದ್ದೇನೆ. ಹಾಗೂ JC ರೇಟ್ ಶುಭಾ ಸ್ವರೂಪ್ ಹಾಗೂ JC ರೇಟ್ ಅಮೃತ ಕೋಟ್ಯಾನ್ ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೂ ಪೂರ್ವಾಧ್ಯಕ್ಷರಾಗಿರುವಂಥ JFM ಅಭಿನಂದನ್ ಹರೀಶ್ ಕುಮಾರ್ ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಿದ್ದೇನೆ. ಮುಂದೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ರಿಜಿಸ್ಟರ್ಡ್ ಮಂಗಳೂರು ಇದರ ಅಧ್ಯಕ್ಷರು, ಹಲವಾರು ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಕೂಡ ತೊಡಗಿಸಿಕೊಂಡಿರುವಂಥ ಶ್ರೀ ಚಿತ್ತರಂಜನ್ ಬೋಳರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಗುರುಭ್ಯೋ ನಮಃ. JCI ಬೆಳ್ತಂಗಡಿ ಮಂಜುಶ್ರೀ ಇದರ 47ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ JC ಸಪ್ತಾಹದ ಈ ಒಂದು ವೇದಿಕೆಯಲ್ಲಿರುವಂತಹ ಎಲ್ಲ JCIನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂದೆ ಇರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, JCI ಕಾರ್ಯಕ್ರಮ ಹೇಳಿದಾಗ ನನಗೆ ತುಂಬ ಹೆಮ್ಮೆ. ಯಾಕಂತ ಹೇಳಿದರೆ JCI ಹೇಳಿದ ಕೂಡಲೇ ಅದರಲ್ಲಿ ಒಂದು ಮಿಂಚು ಇದೆ. ಯಾಕಂತ ಹೇಳಿದ್ರೆ ಆ ಸಂಸ್ಥೆಯಿಂದ ಅದೆಷ್ಟು ಈಗಾಗಲೇ ನಮ್ಮ ಈ ಒಂದು ಕಾರ್ಯಕ್ರಮದ ಅತಿಥಿಗಳು ಹೇಳಿದಾಗೆ ಅಲ್ಲಿ ಲೀಡರ್ಶಿಪ್ ಡೆವಲಪ್ ಆಗ್ತದೆ ಅಂತೇಳಿ. ಲೀಡರ್ಶಿಪ್ಪು ಖಾಲಿ ಅವರಲ್ಲೇ ಅಲ್ಲ, ಅವರು ಸಮಾಜಕ್ಕೂ ಕೂಡ ಲೀಡರನ್ನು ಕೊಡುವಂಥ ಕೆಲಸದಲ್ಲಿ JCIಯ ಟ್ರೈನರ್ಗಳಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ಯಾಕಂತ ಹೇಳಿದರೆ ನಾವು ನಮ್ಮ ಸಂಸ್ಥೆಯಲ್ಲಿ ಕೂಡ ನಮ್ಮ ಸಿಬ್ಬಂದಿಗಳಿಗೆ ಟ್ರೈನಿಂಗ್ ಕೊಡಿಸುವಂಥದ್ದು, ವರ್ಷದಲ್ಲಿ ಒಂದು ಬಾರಿ JCIಯ ಟ್ರೈನರನ್ನು ಕರೆದು ನಾವು ಟ್ರೈನಿಂಗ್ ಕೊಡಿಸ್ತಾ ಇರ್ತೇವೆ. ಒಂದು ಸಂಸ್ಥೆ ತಾನು ಬೆಳೆಯುವುದಷ್ಟೇ ಅಲ್ಲ, ಸಮಾಜದಲ್ಲಿರುವಂಥ ಅದೆಷ್ಟೋ ಸಂಸ್ಥೆಗಳಿಗೆ ಮಾರ್ಗದರ್ಶನ ನೀಡುವ ಮೂಲಕ
ಅವರಲ್ಲಿ ಕೂಡ ನಾಯಕತ್ವದ ಗುಣವನ್ನು ಬೆಳೆಸುವಂಥ ಸಂಸ್ಥೆಯಾಗಿರುವಂಥ JCIಯ ಇಂದು ನೀವೇನು ವೇದಿಕೆಯಲ್ಲಿ ಈಗಾಗಲೇ ಕೃಷಿ ಕ್ಷೇತ್ರದವರನ್ನು ಏನು ಸನ್ಮಾನಿಸಿದ್ದೀರಾ. ಅಷ್ಟೇ ಅಲ್ಲ, ನಾನು ತಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ನೋಡಿದಾಗ ಬೇರೆ ಬೇರೆ ಕ್ಷೇತ್ರದವನ್ನು ಗುರುತಿಸ್ತೀರಾ. ಈ ಒಂದು ಏನು ವೇದಿಕೆಯಲ್ಲಿ ಗುರುತಿಸ್ತೀರಾ, ಆ ಗುರುತಿಸುವಿಕೆ ಅವರು ಇನ್ನಷ್ಟು ಸಮಾಜದಲ್ಲಿ ಜವಾಬ್ದಾರಿಯನ್ನು ಹೆಚ್ಚಿಸುವಂಥ ಕಾರ್ಯ JCI ಮೂಲಕ ನೀವು ಮಾಡ್ತಾ ಇದ್ದೀರಾ. ಇದು ಕೇವಲ ಇಂದು ನೋಡಿದಂಥ ಕೃಷಿಕ ಮಹಿಳೆ ಕೊಟ್ಟಿದ್ದೀರಾ, ಅದು ಇನ್ನೊಬ್ಬರಿಗೆ ಪ್ರೇರಣೆ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಕೂಡ ಅವರೇನು ನಮ್ಮ ಟೀಚಿಂಗ್ ವ್ಯಕ್ತಿಯ ಜೊತೆಯಲ್ಲಿ ಮನೆಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ, ನಾವು ಕೂಡ ನಮ್ಮ ಯಾವುದೇ ಒಂದು ವೃತ್ತಿ ಇರಲಿ ಅದರ ಜೊತೆಯಲ್ಲಿ ಇನ್ನೊಂದು ನಮ್ಮ ವೃತ್ತಿಯನ್ನು ನಾವು ಪ್ರೀತಿಸುವ ಕೆಲಸವನ್ನು ಮಾಡುವ ಪ್ರೇರಣೆ ಅವರು ನೀಡಿದ್ದಾರೆ. ಅಷ್ಟೇ ಅಲ್ಲ, ಈ ಸಂಸ್ಥೆಯಲ್ಲಿ ನೀವು ಸಾಧನಶ್ರೀ ಪ್ರಶಸ್ತಿಯನ್ನು ಕೊಡ್ತೀರಾ. ಆ ಪ್ರಶಸ್ತಿಗಳು ಈಗಾಗಲೇ ಡಾಕ್ಟರ್ ತುಡುಪುಳೆ ಅವರು ಹೇಳಿದಾಗೆ ಅವರು ಕೂಡ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಹೇಳಿದ್ರೆ ನಾನು ಕೂಡ ಹೆಮ್ಮೆಯಿಂದ ಹೇಳ್ತೇನೆ. ನಾನು ಕೂಡ JCI ಸಾಧನಶ್ರೀ ಪ್ರಶಸ್ತಿಯನ್ನು ಪಡೆದಂಥ ಒಬ್ಬನಾಗಿದ್ದೇನೆ ಅಂತ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಆ ಪ್ರಶಸ್ತಿ ನಾವು ತಗೊಳ್ಳುವಂಥದ್ದಲ್ಲ, ಅದರಲ್ಲಿ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸ್ತದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಇದರಲ್ಲಿ ನೋಡಿದೆ, ನೀವು ಸಹಕಾರ ಕ್ಷೇತ್ರದವನ್ನು ಕೂಡ 2 ಸಂಸ್ಥೆಯನ್ನು ಗೌರವಿಸ್ತಿದ್ದೀರಾ. ಇದು ಹೆಮ್ಮೆ. ಯಾಕಂತ ಹೇಳಿದ್ರೆ ಆ ಸಂಸ್ಥೆ ನಮ್ಮ ಏನು ನಿಮ್ಮ ಬೆಳ್ತಂಗಡಿ ತಾಲೂಕಿಗೆ ಮುಗುಟವಾಣಿಗೆ ಇರ್ತದ, ಆ ಸಂಸ್ಥೆಯನ್ನು ಗುರುತಿಸ್ತೀರಾ, ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಾಗಲಿ ಬೇರೆ ಬೇರೆ ಕ್ಷೇತ್ರವನ್ನು ಗುರುತಿಸುವಂಥದ್ದು ಅದು ಅವರ ಜವಾಬ್ದಾರಿಯನ್ನು ನೀವು ಹೆಚ್ಚಿಸಿದ್ದೀರಾ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ನಾನು ಕೂಡ ನಿಮ್ಮ ಸಂಸ್ಥೆಯ ಯಾವುದೇ ಒಂದು ಕಾರ್ಯಕ್ರಮ ಆದಾಗ ಅದರೊಂದಿಗೆ ಜೊತೆಯಾಗಿದ್ದೇನೆ ಅಂತ ಹೇಳ್ತಾ, ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ನಾವು 76 ಮೆಡಿಕಲ್ ಕ್ಯಾಂಪನ್ನು ಮಾಡಿದಾಗ ನಮ್ಮಲ್ಲಿ JCI ಆಗಲಿ, ಲಯನ್ಸ್ ಆಗಲಿ ಅಥವಾ ಒಂದು ರೋಟ್ರಿ ಆಗಲಿ ಯಾವುದಾದ್ರೂ ಸ್ಥಳೀಯ ಸಂಸ್ಥೆ ನಾವು ಜೋಡಿಸ್ತೇವೆ. ಇದು ಯಾಕೆ ಅಂತ ಹೇಳಿದ್ರೆ JCI ಅಥವಾ ಬೇರೆ ಯಾವುದೇ ಸಂಸ್ಥೆಗಳು ಬಂದಾಗ ಅಲ್ಲಿ ಆ ಸಂಸ್ಥೆಯ ಎಲ್ಲ ನಾಯಕನಷ್ಟೇ ಅಲ್ಲ, ಎಲ್ಲ ಪದಾಧಿಕಾರಿಗಳು ಬಂದು ಆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀರ. ಆ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಬೇಕಾದ್ರೆ ನಮ್ಮೊಂದಿಗೆ ನೀವು ಜೋಡಿಸುವಂಥ ಕಾರ್ಯಕ್ರಮಗಳು ನಮಗೂ ಕೂಡ ಹೆಮ್ಮೆ ತಂದಿದೆ. ಹಾಗಾಗಿ ನಾನು ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಈ ಸಂದರ್ಭದಲ್ಲಿ ನನ್ನನ್ನು ಮಂಗಳೂರಿನಿಂದ ಇಲ್ಲಿಗೆ ಕರೆಸಿ ಒಂದು 2 ಮಾತಾಡಲು ಅವಕಾಶ ಕೊಟ್ಟದ್ದಕ್ಕಾಗಿ ನಾನು ಹೆಮ್ಮೆಯಿಂದ ಹೇಳ್ತಾ ನನ್ನನ್ನು ಮುಂದಕ್ಕೆ ಬೇಗ ಹೋಗಲಿಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮ ದೂರದ ಮಂಗಳೂರಿನಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತು ನಮ್ಮೊಂದಿಗೆ JCI ಸಂಸ್ಥೆಯ ವ್ಯಕ್ತಿತ್ವ ವಿಕಸನದ ಬಗ್ಗೆ ಮಾತನಾಡಿ ಪ್ರಶಂಸೆಯ ಮಾತನಾಡಿರುವಂಥ ಹಾಗೂ ನಮ್ಮೊಂದಿಗೆ JCI ಸಂಸ್ಥೆಯೊಂದಿಗೆ ಫೆಬ್ರವರಿಯಲ್ಲಿ ಒಂದು ಆರೋಗ್ಯ ಮೇಳವನ್ನು ಕೂಡ ಆಳದಂಗಡಿಯಲ್ಲಿ ಅವರ ಶಾಖೆಯೊಂದಿಗೆ ನಡೆಸಲು ಅವಕಾಶ ಮಾಡಿಕೊಟ್ಟಿರುವಂಥ ಆತ್ಮಶಕ್ತಿ ವಿದ್ಯೋದೇಶ ಸಂಘದ ಅಧ್ಯಕ್ಷರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಮುಂದೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ವಲಯ 15ರ ವಲಯಾಧ್ಯಕ್ಷರು ಆಗಿರುವಂಥ JCI ಸೆನೆಟರ್ ಅಭಿಲಾಷ್ ಬಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಸರ್. JCI ಸಪ್ತಾಹ 2024 JCI ಸಂಸ್ಥೆಯ ಒಂದು ಅದ್ಧೂರಿ ಕಾರ್ಯಕ್ರಮ ಅಂತ ಹೇಳಿದರೆ ಅದು ನಮ್ಮ JCI ಸಪ್ತಾಹ. ಸಾಮಾನ್ಯವಾಗಿ ಸೆಪ್ಟೆಂಬರ್ 9ರಿಂದ ಸೆಪ್ಟೆಂಬರ್ 15ರವರೆಗೆ ಜಗತ್ತಿನಾದ್ಯಂತ ಈ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಕಾರಣ ಇಷ್ಟೇ, ಭಾಳಷ್ಟು ಅವಕಾಶಗಳು ನಮ್ಮ ಯುವಕರಿಗೆ ಲಭಿಸಬೇಕು, ಜೊತೆಗೆ JCI ಸಂಸ್ಥೆಗೆ ಬಗ್ಗೆ ಅರಿವು ಮೂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸುಂದರ ಸಮಾರಂಭದ 4ನೇ ದಿನದ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಆತ್ಮೀಯರು ಆದಂಥ JC ರಂಜಿತ್ ಶೆಟ್ಟಿ ಅವರೇ, ಹಾಗೆ ನನ್ನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ನನ್ನ ಮಾರ್ಗದರ್ಶಕರು ರಾಷ್ಟ್ರೀಯ ಉಪಾಧ್ಯಕ್ಷರಾದ JCI PPP ಕಾರ್ತಿಕೇಯ ಮಧ್ಯಸ್ಥರವರೇ, ಹಾಗೂ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರೇ. ಕಾರ್ಯಕ್ರಮದ ಒಂದು ಸಮ್ಮೇಳನದ ಹೆಸರು ಸುಧಾಮ ಅಂತ ಇಟ್ಟಿದ್ದಾರೆ. ನಾವು ಬರುವಾಗ ಚರ್ಚೆ ಮಾಡಿದ್ವಿ, ಸುಧಾಮ ಯಾರ ಹೆಸರಿರ್ಬೋದು
ಅವರ ಮಗು ಇದೆ ಅಲ್ಲ, ಹೌದು ಮಗುವಿನ ಹೆಸರು ಇದೆಯಾ ಅಥವಾ ಬೇರೆ ಅವ್ರ ತಂದೆಯವ್ರ ಹೆಸರು ಇರ್ಬೋದಾ ಏನು ಅಂತ ಗೊತ್ತಾಗಲಿಲ್ಲ. ನಾನು ಬಂದ ಕೂಡಲೇ ಕೇಳಿದೆ ಅಧ್ಯಕ್ಷರಿಗೆ, ಸರ್ ಸುಧಾಮ ಅಂದರೆ ಏನು ಅಂತ. ಅವ್ರು ಹೇಳಿದರು, ಸರ್ ಪ್ರತಿ ವರ್ಷದ ಅಧ್ಯಕ್ಷರು ಒಂದು JCI ಸಪ್ತಾಹಕ್ಕೆ ಅವ್ರದ್ದೇ ಆದಂಥ ಒಂದು ಸಂಸ್ಥೆ ಹೆಸರು ಅಥವಾ ಅವರಿಗೆ ಬೇಕಾದ ಹೆಸರುಗಳನ್ನ ಇಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಇಟ್ಟೆ ಸುಧಾಮ ಅಂತ, ಅದು ನನ್ನ ಮನೆಯ ಹೆಸರು ಅಂತ ಹೇಳಿದರು. ಒಂದು ಮನೆಯ ಹೆಸರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಸಿಗುವಂಥ ಸುಖ ಸಮೃದ್ಧಿ ಸಂತೋಷ ಏನಿದೆ ಅದು ಅವರಿಗೆ ಈ ಸಪ್ತಾಹದಲ್ಲೂ ಸಿಗಬೇಕು, ಈ ಸಂಸ್ಥೆಗೂ ಸಿಗಬೇಕು ಅನ್ನುವಂಥದ್ದು ಅವರ ಮನೋಭಾವ ಅಂತ ನಾನು ಭಾವಿಸ್ತೇನೆ. ಅದ್ರ ಜೊತೆಗೆ ಒಂದು ಟ್ಯಾಗ್ಲೈನ್ ಇಟ್ಟಿದ್ದಾರೆ, ಸ್ನೇಹ ಸಾಧನೆ ಸಮ್ಮಿಲನ ಅಂತ. ಅದಕ್ಕೆ ಅರ್ಥ ಕೊಡೋದಾದರೆ ಅವರು ಸ್ನೇಹದಿಂದ ನಮ್ಮನ್ನು ಕರೆದಿದ್ದಾರೆ, ದೂರದ ಕುಂದಾಪುರದಿಂದ ನಾವಿವತ್ತು ಬಂದಿದ್ದೇವೆ ಅವರ ಸ್ನೇಹಕ್ಕಾಗಿ. ಸಾಧನೆ ಅಂತ ಹೇಳಿದ್ರೆ ಇವತ್ತಿನ ಈ ಒಂದು ವಾರದ ಅಡಿಯಲ್ಲಿ ಸಾಧನೆ ಮಾಡಿದವ್ರನ್ನೆಲ್ಲರನ್ನ ಗುರುತಿಸಿ ಗೌರವಿಸ್ತಾ ಇದ್ದಾರೆ. ಸಮ್ಮಿಲನ ಏನಂತ ಹೇಳಿದ್ರೆ ಇಲ್ಲಿ ಬಂದಂಥ ನಿಮ್ಮೆಲ್ಲರ ಜನರೊಡನೆ ನಮ್ಮ ಸಮ್ಮಿಲನ ಆಗ್ತಾ ಇದೆ. ಇದು ಕೇವಲ ಸಪ್ತಾಹಕ್ಕೆ ಮಾತ್ರ ಸೀಮಿತವಾಗಿಲ್ಲ ಸ್ನೇಹಿತರೆ, ನಮ್ಮ JCI ಸಂಸ್ಥೆಯಲ್ಲಿಯೂ ಸಹ ಹಾಗೆ. ಸ್ನೇಹ ಅಂತ ಹೇಳಿದ್ರೆ ನಮ್ಮ ಸಂಸ್ಥೆಗೆ ಸೇರಿದ್ರೆ ಮೊದಲನೇದಾಗಿ ತಮಗೆ ಸಿಗುವಂಥದ್ದು ಒಬ್ಬ ಅಪರಿಚಿತ ವ್ಯಕ್ತಿ ಪರಿಚಿತನಾಗ್ತಾನೆ, ಅವನೊಂದಿಗೆ ನಿಮ್ಮ ಸ್ನೇಹ ಸಂಬಂಧ ಬೆಳೀತದೆ. ಜೊತೆಗೆ ನೀವು ಇಲ್ಲಿ ಬಹಳಷ್ಟನ್ನು ಪಡೆದುಕೊಳ್ತೀರಿ, ಮೋಟಿವೇಟ್ ಆಗ್ತೀರಿ, ತರಬೇತಿಗಳನ್ನು ಪಡೆದುಕೊಳ್ತೀರಿ, ಅದು ನಿಮ್ಮ ಸಾಧನೆಗೆ ಪೂರಕವಾಗ್ತದೆ. ಜೊತೆಗೆ ಈ ವರ್ಷದ ಅಂತ್ಯದಲ್ಲಿ ಎಲ್ಲರ ಸಮ್ಮಿಲನ ಇಲ್ಲಿ ಆಗ್ತದೆ. ಇದು ಈ ಒಂದು ಟ್ಯಾಗ್ ಲೈನ್ಗೆ ನಾನು ಕೊಡುವಂಥ ಅರ್ಥ, ಅದು ಸಹಜವಾಗಿ ಇಲ್ಲಿ ಒಪ್ತದೆ ಅಂತ ನಾನು ಭಾವಿಸ್ತೇನೆ. ಇನ್ನು ಈ ವರ್ಷ ಅಧ್ಯಕ್ಷರ ಬಗ್ಗೆ ನಾನು ಮಾತಾಡಲೇಬೇಕು. ಈ ವರ್ಷ ವಲಯದಾದ್ಯಂತ ಮಾತ್ರವಲ್ಲದೆ ರಾಷ್ಟ್ರದಾದ್ಯಂತ ಅತ್ಯಮೋಘ ಕಾರ್ಯಕ್ರಮಗಳನ್ನು JCI ಬೆಳ್ತಂಗಡಿ ಮಂಜುಶ್ರೀ ವತಿಯಿಂದ ಅತ್ಯಂತ ಉತ್ತಮವಾಗಿ ಹಮ್ಮಿಕೊಂಡಿದ್ದಾರೆ. ಅವರ ರಿಪೋರ್ಟನ್ನು ನೋಡುವಾಗ ನಿಜವಾಗ್ಲೂ ನಮಗೆ ಬಹಳ ಖುಷಿಯಾಯಿತು. ಯಾಕಂದರೆ ಈ ವರ್ಷ ಏನೆಲ್ಲ ಕಾರ್ಯಕ್ರಮ ಝೋನ್ನಲ್ಲಿ ಆಗಿದೆ ಅಂತ ಕೇಳಿದರೆ ಇಮಿಡಿಯೇಟ್ ನಮ್ಗೆ ಹೇಳಲಿಕ್ಕೆ ಕಷ್ಟ ಆಗೋದಿಲ್ಲ. ಆದರೆ ಪ್ರತಿಯೊಂದು ಸಣ್ಣ ಸಣ್ಣ ಅಂಶಗಳನ್ನು ಅದರಲ್ಲಿ ನಮೂದಿಸಿ ಅವರೊಂದು ದಾಖಲೆ ಪುಸ್ತಕವನ್ನು ಮಾಡಿಟ್ಕೊಂಡಿದ್ದಾರೆ. ಇನ್ನೊಂದು 10 ವರ್ಷ 15 ವರ್ಷ ಬಿಟ್ಟು ಆ ಪುಸ್ತಕವನ್ನು ನೋಡುವಾಗ ಅವರಿಗೆ ಖಂಡಿತ ಒಂದು ಆತ್ಮಕ್ಕೆ ತೃಪ್ತಿ ಕೊಡ್ತದೆ, ನಾನೊಂದು ಘಟಕದ ಅಧ್ಯಕ್ಷನಾಗಿ ಏನೋ ಒಂದು ಮಾಡಿದ್ದೇನೆ ಕಿಂಚಿತ್ತು ಅಂತ. ಅದು ಮಾತ್ರವಲ್ಲದೆ ಈ ಸಂಸ್ಥೆಗೆ ಅದೊಂದು ಮಾದರಿಯಾಗಿ ಕೈಪಿಡಿಯಾಗಿ ಕೂರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಮುಂಬರುವ ಅಧ್ಯಕ್ಷರು ಅಥವಾ ನಂತರದ ಅಧ್ಯಕ್ಷರಿಗೆ ಈ ಪುಸ್ತಕವನ್ನು ತೋರಿಸಿ ನಮ್ಮ ಘಟಕ 47ನೇ ವರ್ಷದಲ್ಲಿ ಇಷ್ಟು ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಮುಂದಿನ ವರ್ಷದಲ್ಲಿ ಇನ್ನಷ್ಟು ಈ ಪೇಜ್ಗಳು ಹೆಚ್ಚಾಗುವಲ್ಲಿ ನೀವು ಶ್ರಮ ಪಡಬೇಕು ಅಂತ ಅವರು ಹೇಳ್ಬೋದು. ಆ ಮಟ್ಟಿಗೆ ಆ ಒಂದು ಡೈರೆಕ್ಟರಿ ಅಂತಲೇ ಹೇಳ್ಬೋದು, ಅದನ್ನು ಸಿದ್ಧಪಡಿಸಿದ್ದಾರೆ. ಮಾತ್ರವಲ್ಲದೆ ಈ ವರ್ಷದ ವಲಯದ ಅತ್ಯಂತ ಉತ್ಕೃಷ್ಟವಾದಂಥ ಒಂದು ಪ್ರಶಸ್ತಿ ಔಟ್ಸ್ಟ್ಯಾಂಡಿಂಗ್ ಲೋಮ್ ಪ್ರೆಸಿಡೆಂಟ್, ವಲಯದ ಅತ್ಯುತ್ತಮ ಅಧ್ಯಕ್ಷ ಅಂತ ಒಂದು ಪ್ರಶಸ್ತಿ ಏನಿದೆ ಅದನ್ನು ಅವರು ಪಡೆದುಕೊಂಡಿದ್ದಾರೆ. ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದಕ್ಕಿಂತ ಹೆಚ್ಚಿನದಾಗಿ ನನಗೆ ಖುಷಿ ಕೊಡುವಂಥ ಇನ್ನೊಂದು ವಿಚಾರ, ಒಬ್ಬ ವಲಯಾಧ್ಯಕ್ಷನಾಗಿ ನಾನು ಆಯ್ಕೆಯಾಗಿದ್ದೇನೆ, ಚುನಾಯಿತಗೊಂಡಿದ್ದೇನೆ. ಆದರೆ ಅದರ ಜೊತೆಗೆ ನನ್ನ ಜೊತೆಗೆ ಮುಂದಿನ ಇಡೀ ವರ್ಷ ಹೆಜ್ಜೆ ಹಾಕಲಿಕ್ಕೆ ನಮ್ಮ ರಂಜಿತ್ HD ಅವರು ನನ್ನೊಂದಿಗಿದ್ದಾರೆ ಅನ್ನುವಂಥ ಖುಷಿ ನನಗೆ ಭಾಳಷ್ಟು ಇದೆ. ಯಾಕಂದರೆ ಸಾಧನೆಯ ಮೆಟ್ಟಿಲನ್ನು ಒಬ್ಬನಿಗೆ ಏರಲಿಕ್ಕೆ ಖಂಡಿತ ಸಾಧ್ಯವಿಲ್ಲ, ನಮಗೆ ಜೊತೆಗಾರರು ಬೇಕು. ಅದರಲ್ಲೂ ಒಬ್ಬ ಈಗಾಗಲೇ ಸಾಧನೆ ಮಾಡಿದಂಥ ಪರಿಣಿತ ವ್ಯಕ್ತಿ ನನ್ನೊಟ್ಟಿಗಿದ್ದರೆ ನನಗೆ ಸಾಧನೆ ಮಾಡಲಿಕ್ಕೆ ಭಾಳ ಸುಲಭ ಆದೀತು ಅಂತ ನನ್ನ ಭಾವನೆ. ಆ ನಿಟ್ಟಿನಲ್ಲಿ ನನ್ನೊಂದಿಗೆ ಇಡೀ ವರ್ಷ ಜೊತೆಯಾಗಿ ನಿಲ್ಲಿ ಅಂತ ಮತ್ತೊಮ್ಮೆ ರಂಜಿತ್ HD ಅವರ ಸಹಕಾರವನ್ನು ನಾನು ಕೋರ್ತಾ ಇದ್ದೇನೆ. ಸ್ನೇಹಿತರೆ, ಬಂದಂಥವ್ರು ತಾವೆಲ್ಲರೂ ಸಭಾ ಕಾರ್ಯಕ್ರಮ ಯಾವಾಗ ಮುಗಿತದೆ, ಬೇರೆ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವಾಗ ಶುರುವಾಗ್ತದೆ, ನಮ್ಮ ಅವಕಾಶಗಳು ಯಾವಾಗ ಬರ್ತದೆ ಅಂತ ಕಾಯ್ತಾ ಇದ್ದೀರಿ. ದೂರದ ಕುಂದಾಪುರದಿಂದ ಬಂದಿದ್ದೇನೆ, ಒಂದೆರಡು ಮಾತಾಡಲಿಕ್ಕೆ ಅವಕಾಶವನ್ನು ಕೇಳ್ಕೊಳ್ತಾ. ಒಂದೂರಲ್ಲಿ ಒಬ್ಬ ತರುಣ ಇದ್ದ. ಆ ತರುಣ ಯಾವ ರೀತಿ ಇದ್ದ ಅಂತ ಹೇಳಿದ್ರೆ ಅವನಿಗೆ ಏನು ಕೆಲಸ ಕಾರ್ಯಗಳು ಏನೂ ಬೇಡ, ಒಂಥರ ಸೋಮಾರಿ ಆಲಸಿಯಾಗಿದ್ದ. ಮನೆಯಲ್ಲಿ ಕುಳಿತುಕೊಂಡ ನಂತರ ಅವನಿಗೇನೋ ಅನ್ನಿಸ್ತು, ಮನಸ್ಸಿಗೆ ಬೇಜಾರಾಯಿತು. ಸರಿ, ಹಾಗಾದರೆ ಒಂದು ತಿರುಗಾಟ ಮಾಡಿ ಬರೋಣ ಅಂತೇಳಿ ಮನೆಯಲ್ಲಿ ಒಂದಿಷ್ಟು ಬುತ್ತಿಗಳನ್ನು ಊಟಕ್ಕೆ ತಯಾರಿ ಮಾಡಿಕೊಂಡು ಕಟ್ಟಿಕೊಂಡು ಹೊರಟ. ಸಮುದ್ರದ ದಡಕ್ಕೆ ಬಂದು ಅಲ್ಲಿ ನೋಡುವಾಗ ಅವನು ಸಮುದ್ರ ನೀರನ್ನು ನೋಡಿ ಖುಷಿಯಾಯಿತು. ಸರಿ ಅಂತೇಳಿ ನೀರಿಗೆ ಹಾರಿ ಭಾಳಷ್ಟು ಈಜಾಡಿ ಗಮ್ಮತ್ತು ಮಾಡಿ ಮೋಜು ಮಾಡ್ದ. ಆಮೇಲೆ ಸಾಕಾಯಿತು, ಸುಸ್ತಾಯಿತು ನೀರಲ್ಲಿ ಆಟ ಆಡಿದ್ನಲ್ಲ ಅಂತ. ನಂತರ ತಂದಿದ್ದ ಬುತ್ತಿಯನ್ನು ಊಟ ಮಾಡಬೇಕು, ಎಲ್ಲಿ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದ. ಸುತ್ತ ನೋಡುವಾಗ ಒಂದು ಗುಡ್ಡದ ಮೇಲೆ ಮಧ್ಯದಲ್ಲಿ ಒಂದು ಗುಹೆ ಥರ ಜಾಗ ಇತ್ತು, ಯಾರೋ ಸಿದ್ಧಪಡಿಸಿದ್ರು ಅನ್ಸುತ್ತೆ. ಆ ಗುಹೆ ಒಳಗಡೆ ಹೋದ. ಅಲ್ಲಿ ನೋಡುವಾಗ ಒಂದಿಷ್ಟು ಪ್ರಶಾಂತವಾದ ಜಾಗ, ಸ್ವಚ್ಛಗೊಳಿಸಿದಂಥ ಜಾಗ ಇತ್ತು. ಅಲ್ಲಿ ನೋಡ್ದ, ಇದು ಪ್ರಶಸ್ತವಾದ ಸ್ಥಳ, ನಾನು ಊಟ ಮಾಡಲಿಕ್ಕೆ ಒಂದಿಷ್ಟು ರೆಸ್ಟ್ ತಗೊಳ್ಳಿಕ್ಕೆ ಅಂತ. ಅಲ್ಲಿ ಹತ್ತಿರದಲ್ಲಿ ನೋಡುವಾಗ ಆಯಿತು, ಜಾಗ ನೋಡ್ಕೊಂಡ, ಊಟ ಮಾಡ್ದ, ನಿದ್ದೆ ಮಾಡ್ದ ಚೆನ್ನಾಗಿ. ನಂತರ ಎದ್ದ ಹೊರಡೋಣ ಅಂತ. ಆ ಸಂದರ್ಭದಲ್ಲಿ ಆತನ ಕಣ್ಣಿಗೆ ಏನೋ ಬಿತ್ತು, ಒಂದು ಚೀಲ ಇತ್ತಲ್ಲಿ. ಇದ್ಯಾವ ಚೀಲಪ್ಪ, ಯಾರೋ ಬಂದವ್ರು ಬಿಟ್ಟು ಹೋಗಿರಬೇಕು ಅಂದ್ಕೊಂಡು ಸರಿ ಏನಿದೆ ನೋಡೋಣ ಅಂತ ಚೀಲವನ್ನು ಹಿಡ್ಕೊಂಡ. ಚೀಲವನ್ನು ತೆಗೆದು ನೋಡುವಾಗ
ಅದರಲ್ಲಿ ಮಣ್ಣಿನ ಉಂಡೆಗಳನ್ನು ಮಾಡಿ ಇಟ್ಟಿದ್ರು. ಅದರಲ್ಲಿ ಒಂದಿಷ್ಟು ಮಣ್ಣಿನ ಉಂಡೆಗಳು ಗೋಲಿ ಆಕಾರದಲ್ಲಿ ಇತ್ತು. ಅದು ನೋಡಿದಾಗ ಖುಷಿ ಆಯಿತು, ಓ ಆಟ ಆಡಲಿಕ್ಕೆ ಏನೋ ಸಿಕ್ತು ನನಗೆ ಅಂತ ಹೇಳಿ ತಿಳ್ಕೊಂಡು ಅದನ್ನು ತೆಗೆದುಕೊಂಡು ಬಂದು ಸಮುದ್ರ ದಡದಲ್ಲಿ ಮತ್ತೆ ನಿಂತ್ಕೊಂಡ. ದಡದ ಬೆಟ್ಟದ ಮೇಲೆ ನಿಂತ್ಕೊಂಡು ಒಂದೊಂದೇ ಕಲ್ಲನ್ನು ಬಿಸಾಡಲಿಕ್ಕೆ ಶುರು ಮಾಡ್ದ. ಬಿಸಾಡ್ದ ಎಲ್ಲ ಬಿಸಾಡ್ತಾ ಹೋದಾಗ ಒಂದು ಕಲ್ಲೇನೋ ಮಿಸ್ ಆಗಿ ಅವನ ನಿಂತಂಥ ದಡದ ಮೇಲೆ ಬೆಟ್ಟದ ಮೇಲೆ ಬಿತ್ತು. ಅಲ್ಲೇ ಅದು ಬಿದ್ದ ನಂತರ ಅಲ್ಲಿ ನೀರಿಗೆ ತಾಗಿ ಅವನು ಆಲ್ರೆಡಿ ಎಲ್ಲ ಕಲ್ಲನ್ನು ಬಿಸಾಡ್ದ. ಇಲ್ಲೊಂದು ಕಲ್ಲು ಉಳಿದಿದೆಯಲ್ಲ, ಇದನ್ನೊಂದು ಬಿಸಾಡ್ತೇನೆ ಅಂತ ಹೇಳಿ, ಮಣ್ಣಿನ ಉಂಡೆನ ಬಿಸಾಡ್ತೇನೆ ಅಂತೇಳಿ ಅದನ್ನು ತಗೊಳ್ಳಿಕ್ಕೆ ಹೋದ. ಆ ಮಣ್ಣಿನ ಮೇಲಿದ್ದಂಥ ಎಲ್ಲ ಮಣ್ಣಿನ ಪದರ ಕರಗಿ ಹೋಗಿತ್ತು ನೀರಿಗೆ. ಅಲ್ಲಿ ನೋಡುವಾಗ ಒಂದು ವಜ್ರದ ತುಂಡು ಅವನ ಕೈಯಲ್ಲಿತ್ತು. ಆತ ತನ್ನ ದುರಾದೃಷ್ಟವನ್ನು ಹಳೆದುಕೊಂಡ, ಅಯ್ಯೋ ದೇವರೇ, ನಾನೇನು ಮಾಡಿದೆ, ಇಷ್ಟೊಂದು ವಜ್ರದ ಹರಳನ್ನು ಮಣ್ಣಿನ ಉಂಡೆಯಾಗಿದ್ದನ್ನು ನಾನು ನೀರಿನಲ್ಲಿ ಬಿಸಾಡಿ ಕಳೆದುಕೊಂಡಲ್ಲ, ಸಮುದ್ರ ನೀರಿನಲ್ಲಿ ಅದನ್ನು ಹೋಗಿ ವಾಪಸ್ ಪಡೀಲಿಕ್ಕೆ ಖಂಡಿತ ಅವನಿಗೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ತನ್ನ ಕೈಯಲ್ಲಿದ್ದ ಒಂದು ಒಳ್ಳೆಯ ಅವಕಾಶವನ್ನು ಆತ ಹಾಳು ಮಾಡಿಕೊಂಡ. ಈ ಒಂದು ವಿಚಾರವನ್ನು ನಾನು ಯಾಕೆ ಇಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ ಅಂದರೆ, ಭಾಳಷ್ಟು ಜನ ತರುಣಿಯರು, ಯುವಕರು, ಮಕ್ಕಳೆಲ್ಲ ಬಂದಿದ್ದೀರಿ. ಸ್ನೇಹಿತರೆ, ನಿಮಗೆ ಭವಿಷ್ಯದಲ್ಲಿ ಬಹಳಷ್ಟು ಅವಕಾಶಗಳು ಸಿಗ್ತದೆ. ಅದು ಮಣ್ಣಿನಿಂದ ಮುಚ್ಚಿರ್ತದೆ ಮಾತ್ರ. ಅದನ್ನು ಪರಿಶುದ್ಧಗೊಳಿಸುವ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಬೇಕು. ಆವಾಗ ಮಾತ್ರ ನಿಮಗೆ ಆ ಒಂದು ವಜ್ರ ಕೈಗೆ ದೊರಕ್ತದೆ. ನಿಮ್ಮ ವಿದ್ಯಾಭ್ಯಾಸದ ಜೀವನದಲ್ಲಿರ್ಬೋದು, ಇಂಥ ಒಂದು JC ಸಂಸ್ಥೆ ಆಯೋಜಿಸುವಂಥ ಕಾರ್ಯಕ್ರಮದಲ್ಲಿ ನಿಮಗೆ ವೇದಿಕೆ ಅವಕಾಶಗಳು ಸಿಗ್ತದೆ. ನಿಮ್ಮ ಒಂದು ಟ್ಯಾಲೆಂಟನ್ನು ತೋರಿಸ್ಲಿಕ್ಕೆ ಅವಕಾಶ ಸಿಗ್ತದೆ. ಈ ಅವಕಾಶಗಳನ್ನು ಬಳಸ್ಕೊಂಡಾಗ ಮಾತ್ರ ನೀವು ಮುಂದಿನ ಒಂದು ಸಮಾಜದಲ್ಲಿ ಉತ್ಕೃಷ್ಟ ಪ್ರಜೆಯಾಗಿ ಬಾಳಲಿಕ್ಕೆ, ಸಾಧಿಸಲಿಕ್ಕೆ ಅವಕಾಶವನ್ನು ದೊರಕ್ತದೆ. ಆ ನಿಟ್ಟಿನಲ್ಲಿ ನಿಮಗೆ ಸಿಗುವಂಥ ಎಲ್ಲ ಅವಕಾಶಗಳನ್ನು, ಸಿಗುವಂಥ ಎಲ್ಲ ವ್ಯಕ್ತಿಗಳನ್ನು ನೀವು ಒಂದೊಂದು ವಜ್ರದಂತೆ ಪರಿಗಣಿಸಿ. ಮೇಲ್ಗಡೆಯಿಂದ ನಿಮ್ಗೆ ಏನೂ ಗೊತ್ತಾಗಲ್ಲ. ಆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ಒಳಗೆ ಅಂತರಾತ್ಮದಲ್ಲಿ ಒಂದು ಒಳ್ಳೆತನ ಇರ್ತದೆ, ಏನೋ ಕೌಶಲ್ಯತೆ ಇರ್ತದೆ. ಅವರೊಟ್ಟಿಗೆ ಸೇರಿ ಬೆರೆತಾಗ ಮಾತ್ರ ಆ ಮಣ್ಣು ದೂರ ಆಗ್ತದೆ, ಆ ವಜ್ರ ನಮಗೆ ಹತ್ತಿರ ಆಗ್ತದೆ, ಬಾಂಧವ್ಯವನ್ನು ಸಹ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಪ್ರಯತ್ನ ಮಾಡಬೇಕು. ವಜ್ರಗಳನ್ನು ಬಳಸ್ಕೊಳ್ಳಿ, ಅವಕಾಶಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಇಲ್ಲಿ ಅತಿಥಿಯಾಗಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ರಂಜಿತ್ HD ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತಾ, ಇಡೀ ಪೂರ್ವಾಧ್ಯಕ್ಷರ ತಂಡ 47 ವರ್ಷದ ಸಂಸ್ಥೆ ಇದು, ಬಹಳಷ್ಟು ಹಿರಿಯ ಸಂಸ್ಥೆ, ಬಹಳಷ್ಟು ಜನ ಪೂರ್ವಾಧ್ಯಕ್ಷರಲ್ಲಿ ಇದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದೀರಿ. ತಮ್ಮೆಲ್ಲ ಸಹಕಾರವನ್ನು ವಲಯಾಧ್ಯಕ್ಷನಲ್ಲಿ ಇಲ್ಲಿ ಯಾಚಿಸ್ತಾ ಇದ್ದೇನೆ. ಮುಂದಿನ ಪದಪ್ರದಾನ ಸಮಾರಂಭಕ್ಕೂ ಬರಲಿಕ್ಕಿದ್ದೇನೆ, ಅಲ್ಲಿಯೂ ಸಹ ತಮ್ಮ ಸಹಕಾರವನ್ನು ಬಯಸ್ಕೊಳ್ತಾ, ಅವಕಾಶ ನೀಡಿದ್ದಕ್ಕಾಗಿ, ನನ್ನನ್ನು ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸ್ಕೊಳ್ತಾ ವಿರಮಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಒಂದು ಅದ್ಭುತವಾಗಿ ಮುಂದಿನ ವರ್ಷ ನಮ್ಮ ಘಟಕಕ್ಕೆ ಇನ್ನಷ್ಟು JC ಸದಸ್ಯರು ಸೇರ್ಕೊಳ್ಬೋದು, ಯಾಕಂತೇಳಿದ್ರೆ ಅಂಥ ಒಂದು ಮೋಟಿವೇಶ್ನಲ್ ಸ್ಪೀಚ್ ನೀವು ಮಾಡಿದ್ದೀರಿ. ಧನ್ಯವಾದಗಳು ಸರ್. ಈ ವರ್ಷ ನಮ್ಮ ಈ ಒಂದು ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನ ಈ ಕಾರ್ಯಕ್ರಮದಲ್ಲಿ ಪ್ರಥಮ ದಿನದಂದು ಸಮಾಜ ಸೇವಕರಾಗಿರುವಂಥ ಈಶ್ವರ್ ಮಲ್ಪೆ ಹಾಗೂ ಸಾಧನಾ ಶ್ರೀ ಪ್ರಶಸ್ತಿಯನ್ನು ಉದ್ಯಮ ಕ್ಷೇತ್ರದಲ್ಲಿ ಅರ್ಚನಾ ರಾಜೇಶ್ ಪೈ ಹಾಗೂ ಸೇವಾಶ್ರೀ ಪ್ರಶಸ್ತಿಯನ್ನು ಸಾಮಾಜಿಕವಾಗಿ ಗುರುತಿಸಿಕೊಂಡಿರುವಂಥ ಸಂಸ್ಥೆ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ ಪುಂಜಾಲ್ಕಟ್ಟೆ ಹಾಗೂ ಎರಡನೇ ದಿವಸ ರಾಷ್ಟ್ರಮಟ್ಟದ ಕ್ರೀಡಾಪಟು ಸುಷ್ಮಾ B ಪೂಜಾರಿ ಅವರಿಗೆ ಸಾಧನಾ ಶ್ರೀ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾದಂಥ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿ ರಿಜಿಸ್ಟರ್ ಬಳಂಜಕ್ಕೆ ಸೇವಾಶ್ರೀ ಹಾಗೂ ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಅನಂತ್ ಭಟ್ ಗೇರ್ಕಟ್ಟಿ ಅವರಿಗೆ ಸಾಧನಾ ಶ್ರೀ ಹಾಗೂ ವಿಜಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಗುರೇನ್ಕೆರೆ ಅವರಿಗೆ ಸೇವಾಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದೇವೆ. ಹಾಗೂ ಇವತ್ತು ಕೃಷಿ ಕ್ಷೇತ್ರದಲ್ಲಿ ಸಾಧನಾ ಶ್ರೀ ಪ್ರಶಸ್ತಿಯನ್ನು ನೀಡಿದೆ. ಮುಂದಿನ 3 ದಿವಸಗಳಲ್ಲಿ ಕೂಡ ವಿವಿಧ ಕ್ಷೇತ್ರದ ಸಾಧಕರಿಗೆ ಹಾಗೂ ಸಾಮಾಜಿಕವಾಗಿ ತೊಡಗಿಸಿಕೊಂಡಿರುವಂಥ ಸಂಸ್ಥೆಗಳಿಗೆ ನಾವು ಸೇವಾಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ. ಈ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ JC ಹಾಗೂ JCಯೇತರ ಬಂಧು ಮಿತ್ರರು ತೊಡಗಿಸಿಕೊಳ್ಬೇಕು ಅಂತ ಹೇಳುತ್ತಾ, ಮುಂದೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥ JC ಭಾರತದ ಪ್ರಸ್ತುತ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿಯೂ ಕೂಡ ಕರ್ತವ್ಯವನ್ನು ನಿರ್ವಹಿಸ್ತಿರುವಂಥ PPP ಕಾರ್ತಿಕೇಯ ಮಧ್ಯಸ್ಥ ಸರ್ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. JCI ಬೆಳ್ತಂಗಡಿ ಮಂಜುಶ್ರೀ ಘಟಕದ ಅಧ್ಯಕ್ಷರು ಹಾಗೂ ಸುಧಾಮ JC ಸಪ್ತಾಹ ಇದರ ಕಾರ್ಯಕ್ರಮದ ಸಭಾಧ್ಯಕ್ಷರು, 2025ನೇ ಸಾಲಿನ ಚುನಾಯಿತ ವಲಯ ಉಪಾಧ್ಯಕ್ಷರು, ಆತ್ಮೀಯರು, ಹಸನ್ಮುಖಿಯಾಗಿರುವ JC ರಂಜಿತ್ HD ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ
2025ನೇ ಸಾಲಿನ ನಮ್ಮ ವಲಯ 15ರ ನಾಯಕರು, ವಲಯಾಧ್ಯಕ್ಷರು, ಸಹೋದರ ಅಭಿಲಾಷ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಸುಧಾಮ ಕಾರ್ಯಕ್ರಮಕ್ಕೆ ದುಡಿತಾ ಇರುವಂಥ ವೇದಿಕೆಯಲ್ಲಿರುವ JCI ಸಪ್ತಾಹದ ಎಲ್ಲ ಪದಾಧಿಕಾರಿಗಳೇ, ವಿಶೇಷವಾಗಿ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವ JCI ಬೆಳ್ತಂಗಡಿ ಮಂಜುಶ್ರೀ ಘಟಕದ ಎಲ್ಲ ಗೌರವಾನ್ವಿತ ಪೂರ್ವಾಧ್ಯಕ್ಷರುಗಳೇ, ಪ್ರಸಕ್ತ ಸಾಲಿನ ವಲಯ ಉಪಾಧ್ಯಕ್ಷರು, ಸ್ನೇಹಿತರು ಆಗಿರುವ JC ವಿಘ್ನೇಶ್ ಪ್ರಸಾದ್ ರಾವ್ ಅವರೇ, ಪ್ರಸಕ್ತ ಸಾಲಿನ JCI ಅಲಮ್ನಿ ಕ್ಲಬ್ ವಲಯ 15 ಇದರ ಬೋರ್ಡ್ ಮೆಂಬರ್ಸ್ ಆಗಿರುವ ಈ ಘಟಕದ ಪೂರ್ವಾಧ್ಯಕ್ಷರು, ಇರುವರು ಸ್ನೇಹಿತರು ಆಗಿರುವ JC ಚಿದಾನಂದ್ ಇಡ್ಯಾ ಅವರೇ ಹಾಗೂ JC ಕಿರಣ್ ಕುಮಾರ್ ಶೆಟ್ಟಿ ಅವರೇ, ಹಾಗೂ ಆಗಮಿಸಿರುವ ಎಲ್ಲ ಬಂಧುಗಳೇ, ಈ ಒಂದು ಕಾರ್ಯಕ್ರಮಕ್ಕೆ ರಂಜಿತ್ HD ಅವರು 1 ತಿಂಗಳ ಕೆಳಗೆ ಫೋನ್ ಮಾಡಿ ಕೇಳ್ತಾರೆ, ಸರ್ ನೀವೊಂದು ಕಾರ್ಯಕ್ರಮಕ್ಕೆ ಬರಬೇಕು, ನಮ್ಮ JCI ಸಪ್ತಾಹ ಮಾಡ್ತಾ ಇದ್ದೇವೆ ಅಂತ. ಬಹಳಷ್ಟು ಆಶ್ಚರ್ಯ ಆಯಿತು ನನಗೆ. ಈಗಾಗಲೇ ಚುನಾಯಿತ ವಲಯಾಧ್ಯಕ್ಷರು ಹೇಳಿದ ಹಾಗೆ ಸಾಮಾನ್ಯವಾಗಿ JCI ಸಂಸ್ಥೆಯವರು ನಾವು ಸೆಪ್ಟೆಂಬರ್ 9ರಿಂದ ಸೆಪ್ಟೆಂಬರ್ 15ರವರೆಗೆ ಆ ಒಂದು ಸಪ್ತಾಹ ಕಾರ್ಯಕ್ರಮವನ್ನು ಮಾಡುವಂಥದ್ದು ಪದ್ಧತಿ. ಬಹುಶಃ ಇವತ್ತಿನ ಕಾಲಘಟ್ಟದಲ್ಲಿ ಸಂಘ ಸಂಸ್ಥೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಅನೇಕರನ್ನು, ಏನಂದರೆ ಎಕ್ಸ್ಕ್ಯೂಸ್ಗಳನ್ನು ಹುಡುಕುವುದು, ಯಾವ ರೀತಿಯಲ್ಲಿ ಮಾತಿನ ಮೂಲಕ ಜಾರಿಕೊಳ್ಬೋದು ಅನ್ನೋದನ್ನು ನೋಡ್ಬೋದು. ಯಾಕೆಂದರೆ ನಮ್ಮ JCI ಸಂಸ್ಥೆ ಕ್ರಿಶ್ಚಿಯನ್ ಕ್ಯಾಲೆಂಡರ್ ಇಯರನ್ನು ಪಾಲನೆ ಮಾಡ್ತಾ ಇದ್ದೇವೆ. ಡಿಸೆಂಬರ್ 31 ಬಂತ ಅಂದ ಕೂಡಲೇ ಅಧ್ಯಕ್ಷರ ಅವಧಿ ಕೂಡ ಅಲ್ಲಿಗೆ ಮುಕ್ತಾಯಗೊಳ್ತದೆ. ಡಿಸೆಂಬರ್ 31ಕ್ಕೆ ಇನ್ನು ಹೆಚ್ಚು ದಿವಸ ಕೂಡ ಇಲ್ಲ. ರಂಜಿತ್ HD ಅವರು ಬಹುಶಃ ಅದೇ ಒಂದು ಪಲಾಯನವಾದ ಮಾಡ್ಬೋದಿತ್ತು. ಆದರೂ ಕೂಡ ನಾನು ಅವರಲ್ಲಿ ಕೇಳಿದೆ, ಯಾಕೆ ಈ JC ಸಪ್ತಾಹ ನಿಮಗೆ ಮಾಡಲೇಬೇಕು ಅನ್ನುವಂಥದ್ದು ಅಂತ. ಆಗ ಅವರ ಮನಸ್ಸಿನ ಭಾವನೆಗಳು ಮಾತಾಡ್ತು. ಇಲ್ಲ ಸರ್, ಆ ಸಮಯದಲ್ಲಿ ನಮಗೆ ಅನಾನುಕೂಲ ಆಗಿತ್ತು ಮಾಡಲಿಕ್ಕೆ. ಈ ಕಾರ್ಯಕ್ರಮ ಮಾಡಲಿಲ್ಲ ಅಂದರೆ ಏನೋ ಅಪೂರ್ಣ ಆದ ಹಾಗೆ. ಯಾಕೆ ಕೇಳಿದೆ, ನಮ್ಮ ಬೆಳ್ತಂಗಡಿ ಪರಿಸರದಲ್ಲಿ ಇರುವವರಿಗೆಲ್ಲರಿಗೂ ಕೂಡ ಅತ್ಯಂತ ಚಿರಪರಿಚಿತ ಕಾರ್ಯಕ್ರಮ ಅಂದರೆ ಅದು JCI ಸಪ್ತಾಹ. ಹಾಗಾಗಿ ಅದನ್ನು ಮಾಡದೇ ಇರಲಿಕ್ಕೆ ಆಗುವುದೇ ಇಲ್ಲ ಅನ್ನೋದರ ಬಗ್ಗೆ. ಅದಕ್ಕಾಗಿ ವಿಶೇಷವಾಗಿ ಘಟಕದ ಅಧ್ಯಕ್ಷರು ಆಗಿರುವ ರಂಜಿತ್ ಅವರನ್ನು ನಾನು ಮನಸಾರೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇಂಥ ಅಧ್ಯಕ್ಷರನ್ನು ಪಡೆದಿರಲಿಕ್ಕೆ ವಲಯ 15 ಸಾಕಷ್ಟು ಖುಷಿ ಪಡ್ತದೆ. ಈ ವರ್ಷ ಔಟ್ಸ್ಟ್ಯಾಂಡಿಂಗ್ ಲೋಕಲ್ ಆರ್ಗನೈಸೇಷನ್ ಪ್ರೆಸಿಡೆಂಟ್ ಪ್ರಶಸ್ತಿಯನ್ನು ಕೂಡ JCI ಬೆಳ್ತಂಗಡಿ ಮಂಜುಶ್ರೀ ಘಟಕದ ಅಧ್ಯಕ್ಷರು ಪಡೆದಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. JCI ಬೆಳ್ತಂಗಡಿ ಮಂಜುಶ್ರೀ ಘಟಕದವರ ಒಂದು ಆ್ಯನ್ಯುವಲ್ ರಿಪೋರ್ಟ್, ಇದನ್ನು ನೋಡುವಾಗ ನನಗೆ ನೆನಪಿಗೆ ಬಂದದ್ದು 2019ನೇ ಇಸ್ವಿವರೆಗೂ ಇಲ್ಲಿ ಅನೇಕ ಪೂರ್ವಾಧ್ಯಕ್ಷರು ಇದ್ದೀರಿ. 2019ರವರೆಗೆ ನಮ್ಮಲ್ಲಿ ಒಂದು ಪದ್ಧತಿ ಇತ್ತು. ರಾಷ್ಟ್ರೀಯ ಸಮ್ಮೇಳನ ಬರುವಾಗ ರಾಷ್ಟ್ರ ಪ್ರಶಸ್ತಿಗೆ ಘಟಕದಿಂದ ಏನಾದರೂ ಬಿಡ್ಡನ್ನು ಸಲ್ಲಿಸುವುದಾದರೆ ಇದೇ ರೀತಿಯಾದಂಥ ಒಂದು ಪುಸ್ತಕ ಮಾಡೋದಿತ್ತು. ನಾವು ಸ್ಕ್ರ್ಯಾಪ್ ಬುಕ್ ಅಂತ ಹೇಳ್ತೇವೆ. ನಾನು 2010ರಲ್ಲಿ ಘಟಕಾಧ್ಯಕ್ಷನಾಗಿದ್ದಾಗ ಇದೇ JCI ಸಪ್ತಾಹಕ್ಕೆ ಸ್ಕ್ರ್ಯಾಪ್ ಬುಕ್ ಮಾಡಿದ ನೆನಪು ನನಗಿವತ್ತಾಯಿತು. ಆದರೆ ಈ ಒಂದು ಆ್ಯನ್ಯುವಲ್ ರಿಪೋರ್ಟ್ ನೋಡುವಾಗ ಖಂಡಿತವಾಗಿ ಇದೊಂದು ಅತ್ಯಂತ ಮಾದರಿ ಕಾರ್ಯಕ್ರಮಗಳು ಇರುವಂಥ ಒಂದು ಆ್ಯನ್ಯುವಲ್ ರಿಪೋರ್ಟ್ ಇದಾಗಿರ್ತದೆ. ಬಹುಶಃ ಒಂದು ರೋಲ್ ಮಾಡೆಲ್ ರಿಪೋರ್ಟ್ ಇದಾಗಿರ್ತದೆ. ರಂಜಿತ್ ಅವರಲ್ಲಿ ನಾನು ವಿನಂತಿ ಮಾಡ್ತೇನೆ, ಈ ಒಂದು ರಿಪೋರ್ಟನ್ನು ನೀವು ಕೂಡ ಬರುವ ವರ್ಷ ವಲಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕಿದ್ದೀರಿ. ವಲಯಾಧ್ಯಕ್ಷರಿಗೆ ಖಂಡಿತವಾಗಿ ನಿಮ್ಮ ಸಪ್ತಾಹ ಆದಮೇಲೆ ಇದನ್ನು ಕಳಿಸಿಕೊಡಿ. ವಲಯಾಧ್ಯಕ್ಷರು ಇದನ್ನು ಕರ್ನಾಟಕ JCಗಳ ಒಂದು ಪ್ರೆಸಿಡೆನ್ಷಿಯಲ್ ಅಕಾಡೆಮಿ ಅಂತ ಏನು ನಡೀತದೆ, ಈ ವರ್ಷ ಶಿವಮೊಗ್ಗದಲ್ಲಿ ನಡೀಲಿಕ್ಕಿದೆ. ಬಹುಶಃ ಅಲ್ಲಿ ಬಂದಿರುವಂಥ ಕರ್ನಾಟಕದ ಎಲ್ಲ ಅಧ್ಯಕ್ಷರುಗಳಿಗೆ ಈ ಒಂದು ಕೈಪಿಡಿ ಪುಸ್ತಕ ನೀವು ಏನು ಮಾಡಿದ್ದೀರಿ ಇದನ್ನು ಕೊಟ್ಟರೆ ಇದರಷ್ಟು ಬೆಸ್ಟ್ ಮೋಟಿವೇಶನ್ ಬೇರೆ ಯಾವುದೂ ಇಲ್ಲ ಅಂತ ಬಹಳ
ಹೆಮ್ಮೆಯಿಂದ ಹೇಳ್ತೇನೆ. ಪ್ರತಿ ಒಂದು ಏರಿಯಾಸ್ ಆಫ್ ಅಪಾರ್ಚುನಿಟಿಯನ್ನು ಈ ಒಂದು JCI ಬೆಳ್ತಂಗಡಿ ಮಂಜುಶ್ರೀ ಆ್ಯನ್ಯುವಲ್ ರಿಪೋರ್ಟ್ ನೋಡಿದಾಗ ಗೊತ್ತಾಗ್ತದೆ. ಬಹುಶಃ ಇದನ್ನೆಲ್ಲ ಶೇಖರಣೆ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಅಧ್ಯಕ್ಷರು ಕೆಲಸ ಮಾತ್ರ ಮಾಡಿದ್ದಲ್ಲ, ಅದನ್ನು ಬಹಳ ಅಚ್ಚುಕಟ್ಟಾಗಿ ರಿಪೋರ್ಟ್ ಕೂಡ ಮಾಡಿದ್ದು, ಅದಕ್ಕಾಗಿ ಅವರು ಔಟ್ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್ ಆಗಿ ಮೂಡಿ ಬಂದಿರುವಂಥದ್ದು ಖಂಡಿತವಾಗಿ ಇದರಲ್ಲಿ ದಟ್ಟವಾಗಿ ಕಂಡು ಬರ್ತದೆ. ಅಧ್ಯಕ್ಷರಲ್ಲಿ ಕೇಳದೆ, ಇಲ್ಲಿ ಅನೇಕರು JC ಸಂಸ್ಥೆಯಲ್ಲಿ ಇಲ್ಲದವರು ಇದ್ದಾರೆ. ಹಾಗೆ ಲೈವ್ ಕೂಡ ಯೂಟ್ಯೂಬಲ್ಲಿ ಇದ್ದ ಕಾರಣ ನೂರಾರು ಜನ ನಾನ್ JCಗಳು ಈ ಒಂದು ಸಂಸ್ಥೆಯ ಬಗ್ಗೆ ದಿನದಿಂದ ದಿನ ಕಾರ್ಯಕ್ರಮಗಳ ಬಗ್ಗೆ ತಿಳಿದುಕೊಳ್ತಾ ಇದ್ದಾರೆ ಅಂತ ಹೇಳಿದರು. ನಾನ್ JCಗಳಿಗೆ ಒಂದು ವಿಚಾರವನ್ನು ನಮ್ಮ ಸಂಸ್ಥೆಯ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಅನೇಕ ಲೈವ್ ನೋಡ್ತಾ ಇದ್ದವರು ಇರಬಹುದು, ಅಥವಾ ಇಲ್ಲಿರುವ ಅನೇಕರು JC ಸಂಸ್ಥೆಗೆ ಸೇರ್ಪಡೆಗೊಳ್ಳದೇ ಇರುವವರು ಇರಬಹುದು. JC ಸಂಸ್ಥೆ ಬಗ್ಗೆ ಕೆಲವರೆಲ್ಲ ಇಲ್ಲಿ ತಿಳ್ಕೊಂಡಿದ್ದೀರಿ. ನಿಮ್ಮ ತಿಳುವಳಿಕೆ ಯಾವ ಮಟ್ಟದ್ದು ಇರ್ತದೆ ಅಂದರೆ, JC ಅಂದರೆ ಒಂದು ರೋಟ್ರಿ ಅಥವಾ ಲಯನ್ಸ್ ಸಂಸ್ಥೆ ಹಾಗೆ ಅಂತ. ಖಂಡಿತವಾಗಿ ಸ್ನೇಹಿತರೆ, ಒಂದು ಅರ್ಥದಲ್ಲಿ ಸರಿ. ಯಾಕೆಂದರೆ JCI ಸಂಸ್ಥೆ ಕೂಡ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ, 120ಕ್ಕೂ ಹೆಚ್ಚು ದೇಶಗಳಲ್ಲಿ ಇರುವಂಥ ಒಂದು ಸಂಸ್ಥೆ. JCI ಭಾರತದ ವ್ಯವಸ್ಥೆ ಯಾವ ರೀತಿಯಲ್ಲಿ ಇದೆ ಅಂದರೆ, 28 ವಲಯಗಳು JCI ಭಾರತದಲ್ಲಿ ಇದೆ. ಆ 28 ವಲಯದಲ್ಲಿ ನಮ್ಮದು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ, ಇದಕ್ಕೆ ವಲಯ 15 ಅಂತ ನಾವು ಕರಿತೇವೆ. ಆ ವಲಯ 15ಕ್ಕೆ ಓರ್ವರು ವಲಯಾಧ್ಯಕ್ಷರು ಅಂತ ಇರ್ತಾರೆ. 2025ನೇ ಸಾಲಿಗೆ ವಲಯಾಧ್ಯಕ್ಷರು ನಮ್ಮ JCI ಕುಂದಾಪುರ ಸಿಟಿ ಘಟಕದ ಪೂರ್ವಾಧ್ಯಕ್ಷರು ಅಭಿಲಾಷ್ ಅವರು. ಅದೇ ರೀತಿಯಲ್ಲಿ ಒಂದು ವಲಯದ ವ್ಯವಸ್ಥೆ ಯಾವ ರೀತಿಯಲ್ಲಿ ಇರ್ತದೆ ಅಂದರೆ, ಒಂದು ವಲಯದಲ್ಲಿ 70 ಘಟಕಗಳು ಇರ್ತದೆ. ಈ ಘಟಕ ಅಂದರೆ ಏನು ಅಂತ, ರೋಟ್ರಿ ಮತ್ತು ಲಯನ್ಸಲ್ಲಿ ನೀವು ಏನು ಕ್ಲಬ್ ಅಂತ ಕೇಳ್ತೀರಿ, ನಮ್ಮಲ್ಲಿ ಕ್ಲಬ್ ಅಂತ ಹೇಳಲಿಕ್ಕೆ ಇಲ್ಲ, ನಮ್ಮಲ್ಲಿ ಲೋಕಲ್ ಆರ್ಗನೈಸೇಷನ್ ಅಂತ ನಾವು ಕರಿತೇವೆ. ಕನ್ನಡದಲ್ಲಿ ಅದನ್ನು ಘಟಕ ಅಂತ ಕರಿತೇವೆ. 70ಕ್ಕೂ ಹೆಚ್ಚು ಘಟಕಗಳು ಆಗ ತಾನೇ ಹೇಳಿದ ಹಾಗೆ ಈ 3 ಜಿಲ್ಲೆಗಳಲ್ಲಿ ಇದೆ. ಆ 70 ಘಟಕದಲ್ಲಿ ನಮ್ಮ JCI ಬೆಳ್ತಂಗಡಿ ಮಂಜುಶ್ರೀಯು ಕೂಡ ಒಂದು ಹಿರಿಯ ಘಟಕ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ಈ ಒಂದು 70 ಘಟಕಗಳಿಗೆ 6 ಜನ ವಲಯ ಉಪಾಧ್ಯಕ್ಷರು ಇರ್ತಾರೆ, ಹಾಗೂ 45ರಿಂದ 50 ಜನ ವಲಯಾಡಳಿತ ಮಂಡಳಿಯ ಸದಸ್ಯರು ಇರ್ತಾರೆ. ಇವರೆಲ್ಲ ಯಾಕೆ ಇರ್ತಾರೆ ಅಂದರೆ, ಅಧ್ಯಕ್ಷರಿಗೆ, ಈ 70 ಜನ ಅಧ್ಯಕ್ಷರಿಗೆ ಪ್ರತಿ ತಿಂಗಳಿನ JCI ಭಾರತದ ಗೈಡ್ಲೈನ್ಸ್ ಏನು ಕಾರ್ಯಕ್ರಮ ಇರ್ತದೆ ಅದು ಅವರು ಬ್ರಿಡ್ಜ್ ಆಗಿರ್ತಾರೆ. ಬ್ರಿಡ್ಜ್ ಯಾರೊಂದಿಗೆ? ನಮ್ಮ ಘಟಕದ ಅಧ್ಯಕ್ಷರಿಗೂ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಬರುವಂತಹ ಎಲ್ಲ ಒಂದು ಗೈಡ್ಲೈನ್ಸನ್ನು ಕೊಡಲಿಕ್ಕೆ ಒಂದು ಮಧ್ಯವರ್ತಿಗಳು ಬೇಕಲ್ಲ, ಅದು ನಮ್ಮ ವಲಯದ ಅಧಿಕಾರಿಗಳು ಆ ಕೆಲಸವನ್ನು ಮಾಡ್ತಾರೆ. ಬಹುಶಃ JCI ಸಂಸ್ಥೆ ಬಹಳಷ್ಟು ಅಂದರೆ ಈ ಹಿಂದೆ ಯಾವ ರೀತಿ ಇತ್ತು ಹಾಗೂ ಇವತ್ತು ಯಾವ ರೀತಿ ಇದೆ ಅಂತ ನೋಡೋದಾದರೆ ಸಾಕಷ್ಟು ಹೆಮ್ಮರವಾಗಿ JCI ಸಂಸ್ಥೆ, ವಿಶೇಷವಾಗಿ JCI ಭಾರತ ಬೆಳೆದಿದೆ. ಈ 2 ವರ್ಷದ ಈಚೆಗೆ ಒಂದು ಹೊಸದಾದ ಕಾರ್ಯಕ್ರಮವನ್ನು JCI ಸಂಸ್ಥೆ ಇಂಟ್ರೊಡ್ಯೂಸ್ ಮಾಡಿದೆ, ಅದುವೇ ವೆಲ್ಫೇರ್ ಫಂಡ್ ಅಂತ. JCI ಸಂಸ್ಥೆಯಲ್ಲಿ ಇವತ್ತು ನಾವು ನೋಡ್ತೇವೆ, ಅಧ್ಯಕ್ಷರು ರೋಟ್ರಿ ಅವರನ್ನು ಕೂಡ ಆಹ್ವಾನಿಸಿದ್ದಾರೆ, ಅನೇಕ ಸಂಘ ಸಂಸ್ಥೆ ಅವರನ್ನು ಆಹ್ವಾನಿಸಿದ್ದಾರೆ. JCI ಸಂಸ್ಥೆ ಮೆಂಬರ್ಶಿಪ್ ಸಬ್ಸ್ಕ್ರಿಪ್ಷನ್, ಸದಸ್ಯತ್ವ ಶುಲ್ಕ ಕಳಿಸುವಂಥದ್ದು ಇರ್ತದೆ. 2832 ರೂಪಾಯಿ ಓರ್ವ ವ್ಯಕ್ತಿ ಘಟಕಕ್ಕೆ ನೀಡಿ ಆ ವ್ಯಕ್ತಿ JCI ಸಂಸ್ಥೆಯ ಸದಸ್ಯನಾಗಬೇಕು. ಈ 2832 ರೂಪಾಯಿ ನಾನು ಯಾಕೆ ಕೊಡಬೇಕು ಅನ್ನುವಂತಹ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಖಂಡಿತವಾಗಿ ನಾಯಕತ್ವಕ್ಕೆ ಹೇಳಿ ಮಾಡಿಸಿದ ಸಂಸ್ಥೆ ಅದು ವಿಶ್ವದಲ್ಲಿ ಇದ್ದರೆ ಅದು ನಮ್ಮ 18ರಿಂದ 40 ವರ್ಷದ ಒಳಗಿನ ಒಂದು ಯುವ ಸಂಸ್ಥೆ ಅಂತ ಇದ್ದರೆ ಅದು JCI. ಅಷ್ಟು ಮಾತ್ರವಲ್ಲದೆ ಈ ಒಂದು 2832 ರೂಪಾಯಲ್ಲಿ 500 ರೂಪಾಯಿಗಳ ಒಂದು ಮೊತ್ತ ನಿಮ್ಮ ಹೆಸರಲ್ಲಿ JCI ಭಾರತ ವಿಮೆ ಮಾಡಿ ಇರ್ತದೆ, ಇನ್ಶೂರೆನ್ಸ್ ಮಾಡಿ ಇರ್ತದೆ. ಸ್ನೇಹಿತರೆ, ಇತ್ತೀಚೆಗಷ್ಟೇ ನಾಗ್ಪುರದಲ್ಲಿ ಓರ್ವ ಘಟಕದ ಪೂರ್ವಾಧ್ಯಕ್ಷರು ಕೂಡ ಹೌದು, ಅತ್ಯಂತ ಕ್ರಿಯಾಶೀಲ ಯುವಕ, ಆ ವ್ಯಕ್ತಿ ಆಶೀಶ್ ಅಂತ ಅವರ ಹೆಸರು.
ಆ ವ್ಯಕ್ತಿ ಏನಂದರೆ ಹಠಾತ್ ನಿಧನಗೊಳ್ತಾರೆ ರೋಡ್ ಆಕ್ಸಿಡೆಂಟಲ್ಲಿ. ಆ ವ್ಯಕ್ತಿ ಆ ಮನೆಯಲ್ಲಿ ಒಬ್ಬನೇ ದುಡಿತಾ ಇರುವಂಥ ವ್ಯಕ್ತಿ. ಹಿರಿಯರಾದ ತಂದೆ ತಾಯಿ ಅವರನ್ನು ನೋಡಿಕೊಂಡು ಅವರ ಜೊತೆಯಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಇದ್ದಂಥ ವ್ಯಕ್ತಿ. 25,000 to 30,000 ಆ ವ್ಯಕ್ತಿಗೆ ಸಂಬಳ ಇತ್ತು. ಬಹಳ ಕಷ್ಟದಿಂದ ಜೀವನವನ್ನು ಸಾಗಿಸ್ತಾ ಇದ್ದರು. ಬೆಟರ್ ಜಾಬ್ ಆಪರ್ಚುನಿಟೀಸಿಗಾಗಿ ಹುಡುಕಾಟದಲ್ಲಿ ಇದ್ದರು. ಹಠಾತ್ ನಿಧನ ಹೊಂದ್ತಾರೆ ರೋಡ್ ಆಕ್ಸಿಡೆಂಟಲ್ಲಿ. ಆ ಸಂದರ್ಭದಲ್ಲಿ ಇದು ಆಗಿದ್ದು ನಾಗ್ಪುರ ಅಲ್ಲ, ರಾಯ್ಪುರ್, ಝೋನ್ 9 ಅಂತ ಬರ್ತದೆ. ಅಲ್ಲಿಗೆ ನಾನೇ ಅಸೈನ್ಡ್ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೇನೆ. ಅಲ್ಲಿ ಆ ಘಟಕದ ಎಲ್ಲ ಪೂರ್ವಾಧ್ಯಕ್ಷರು ಆ ವ್ಯಕ್ತಿಯ ತಂದೆ ತಾಯಿ ಹತ್ತಿರ ಹೋಗಿ, ನಮ್ಮ ಘಟಕದಿಂದ ಇಷ್ಟು ಮೊತ್ತ ಕಲೆಕ್ಷನ್ ಆಗಿದೆ, ನಮ್ಮ ಕೈಯಲ್ಲಿ ನಿಮಗೆ ಸಹಾಯ ಮಾಡಲಿಕ್ಕೆ ಆಗೋದು ಇಷ್ಟೇ ಅಂತ ಹೇಳ್ತಾರೆ. ಆ ತಂದೆ ತಾಯಿಯನ್ನು ನೋಡಿಕೊಳ್ಳಿಕ್ಕೆ ಯಾರೂ ಇಲ್ಲ. ಪರಿಸ್ಥಿತಿ ಹೇಗಂದರೆ ಅವರಿಗೆ ದಿನದ 3 ಹೊತ್ತು ಊಟಕ್ಕೂ ಕೂಡ ದಿನೇ ದಿನೇ ಹೋಗ್ತಾ ಇದ್ದಂತೆ ಕಷ್ಟ ಆಗ್ತದೆ. ಇದನ್ನು ಮನಗಂಡಂಥ JCI ಸಂಸ್ಥೆ ಅಂದರೆ JCI ಭಾರತ ಪ್ರತಿಯೋರ್ವ ಸದಸ್ಯರಿಗೂ ಆ ಒಂದು ವಿಮೆ ವಿಚಾರದಲ್ಲಿ ನಾನು ಏನು ಹೇಳಿದ್ದೇನೆ ಅದನ್ನು ನಿಜ ಅರ್ಥದಲ್ಲಿ ಒಂದು ಆಸರೆಯಾಗಿ ಹೊರಹೊಮ್ಮುತ್ತದೆ. ಆ ವ್ಯಕ್ತಿಯ ಕುಟುಂಬಕ್ಕೆ 20 ಲಕ್ಷ ರೂಪಾಯಿಗಳ ಒಂದು ಚೆಕ್ಕನ್ನು, ನನ್ನ ದುರದೃಷ್ಟವೋ ಏನೋ ಗೊತ್ತಿಲ್ಲ, ನಾನು ರಾಯ್ಪುರಕ್ಕೆ ಭಾಗಕ್ಕೆ ಹೋಗಿ ಕೊಡುವಂಥ ಒಂದು ಸಂದರ್ಭ ಒದಗಿ ಬರ್ತದೆ. ಆ 20 ಲಕ್ಷ ರೂಪಾಯಿ ಚೆಕ್ಕನ್ನು ಹಸ್ತಾಂತರ ಮಾಡುವಾಗ ಓರ್ವ JC ಆಶೀಶ್ ಅಂತ ಹೇಳಿದ್ನಲ್ಲ, ಆ ರಾಯ್ಪುರ್ ವಾಮ ಕ್ಯಾಪಿಟಲ್ ಅದರ ಪೂರ್ವಾಧ್ಯಕ್ಷರು, ಅವರ ತಂದೆ ತಾಯಿ ಹಾಗೂ ಆ ಘಟಕದ ಎಲ್ಲ ಪೂರ್ವಾಧ್ಯಕ್ಷರು ಕಣ್ಣು ತುಂಬಿಕೊಳ್ತದೆ. ಬಹಳಷ್ಟು ಮೂಕ ವಿಸ್ಮಿತರಾಗ್ತಾರೆ. ಈ ರೀತಿಯಲ್ಲಿ ಒಂದು JCI ಸಂಸ್ಥೆ ತನ್ನ ಸದಸ್ಯರ ಬಗ್ಗೆ ಕಾಳಜಿ ವಹಿಸ್ತದೆ. ಸ್ನೇಹಿತರೆ, ನಾವು ಸರಿಯಾಗಿ ಯೋಚನೆ ಮಾಡಿದರೆ ಬಹಳಷ್ಟು ಆಶ್ಚರ್ಯ ಆಗ್ತದೆ. 500 ರೂಪಾಯಿ ಶುಲ್ಕ ತಗೊಂಡು ಯಾವುದೇ ಒಂದು ಕಂಪನಿಯ ವಿಮೆ ಮಾಡಿದರೂ ಕೂಡ 20 ಲಕ್ಷ ರೂಪಾಯಿಗಳಷ್ಟು ಲೈಫ್ ರಿಸ್ಕ್ ಕವರೇಜ್ ಕೊಡುವಂಥದ್ದು ಯಾವ ವಿಮೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಅಂಥದ್ರಲ್ಲಿ ಕ್ಲೈಮ್ ಕೂಡ ಅಷ್ಟೇ ತುಂಬ ಸರಳವಾಗಿದೆ. JCI ಭಾರತದಲ್ಲಿ ಘಟಕದ ವತಿಯಿಂದ ಅವರ ಹೆಸರು ಎನ್ರೋಲ್ ಆದರೆ ಸಾಕು, ಆ ವ್ಯಕ್ತಿಗೆ ವಿಮೆ ಖಂಡಿತವಾಗಿ ಸಿಗ್ತದೆ. ಬಹುಶಃ ಇಂಥ ಒಂದು ವ್ಯವಸ್ಥೆ ಅಥವಾ ಇಂಥ ಒಂದು ಸದಸ್ಯರ ಬಗ್ಗೆ ಕಾಳಜಿ ಇರುವಂತಹ ಒಂದು ಸಂಸ್ಥೆ ಇದ್ದರೆ ಅದು ನಮ್ಮ ದೇಶದಲ್ಲಿ ಅಲ್ಲ, ಇಡೀ ನಮ್ಮ ದೇಶ ವಿದೇಶದಲ್ಲಿ ಹುಡುಕಿದರೂ ಕೂಡ ಬೇರೆ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯು ಸಿಗಲಿಕ್ಕಿಲ್ಲ, ಅದು JCI ಮಾತ್ರ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾ, ಇನ್ನೊಮ್ಮೆ ಈ ಒಂದು JCI ಬೆಳ್ತಂಗಡಿ ಮಂಜುಶ್ರೀ ಘಟಕಕ್ಕೆ ಈ ದಿವಸ ತಮ್ಮ ಮುಂದೆ ನಿಂತು 2 ಮಾತನ್ನು ಆಡಲಿಕ್ಕೆ ಅವಕಾಶವನ್ನು ನೀಡಿರುವಂಥ ಘಟಕದ ಅಧ್ಯಕ್ಷರು JC ರಂಜಿತ್ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ಲಾಸ್ಟ್ ಬಟ್ ನಾಟ್ ಲೀಸ್ಟ್ 2020ರಲ್ಲಿ ನಾನು ವಲಯಾಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಘಟಕವನ್ನು ಮುನ್ನಡೆಸಿರುವ ಸ್ನೇಹಿತರು ಅಭಿನಂದನ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಈ ಒಂದು ಅವಕಾಶಕ್ಕಾಗಿ ಇನ್ನೊಮ್ಮೆ ಕೃತಜ್ಞತೆಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಜೈ JCI. JCI ಭಾರತದ ವಲಯ ಉಪಾಧ್ಯಕ್ಷರಾಗಿ ಇವತ್ತು ನಮ್ಮೊಂದಿಗೆ ಭಾಗವಹಿಸಿ JCI ಭಾರತದ ಕಾರ್ಯಚಟುವಟಿಕೆಗಳ ಬಗ್ಗೆ ಹಾಗೂ ಸ್ಕಾಲರ್ಶಿಪ್ ಇರ್ಬೋದು, ಅದರ ನಂತರ ಬೇರೆ ನಮ್ಮ ಡ್ಯೂಸ್ ಯಾವ ರೀತಿ ಉಪಯೋಗ ಆಗುತ್ತೆ ಎನ್ನುವ ಬಗ್ಗೆ ಒಂದು ಸವಿಸ್ತಾರವಾಗಿ ಅದನ್ನು ತಿಳಿ ಹೇಳಿದಂಥ ರಾಷ್ಟ್ರೀಯ ಉಪಾಧ್ಯಕ್ಷರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿರುವಂಥ PPP ಕಾರ್ತಿಕೇಯ ಮಧ್ಯಸ್ಥ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ಮುಂದೆ ಇವತ್ತಿನ ಕಾರ್ಯಕ್ರಮ, ಈ ಸಭಾ ಕಾರ್ಯಕ್ರಮದ ನಂತರ ನಡೆಯುವಂಥ ಮಿಸ್ಟರ್ ತುಳುನಾಡು ಹಾಗೂ ಮಿಸ್ ತುಳುನಾಡು ಫ್ಯಾಷನ್ ಶೋ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿರುವಂಥ ಜಾರ್ಡನ್ ರಿವರ್ ಫ್ಯಾಮಿಲಿ ರೆಸ್ಟೋರೆಂಟ್, ವೇಲ್ ವ್ಯೂ ರೂಮ್ಸ್ ಆ್ಯಂಡ್ ಶೂಟ್ಸ್, ಹಳೆಕೋಟೆ ಬೆಳ್ತಂಗಡಿ, ಇದರ ಮಾಲಕರಾಗಿರುವಂಥ ಜೈಸನ್ ಜಾಯಲ್ ಡಿಸೋಜಾ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಹಾಗೂ ಮುಂದೆ ಅವಕಾಶ ಕಳೆದ 2 ದಿವಸದಲ್ಲಿ ನಡೆದಂಥ ಹಲವಾರು ಸ್ಪರ್ಧಾ ಕಾರ್ಯಕ್ರಮಗಳ
ಬಹುಮಾನವನ್ನು ವಿತರಿಸಲಿಕ್ಕಿದ್ದೇವೆ. ಅವಕಾಶ ಘಟಕದ ಉಪಾಧ್ಯಕ್ಷರಾಗಿರುವಂಥ JC ಆಶಾ ಪ್ರಶಾಂತ್ ಅವರಿಗೆ. ಸಭಾಧ್ಯಕ್ಷರೇ ಹಾಗೂ ಸಭಾ ವೇದಿಕೆಯಲ್ಲಿರುವ ಎಲ್ಲ ಮುಖ್ಯ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ JC ಹಾಗೂ JCೇತರ ಮಿತ್ರರೇ, JCI ಬೆಳ್ತಂಗಡಿ ಮಂಜುಶ್ರೀ JC ಸಪ್ತಾಹ ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನ 2024ರ ಅಂಗವಾಗಿ ನಾವು ದಿನಾಂಕ 14/12/2024ರಂದು ನೃತ್ಯ ಸಿಂಚನ ತಾಲೂಕು ಮಟ್ಟದ ನೃತ್ಯ ಸ್ಪರ್ಧೆ ಹಾಗೂ 15/12/2024 ಆದಿತ್ಯವಾರದಂದು ತಾಲೂಕು ಮಟ್ಟದ ಸ್ಪರ್ಧಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತೇವೆ. ಈ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ವಿಜೇತರಾಗಿರೋರಿಗೆ ಇವಾಗ ನಾವು ಈ ಸಭಾ ವೇದಿಕೆಯಲ್ಲಿ ಬಹುಮಾನವನ್ನು ವಿತರಣೆ ಮಾಡಲಿಕ್ಕಿದ್ದೇವೆ. ಮೊದಲಿಗೆ ನೃತ್ಯ ಸಿಂಚನ ತಾಲೂಕು ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದುಕೊಂಡಿರುವಂತಹ ಎಲ್ರಿಗೂ ಸಹ ಇವಾಗ ಬಹುಮಾನವನ್ನು ನೀಡಲಿಕ್ಕಿದ್ದಾರೆ. MN ತುಳುಪುಳಿ ಸರ್ ಇವರಿಗೆ ಬಹುಮಾನ ನೀಡಬೇಕಂತ ಕೇಳ್ಕೊಳ್ತೇನೆ. 1ರಿಂದ 5ನೇ ತರಗತಿ ವೈಯಕ್ತಿಕ ವಿಭಾಗದ ತಾಲೂಕು ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನವನ್ನು ಪಡೆದುಕೊಂಡಿರುವಂಥವರು ಶಿವಾನಿ. ದ್ವಿತೀಯ ಬಹುಮಾನ ಸಮನ್ವಿ ನಾಯ್ಕ್. ಪ್ರಥಮ ಬಹುಮಾನವನ್ನು ಕೃತಿ ಪೂಜಾರಿ ಇವರು ಪಡೆದುಕೊಂಡಿರ್ತಾರೆ. ಹಾಗೆ 6ರಿಂದ 10ನೇ ತರಗತಿ ವೈಯಕ್ತಿಕ ವಿಭಾಗದಲ್ಲಿ ತೃತೀಯ ಬಹುಮಾನವನ್ನು ಖುಷಿ ಇವರು ಪಡೆದುಕೊಂಡಿರ್ತಾರೆ. ಖುಷಿ ಆ್ಯಂಡ್ ಓಂಶಿಕಾ ಇವರು ಪಡೆದುಕೊಂಡಿರ್ತಾರೆ. ಹಾಗೆ ದ್ವಿತೀಯ ಆದ್ಯ. ಪ್ರಥಮ ಬಹುಮಾನವನ್ನು ವೈಷ್ಣವಿ ಇವರು ಪಡೆದುಕೊಂಡಿರ್ತಾರೆ. ಸಾರ್ವಜನಿಕ ವಿಭಾಗದಲ್ಲಿ ವೈಯಕ್ತಿಕ ಸ್ಪರ್ಧೆಯನ್ನು ಮಾಡಿ ತೃತೀಯ ಬಹುಮಾನವನ್ನು ಪಡೆದುಕೊಂಡಿರುವವರು ಭಾಷಿನಿ. ದ್ವಿತೀಯ ಬಹುಮಾನವನ್ನು ದೀಪ್ತಿ ಇವರು ಪಡೆದುಕೊಂಡಿರ್ತಾರೆ. ಹಾಗೂ ಪ್ರಥಮ ಬಹುಮಾನವನ್ನು ರಿತ್ವಿಕ್ ಇವರು ಪಡೆದುಕೊಂಡಿರ್ತಾರೆ. ಹಾಗೆ 6ರಿಂದ 10ನೇ ತರಗತಿಯ ಸಮೂಹ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ತೃತೀಯ ಬಹುಮಾನವನ್ನು ಪಡೆದುಕೊಂಡಿರೋರು ಡಿ ಇನ್ಫಿನೈಟ್ ಡಾನ್ಸ್ ಟೀಮ್. ಹಾಗೆ ದ್ವಿತೀಯ ಬಹುಮಾನವನ್ನು ಹಿಪ್ ಬಾಯ್ಸ್ ಡಾನ್ಸ್ ಟೀಮ್ ಇವರು ಪಡೆದುಕೊಂಡಿರ್ತಾರೆ. ಹಾಗೆ ಪ್ರಥಮ ಬಹುಮಾನವನ್ನು ಬೀಟ್ ರಾಕರ್ಸ್ ಡಾನ್ಸ್ ಅಕಾಡೆಮಿ ಇವರು ಪಡೆದುಕೊಂಡಿರ್ತಾರೆ. ಹಾಗೆ ಸಾರ್ವಜನಿಕ ಸಮೂಹ ನೃತ್ಯ ಸ್ಪರ್ಧೆಯಲ್ಲಿ ವಿಶೇಷವಾಗಿ ಪುಟಾಣಿ ಮಕ್ಕಳು ಭಾಗವಹಿಸಿದ ತಂಡಕ್ಕೆ ವಿಶೇಷ ಬಹುಮಾನವನ್ನು ನೀಡುತ್ತಿದ್ದು, ಈ ಬಹುಮಾನವನ್ನು ಪಡೆದುಕೊಳ್ಳುವವರು
ಚಂದು ಡಾನ್ಸ್ ಟೀಮ್ ಚಂದು ಡಾನ್ಸಿಂಗ್ ಕಿಡ್ಸ್ ಮಡಂತ್ಯಾರು ಇವರಿಗೆ ವಿಶೇಷ ಬಹುಮಾನವನ್ನು ನೀಡ್ತಾ ಇದ್ದೇವೆ. ಬೀಟ್ ರಾಕರ್ಸ್ ಪ್ರಥಮ. ಸಾರ್ವಜನಿಕ ಸಮೂಹ ನೃತ್ಯ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನವನ್ನು ಪಡೆದುಕೊಂಡಿರುವವರು ಭವ್ಯಶ್ರೀ ಆ್ಯಂಡ್ ಟೀಮ್. ದ್ವಿತೀಯ ಬಹುಮಾನವನ್ನು ಹಿಪ್ ಬಾಯ್ಸ್ ಡಾನ್ಸ್ ಟೀಮ್. ಪ್ರಥಮ ಬಹುಮಾನವನ್ನು ಬೀಟ್ ರಾಕರ್ಸ್ ಡಾನ್ಸ್ ಅಕಾಡೆಮಿ ಇವರು ಪಡೆದುಕೊಂಡಿರ್ತಾರೆ. ಹಾಗೆ 15ನೇ ತಾರೀಕು ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ವಿಜೇತರಾಗಿರುವವರು ಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲಿ 1ರಿಂದ 5ನೇ ತರಗತಿ. ತೃತೀಯ ಬಹುಮಾನ ಆಫ್ಷಿನ್ ಬಾನು. ದ್ವಿತೀಯ ಬಹುಮಾನ ಲಾಸ್ಯ. ಹಾಗೆ ಪ್ರಥಮ ಬಹುಮಾನವನ್ನು ವಿ ಆಯುಷ್ ರೈ ಇವರು ಪಡೆದುಕೊಂಡಿರ್ತಾರೆ. ಚಿತ್ರ ಬಿಡಿಸುವ ಸ್ಪರ್ಧೆ 1ರಿಂದ 5ನೇ ತರಗತಿಯಲ್ಲಿ ಥರ್ಡ್ ಪ್ರೈಸ್. ಇಷ್ಟೊತ್ತು ನಮ್ಮೊಂದಿಗೆ ಸ್ಪರ್ಧಾರ್ಥಿಗಳಿಗೆ ಬಹುಮಾನವನ್ನು ನೀಡಿ ಸಹಕರಿಸಿದಂಥ ತುಳ್ಪಿಳಿ ಸರ್ ನಿಮಗೆ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಹಾಗೆ ಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನ 1ರಿಂದ 5ನೇ ತರಗತಿಯಲ್ಲಿ ಆಫ್ಷಿನ್ ಬಾನು, ಸೆಕೆಂಡ್ ಲಾಸ್ಯ, ಫಸ್ಟ್ ಪ್ರೈಸ್ ವಿ ಆಯುಷ್ ರೈ. ಇವರಿಗೆ ಪೂರಣ್ ವರ್ಮಾ ಸರ್ ನೀವು ಬಹುಮಾನವನ್ನು ನೀಡಿ ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಆರರಿಂದ 10ನೇ ತರಗತಿ ಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನ ಸ್ಕೃತಿ ಮಂದಾರ. ದ್ವಿತೀಯ ಬಹುಮಾನ ಗಹನ ಮಡಂತ್ಯಾರು. ಪ್ರಥಮ ಬಹುಮಾನವನ್ನು ವಿ ತನುಷ್ ರೈ ಇವರು ಪಡೆದುಕೊಂಡಿರ್ತಾರೆ.
ಸಾರ್ವಜನಿಕ ವಿಭಾಗದಲ್ಲಿ ಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲಿ ಸಾರ್ವಜನಿಕ ವಿಭಾಗದಲ್ಲಿ ದ್ವಿತೀಯ ಬಹುಮಾನ ಭವಿತ್ ಇವರು ಪಡೆದುಕೊಂಡಿರ್ತಾರೆ. ಪ್ರಥಮ ಬಹುಮಾನವನ್ನು ಶ್ರವಣ್ ಇವರು ಪಡೆದುಕೊಂಡಿರ್ತಾರೆ. ಭಾವಗೀತೆ ಸ್ಪರ್ಧೆಯಲ್ಲಿ 1 ರಿಂದ 5ನೇ ತರಗತಿ ವಿಭಾಗದಲ್ಲಿ ತೃತೀಯ ಬಹುಮಾನವನ್ನು ಅನುಷಾಯಿಂದ ಬೆಟ್ಟು, ದ್ವಿತೀಯ ಬಹುಮಾನವನ್ನು ಸದ್ವಿನ್ MS, ಪ್ರಥಮ ಬಹುಮಾನವನ್ನು ವೃಷ್ಟಿ ವಿಕೆ ಇವರು ಪಡೆದುಕೊಂಡಿರ್ತಾರೆ. ಆರರಿಂದ 10ನೇ ತರಗತಿ ವಿಭಾಗದಲ್ಲಿ ಭಾವಗೀತೆ ಸ್ಪರ್ಧೆ. ತೃತೀಯ ಬಹುಮಾನ ಆರಾಧ್ಯ, ದ್ವಿತೀಯ ಬಹುಮಾನವನ್ನು ಸನ್ವಿ ಬದ್ಯ ಹಾಗೂ ಪ್ರಥಮ ಬಹುಮಾನವನ್ನು ಸೃಷ್ಟಿ S ಬೆಳ್ತಂಗಡಿ. ಇವರಿಗೆ ಶೈಲೇಶ್ ಕುಮಾರ್ ಸರ್ ನೀವು ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ಸಾರ್ವಜನಿಕ ವಿಭಾಗದಲ್ಲಿ ಭಾವಗೀತೆ ಸ್ಪರ್ಧೆ. ತೃತೀಯ ಬಹುಮಾನ ಸವಿತಾ ಕುಕ್ಕಾವ್, ದ್ವಿತೀಯ ಬಹುಮಾನ ಮಿತಿನ್ ಶೆಟ್ಟಿ, ಪ್ರಥಮ ಬಹುಮಾನವನ್ನು ಸಂಕೇತಿಯವರು ಪಡೆದುಕೊಂಡಿರ್ತಾರೆ. ಸಮೂಹ ಜನಪದ ಗೀತೆ ಸ್ಪರ್ಧೆಯಲ್ಲಿ 6ರಿಂದ 10ನೇ ತರಗತಿ ವಿಭಾಗದಲ್ಲಿ ವಿನ್ನರ್ ದಿಶಾಲಿ ಆ್ಯಂಡ್ ಟೀಮ್. ಸಾರ್ವಜನಿಕ ವಿಭಾಗದಲ್ಲಿ ವಿನ್ನರ್ ಅನುಷಾ ಆ್ಯಂಡ್ ಟೀಮ್. ಹಾಗೂ ಚುಕ್ಕಿ ರಂಗೋಲಿ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನವನ್ನು ಮಾನ್ಯ ಪೆರಿಯಡ್ಕ ಇವರು ಪಡೆದುಕೊಂಡಿರ್ತಾರೆ. ದ್ವಿತೀಯ ಬಹುಮಾನ ಪವಿತ್ರ ಬೆಳ್ತಂಗಡಿ ಹಾಗೂ ಪ್ರಥಮ ಬಹುಮಾನವನ್ನು ಸಾನ್ವಿ M ಇವರು ಪಡೆದುಕೊಂಡಿರ್ತಾರೆ. ಧನ್ಯವಾದಗಳು ಸರ್ ಇಷ್ಟೊತ್ತು ಸಹಕರಿಸಿದ್ದಕ್ಕೆ. ಇನ್ನು ಮುಂದೆ ಅಭಿಲಾಷ್ ಬಿ ಸರ್ ನೀವು ಬಹುಮಾನ ನೀಡಿ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಡ್ರೈ ಲೀಫ್ ಕ್ರಾಫ್ಟ್ ತೃತೀಯ ಬಹುಮಾನ ಮಮತಾ ಬೆಳಾಲು, ದ್ವಿತೀಯ ಬಹುಮಾನ ಆತ್ಮಿಕ
ಆತ್ಮಿಕ VK ರಾಜ್. ಹಾಗೂ ಪ್ರಥಮ ಬಹುಮಾನವನ್ನು ಪ್ರಿಯಾಶ್ರೀ ಉಜಿರೆ ಇವರು ಪಡೆದುಕೊಂಡಿರ್ತಾರೆ. ಸಂಗೀತ ಕುರ್ಚಿ ವಿದ್ಯಾರ್ಥಿಗಳ ವಿಭಾಗದಲ್ಲಿ ದ್ವಿತೀಯ ಬಹುಮಾನ ರಚನ್. ಪ್ರಥಮ ಬಹುಮಾನ ಅಕ್ಷಿನ್. ಸಂಗೀತ ಕುರ್ಚಿ ಮಹಿಳಾ ವಿಭಾಗದಲ್ಲಿ ದ್ವಿತೀಯ ಪವಿತ್ರ ದ್ವಿತೀಯ ಸಂಗೀತ ಕುರ್ಚಿ. ಪ್ರಥಮ ಭವ್ಯಶ್ರೀ ಕೀರ್ತಿರಾಜ್. ಪವಿತ್ರ ಸಂಗೀತ ಕುರ್ಚಿ ಮಹಿಳಾ ವಿಭಾಗದಲ್ಲಿ ಅಮ್ಮನೊಂದಿಗೆ ನನ್ನ ಹೆಜ್ಜೆ ಎನ್ನುವ ವಿನೂತನ ಫ್ಯಾಷನ್ ಶೋ ಸ್ಪರ್ಧೆಯನ್ನು ನಾವು ಆಯೋಜನೆ ಮಾಡಿದ್ದೆವು. ಇದರಲ್ಲಿ ದ್ವಿತೀಯ ಬಹುಮಾನ ಮಮತಾ ಆ್ಯಂಡ್ ಆಯುಷ್ BH ಬೆಳಾಲು. ಪ್ರಥಮ ಬಹುಮಾನ ಭವ್ಯಶ್ರೀ ಕೀರ್ತಿರಾಜ್ ಆ್ಯಂಡ್ ರಿಶಾಂಕ್ VK ರಾಜ್. ಸರ್, ಇಷ್ಟೊತ್ತು ಸಹಕರಿಸಲಿಕ್ಕೆ ಧನ್ಯವಾದಗಳು. ನಂತರ ಕಾರ್ತಿಕೇಯ ಸರ್, ನೀವು ಬಹುಮಾನ ನೀಡಿ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕ್ಯಾರಮ್ ಸ್ಪರ್ಧೆ ಜೂನಿಯರ್ ವಿಭಾಗದಲ್ಲಿ ರನ್ನರ್ ಅದೀಶ್ ಕೃಷ್ಣ ಆ್ಯಂಡ್ ಸಂಜಿತ್ ಕಡಿರುದ್ಯ ಅವರ. ವಿನ್ನರ್ ಪ್ರಜ್ಞಾ ಶೆಟ್ಟಿ ಆ್ಯಂಡ್ ಪ್ರಣಮ್ ಯಂಗ್ ಚಾಲೆಂಜರ್ ಮುಂಡಾಜೆ. ಸೀನಿಯರ್ ವಿಭಾಗದಲ್ಲಿ ಸೆಕೆಂಡ್ ರನ್ನರ್ ಚಂದನ ಆ್ಯಂಡ್ ವಿದ್ಯಾ ಸಕಲೇಶ್ಪುರ. ಫಸ್ಟ್ ರನ್ನರ್ ಹರಿಹರ ಆ್ಯಂಡ್ ಹನೀಫ್ ಇಂದಬೆಟ್ಟು. ವಿನ್ನರ್ ಪ್ರಶಾಂತ್ ಆ್ಯಂಡ್ ಆಯುಬ್ ಇಂದಬೆಟ್ಟು. ಪ್ರಥಮ ಮತ್ತು ಇಷ್ಟೊತ್ತು ಏನು ಪ್ರೈಸ್ ತಗೊಂಡವರು ಪ್ರಥಮ ಮತ್ತು ದ್ವಿತೀಯ ವಿಭಾಗದಲ್ಲಿ ಕ್ಯಾಶ್ ಪ್ರೈಸ್ ಇರ್ತದೆ, ನೀವು ವೇದಿಕೆಯ ಹಿಂಭಾಗದಲ್ಲಿ ಬಂದು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಚೆಸ್ ಸ್ಪರ್ಧೆ ಜೂನಿಯರ್ ವಿಭಾಗದಲ್ಲಿ ಸೆಕೆಂಡ್ ರನ್ನರ್ ಸೃಷ್ಟಿ ಎಸ್.
ಫಸ್ಟ್ ರನ್ನರ್ ಸನ್ವಿ ಎಂ. ವಿನ್ನರ್ ಬಿ ಧೀಮಂತ್ ಬೆಳ್ತಂಗಡಿ. ಚೆಸ್ ಸ್ಪರ್ಧೆ ಸೀನಿಯರ್ ವಿಭಾಗದಲ್ಲಿ ಸೆಕೆಂಡ್ ರನ್ನರ್ ಅಕ್ಷೋಭ್ಯ. ಫಸ್ಟ್ ರನ್ನರ್ ರಕ್ಷಿತ್ ಪನೆಜಾಲ್. ವಿನ್ನರ್ ಗಿರೀಶ್ ಶೆಟ್ಟಿ ಪಡಂಗಡಿ. ಈ ಸ್ಪರ್ಧೆಯಲ್ಲಿ ಮೊಮೆಂಟ್ಗಳು ಯಾರಿಗಾದರೂ ಚೇಂಜಸ್ ಆಗಿದ್ರೆ, ಕ್ಯಾಶ್ ಪ್ರೈಸ್ ಚೇಂಜಸ್ ಆಗಿದ್ರೆ ಸ್ಟೇಜ್ನ ಹಿಂಭಾಗದಲ್ಲಿ ಬಂದು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಇಷ್ಟೊತ್ತು ತಾಲೂಕು ಮಟ್ಟದ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಸ್ಪರ್ಧೆ ಮಾಡಿ ಬಹುಮಾನ ಪಡೆದುಕೊಂಡಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರಿಗೆ ಬಹುಮಾನವನ್ನು ನೀಡಿದ ಎಲ್ಲ ಅಭ್ಯರ್ಥಿಗಳಿಗೂ ಧನ್ಯವಾದಗಳನ್ನು ಬಯಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಮುಂದೆ ಅವಕಾಶ ಸಪ್ತಾಹ ಸಂಯೋಜಕರಾದಂಥ JFM ಹೇಮಾವತಿ ಕೆ ಅವರಿಗೆ. JCI ಬೆಳ್ತಂಗಡಿ ಮಂಜುಶ್ರೀ ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನ JC ಸಪ್ತಾಹ 2024 ಸಪ್ತಾಹದ 4ನೇ ದಿನದ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ JCಯೇತರ ಬಂಧುಗಳೇ, ಈ ದಿನದ ಸಭಾ ಕಾರ್ಯಕ್ರಮವು ಬಹಳ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಡೆಯುತ್ತೆ ಎಂದು ಹೇಳಲು ಸಂತೋಷ ಪಡುತ್ತಾ, ಈ ಒಂದು ಸಭಾ ಕಾರ್ಯಕ್ರಮದ ಬಳಿಕ ಮಿಸ್ಟರ್ ತುಳುನಾಡು ಹಾಗೂ ಮಿಸ್ ತುಳುನಾಡು ಫ್ಯಾಷನ್ ಶೋ ಸೀಸನ್ 4 ಈ ವೇದಿಕೆಯಲ್ಲಿ ನಡೆಯಲಿದೆ. ಜೊತೆಗೆ JC ಝೇಂಕಾರ ನಮ್ಮ JC ಬಂಧುಗಳ ಸಾಂಸ್ಕೃತಿಕ ಕಾರ್ಯಕ್ರಮವೂ ಕೂಡ ಈ ವೇದಿಕೆಯಲ್ಲಿ ಅನಾವರಣಗೊಳ್ಳಲಿದೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಾಳೆ ದಿನಾಂಕ 18/12/2024 ಬುಧವಾರ ಸಂಜೆ 7ಕ್ಕೆ ಸರಿಯಾಗಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ಈ ಸಭಾ ಕಾರ್ಯಕ್ರಮದಲ್ಲಿ ಕಂಬಳ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಗಣೇಶ್ ನಾರಾಯಣ್ ಪಂಡಿತ್ ಇವರಿಗೆ ಸಾಧನಾ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಿದ್ದೇವೆ. ಅದೇ ರೀತಿ ಎಂಡೋಸೆಲ್ಫೋನ್ ಆಶ್ರಿತರ ಕೇಂದ್ರವಾಗಿರುವಂತಹ ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರ ಉಜಿರೆ ಇವರಿಗೆ ಸೇವಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಿದ್ದೇವೆ. ಈ ಒಂದು ಸಭಾ ಕಾರ್ಯಕ್ರಮದ ಬಳಿಕ ಬೆಳ್ತಂಗಡಿ ತಾಲೂಕಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಗುರುವಾಯನ್ಕೆರೆಯ ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಎಕ್ಸೆಲ್ ಕಲಾ ಸಂಭ್ರಮ ಎನ್ನುವಂತಹ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಒಂದು ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು ಮೇಡಮ್ ಪ್ರಕಟಣೆಗಾಗಿ. ಮುಂದೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂಥ JCIPPP ಕಾರ್ತಿಕೇಯ ಮಧ್ಯಸ್ಥ ಇವರಿಗೆ ಸಂಸ್ಥೆಯ ಪರವಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಪೂರ್ವಾಧ್ಯಕ್ಷರಾಗಿರುವಂಥ ಸಂತೋಷ್ ಸಾಲ್ಯಾನ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ವಲಯ 15ರ ಮುಂದಿನ ಸಾಲಿನ ವಲಯ ಅಧ್ಯಕ್ಷರಾಗಿರುವಂಥ JC ಸೆನೆಟರ್ ಅಭಿಲಾಷ್ BA ಇವರಿಗೆ ನಮ್ಮ ಘಟಕದ ಇನ್ನೋರ್ವ ಪೂರ್ವಾಧ್ಯಕ್ಷರಾಗಿರುವಂಥ JFM ಅಭಿನಂದನ್ ಹರೀಶ್ ಕುಮಾರ್ ಅವರು ಬಂದು ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ.
ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಆಗಿರುವಂಥ ರೋಟೇರಿಯನ್ ಪೂರಣ್ ವರ್ಮಾ ಸರ್ಗೆ ನಮ್ಮ ಘಟಕದ ಸದಸ್ಯರಾದಂಥ ಜೆಸ್ಸಿ ರಜತ್ ಅವರು ಬಂದು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಧನ್ಯವಾದಗಳು ಸರ್. ಮುಂದೆ ನಮ್ಮ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಡಾಕ್ಟರ್ MN ತುಳುಪುಳೆ ಅವರಿಗೆ ನಮ್ಮ ಘಟಕದ ಸದಸ್ಯರಾಗಿರುವಂಥ ದಾಮೋದ್ ಕುಲಾಲ್ರವರು ಬಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂಥ ಇನ್ನೋರ್ವ ಬ್ಲಾಕ್ ಕರ್ನಾಟಕ ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿರುವಂಥ ಶ್ರೀ ಶೈಲೇಶ್ ಕುಮಾರ್ ಕುರ್ತೋಡಿ ಅವರಿಗೆ ನಮ್ಮ ಘಟಕದ ಸದಸ್ಯರಾಗಿ JC ರೇಡ್ ಪೂರ್ವಾಧ್ಯಕ್ಷರಾಗಿರುವಂಥ ಶುಭಾ ಸ್ವರೂಪ್ರವರು ಬಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ನಿನ್ನೆ ನಡೆದಂಥ ಸ್ಟಾರ್ ಸಿಂಗರ್ ಡ್ಯೂಯೆಟ್ ಕಾಂಪಿಟೇಷನ್ ಸೀಸನ್ 3 ಇದರ ಕಾರ್ಯಕ್ರಮ ನಿರೂಪಣೆ ಮಾಡದಿರುವಂಥ ನಮ್ಮ ಘಟಕದ ಸದಸ್ಯರೂ ಆಗಿರುವಂಥ JC ಸಮೀಕ್ಷಾ ಅವರಿಗೆ ಗೌರವಾರ್ಪಣೆಯನ್ನು ಮಾಡಲಿಕ್ಕೆ ಅವರನ್ನು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಮುಂದೆ ಧನ್ಯವಾದಕ್ಕಾಗಿ ಅವಕಾಶ ಸಪ್ತಾಹ ಸಹ ಸಂಯೋಜಕರಾದ JC ರಕ್ಷಿತ್ ಅಂಡಿಂಜೆ ಅವರಿಗೆ. ಪ್ರತಿಷ್ಠಿತ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸಾಧನೆಗೈದ JCI ಬೆಳ್ತಂಗಡಿ ಮಂಜುಶ್ರೀ JC ಸಪ್ತಾಹದ 4ನೇ ದಿನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ JCI ಬೆಳ್ತಂಗಡಿ ಮಂಜುಶ್ರೀ ಅಧ್ಯಕ್ಷರಾಗಿರುವ JFM ರಂಜಿತ್ HT ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತಿರುವಂಥ IPP ಕಾರ್ತಿಕ್ ಮಧ್ಯಸ್ಥ ವಲಯ ಉಪಾಧ್ಯಕ್ಷರು JCI ಭಾರತ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ JCI ವಲಯ 15ರ ಅಧ್ಯಕ್ಷರಾಗಿರುವಂಥ ಅಭಿಲಾಷ್ BA ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ರೋಟರಿ ಕ್ಲಬ್ ಬೆಳ್ತಂಗಡಿ ಅಧ್ಯಕ್ಷರಾಗಿರುವ ರೋಟೋರಿಯನ್ ಪೂರಣ್ ವರ್ಮಾ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ಹಳದಂಗಡಿ ಶ್ರೀ ಕ್ಲಿನಿಕ್ನ ಡಾಕ್ಟರ್ ತುಳುಪುಳೆ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ಕರ್ನಾಟಕ ಸಾಹಿತ್ಯ ತುಳು ಅಕಾಡೆಮಿಯ ಸದಸ್ಯರಾಗಿರುವ ಶೈಲೇಶ್ ಕುಮಾರ್ ಕುರ್ತೋಡಿ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವ JC ಸಪ್ತಾಹದ ಸಂಯೋಜಕರಾಗಿರುವ JFM ಹೇಮಾವತಿಕೆ ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಲೇಡಿ JC ಸಂಯೋಜಕಿಯಾಗಿರುವ ಶ್ರುತಿ ರಂಜಿತ್ ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಜೊತೆ ಕಾರ್ಯದರ್ಶಿ ಆಗಿರುವ ಪ್ರಮೋದ್ ಕೆ ಹಾಗೂ ಜೂನಿಯರ್ JC ಅಧ್ಯಕ್ಷರಾಗಿರುವ ಸಮನ್ವಿತ್ ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿರುವ ಪೂರ್ವಾಧ್ಯಕ್ಷರುಗಳಿಗೆ ಎಲ್ಲ JCಯ ಸದಸ್ಯರಿಗೆ ಒಂದೇ ಮಾತಿನ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಧನ್ಯವಾದ ಸಲ್ಲಿಸಿರುವ ನೀವು ಕೂಡ ಧನ್ಯವಾದ ಸಲ್ಲಿಸುತ್ತಾ
ಮುಂದೆ ಈ ಸಭಾ ಕಾರ್ಯಕ್ರಮದ ನಂತರ ಮಿಸ್ಟರ್ ತುಳುನಾಡು ಹಾಗೂ ಮಿಸ್ ತುಳುನಾಡು ಫ್ಯಾಷನ್ ಶೋ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೆಯಲಿದೆ ಸೀಸನ್ 4. ಹಾಗೂ ಅದರ ನಂತರ ನಮ್ಮ JC ಮಿತ್ರರೆಲ್ಲ ಸೇರಿ JC ಜೇಂಕಾರ ಎನ್ನುವ ಒಂದು ಕಾರ್ಯಕ್ರಮವನ್ನು ಕೂಡ ನೀಡಲಿಕ್ಕೆ ಈ ಸಭಾ ಕಾರ್ಯಕ್ರಮವನ್ನು ಮುಂದೂಡುತ್ತಿದ್ದೇನೆ. JCI ಬೆಳ್ತಂಗಡಿ ಮಂಜುಶ್ರೀ ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನ JC ಸಪ್ತಾಹ 2024 ಈ 4ನೇ ದಿನದ JC ಸಪ್ತಾಹದ ಈ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರನ್ನು ಕೂಡ ಸಹರ್ಷದಿಂದ ಸ್ವಾಗತಿಸುತ್ತಿದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ವೇದಿಕೆ ಮಿಸ್ಟರ್ ತುಳುನಾಡು ಮತ್ತು ಮಿಸ್ ತುಳುನಾಡು ಫ್ಯಾಷನ್ ಶೋ ಈ ವೇದಿಕೆಯಲ್ಲಿ ಕಾಣಿಸಿಕೊಳ್ಳಲಿದೆ. ಎಲ್ಲ ಕಲಾಭಿಮಾನಿಗಳು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಾಳೆ ದಿನಾಂಕ 18/12/2024 ಬುಧವಾರ ಸಂಜೆ 7 ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ನಡೆಯಲಿದ್ದು, ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಆಡಳಿತ ಸಮಿತಿ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಪೀತಾಂಬರ ಹೆರಾಜೆ ನಿವೃತ್ತ SP ಇವರು ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗಿರ್ತಾರೆ. ಅದರೊಂದಿಗೆ CMD ಸಾನ್ವಿ ಗ್ರೂಪ್ ಆಫ್ ಕಂಪನಿ ಮತ್ತು ಅನ್ನಪೂರ್ಣ ಹಾಸ್ಪಿಟಾಲಿಟಿ ಸರ್ವಿಸಸ್ ಬೆಂಗಳೂರು ಇಲ್ಲಿಯ ಶ್ರೀ ಹರೀಶ್ ಶೆಟ್ಟಿ ಕರ್ಮಿತ್ತಲು, ಅದರೊಂದಿಗೆ ಬೆಳ್ತಂಗಡಿಯ ನೋಟರಿ ಪಬ್ಲಿಕ್ ನ್ಯಾಯವಾದಿಗಳಾಗಿರುವಂಥ ಶ್ರೀ ಮುರಳಿ ಬಲಿಪ, ವರ್ತಕರ ಸಂಘ ಬೆಳ್ತಂಗಡಿ ಇದರ ಅಧ್ಯಕ್ಷರಾಗಿರುವಂಥ ರೊಟೇರಿಯನ್ ರೊನಾಲ್ಡೋ ಲೋಬೋ, ರಬ್ಬರ್ ಸೊಸೈಟಿ ಉಜಿರೆ ಇದರ CEO ಶ್ರೀ ರಾಜು ಬಿ ಶೆಟ್ಟಿ ಬೆಂಗತ್ಯಾರು, ಹಳ್ಳಿಮನೆ ರೆಸ್ಟೋರೆಂಟ್ ಉಜಿರೆ ಇದರ ಮಾಲಕರಾಗಿರುವಂಥ ಶ್ರೀ ಪ್ರವೀಣ್ ಫೆರ್ನಾಂಡಿಸ್, NN ಬಾಟ್ಲಿಂಗ್ ಕಂಪನಿ ಉಜಿರೆ ಇದರ ಮಾಲಕರಾಗಿರುವಂಥ ಲಯನ್ ನಿತ್ಯಾನಂದನವರ, ದ್ವಾರಕಾ ರೆಸ್ಟೋರೆಂಟ್ ಗುಜರಾತ್ ಇಲ್ಲಿಯ ಉದ್ಯಮಿಯಾಗಿರುವಂಥ ಶ್ರೀ ಶೇಖರ್ ದೇವಡಿಗ ಪಾಲಬೆ, JCI ಅಲ್ಯೂಮಿನಿ ಕ್ಲಬ್ ವಲಯ 15 JCI ಭಾರತ ಇದರ ವಲಯ ಸಂಯೋಜಕರಾಗಿರುವಂಥ JCI ಸೆನೆಟರ್
ಕಿರಣ್ ಕುಮಾರ್ ಶೆಟ್ಟಿ ಇವರೆಲ್ಲ ಅತಿಥಿ ಅಭ್ಯಾಗತರಾಗಿ ಆ ದಿನದ ಕಾರ್ಯಕ್ರಮದಲ್ಲಿದ್ದು, ಆ ದಿನ ಕಂಬಳ ಕ್ಷೇತ್ರದಲ್ಲಿ ಸಾಧನೆಗೈರುವಂಥ ಗಣೇಶ್ ನಾರಾಯಣ್ ಪಂಡಿತ್ ಇವರಿಗೆ ಸಾಧನಾಶ್ರೀ ಪ್ರಶಸ್ತಿ, ಎಂಡೋಸೆಲ್ಫನ್ ಆಶ್ರಿತರಿಗೆ ಕೇಂದ್ರವಾಗಿರುವಂತಹ ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರ ಉಜಿರೆ ಇವರಿಗೆ ಸೇವಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಿದ್ದೇವೆ. ಈ ಒಂದು ಸಭಾ ಕಾರ್ಯಕ್ರಮದ ಬಳಿಕ ನಮ್ಮ ಬೆಳ್ತಂಗಡಿ ತಾಲೂಕಿನ ಹೆಮ್ಮೆಯ ವಿದ್ಯಾಸಂಸ್ಥೆ ಗುರುವಾಯಣಕೆರೆಯ ಎಕ್ಸೆಲ್ ಪದವಿಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಎಕ್ಸೆಲ್ ಕಲಾ ಸಂಭ್ರಮ ಎನ್ನುವಂಥ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿದೆ. ತಾವೆಲ್ಲರೂ ಕೂಡ ನಾಳಿನ ಕಾರ್ಯಕ್ರಮದಲ್ಲೂ ಕೂಡ ಇದ್ದು ಸಹಕರಿಸಬೇಕು, ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ವಿನಿಸಿಕೊಳ್ತಾ ಇದ್ದೇವೆ. ಮಾತೆ ಇದೆ, ಕೀರ್ತಿಗೊಂದು ಸಾಧನೆ ಬೇಕು, ಸ್ಫೂರ್ತಿಗೊಂದು ಹಿನ್ನೆಲೆ ಬೇಕು. ಸಾಂಸ್ಕೃತಿಕ ವೇದಿಕೆಯು ಸ್ಫೂರ್ತಿಯಾಗಿ ಕಾಣಿಸಿಕೊಳ್ಳಬೇಕಾದರೆ ಅದರ ಹಿನ್ನೆಲೆ ಸ್ಫೂರ್ತಿದಾಯಕವಾದಂತಹ ವ್ಯಕ್ತಿಗಳು ನಮ್ಮೊಂದಿಗಿರಬೇಕು. ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಮಿಸ್ ತುಳುನಾಡು ಮತ್ತು ಮಿಸ್ಟರ್ ತುಳುನಾಡು ಫ್ಯಾಷನ್ ಶೋ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಿರೂಪಕಿಯಾಗಿ ಇವತ್ತು ನಮ್ಮನ್ನು ಮನರಂಜಿಸಲಿರುವವರು ನಮಗೆಲ್ಲರೂ ತಿಳಿದಿರುವ ಹಾಗೆ ಬೆಳ್ತಂಗಡಿ ತಾಲೂಕಿನ ಪ್ರತಿಭೆ, ನಮ್ಮ ಪ್ರತಿಭೆ ಪ್ರಜ್ಞಾ ಒಡಿಲ್ನಾಳ ಇವರು. ಇವರ ಕಿರುಪರಿಚಯವನ್ನು ತಮ್ಮ ಮುಂದೆ ಇಡುವುದಾದರೆ, ಮಂಗಳೂರಿನ ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಇವರು ನಮ್ಮ ಕುಡ್ಲ ಚಾನೆಲ್ನಲ್ಲಿ ಪುತ್ತೂರಿನ ಝೂಮ್ ಇನ್ ಟಿವಿಯಲ್ಲಿ ನಿರೂಪಕಿಯಾಗಿದ್ದವರು. ಜೊತೆಗೆ ನಮ್ಮ ಟಿವಿಯಲ್ಲಿ ಅಡುಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವ ಹೆಮ್ಮೆ ಇವರದು. 8 ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿರುವಂತಹ ಕೌಶಲ್ಯ ಇವರದು. ಸ್ಟಾರ್ ಸುವರ್ಣ ನಡೆಸಿಕೊಟ್ಟ ಸುವರ್ಣ ಸೂಪರ್ ಸ್ಟಾರ್ ರಿಯಾಲಿಟಿ ಶೋ ಇದರ ವಿಜೇತರು ಎನ್ನುವುದು ನಮ್ಮ ಹೆಮ್ಮೆ. ಇವರ ಸೃಜನಶೀಲ ಬರವಣಿಗೆಗೆ ರಾಜ್ಯ ಮಟ್ಟದ ಕಲಾಶ್ರೀ ಪ್ರಶಸ್ತಿ ಇವರನ್ನು ಅರಸಿ ಬಂದಿದೆ. ಇವರ ಪತ್ರಿಕೆಯಲ್ಲಿ 300ಕ್ಕೂ ಹೆಚ್ಚು ಲೇಖನಗಳನ್ನು ಪ್ರಕಟಿಸಿ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡ ಪ್ರತಿಭೆ ಇವರು. ಪ್ರಜ್ಞಾ ಕ್ರಿಯೇಷನ್ಸ್ ಹೆಸರಿನಲ್ಲಿ ಸ್ವಂತ ಯೂಟ್ಯೂಬ್ ಚಾನೆಲನ್ನು ನಡೆಸುತ್ತಿದ್ದಾರೆ. ಮಡಿಕೇರಿ, ಬೆಂಗಳೂರು, ಸಕಲೇಶ್ಪುರ, ಉಡುಪಿ ಸೇರಿದಂತೆ ಹಲವಾರು ಕಡೆಗಳಲ್ಲಿ ನೈಟ್, ಮ್ಯೂಸಿಕಲ್ ನೈಟ್, ಡ್ಯಾನ್ಸ್ ನೈಟ್ ಶೋಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿರುವಂತಹ ಪ್ರತಿಭೆ ಇವರಾಗಿದ್ದಾರೆ. ಮನುಷ್ಯನ ವ್ಯಕ್ತಿತ್ವದಲ್ಲಿ ಪ್ರಜ್ಞೆಯೊಂದಿದ್ದರೆ ಸ್ನೇಹ ಸಾಧನೆ ಸಾಧ್ಯ. ಸ್ನೇಹ ಸಾಧನೆ ಸಮ್ಮಿಲನ ಸುಧಾಮ ಜೆಸಿ ಸಪ್ತಾಹ 2024 ಇಂದಿನ ಕಾರ್ಯಕ್ರಮದ ನಿರೂಪಕಿ ಪ್ರಜ್ಞಾ ಒಡಿಲ್ನಾಳ ಅವರನ್ನು ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. Indian Raga Fellow. गमज सुधामय सामनि गमज सुधामय सामनि गमज सुधामय गान सामनि गमज सुधामय गान सामनि गमज सुधामय गान विचक्षण गुणशील दयालवालम Hello, mic check. Hello. Hello. Hello, mic check. Hello, mic check. Hello, mic check. Hello. Hello. Hello, mic check.
Hello, mic check. Hello. Hello, hello. Hello, mic check. Hello. Hello, mic check. Hello. 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 Hello, mic check. Hello. Hello, mic check. Hello. Hello, mic check. Hello. Hello, mic check. Hello, mic check. Hello. Hello, mic check. Hello. Hello. ನಮಸ್ಕಾರ ನಮಸ್ಕಾರ ಎಲ್ರಿಗೂ. ಇಷ್ಟು ಸಭಾ ಕಾರ್ಯಕ್ರಮ ಆಯಿತು. ಸೊ ಹೇಗಿದ್ರು ಈಗ ಜೋಶ್ ಬರಬೇಕು, ಯಾಕಂದರೆ ವೇದಿಕೆ ಮೇಲೆ ಆಗ್ತಾ ಇರೋವಂಥದ್ದು ಮಿಸ್ಟರ್ ಆ್ಯಂಡ್ ಮಿಸ್ ತುಳುನಾಡು ಅನ್ನೋವಂಥ ಫ್ಯಾಷನ್ ಶೋ. ಇದು ನಮ್ಮ JC ಅತ್ಯುನ್ನತ ಸಂಸ್ಥೆ ನಡೆಸ್ತಾ ಇರುವಂತಹ ಒಂದು ಬ್ಯೂಟಿಫುಲ್ ಜರ್ನಿ ಅಂತ ಹೇಳ್ಬೋದು. ಎಷ್ಟೋ ದಿನಗಳಿಂದ ವಿಶೇಷವಾಗಿರುವಂತಹ ಕಾರ್ಯಕ್ರಮ ವೇದಿಕೆ ಮೇಲೆ ನಡೀತಾ ಇದೆ. ಆದರೆ ಈಗ ನಾವೆಲ್ಲರೂ ಕೂಡ ಕಾಯ್ತಾ ಇರೋವಂಥದ್ದು ಯಾವಾಗಪ್ಪ ಫ್ಯಾಷನ್ ಶೋ ಸ್ಟಾರ್ಟ್ ಆಗುತ್ತೆ, ಯಾವಾಗ ನಮ್ಮ ಮಿಸ್ಟರ್ ಆ್ಯಂಡ್ ಮಿಸ್ ತುಳುನಾಡು ಸ್ಟೇಜ್ ಮೇಲೆ ರಾಕಿಂಗ್ ಎಂಟ್ರಿ ಕೊಡ್ತಾರೆ ಅಂತ. ಸೊ ವೆರ್ ಆಲ್ ಎಕ್ಸೈಟೆಡ್ ರೈಟ್? ಎಲ್ಲರೂ ಎಕ್ಸೈಟೆಡಾ? ಕೇಳಿಸ್ತಾ ಇಲ್ಲ ನನಗೆ. ಎಸ್ ಅಲ್ವಾ? ಎಕ್ಸೈಟೆಡ್ ಅಲ್ವಾ? ಹಾಗಾದರೆ ನಮ್ಮ ಮಿಸ್ಟರ್ ಆ್ಯಂಡ್ ಮಿಸ್ ತುಳುನಾಡು ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮೊದಲು ನಮ್ಮ JC ಅವರು, JCಯ ಎಲ್ಲ ಮಿಸ್ಟರ್ ಆ್ಯಂಡ್ ಮಿಸ್ ತುಳುನಾಡು JCಯಲ್ಲೂ ಇದ್ದಾರೆ. ಇವರೆಲ್ಲ ವಾಕ್ ಮಾಡ್ತಾರೆ. ಈಗ ನಿಮಗೋಸ್ಕರ ಒಂದು ಝಲಕ್ ಸ್ಟೇಜ್ ಮೇಲೆ ಬರುತ್ತೆ. ಅದಾದಮೇಲೆ ಎಕ್ಸಾಕ್ಟ್ ಏನಪ್ಪ JC ಮಿಸ್ಟರ್ ಆ್ಯಂಡ್ ಮಿಸ್ ತುಳುನಾಡು ಅನ್ನೋ ಫ್ಯಾಷನ್ ಶೋ ಕಾಂಪಿಟೇಷನ್ ಸ್ಟಾರ್ಟ್ ಆಗೋ ಅಂಥದ್ದು. ಸೊ ಈಗ ಸಮೀಕ್ಷಾ ಅವರೆಲ್ಲ ಬರ್ತಾ ಇದ್ದಾರೆ ಸ್ಟೇಜ್ ಮೇಲೆ, ಅವರನ್ನ ವೆಲ್ಕಮ್ ಮಾಡೋಣ. ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬಂದರೆ ಅವರನ್ನ ವೆಲ್ಕಮ್ ಮಾಡ್ತೀನಪ್ಪ. ಎಲ್ಲರೂ ಇಷ್ಟೇ, ನೀವೇ ಕೊಡ್ತಾ ಇರೋದು, ಬೇರೆ ಯಾರು ಚಪ್ಪಾಳೆ ಕೊಡ್ತಾ ಇಲ್ಲ. ಲಾಸ್ಟಲ್ಲಿ ನನಗೆ ಸ್ವಲ್ಪ ಆಡಿಯನ್ಸ್ ಲೈಟ್ ಹಾಕಿ ಅಲ್ಲೊಂದ್ಸಲ ನಾನು ನೋಡ್ತೇನೆ ಯಾರೆಲ್ಲ ಕ್ಲಾಪ್ ಕೊಡ್ತಾ ಇದ್ದಾರೆ ಅಂತ. ಸೊ ರೆಡಿ, 1 2 3 ಸ್ಟಾರ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆನ್ ಸ್ಟೇಜ್ ರೆಡಿ ಆಯ್ತೆ ನಿಗ್ಲು ಮಾತಿರಲ್ಲ ನಮ್ಮನ ಮಾತ ಕ್ಯಾಟ್ ವಾಕ್ ಮಲ್ಪೆರೆಗೆ ಉಪ್ಪು ನಂಚಿನ ಬ್ಯೂಟಿಫುಲ್ ಪೊಣ್ಣುಲ್ ರೆಡಿ ಆತೇರು ಬಲೆ ಆಗ್ಲೇನ್ ವೆಲ್ಕಮ್ ಮಲ್ಬುಗ ಆನ್ ಸ್ಟೇಜ್ JCI ಉಲೈಡ್ ಉಪ್ಪು ನಂಚಿನ ಮಿಸ್ ತುಳುನಾಡು ಎಂಟ್ರಿ ಕೊರೋದಿಲ್ಲರೆ. ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದೆಮ್.
ಎಕ್ಸೈಟೆಡ್ ಅದು ಕಾತೊಂದಿತ್ತ ನಮ್ಮ ಮಾತಿರಲ್ಲ ಏತ್ ಪೊರ್ತುಗು ನಮ್ಮ ಜೇಸಿ ಐದ ಬ್ಯೂಟಿಫುಲ್ ಲೇಡೀಸ್ ಬರ್ಪೇರು ಬಂದು ಸೊ ಫೈನಲಿ ಮೊಗ್ಲು ಬರ್ಪೇರ ಅಂದ್ ಯಾಂತು ಓಡುಪಿರ ತಿರ್ಗದು ಬರೊಂದುಲ್ಲೇರು ಬರ್ಬರದೆ ಓರ ಎದುರು ಬಲೆ ಮಾತಿರ್ಲ ಏತ್ ಪೊರ್ರು ತೋಜೊಂದುಲ್ಲರಂದು ಓರ ತೂಕನವ ಏಸ್ ಬಲೆ ಮಾತಿರ್ಲ ಇತ್ತೆ ಕೂಡ ಉಲೈ ಬೊಗ್ಗೇರ್ ಇತ್ತಾಕ್ಲೆ ನಾನು ಕೂಡ ಲೆತ್ತಂಬರಡು ಲೇಡೀಸ್ ನಮ್ಮ ಫುಲ್ ರಗಡ್ ಲೆಪ್ಪುನ್ ಮೊಗ್ಲ ಲೇಡೀಸ್ ಬಾಲೆ ಸ್ಟೇಜ್ಗೆ ಬೇಗ ಬಾಲೆ ಬಂದು ಶೆಟ್ರು ಪೂರ ಬೈದೇರು ಶೆಟ್ರು ಭಟ್ರು ಪೂರ ಬೈದೇರು ನಮ್ಮನ್ನ ಏನಿತ್ತ ಜಡ್ಜ್ಮೆಂಟ್ ಮಲ್ಬೆರಗು ಸೊ ಎಂಕ್ಲ ಎಕ್ಸೈಟೆಡ್ ನಿಕ್ಲ ಜಡ್ಜ್ಮೆಂಟ್ ತುಯರೆಗ್ಲ ಸೊ ಲೇಡೀಸ್ ಕ್ಯಾನ್ ಐ ಹ್ಯಾವ್ ಯು ಪ್ಲೀಸ್ ಆನ್ ಸ್ಟೇಜ್ ಎಷ್ಟು ಬಲೆ ಮಾತಿರ್ಲಾ ಏತು ನಾಚಿಗೆ ಮಲ್ತೊಂದುಲ್ಲರದೆ ನೆಕ್ಸ್ಟ್ ಬ್ಯೂಟೀಸ್ ಬರ್ರೋಲ್ಲರಿದ್ದ ನಿಗಲೇ ಬ್ಯೂಟೀಸ್ ನಮಕ್ ಓರ ಬಲೆ ಸ್ಟೇಜಿಗೆ ಬೊಕ್ಕ ನಿಕ್ಲ ವಾಕ್ ತೂಕ ಓರ ಬಲೆ ಮಾತಿರ್ಲ ಬರಡು ಜೋರ್ ಕ್ಲಾಪ್ ಮೊಕ್ಲೆಗ್ ಮಾತಿರ್ಲ ಒಂದು ನಮ್ಮನ JCI ಬ್ಯೂಟೀಸ್ ಏಸ್ ವೆರಿ ನೈಸ್ ಇತ್ತೆ 3 ಜನ ಬತ್ತಿರ್ 3 ಜನ ಕೂಡ ಎಂಕಲ್ ಧೈರ್ಯ ಜಿಂಜಾವಡ ಅನ್ನೋದೆ ಚೂರು ಎದುರು ಬರ್ಕ ಓಕೆ ಫಸ್ಟ್ ಇಂಟ್ರೊಡಕ್ಷನ್ ಗೆ ತಂದು ಬೊಕ್ಕ ನಿಗ್ಲ ವಾಕ್ ಆವ ಫಸ್ಟ್ ವಾಕ್ ಮಲ್ಪೋರ ಬೊಕ್ಕ ಇಂಟ್ರೊಡಕ್ಷನ್ ಗೆ ನೋಡ ದಾಲ ಬರ್ಚ ನಾಚಿಗೆ ತುಂಬಾ ನಾಚಿಗೆ ಆಗ್ತಿದ್ಯಾ ಓಕೆ ಹಾಗಾದ್ರೆ ಮ್ಯೂಸಿಕ್ ಹಾಕುದಾ ನಿಮ್ಗೋಸ್ಕರ ಇಷ್ಟೇ ಜನ ಅಲ್ವಾ ಹೀರೋಯಿನ್ಸ್ ಸೊ ಕಾನ್ಸೆಪ್ಟ್ ಪೂರ ಡಿಫ್ರೆಂಟ್ ಉಂಡು ಮೊಕಲ್ನ ಓಕೆ ಫಸ್ಟ್ ಮೊಕ್ಲೇನ್ ಲೆಪ್ಪುಗ ನಂಬ ಐತೆ ಆನ್ ಸ್ಟೇಜ್ ನಮ್ಮನ ಮಾತ ಬ್ಯೂಟಿಫುಲ್ ಲೇಡೀಸ್ ಬರೋಂದುಲೇರು ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದೆಮ್ ಮೊಕ್ಲೇನ್ ಲೈಕ್ ವೆಲ್ಕಮ್ ಅಲ್ಬುಗ ಆ್ಯಂಡ್ ದ ಮ್ಯೂಸಿಕ್ ಪ್ಲೀಸ್ ಆನ್ ದಿ ಕೌಂಟ್ ಆಫ್ 3, 2, 1 ಆ್ಯಂಡ್ ದಿ ಶೋ ಆನ್ ಸ್ಟೇಜ್ ಆನ್ ಮೇಕ್ ಸಮ್ ನಾಯ್ಸ್ ಪ್ಲೀಸ್ Beautiful. Next heroine ಗೆ cheer up ಮಲ್ಪುಲೆ ಮಾತಿರ್ಲ Simple Beauty. And next ಪಿಕಾಕ್ ಸ್ಟೇಜ್ ಬರೋದಿಲ್ಲ ಇರ್ತುಲೆ ನವಿಲು clap please audience इतने स्टेज ಬರೋದು छोटा ब्यूटीज ಬರೋದಿಲ್ಲ छोटा पैकेट बड़ा धमाल का बंदा वो भी बहुत है ना वो बंदा let's walk on stage please on इस बले सब बड़े ಓಕೆ ಇತ್ತೆ ನಿಕ್ಕಲು ಸ್ಟೈಲ್ ಆದ ಬೋಡು ಒಂಜಿ ಬಂದ್ಪೆ ಈ ರಮಸರಡು ಪೋದು ಬಲ್ತೊಂಬರ್ರೆಜ್ಜಿ ಓಕೆ ಬಾಯ್ ದಯಪಂಡ ಮೇರು ಓರಿ ಬಲ್ತನ ಮಾತಿರ್ಲ ಬಲ್ಪುಡ ಅಪ್ಪಣ ಬೊಕ್ಕ ಇತ್ತೆ ಮೇರು ಸ್ಲೋ ಬರುಡು ಜೋಗುಲ್ನ ಮಾತಿರ್ನಲ ಫ್ಯಾಷನ್ ವಾಕ್ ಆನ್ ಸ್ಟೇಜ್
ಲೆಟ್ಸ್ ಸ್ಟಾರ್ಟ್. ರೆಡಿ 1 2 3 ಸ್ಟಾರ್ಟ್. ಏ ಚಪ್ಪಾಳೆ. अडगे पोज करले मातेरला ಒಂಚೂರು ಡಿಫರೆಂಟ್ पोज करले त्याला पोज करले आता सेल्फी पोज. ओके वापस बोले मातेरला. ए ಬಲ್ಪರಚ್ಚಿ. ಸೊ ನೆಕ್ಸ್ಟ್ ಆನ್ ಸ್ಟೇಜ್ ನಮ್ಮನ ಲೇಡೀಸ್ ಗ್ರೂಪ್ ಉಡ್ ಬರ್ಪೇರು. ಮಾತಾ ಲೇಡೀಸ್ ನಿಕ್ಲಾ ಜೋಕುಲ್ ನೊಟ್ಟಿಗೆ ಬರ್ಪಾರ. ಜೋಕುಲೊಟ್ಟಿಗೆ ಬರ್ಪರ ಕೇಂಡ ಯಾನಿತ್ತೆ ಚಿದು ಅಣ್ಣನ ಕೇನೋಡ ಅಂದು ಮಗಿ ಮೂಲುಲ್ಲೆ ಬರ್ಪರ ಬಗನೊಟ್ಟಿಗೆ ಬಂಡದು ಅಂತ ಕೇಂದ್ರ ಬೋಪುಜಿ ಅಕ್ಕ ಉಲ್ಲರದೆ. ಸೊ ಮಾದರ್ಲ ಬರ್ಪರ ಐತೆ ಒಟ್ಟಿಗೂ ಲೇಡೀಸ್ ಮಾತಿರ್ಲ ಬರ್ಪರ ಇಸ್ ಬಲೆ ಮಾತಿರ್ಲ ಮಾತಾ ಲೇಡೀಸ್ ಬಲೆ. ಆಶಾ ಮ್ಯಾಮ್ ಬರೋಡ. ಮಗು ಆಶಾ ಮ್ಯಾಮ್ ಅವರ ಮಗು. ಸೊ ಎಲ್ಲಿದ್ದಾರೆ? ಇದು ಮಕ್ಕಳ ಫ್ಯಾಷನ್ ವಾಕ್ ಆಗಿತ್ತು. ಸೊ ಕ್ಯಾಟ್ ವಾಕ್ ಮಾತಾ ಆಂಡ್ ಬಂದೇನಿವೆ ಮಾತಿರ್ನ ಆಂಡೆ ಲೇಡೀಸ್ ಆಂಡತೆ. ಓಕೆ ಮೊಕ್ಲ ಫ್ಯಾಷನ್ ವಾಕ್ ಬಾರಿ ಲಾಯ್ಗಡ ಆತನ ಸ್ಟೇಜ್. ಸೊ ನೆಕ್ಸ್ಟ್ ಆನ್ ಸ್ಟೇಜ್ ಜೇಸಿ ಮೆಂಬರ್ ಬರೋದಿಲ್ಲರು ವೈಷ್ಣವಿ ಉಜಿರೆ ಮೇರ್ನೊಂಜಿ ಪೂರ್ಲುದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆನ್ ಸ್ಟೇಜ್ ಹಾರೆಗುಂಡು. ಸೊ ಲೆಟ್ಸ್ ಬಿಗಿನ್ ಅರ್ನ ಡ್ಯಾನ್ಸ್ ತಗೊಂಡ್ ಬರ್ಕ. ಈಗ ನಮ್ಮ ವೇದಿಕೆ ಮೇಲೆ ಬರ್ತಾ ಇರುವಂಥವ್ರು ಇದೇ ಜೇಸಿ ಸಂಸ್ಥೆಯ ಒಬ್ರು ಸದಸ್ಯೆ. ಇವರು ಉಜಿರೆಯ ಒಬ್ರು ನೃತ್ಯ ಕಲಾವಿದೆ. ತಾನು ಪುಟಾಣಿ ಆಗಿದ್ರು ಕೂಡ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ ಆ ಥರ ಇವರ ಟ್ಯಾಲೆಂಟ್. ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನ ನೀಡಿರುವಂಥ ಹಿರಿಮೆ ಯಾರಿಗೆ ಹೋಗುತ್ತೆ ಅಂತ ಕೇಳಿದ್ರೆ ಅದು ನಮ್ಮ ವೈಷ್ಣವಿ ಉಜಿರೆಗೆ ಹೋಗುತ್ತೆ. ಹೇಗೆ ಡ್ಯಾನ್ಸ್ ಮಾಡ್ತಾರೆ, ಹೇಗಿರುತ್ತೆ ಅದನ್ನು ನೀವೇ ನೋಡ್ಕೋಬೇಕು, ಕಣ್ ತುಂಬಿಸ್ಕೊಳ್ಬೇಕು. ಈಗ ವೇದಿಕೆ ಮೇಲೆ ನಿಮ್ಮೆಲ್ಲರ ಪ್ರೀತಿ ಚಪ್ಪಾಳೆ ಮೂಲಕ ವೆಲ್ಕಮ್ ಮಾಡ್ತಾ ಇದ್ದೇವೆ ನಮ್ಮ ಪ್ರತಿ ವೈಷ್ಣವಿ ಉಜಿರೆ. मेरे होठों से धुआंधार निकलती है जो बोली, जैसे जैसे बंदूक की गोली। मेरे तेवर में है तहजीब की रंगीन रंगोली, जैसे जैसे हो ईद
सब फर्स्ट क्लास है, बाकी सब फर्स्ट क्लास है, बाकी सब फर्स्ट क्लास है, हाँ कसम से बाकी सब फर्स्ट क्लास है। बाकी कमिंग ವೈಷ್ಣವಿ, ಥ್ಯಾಂಕ್ ಯು ಸೋ ಮಚ್. ಈತ್ ಲೈಕ್ ಇತ್ತು ನಮ್ಮನ್ನ ವೈಷ್ಣವಿನ ಡ್ಯಾನ್ಸ್ ಅಲ್ಲ ಯಾರಿಗೆ ಮಾತ್ರ ಸೂಪರ್. ಸೊ ಎಸ್ ಟಯರ್ಡ್ ಆ ಥರ ಹೆಂಗೆ ಗೊತ್ತುಂಡು, ಬಟ್ ಮೇರು ನಮ್ಮನ JCI ಫ್ಯಾಮಿಲಿದ ಅಮೇಝಿಂಗ್ ಟ್ಯಾಲೆಂಟ್ ಐಕಾದ ಮೇಲೆ ಕೊಂಚ ಬಿಗ್ ಅಪ್ಲಾಸ್ ಬರಡು. ಥ್ಯಾಂಕ್ ಯು ವೈಷ್ಣವಿ, ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ನಮ್ಮ ಈ ಸ್ಟೇಜ್ ಶುರು ಮಲ್ಪರ ಗೊಪ್ಪುನ ದಾಯಕ್ ನಮ್ಮ ಮಾತ ಎಕ್ಸೈಟೆಡ್ ಬಂದ್ಲೆಗೆ ದಾಯಗ್ ಚಿನ್ನು ನಮ್ಮ ದಾಯಗ್ ಎಕ್ಸೈಟೆಡ್ ದಾಯಗ್ ಹಾಂ ಪಲ್ಲೆ ದಾಯಗ್ ಎಕ್ಸೈಟೆಡ್ ಆರಾಮೇರ್ ನಮ್ಮೋನೆ ತೂಪೇರ್ డాన్స్ ఉండా చిదానందేర్నా ಆಂಟಿನ ಕಲ್ಲ డాన్స్ ಉಂಡಿಗೆ ಒಂದು ಮರ್ಯಾದೆ ತೆಪ್ಪರಗಿಂದೆ ಈತೆ ಪುಂಡ ಈತ ಚೂರು ಬರ್ತಾನ ಹೆಂಗ್ ಬನ್ಪೇದಾಲ. ಸೊ ಮಲಮಲ್ಲ ಆಂಟಿನ ಕಲ್ಲ డాన్స్ ಉಂಡಿತ್ತ ಕೆಲವೇ ಬುಡ್ತುಡು ಸ್ಟೇಜ್ಡ್ ಅಣ್ಣ ಇತ್ತೆ ದಾದ ಬುಂಡ ಮಿಸ್ಟರ್ ಆ್ಯಂಡ್ ಮಿಸ್ ತುಳುನಾಡು ಏರು ಬಂದು ತೂಪಿನಂಚಿನ ಬೊಡ್ತು. ಎಸ್ ಒಂದು JCI ಬೆಳ್ತಂಗಡಿ ಮಂಜುಶ್ರೀ ಪ್ರೆಸೆಂಟ್ ಮಲ್ತೊಂದು ಉಪ್ಪು ನಂಚಿನ ಈತ ದಿನಟ್ಟ ಆ ಒಂದು ಬಾಯ್ದು ನಂಚಿನ ದ ಬ್ಯೂಟಿಫುಲ್ ಜರ್ನಿಡ್ ನಮ್ಮ ಇನಿ ಕಾರ್ದೀತಿನ ಮಿಸ್ಟರ್ ಆ್ಯಂಡ್ ಮಿಸ್ ತುಳುನಾಡು ಏರು ಆ ಪೇರು ಪಂದತ್ತು ಎರಗು ಖಂಡಿತವಾದ್ಲ ಮಾತ್ರೆಗ್ಲ ಗೊತ್ತುಂಡು. ತುಳುನಾಡು ಬಂಡದಾದ ಆ ತುಳುನಾಡದ ವಿಶೇಷತೆ ದಾದ ತುಳುನಾಡು ನಮ್ಮ ಉಲ್ಲಾ ಪಂಡಿ ಬೊಕ್ಕ ನಮ್ಮ ಮಾತಿರ್ಲ ಒಂಜಿ ಲೆಕ್ಕಡು ಈ ತುಳುನಾಡ್ದ ಮಿಸ್ ಆ್ಯಂಡ್ ಮಿಸ್ಟರ್ ಆದುಪ್ಪ ದಾಯ ಬಂಡ ಒಂಜಿ ಪೊರ್ಲುದ ಜಾಗೆಡು ನಮಕ್ ಜನ್ಮ ಪನ್ಪಿನವು ತಿಕ್ಕದನ ಐಕಾದು ನಮ್ಮ ತುಳುವೆರಾದು ಏಪಲ ಪೆರ್ಮೆದ ಪಾತಿರ ಪನೊಂದು ಚಾವಡಿದ ಮಿತ್ತಗ ಯಾನ್ ನಮ್ಮನ ಪುರ್ಲ ಭಾಷೆಡೆ ಈ ಪುರ್ಲ ಎಸಲ್ದಂಚಿನ ಭಾಷೆ ನಮ್ಮನ ತುಳುವ ಭಾಷೆ ಆ ಭಾಷೆಡೆ ನಮ್ಮನ ಮಿಸ್ಟರ್ ಆ್ಯಂಡ್ ಮಿಸ್ ತುಳುನಾಡುನು ವೆಲ್ಕಮ್ ಮಲ್ಪೆರಗುಲ್ಲೆ ಬಂಧುಲೆ ಈತ ಪೊರ್ತು ಮುಟ ನಿಗ್ಲು ಮಾತ ಕಾತುಕೊಳ್ದರು ಪೊರ್ಲುಡು ರೆಡಿ ಆತಿನಕಲು ಓಲ್ಲೆರುಗು ಪನ್ಪಿನ ಪ್ರಶ್ನೆ ಐಕ್ಕು ಪ್ರಶ್ನೆಗೂ ಉತ್ತರ ತಿಕ್ಕುಡು ಏರು ಮಿಸ್ಟರ್ ತುಳುನಾಡು ಆ ಪೇರು ಏರು ಮಿಸ್ ತುಳುನಾಡು ಆ ಪೇರು ಪನ್ಪಿನ ತೂಡು ಬಂಡ ನಮನ ಪೊರ್ಲುದ ಜಡ್ಜಸ್ ನಮ್ಮ ವೆಲ್ಕಮ್ ಮಲ್ಪಡು. ಸೊ ಫಸ್ಟ್ ಯಾನು ನಮ್ಮನ ಜಡ್ಜ್ಮೆಂಟ್ ಸೀಟ್ಗೆ ವೆಲ್ಕಮ್ ಮಲ್ತೊಂದು ನಂಚಿನ ಒಂಜಿ ಪೊರ್ಲುದ డాన్సರ್ ಮೇರು ನಮನ ಬೆಳ್ತಂಗಡಿ ಉಜಿರೆ ಮಾತ್ರ ಆತು ರಾಜ್ಯಾದ್ಯಂತ ಇನಿ ಮೇರ್ನ ಪುದರು ಮೆನ್ಕೊಂದುಂಡು ವೃಷ್ಟಿ ದೃಷ್ಟಿ ಪನ್ಪಿನಂಚಿನ ಪಿಕ್ಚರ್ ಆತೆ ಅತ್ತು ಒಂಜಿ ಪೊರ್ಲುದ ಏತೋ ವಿಜಯ ರಾಘವೇಂದ್ರ ಮೇಯರ್ನೊಟ್ಟಿಗೂ ಅಭೇದ್ಯಂ ಪನ್ಪಿನಂಚಿನ ಪಿಕ್ಚರ್ಡ್ ನಾಯಕ ನಟಿ ಆದಲ ಆರ ಆಕ್ಟ್ ಮಲ್ತೊಂದುಲ್ಲೆರು ರೂಪೇಶ್ ಶೆಟ್ಟಿನ ಒಂಜಿ ಮೂವಿ ಬರೋದುಂಡು ಅವು ಜೈ ಪನ್ಪಿನ ತುಳು ಮೂವಿ ಐಟ್ಲ ಆಕ್ಟಿಂಗ್ ಮಲ್ತೊಂದು ಉಪ್ಪುನಂಚಿನಾರು ರೀಸೆಂಟ್ ಆದ ಕಲರ್ಸ್ ಕನ್ನಡ ಓಪನ್ ಮಲ್ಪುನಾಗ ಒಂಜಿ ನೋನ್ ಫೇಸ್ ಬರ್ಪುಂಡು ಆ ಫೇಸ್ ಏರ್ನ ಬಂದು ಕೇಂಡ ಅವಲ ಮೇರ್ನೇ ಆದಿತ್ತುಂಡು ಆ ಶಾಂತಂ ಪಾಪಂ ಪನ್ಪಿನಂಚಿನ ಶೋಡ್ಲ ನಾಯಕ ನಟಿ ಆದ ರೋಲ್ ಮಲ್ದಿನಂಚಿನ ನಮನ ಬೆಳ್ತಂಗಡಿದ ಪೆರ್ಮೆ ಸಿಂಚನಾ ಪಿ ರಾವ್ ಉಜಿರೆ ನಿಮ್ಮನ್ನ ನಾವು ನಮ್ಮ ತೀರ್ಪುಗಾರಿಕೆಯ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ತಾವು ದಯವಿಟ್ಟು ಆಸನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮಾತಾ ಜೋರು ಕೈ ತಾಟಿ ಕೊಡ್ದು ಆರೇನು ವೆಲ್ಕಮ್ ಮಲ್ಪುಗ
ಒಂಜಿ ಜಡ್ಜ್ ತನ ಯಾವ ಕುಡೊಂಜಿ ಜಡ್ಜ್ ಬಂಗಾರದ ಲೆಕ್ಕ ರವಕು ಬೋಡಾಪುಡು ಆ ಬಂಗಾರದ ಲೆಕ್ಕನ ಜಡ್ಜ್ ಓಲ್ ತಿಕ್ಕುವೇರು ಪಂದಕ್ಕೆ ಎನ್ನಗ ನಾಡೊಂದು ಪೂನಗ ನಮನ ತುಳುನಾಡು ಗಬ್ಬರ್ ಸಿಂಗ್ ಆದ ಸೆನ್ಸೇಷನ್ ಸೆಟ್ ಮಲ್ದಿನಾರು ಆರ್ನ ಕದರ್ ಹೈಟ್ ವೆಯ್ಟ್ ಲುಕ್ಕಡ್ ಮಾಚ್ರಿಗ್ಲ ಮಾಸ್ ಎಂಟ್ರಿ ಕೊಡ್ತೀನಂಚಿನ ಫೇಮ್ ಉಪ್ಪುನಂಚಿನ ನವನ ಗುಡ್ಲದ ಹೀರೋ ಆತೆ ಅತ್ ರೀಸೆಂಟ್ ಆದ ಏತು ಒಂಜಿ ಪಿಕ್ಚರ್ ಇಂಗ್ಲೆಂಡ್ ಆದಿಪ್ಪು ಇಂಚಿನ ಒಂಜಿ ಮೋಡೆಲ್ ಆದ ಐಕಾರ್ ಅರೆನ ಆರ್ ಎಕ್ಸ್ಪ್ಲೋರ್ ಮಲ್ದಿನಂಚಿನ ನವನ ಮಾಡೆಲ್ ಫ್ಯಾಷನ್ ಶೋ ಆದು ಪಡು ಮಿಸ್ಟರ್ ಇಂಡಿಯಾ ಪನ್ಪಿನಂಚಿನ ಒಂಜಿ ಫ್ಯಾಷನ್ ಶೋಗು ನಮ್ಮನ ಕುಡ್ಲಾರ್ದ ಸಿಲೆಕ್ಟ್ ಆದಿತ್ತು ನಂಚಿನ ಮಾಡೆಲ್ ರೀಸೆಂಟ್ ಆದಂತು ಮೇರ್ನ ಪುದರ್ ಇಡೀಕ ವೈರಲ್ ಆದುಪ್ಪುಡು ದಾಯಿ ಪಂದಕೇಂಡ ಅವು ಗಬ್ಬರ್ ಸಿಂಗ್ ಮೂವಿದ ಹೀರೋ ಪನ್ಪಿನ ರೀಸನ್ಗೆ ಐಟೊಂಜಿ ಸ್ಮಾರ್ಟ್ ಹೀರೋ ಆದ ಎಂಟ್ರಿ ಕೊಡ್ತೀನಂಚಿನ ನಮನ ಶರಣ್ ಶೆಟ್ರು ನಮ್ಮೊಟ್ಟುಗುಲೇರು ಪುಟ್ ಮೈ ಹ್ಯಾಂಡ್ಸ್ ಟುಗೆದರ್ ಫಾರ್ ಶರಣ್ ಶೆಟ್ಟಿ and welcoming you to judgment seat. Thank you so much both of you. ಸೊ ಎಸ್ ನಮ್ಮ ರಟ್ಟು ಚಾನಲ್ನ ನಮ್ಮ ಭಾರಿ ಪೊರ್ಲು ವೆಲ್ಕಮ್ ಮಲ್ದ ಜಡ್ಜ್ಮೆಂಟ್ ಸೀಟಡು ಫಸ್ಟ್ ಕುಲ್ಲಾಯ ದಾಯ ಪಂಡ ಇತ್ತೆ ನಿಖಲ್ನ ಅಸ್ತ್ರ ಆಸ್ತಿ ಮಾತ ಜಡ್ಜ್ಮೆಂಟ್ ಸೀಟ್ ಆದುಪ್ಪುಡು ಒಂಜಿ ಹಾಟ್ ಸೀಟ್ ಇತ್ತು ಲೆಕ್ಕ ಸೊ ಆ ಹಾಟ್ ಸೀಟ್ಗೆ ಪೋದು ಬೆಚ್ಚ ಬೆಚ್ಚ ಒಂಚೂರು ಗಾಳಿ ಬತ್ತದು ದಯದೀದು ರಡ್ಜ ಅಲ್ಲ ಸ್ಟೇಜ್ಗೆ ಬರೋಡು ಪಂದು ವೆಲ್ಕಮ್ ಮಲ್ತಂದಿಲ್ಲ ಯಾನು ನಮ್ಮನ ರಟ್ಟು ಜನ ಜೋಜಸ್ನ ಓರ ಸ್ಟೇಜ್ಗೆ ವೆಲ್ಕಮ್ ಮಲ್ಪಗ ಪ್ಲೀಸ್ ಮಾತಾ ಜೋರು ಕಾಯ್ತಾಟಿ ಕೊಡ್ತು ನಮ್ಮನ ಜಡ್ಜಸ್ ವೆಲ್ಕಮ್ ಮಲ್ಬಿಡು ಪನ್ಪಿನ ರಿಕ್ವೆಸ್ಟ್ ಒಟ್ಟಿಗೂ ಆನ್ ಸ್ಟೇಜ್ ನಮನ ಜಡ್ಜ್ ಸಿಂಚನಾ ಪೀರ ಉಜ್ರೆ ಆಯ್ತ ಒಟ್ಟಿಗೂ ಶರಣ್ ಶೆಟ್ಟಿ. ಎಸ್ ಪೂರ ಜೋರು ಕ್ಲಾಪ್ ಬರೋಣ ನಮ್ಮನ ಜಡ್ಜಸ್ಗೂ ಪ್ಲೀಸ್. ಜಡ್ಜಸ್ ಎಂಟ್ರಿ ಆನಾಗ ನಮಕ್ ಭಾರಿ ಶೋ ಕೊಡು ಅಕ್ಕಲ್ಲ ಏತು ಲೈಕ್ ಫ್ಯಾಷನ್ ವಾಕ್ ಮಲ್ತೊಂದು ಬರೋದಿಲ್ಲರತೆ ಪರ್ಫೆಕ್ಟ್ ಜಡ್ಜಸ್ ಸೆಲೆಕ್ಟ್ ಮಲ್ದ ಪನ್ಪಿನ ಫೀಲ್ ಆಪುಂಡು ಅರೆ ನಾನು ಇಂಚ ತೂಪಿನಿ ಏಪಲ ಅರ್ ದಿಕ್ಕನಗ ಯಾನ್ ಇಂಚತಿ ಯಾನ್ ಇಂಚ ಆಪೆ ಅವರ ಪಂಡ ಹೆಂಗ್ ಕೊಂಚ ಪುಣ್ಯ ತೂಚುಡು ಅರೇನು ಸ್ಟ್ರೈಟ್ ಉಂತದೆ ತೂವರಗ ಆತ ಸಿಂಚಿನೆ ಸೊ ಇತ್ತೆ ನಮನ ರಡ್ಡು ಜಡ್ಜಸ್ ಎಲ್ಲ ವೆಲ್ಕಮ್ ಮಲ್ಪರಗೆ ಅನ್ನ ರಂಜಿತ್ ಸರ್ನ ಸ್ಟೇಜಿಗೆ ಎತ್ತೊಂದಿಲ್ಲ ದಯದೀದು ಬರ್ತದ ಮಕ್ಳಿಗೊಂಜಿ ವೆಲ್ಕಮ್ ಮಲ್ಪುಡು ಪನ್ಪುನಂಚಿನ ರಿಕ್ವೆಸ್ಟ್ ಶಾಲ್ ಪಾಡ್ದು ಸಿಂಚನಾ ವೆಲ್ಕಮ್ ಟು our show and also Sharan Shetty welcome to our fashion show. ಪ್ರತಿಷ್ಠಿತ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸಾಧನೆಗೈದಿರುವಂತಹ JCI ಮಂಜುಶ್ರೀ ಬೆಳ್ತಂಗಡಿ ಇವರು ಅರ್ಪಿಸ್ತಾ ಇರುವಂತಹ JC ಸುಧಾಮ ಅನ್ನುವಂತಹ ವಿಶೇಷವಾದ 2024ರ ಕಾರ್ಯಕ್ರಮದಲ್ಲಿ ಈ ದಿನ ನಡೀತಾ ಇರುವಂಥದ್ದು ಮಿಸ್ಟರ್ ಆ್ಯಂಡ್ ಮಿಸ್ ತುಳುನಾಡು ಯಾರಾಗ್ತಾರೆ ಅನ್ನುವಂತಹ ಕಾರ್ಯಕ್ರಮ, ಅದು ಕೂಡ ಸ್ಪರ್ಧೆ. ಹಾಗಾಗಿ ಈ ನಮ್ಮ ಸ್ಪರ್ಧೆಗೆ ನಮ್ಮ ತೀರ್ಪುಗಾರರನ್ನ ವೆಲ್ಕಮ್ ಮಾಡ್ತಾ ಥ್ಯಾಂಕ್ ಯು, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಾವು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ತೀರ್ಪುಗಾರರನ್ನ ವೆಲ್ಕಮ್ ಮಾಡಾಯಿತು. ಸೊ ಈಗ ಎಕ್ಸಾಕ್ಟ್ ಸ್ಪರ್ಧೆ ಆರಂಭ ಆಗೋದಕ್ಕೆ ಮೊದಲು ಇಲ್ಲೊಂದಷ್ಟು ಜನ JC ಸದಸ್ಯರು, ಅವರ ತಾಯಿ, ಅದರ ಜೊತೆಗೆ ಮಕ್ಕಳು ಇವ್ರ ಜೊತೆ ಬಂದಿದ್ದಾರೆ. ಹಾಗಾಗಿ ಆ ಮಕ್ಕಳು ಮತ್ತು JC ಸದಸ್ಯರು ಒಟ್ಟಾಗಿ ಕ್ಯಾಟ್ ವಾಕ್ ಮಾಡಿದರೆ, ಫ್ಯಾಷನ್ ಮೂವ್ ಮಾಡಿದರೆ ಹೇಗಿರುತ್ತೆ ಅಂತ ನಾವು ಒಂದ್ಸಲ ನೋಡಬೇಕಾಗಿದೆ. ಸೊ ನಿಮ್ಮೆಲ್ಲರ ಪ್ರೀತಿ ಜೊತೆಗೆ, ನಿಮ್ಮೆಲ್ಲರ ಅಪೇಕ್ಷೆ ಜೊತೆಗೆ ನಾವು ವೇದಿಕೆ ಮೇಲೆ ಈಗ ಸ್ವಾಗತಿಸ್ತಾ ಇರೋವಂಥದ್ದು, ಇದು ಸ್ಪರ್ಧೆಯಲ್ಲ, JC ಫ್ಯಾಮಿಲಿಯಿಂದ ಬರ್ತಾ ಇರುವಂತಹ ತಂದೆ ತಾಯಿ ಮಕ್ಕಳು. ತಂದೆ ಬರ್ತಾ ಇಲ್ಲ ನೋಡಿ, ತಂದೆ ಎಲ್ಲ ಎದುರಿಗೆ ಕೂತಿದ್ದಾರೆ. ಸೊ ತಾಯಿ ಮತ್ತು ಮಕ್ಕಳು ಬರ್ತಾರೆ ಸ್ಟೇಜ್ ಮೇಲೆ. ನಿಮ್ಮೆಲ್ಲರ ಚಪ್ಪಾಳೆ ಬರಲಿ ತಾಯಿ ಮಕ್ಕಳ ಈ ಒಂದು ಬ್ಯೂಟಿಫುಲ್ ವಾಕ್ಗೋಸ್ಕರ. ಅಲ್ಲೇ ಅಲ್ಪ ಎಸ್
ಲೇಡೀಸ್ಗೆ ಬೋಗ ಆಕಲ್ನ ಪ್ರತಿ ಕ್ಯೂಟ್ ಆಯ್ ನಂಚಿನ ಜೋಕ್ಲೆಗ್ಲ ಥ್ಯಾಂಕ್ ಯು ಸೋ ಮಚ್ ಎದುರುಡು ಫುಲ್ ವಿಶಿಲ್ ಬರೋಂದಿತ್ತು ದಾಯ ಸಂಪದಣ್ಣ ಸಂತೋಷಣ್ಣ ಚಿದಣ್ಣ ಮಿಸ್ ಮಾಡ್ತಾರ ಅನ್ನತ್ತೆ ಅಲ್ಪ ಗುಲ್ಡಿನದೆ ಸೊ ಸಂತೋಷಣ್ಣ ಎಂಜಾಯ್ ಮಾಡ್ತಂದಿತ್ತೆ ಯಾನ್ ಲೆಪ್ಪಂದೇ ಕಾತೊಂದಿತ್ತೆ ಇತ್ತೆ ಬರ್ಬರ ಚೂರು ಬೊಕ್ಕ ಒಟ್ಟಿಗೆ ಲೆಪ್ಪುಗ ನಿಕ್ಲೇನು ಮಾತಾಡಲ್ಲ ಸೊ ಇತ್ತೆ ಆನ್ ಸ್ಟೇಜ್ ಎಕ್ಸಾಕ್ಟ್ ಪಂಥ ಶುರು ಪುಂಡು ಪಂಡ ದಿಸ್ ಈಸ್ ದಿ ರೌಂಡ್ ಆಫ್ ಕಾಂಪಿಟಿಷನ್ ಹೂ ಈಸ್ ದಿ ಮಿಸ್ಟರ್ ಆ್ಯಂಡ್ ಮಿಸ್ ತುಳುನಾಡು ಅವಳ ನವನ ಜೇಸಿ ಐಡ್ ಬಂದು ತೂಪಿನಂಚಿನ ಟೈಮ್ ನಿಗ್ಲೇನು ಮಾತ್ರ ಎಲ್ಲ ಕುಡೋರ ನವನ ಪುರ್ಲುದ ಒಂಜಿ ಲೇಸ್ಗ ಎದುಕೊಂದು ಬಂಧುಲೆ ಇತ್ತೆ ನಮ್ಮ ಚಾವಡಿದ ಮಿತ್ತೆ ಎದುಕೊಂಡ್ರ ಗುಪ್ಪುನಂಚಿನ ಪುರ್ಲುದ ಭಾರೀ ಪೊರ್ಲು ರೆಡಿ ಆತಿನಂಚಿನ ಪೊಂಡುಲೆನು ಮೊಕ್ಲೆಗೆ ಅನೌನ್ಸ್ ಆಪಿನ ಮಿಸ್ ತುಳುನಾಡು ಪನ್ಪಿನ ಟೈಟಲ್ ಸೊ ಮಾತಾ ಮಿಸ್ ತುಳುನಾಡುನು ವೆಲ್ಕಮ್ ಮಲ್ಪುಗ ಆನ್ ದಿ ಕೌಂಟ್ ಆಫ್ 3, 2, 1 ಆನ್ ಸ್ಟೇಜ್ ಮಿಸ್ ತುಳುನಾಡು. ಸೊ ವಿಷಯದಾದ ಬಂಡ ಈ ಮಿಸ್ ತುಳುನಾಡು ಬೊಕ್ಕ ಮಿಸ್ಟರ್ ತುಳುನಾಡು ಒಂಚೂರು ನಮ್ಮ ಕಂಪೇರ್ ಮಲ್ತಂಡ ಏರ್ ಬೇಗ ರೆಡಿ ಆಪಿನಿ ಬಲ್ನೆಗೆ ಮಿಸ್ಟರ್ ತುಳುನಾಡ ಮಿಸ್ ತುಳುನಾಡ ಅಂದ್ ಯಾನ್ ಲೈನ್ ಒಂಚೂರು ಒತ್ತೊನ್ಗ ಬಂದುಲ್ಲೈತೆ ಏಪಗ್ಲ ಆಣುಲು ಬೇಗ ರೆಡಿ ಆಪೇರು ಬಂದು ಐಕ್ ಯಾನ ಮಿಸ್ ತುಳುನಾಡು ಲೆಪ್ಪುಗಂದಿತ್ತೆ ಅಂಡ ಏತಣ್ಣ ಎನ್ನ ಎದುರುಡೆ ಸತ್ಯ ಉಂಡು ಅಂಚದೆ ಯಾನ ಮಿಸ್ಟರ್ ತುಳುನಾಡು ಲೆಪ್ಪೆ ಸ್ಟೇಜ್ಗೆ ಸೊ ಇತ್ತೆ ಚಾವಡಿದ ಮಿತ್ತು ಬರ್ರ ಗುಪ್ಪುನು ಮಿಸ್ಟರ್ ತುಳುನಾಡು.
ನಮ್ಮನ್ನ ಹ್ಯಾಂಡ್ಸಮ್ಸ್ ಮಾತಾಚೂರು ಮಿಡಿಲ್ ಬರ್ಬಾರಾ ಅವೇ ಲುಕ್ಕುಡ್ಬಲೆ ತೂರ ಪೊರ್ಲ ಆಪುಂಡು ಓಕೆ ಮಾತ ಹ್ಯಾಂಡ್ಸಮ್ಸ್ ಉಲ್ಲೇರು ಎಂಚ ಹಣ್ಮಗಲ ವಾಕ್ ಪೂರರೆಗ್ಲ ಎಸ್ ಒಂದು ಎಕ್ಸ್ಪೆಕ್ಟೆಡ್ ಥಿಂಗ್ ನಾನು ಅದು ನಮ್ಮ ಜಡ್ಜಸ್ ನಡೆಯೋಗ ಒಂಚು ಜನರಲ್ ಆದ ರಿವ್ಯೂ ಮಾತ ಓವರ್ ಆಲ್ ಅದು ಒಂಜಿ ವರ್ಡ್ ನಿಗ್ಲದಲ್ಲ ಪನೋಡು ಪಂದ ನಿಗ್ಲ ರಿಕ್ವೆಸ್ಟ್ ಓವರ್ ಟು ಶರಣ್ ಶೆಟ್ರ್. ಮಾತೇರ್ನೆಲ್ಲ ಮಸ್ತ್ ಪೊರ್ಲ ಆತಂಡು ಎಲ್ಲೆಲ್ಲ ಮಿಸ್ಟೇಕ್ಸ್ ನಿಖಲ್ದಾದ ಬಂಡ ನಡಪನಾಗ ಲುಕ್ ಕಾರ್ ತೂಪರ್ ಒಬ್ಬರ ದಾಲೇಜ್ ನಿಖಲ್ನೇ ಸ್ಟೇಜ್ ನಿಖಲ್ ಟೆನ್ಷನೇ ಮನ್ಪೋಚಿ ಆರಾಮ್ಸೆ ನಡಪಡೆ ನಿಖಲ್ ಕೈದಿನಾಗ ದಿಯೋಡ ಬರ್ಚಿ ಅಂತ ಹಿಂಗೆ ಮನ್ಪಾರ ದಾಲ ಬರ್ಚಿ ನಿಖಲ್ ಆರಾಮ್ಸೆ ಮಲ್ಪಲೆ ನಿಖಲ್ ಟೆನ್ಷನ್ ಎದೆ ತೊನೊಚ್ಚಿ ನಿಖಲ್ ಬೊಕ್ಕ ಬ್ಯಾಕ್ ತುಲೆ ನಿಖಲ್ ತಿರ್ತಿ ನಡಪನ ಸರಿ ಆಪಣೆಜ ನಿಖಲ್ ಕರೆಕ್ಟ್ ನಡತೊನ್ಲಾರ ಸೂಪರ್ ಅದು ಮಲ್ತೊನ್ಲಾರ ಅವೇನೇ ನಿಖಲು ಅವೇನೆ ಎಡ್ಡೆನೆ ಮಲ್ತೊಂದು ಪೋಲೆ ಆತೆ ಅಮ್ಮನ್ ಬಿನಿ ಮಾತೆಲ್ಲ ಸೂಪರ್ ಅದು ಮಲ್ತೊನ್ಲಾರ ಆತೆ ಆಲ್ ದಿ ಬೆಸ್ಟ್ ಮಾತೆರಗಳ. ಸೊ ನಮ್ಮ ಮಿಸ್ಟರ್ ತುಳುನಾಡ ಕೇಂಡ ಇತ ಮಿಸ್ ತುಳುನಾಡ ಕೇನ್ ಗದೇವ್ರ ಎಸ್ ದಾಯಿ ಸೀರಿಯಸ್ ಆರ್ ಲಾಸ್ಟ್ ದಾರು ಆರ್ ಪಂಡೆರಿಂದ ಅತ್ತದೇ ಫುಲ್ ಕೈ ಕಟ್ಟದು ಫುಲ್ ಸ್ಟ್ರಿಕ್ಟ್ ಮಾಸ್ಟರ್ ಲೆಕ್ಕ ಹೊಂದಿದಾರು. ಸೊ ಆರ್ ನೆಕ್ಸ್ಟ್ ರೌಂಡ್ಗೆ ಪ್ರಿಪೇರ್ ಆವಂದಿಲ್ಲೇರು ಮೋಸ್ಟ್ಲಿ. ಓವರ್ ಟು ಮಿಸ್ ತುಳುನಾಡು. ಹಾಯ್ ಮಾತಾಡಗ್ಲ ಮಸ್ತ್ ಖುಷಿ ಅಂಡ್ ಮಸ್ತ್ ಯುನೀಕ್ ಸ್ಟೈಲ್ಡ್ ಮಲ್ದರ್ ಬಟ್ ಸ್ಮೈಲ್ ಮಲ್ತೊಂದು ಮಲ್ಪ್ಲೆ ಅವನ್ನೆಲ್ಲ ಶೋಕ್ ತೋಚುದು. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ನೆಕ್ಸ್ಟ್ ರೌಂಡ್. ಒಂದು ಆಯ್ಕೆ ಎಂಗ್ಲ್ ಪನ್ಪಾಯ್ನಿ ಥ್ಯಾಂಕ್ ಯು ಜಡ್ಜಸ್. ಸೊ ನೆಕ್ಸ್ಟ್ ರೌಂಡ್ಗೆ ಸೆಟ್ ಆದ ಬರ್ಬರ್ ಬಂದ ಅಂಡ್ ಅಂಚಂಡ ಇತ್ತು ಫುಲ್ ಟ್ರೆಡಿಷ್ನಲ್ ವೇರ್ಡ್ ಬೈದರ್. ಐ ಥಿಂಕ್ ನೆಕ್ಸ್ಟ್ ನಿಕ್ಲು ವೆಸ್ಟರ್ನ್ ಲುಕ್ಡ್ ಬರೋದಿಲ್ಲ ಮಾತಿರ್ಲ. ಮೋಸ್ಟ್ ಎಕ್ಸೈಟೆಡ್ ದಾಯಿ ಬಂದೆ ನಿಕ್ಲು ಪೂರ ಹ್ಯಾಂಡ್ಸಮ್ಸ್ ಅದೇ ನಮ್ಮ ವೆಯ್ಟ್ ಮಾಡ್ತೊಂದು ಬತ್ತುವರೆಗೆ. ಆಲ್ ದಿ ವೆರಿ ಬೆಸ್ಟ್. ಎಸ್ ಥ್ಯಾಂಕ್ ಯು. ಸೊ ಒಂದೇ ಜೋಶುಡು ನೆಕ್ಸ್ಟ್ ನಮ್ಮ ಸ್ಟೇಜ್ಗೆ ಮಾತೆರ್ಲ ಕಾತೊಂದು ಪುನಃ ಮಿಸ್ ತುಳುನಾಡು ಎಂಚ ರೆಡಿ ಆತೆರಪ್ಪ ಫುಲ್ ಜಿಗ್ಗ ಅದು ಉಪ್ಪೇರು ಬಂಗಾರು ಪೂರ ಬಾಡ್ದು ಧಾಮ್ ಧೂಮ್ ಸೆಟ್ ಆದ ಸ್ಟೇಜಿಗೆ ಬರ್ಪೇರು ಬಂದು ನಿಗ್ಲ ಮಾತ ಎಕ್ಸ್ಪೆಕ್ಟೇಷನ್ ಲೆಕ್ಕನೆ ನಮ್ಮ ಪೊಣ್ಣುಲು ಬಾರಿ ಪೊರ್ಲು ರೆಡಿ ಆತೇರು. ಪೊಣ್ಣುಲು ರೆಡಿ ಅವರ ಪೊರ್ತು ಗೆತ್ತೊಂಡಲ್ಲ ಮಲ್ಲೇಜಿ ಆಂಡ ಲಾಸ್ಟ್ ಪೊರ್ಲು ತೋಜುವೆರತ್ತೆ ಅಲ್ಪ ಮ್ಯಾಟರ್ ಆದಿಪ್ಪುಂಡು ಐಕಾದು ಇತ್ತೆ ನಮನ ಮಿಸ್ ತುಳುನಾಡುನು ವೆಲ್ಕಮ್ ಮಲ್ತೊಂದಿಲ್ಲ ಆನ್ ಸ್ಟೇಜ್. Rocking entry with fashion work, Namana Miss Tulunadu.
for that, such a blessing, yeah. Turn every situation into heaven, yeah. Oh, you are my sunrise on the darkest day. Got me feeling some kind of way. Make me wanna savor every moment slowly, slowly. You fit me, telling me love how you put it on. Got the only key, know how to turn it on. The way you nibble on my ear, the only words I wanna hear. Baby, take it slow so we can last long. Tú eres el imán y yo soy el metal. Me voy acercando y voy armando el plan. Solo con pensarlo se acelera el pulso. Ya me estoy gustando más de lo normal. Todos mis sentidos van pidiendo más. Estoy quemando sin ningún motivo. Despacito, quiero respirar tu cuello despacito. Deja que te diga cosas al oído, para que me acuerdes si no estás conmigo. Despacito, quiero desnudarte a besos despacito. Firmo en las paredes de tu laberinto y hacer de tu cuerpo todo un manuscrito. Quiero ver bailar tu pelo, quiero ser tu ritmo. Que le enseñes a mi boca tus lugares favoritos. Déjame sobrepasar tus zonas de peligro, hasta provocar tus gritos y que olvides tu apellido. Si te pido un beso, vendámelo. No sé qué estás pensándolo. Llevo un tiempo intentándolo. Mami, estoy gritándolo. Sabes que tu corazón conmigo te hace bom bom. Sabes que esa beba está buscando de mi bom bom. Me prueba de mi boca para ver cómo te sabe. Quiero ver cuánto amor a ti te cabe. Yo no tengo prisa, yo me quiero dar el viaje. Empezamos lento, después salvaje. Pasito a pasito, suave suavecito. Nos vamos pegando poquito a poquito. Cuando tú me besas con esa destreza, yo quiero malicia con delicadeza. Pasito a pasito, suave suavecito. Nos vamos pegando poquito a poquito. Y es que esa belleza es un rompecabezas, pero para montarlo aquí tengo la pieza. Oh, yeah. Despacito, quiero respirar tu cuello despacito. Deja que te diga cosas al oído, para que te acuerdes si no estás conmigo. Despacito, quiero desnudarte a besos despacito. Firmo en las paredes de tu laberinto y hacer de tu cuerpo todo un manuscrito. Quiero ver bailar tu pelo, quiero ser tu ritmo. Que le enseñes a mi boca tus lugares favoritos. Déjame sobrepasar tus zonas de peligro, hasta provocar tus gritos y que olvides tu apellido. Despacito, this is how we do it down in Puerto Rico. I just wanna hear you screaming, ay bendito. I can go forever cuando esté contigo. Pasito a pasito, suave suavecito, nos vamos pegando poquito a poquito. Enseñes a mi boca tus lugares favoritos. Pasito a pasito, suave suavecito, nos vamos pegando poquito a poquito. Provocar tus gritos y que olvides tu apellido. Despacito.
ಎಸ್ ಇತ್ತೆ ಮೆಟ್ಲಡಿ ಹೀರೋಯಿನ್ ಬರೋದು ನಲ್ಪಂಡ ಮಾತ ಹೀರೋಯಿನ್ಸ್ ಲೆತ್ತೊಂದು ಬರ್ಪಲ್ ಬಂದ ಅರ್ಥ. ಸೊ ಮಾತ ನಮ್ಮನ ಹೀರೋಯಿನ್ಸ್ ಬರ್ಪರೆ ಸ್ಟೇಜ್ಗೆ ಮಿಸ್ ತುಳುನಾಡು ಪೂರ ಬಲೆ ಮಾತಿರ್ಲ ಬಲಿ ತುಲೆ ನನಲ ಆ ಆ್ಯಕ್ಷನ್ ಡೇ ಉಲ್ಲೇರು ಪೊಸಿಷನ್ ಪ್ಲಸ್ ಆ್ಯಕ್ಷನ್ ಇಂಚ ಬಂದು ಕೊಡ್ತಾರೆ ಕರೆಕ್ಟ್ ಅದು ಇನ್ವಾಲ್ವ್ಡ್ ಆದುಲ್ಲೇರು ಒಂದು ನಮನ ಬ್ಯೂಟೀಸ್ ಆಫ್ ತುಳುನಾಡು ಬಣ್ಣ ತಪ್ಪಾಪುಜಿ ಅವರು ಮಾತ್ರಿಗ್ಲ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಬರೋಡಪ್ಪ. ದಾಯಿ ಬಂದಕ್ಕೆ ಏನೋಡು ಬಂಡ ಯಾನ್ ಪನ್ಪೆ ಒಂಜಿ ಮೊಕಲ್ನ ಲುಕ್, ಒಂಜಿ ಮೊಕಲ್ನ ಮೇಕಪ್, ಒಂಜಿ ಮೊಕಲ್ನ ಔಟ್ಫಿಟ್, ಒಂಜಿ ಮೊಕಲ್ನ ಜುವೆಲ್ರಿ, ಒಂಜಾತು ನೆತ್ತ ಪಿರೌಡ್ ಉಪ್ಪುನಂಚಿನ ಸ್ಟ್ರಗಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಟೈಮ್ ನೆಕ್ ಮಾತ ಒಟ್ಟುಗು ನಮ್ಮ ಅಪ್ಲಾಸ್ ಕೊಡ್ಪ ಅಪ್ರಿಷಿಯೇಟ್ ಮಲ್ಪ. ಬಟ್ ಯಾನ್ ಪನ್ಪಿನಿ ಮುಖ್ಯ ಅತ್ತು ನಿಕ್ಲ ಎಂಚ ತೋಜುವರು ಏನ ಕಥೆ ಇಂಚ ವಾಕ್ ಮಲ್ತಾರ ಪನ್ಪಿನ ಪಂಡ್ರಗುಂದೇ ನಮ್ಮನ ಮಾಡೆಲ್ಸ್ ತರ್ಪಾದ. ಸೊ ಓವರ್ ಟು ಸಿಂಚನಾ. ಹಾಯ್, ಎಲ್ಲರೂ ತುಂಬ ಚಂದ ಕಾಣ್ತಿದ್ದೀರಾ. ಫಸ್ಟ್ ಆಫ್ ಆಲ್ ನಿಮ್ಮ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ನಿಮ್ಮ ವಾಕಿಂಗ್ ಸ್ಟೈಲ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಕೆಲವು ಮಿಸ್ಟೇಕ್ಸಿಂದ ಆಚೀಚೆ ಆಗಿದೆ ಒಬ್ರೊಬ್ರು ಮಾರ್ಕ್ಸ್ ಎಲ್ಲ. ಸೊ ನೋಡುವ ಏನಾಗುತ್ತೆ ಅಂತ. ಆಲ್ ದ ವೆರಿ ಬೆಸ್ಟ್. ಶೆಟ್ರೆ ಮಾತೆಲ್ಲ ಮಸ್ತ್ ಪೊರ್ಲು ಮಲ್ದಾರು ಬುಕ್ಕ ನಿಖಲ್ನ ಕಾಸ್ಟ್ಯೂಮ್ ನಿಖಲ್ ಮಸ್ತ್ ಶೋಕ್ ತೋಜನಲ್ಲಾರು. ಆ ಕಾಸ್ಟ್ಯೂಮ್ ತಕ್ಕ ನಿಖಲ್ನ ಎಕ್ಸ್ಪ್ರೆಷನ್ ಸ್ಮೈಲ್ ಹೋಲ್ಡ್ ಮಂತದ ನಿಖಲ್ ವಾಕ್ ಮನ್ಪಲೆ ಬುಕ್ಕಲ್ಲ ಮಸ್ತ್ ಪ್ರತಿ ಒರಿಯಾಗಲ ತೆಲ್ತನೇ ಪೊರ್ಲು ತೆಲಿಕೆ ಪಡು ಫೇಸ್ಡ್ ನಡಪನಾಗ ನೆಲತು వచ్చి ಆಲ್ಮೋಸ್ಟ್ ಇಡೇ ಬನ್ನಾಗ ಜಸ್ಟ್ ನಿಖಲ್ ಜಡ್ಜ್ಮೆಂಟ್ ಇರ್ತೂಲೆ ಬೊಕ್ಕ ಅವರ ಸೂಪರ್ ಆದ ಮಲ್ತೊಂದಾರ ಮಾತೆಲ್ಲ ಒಂಜಿ ಚೂರು ಒಂದು ಮಲ್ತ ತಪ್ಪ ಸರಿಯಾ ಅಂದುಂಡು ನಿಖಲ್ ಸರಿಯೇ ಮಲ್ತೊಂದುಲ್ಲಾರು ಅವೇನು ಹೋಪ್ಸ್ ದಿವೊಂದು ನಿಖಲ್ ಆಯ್ನ ತೆಡ್ಡೆ ಮನ್ಪ್ಲೆ ಮಾತೆಲ್ಲ ಮಸ್ತ್ ಪೊರ್ಲಾದ ಮಲ್ತೊಂದಾರ. ಥ್ಯಾಂಕ್ ಯು ಜೋಜಸ್, ಥ್ಯಾಂಕ್ ಯು ಸೋ ಮಚ್. ಸೊ ರೆಡಿನಾ ಐತೆ ಜೋಡಿ ಜುಗಲ್ ಬಂದೀಗ ರೆಡಿನಾ ನಾಳೆ ಏನಾಡ್ತಿಜ್ಜಿ ರೆಡಿನಾ? ಎಸ್ ನಮ್ಮ ಹೀರೋಯಿನ್ಸ್ ಕೂಡ ರೆಡಿ. ಹೀರೋಸ್ ಬಿರವಡು ಅಂತ ಒಂದಿಲ್ಲೇರಿ ಏತು ಪೊರ್ತುಗು ನಮ್ಮ ಈ ಹೀರೋಯಿನ್ ಒಟ್ಟಿಗೆ ಪೋಪಿನಿ ಭಾಗ್ಯ ತಿಕ್ಕೊಂಡು ಬಂದು. ಸೊ ಆನ್ ಸ್ಟೇಜ್ ನಮ್ಮ ಐತೆ ಜೋಡಿ ಜುಗಲ್ ಬಂದಿ ಹೀರೋ ಹೀರೋಯಿನ್ ಇನ್ ದಿ ಸೆನ್ಸ್ ನವನ ಮಿಸ್ ತುಳುನಾಡು ಮಿಸ್ಟರ್ ತುಳುನಾಡು ಒಟ್ಟಿಗೆ ಬರ್ಬೇರು ಸ್ಟೇಜ್ ಸಮೇತ. ಲೆಟ್ಸ್ ವೆಲ್ಕಮ್ ದೆಮ್ ವಿತ್ ಬಿಗ್ ರೌಂಡ್ ಆಫ್ ಅಪ್ಲಾಸ್.
Hello. Hi everyone. Hello. So ಮಾತರಿಗಳು ನಮಸ್ಕಾರ. ಎಸ್ ಮಾತ್ ಒಂದು ಅಲ್ಪರ್ದಲ್ಲ ಹಲೋ ಬರೋದುಂಡ ನಮ್ಮನ ಚೋಟ ಹೀರೋ ಹಾಯ್ ಮಲ್ತೊಂದುಲ್ಲೇರು. ಓಕೆ ಸೊ ನಮ್ಮನ ಮಿಸ್ಟರ್ ಆ್ಯಂಡ್ ಮಿಸ್ ತುಳುನಾಡು ಪರ್ಫೆಕ್ಟ್ ಆದ ಸ್ಟೇಜ್ಗೆ ಬೈದರು. ಸೊ ಇತ್ತೆ ಮೊಗಲ್ನ ಈ ಪರ್ಫೆಕ್ಟ್ ವಾಕ್ ಎಂಚಿತ್ತನ್ ಬಂದು ಒಂಚ ಆಲ್ ಟುಗೆದರ್ ಜನರಲ್ ರಿವ್ಯೂ ನಮ್ಮನ ಜಡ್ಜಸ್ ರಕೇನ್ಗ. ಸೊ ಓವರ್ ಟು ಶರಣ್ ಶೆಟ್ಟಿ. ಮಾತೇರ್ನೆಲ್ಲ ಮಸ್ತ್ ಪೊರ್ಲಾತಂದು ಮಾತೇರ್ನ ವಾಕಲ ಅಂಚಾದ ನಿಖಲ್ ಹೋಪ್ಸ್ಡ್ ಇಂಚನೆ ಕಂಟಿನ್ಯೂ ಮನ್ಪ್ಲೆ ಮಸ್ತ್ ಪೊರ್ಲಾತಂದು ನಿಖಲ್ನ ಕಾನ್ಫಿಡೆನ್ಸ್ ಹೋಪ್ಸನ್ನು ಏಪಲ ಬಿಡೊಚ್ಚಿ ನೆಕ್ಸ್ಟ್ ರೌಂಡ್ ತೂಕ. ಥ್ಯಾಂಕ್ ಯು ಸಿಂಚನಾ. ಮಸ್ತ್ ಕಲರ್ಫುಲ್ ಆದಿತ್ತುಂಡು ಮಸ್ತ್ ಶೋಕ್ ಮಲ್ದರು. ಹೋಪ್ ಫಾರ್ ದಿ ಬೆಸ್ಟ್ ದಾದಾಪುಂಡ್ ತುಕ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಸೊ ನಿಗಳು ಮಾತಿರಲ್ಲ ಈತ ಲಾಯ್ಕಿಡ್ ಉಲ್ಲರು. ಐ ಥಿಂಕ್ ಇತ್ತೆ ಈ ಲುಕ್ ನನ್ನವರ ಕ್ರಿಯೇಟ್ ಮಲ್ಪರಗೊಂಚು ಟೈಮ್ ಬೋರ್ಡು ತೋಜುಂಡು. ನೆಕ್ಸ್ಟ್ 2025 JCI ಸಪ್ತಾಹ ಬರೋಡಾವು ಮೋಸ್ಟ್ಲಿ ಆ ಲುಕ್ ಕಂಟಿನ್ಯೂ ಆವಡು ಬಂಡ. ಆ ಲುಕ್ದ ಮೆಮೋರಿಗ ಅದು ನಮ್ಮ ಮಾತ ನಮ್ಮನ್ನ ಜಡ್ಜಸ್ನ ಲೆಪ್ಪುಗ JCIದ ಗುರ್ಕಾರ್ಯನ ಲೆಪ್ಪುಗ JCIದ ಪದಾಧಿಕಾರಿನ ಲೆಪ್ಪುಗ ಮಾತೇರ್ನ ಒಟ್ಟಿಗೂ ನಿಖಲ್ನ ಲುಕ್ ಟೆಸ್ಟ್ ಆಪುಂಡಿತ್ತೆ. ಇನ್ ದಿ ಸೆನ್ಸ್ ನಮ್ಮನ್ನ ಕ್ಯಾಮರಾ ಕನ್ನಡ ಫೋಕಸ್ ಆಪುಂಡು. ಸೊ ಲೆಟ್ಸ್ ವೆಲ್ಕಮ್ ಆರ್ ಜಡ್ಜಸ್. ಪ್ಲೀಸ್ ಬರೋಡು ಬಂದು ರಿಕ್ವೆಸ್ಟ್. ಐದೊಟ್ಟಿಗೂ ನಮ್ಮನ್ನ JCIದ ಗುರ್ಕಾರ್ಯರು ಬರೋಡು ಬಂದಕ್ಕೆ ಏನೊಂದಿಲ್ಲ. ಐದೊಟ್ಟಿಗೂ ಪದಾಧಿಕಾರಿನ ಕಲ್ಲ ಬರೋಡು ಬಂದಕ್ಕೆ ಏನೋದಿಲ್ಲ. ಎಸ್ ಪ್ಲೀಸ್ ಮಾತಿರ್ಲ ಬಲೆ ಅಂಚನೆ ಒಂಜಿ ಕ್ಯಾಮರಾಗ ನಮ್ಮ ಮಾತ ಪೋಸ್ ಕೊರ್ಕ ಪನ್ಪಿನ ಅಂಚನ ರಿಕ್ವೆಸ್ಟ್ ಮಾತಾಡಲ್ಲ. ರೆಡಿ ಅದೇ ನಿಗ್ಲು ಮಾತಿರ್ಲ ನಿಗ್ಲಿತ್ತೆ ರೆಡಿ ಉಪ್ಪುಂಡು ದಾದಕ್ಕೆ ಬಂದ್ಲೆ. ನೆಕ್ಸ್ಟ್ ವೆಸ್ಟರ್ನ್ ಔಟ್ಫಿಟ್ ಎಂಚ ಸೆಟ್ ಆದಿತ್ತು ಸ್ಟೇಜ್ಗೆ ಬರ್ಪಿನಿ. ನೆಕ್ಸ್ಟ್ ರೌಂಡ್ ದಾದ ಬಂದು ನಿಗ್ಲಿತ್ತೆ ಮಂಡಿಡ ಆಲೋಚನೆ ಬಲ್ತೊಂದುಂಡು ಮಾತ ಕ್ಲೋಸರ್ ಬಲೆ. ಮಾತೇರ್ನೊಟ್ಟಿಗೂ ನಮ್ಮನ್ನ ಜಡ್ಜಸ್ ಬರ್ಪೇರು. ಐತೊಟ್ಟಿಗೂ ನಮ್ಮನ್ನ JCI ಅಧ್ಯಕ್ಷರಾಯಿರಂಚಿನ ರಂಜಿತ್ ಸರ್ಲ ಬರ್ಪೇರ್. ಸೊ ಮಾತ ಪದಾಧಿಕಾರಿ ನಕಲು ಒಟ್ಟಿಗೂ ಈ ಒಂಜಿ ಫೋಟೋ ಗೆಪ್ಪೆರೆಗೆ ಬರೋಡು ಪನ್ಪನಂಚಿನ ರಿಕ್ವೆಸ್ಟ್. ಎಸ್ ಮಿಸ್ಟರ್ ಆ್ಯಂಡ್ ಮಿಸ್ ತುಳುನಾಡು JC ಒಂದಿ ಪೂರ್ಣದ ಸಪ್ತಾಹ ಔಸ್ ಧಾಮ ಫ್ಯಾಷನ್ ಶೋಡು ಪಾಲ್ಪಡೆಯಿರಂಚಿನ ನಮನ ಬ್ಯೂಟಿಫುಲ್ and very smart hero oka heroine on stage uppunanchina mogala hard work and dedication and participation ga nama yepala big response maltondu on stage negalna onji photo session gu nama eagerly waiting nigalna porlu tuvarage engligu ಖುಷಿ ಎಂಗ್ಲಿಗೂ ಪೊರ್ಲು ಬಂದು ಫೀಲ್ ಆವುದುಂಡು. ಆ ಪೊರ್ಲು ಏಪಲ ಇಂಚನೆ ಮೆಮೊರೇಬಲ್ ಆದುಪ್ಪಡು ಜಸ್ಟ್ ಬಿಕಾಸ್ ನೆಗ್ಲೆಗೆ ಮಾತಿರ್ಲ ಆ ಬಂಗಾರ ಆದುಪ್ಪಡು ಆ ಮೇಕಪ್ ಆದುಪ್ಪಡು ಅಂಡ್ ಪೂರ ಮಲ್ದಿನ ಆರ್ಟಿಸ್ಟ್ ನಕ್ಕೆಲ್ಲ ನಮ್ಮೊಟ್ಟಿಗೆ ಉಪ್ಪಿರದೆ ಖಂಡಿತವಾದ್ಲ ಅಕ್ಲೆಗ್ಲ ಒಂಜಿ ಮೆಮೊರೇಬಲ್ ಡೇ ಆದುಪ್ಪುಂಡು ಒಂದು ಐಕಾದು ಈ ಕ್ಯಾಮರಾ ಕನ್ನಡ ಎಂಗಲ ಒಂಜಿ ಸ್ಮಾಲ್ ಕ್ಯಾಪ್ಚರ್. Judges, thank you so much. This sir, thank you so much. Nikul kudora kulle maatirla. Namana beautifuls and handsomes. Get ready to next round. That is the western round for you. And be ready. All the very best. So, maatirigla best wishes koddatundu. ನೆಕ್ಸ್ಟ್ JCI ಸಂಭ್ರಮ ಆನ್ ಸ್ಟೇಜ್ ಶುರು ಅವರಗುಂಡು ಒಂದು JC ದ ಮಾತ
ಕಲಾವಿದರು JCI ಪನ್ಪಿನ ಸಂಸ್ಥೆದ ಉಲೈಡ್ ಏತೋ ಟ್ಯಾಲೆಂಟ್ಸ್ ಉಳ್ಳೇರು ಮಾತ ಟ್ಯಾಲೆಂಟ್ಸ್ ಪಂಡ ಬಂಡಲ್ ಆಫ್ ಟ್ಯಾಲೆಂಟ್ಸ್ ಮರ್ಜ ಅಂಡ ಬರ್ಪಿನನೇ ಅವು JCI ಸಂಸ್ಥೆದ ಪುದರು ಐಕಾದು ಇತ್ತೆ ಚಾವಡಿ ನಮ್ಮ ಕೊರೊಂದು ಉಪ್ಪುನಂಚಿನ ಅಗಲ ವೆಸ್ಟರ್ನ್ ಗೆಟಪ್ ರೆಡಿ ಆನಗ ನಿಕ್ಲಿಗ್ಲೊಂಚೂರು ರಿಲ್ಯಾಕ್ಸ್ ಬೋಡು ಐತೊಟ್ಟಿಗೂ ನಮ್ಮನ್ನ ಕಣ್ಣುಗೊಂಚೂರು ಗಮ್ಮತ್ತು ಬೋಡು ಆ ಗಮ್ಮತ್ತು ಎಂಟರ್ಟೈನ್ಮೆಂಟ್ಗಾದು ನವ JCI ಸಂಭ್ರಮ 2024 ಶುರು ಮಾಡ್ತಂದಿಲ್ಲ. ಸೊ ವೆಲ್ಕಮಿಂಗ್ ಭಾಷಿಣಿ ಧರ್ಮಸ್ಥಳದ ಬೈದಿನಂಚಿನ ಭಾಷಿಣಿ ಬೆಸ್ಟ್ ಪರ್ಫಾರ್ಮರ್ ಬೆಸ್ಟ್ ಆರ್ಟಿಸ್ಟ್. ಸೊ ಬಲೆ ಮೇರ್ನೊಂಜಿ ಪೂರ್ವದ ಪರ್ಫಾರ್ಮೆನ್ಸ್ ಆನ್ ಸ್ಟೇಜ್ ಟು ಒನ್ ಬರ್ಕಪ್ ಅನ್ನೊಂದು ಆನ್ ಸ್ಟೇಜ್ ವಿ ಆರ್ ವೆಲ್ಕಮಿಂಗ್ ಭಾಷಿಣಿ ಫ್ರಮ್ ಧರ್ಮಸ್ಥಳ. ನಗುಮೋ ಓ ಮೂಗನಲೆ ನೀನಾ ಜಾಲಿ ತಿಳಿಸಿ ನಗುಮೋ ಮೂಗನಲೆ ನೀನಾ ಜಾಲಿ ತಿಳಿಸಿ ನನು ಬ್ರೋವಾರಾಧ ಶ್ರೀ ರಘುವರ ನೀನಗುಮೋ ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಹೆಜ್ಜೆಗಳ ನಾದ ತೋತನಂ ಪಾದಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ
ವಾ 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 ಬ್ಯೂಟಿಫುಲ್, ಸಾಗದಾಗಿತ್ತು ಡ್ಯಾನ್ಸ್ ಮಾತ್ರ ಭಾಷಿಣಿ ಅವ್ರದ್ದು. ಇದೇ ಜೋಶ್ ಜೊತೆಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ನಾವು ಕೊಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಜೊತೆ ಈಗ ಸ್ಟೇಜ್ ಮೇಲೆ ಬರ್ತಾ ಇರೋವಂಥದ್ದು JCIನ ಲೇಡಿ ಬಾಂಡ್ಸ್. ಸೊ ಸಿಕ್ಕಾಪಟ್ಟೆ ಕೆಲಸ ಹಿಂದೆ, ಆ ಕೆಲಸದ ಜೊತೆ ಒಂದಷ್ಟು ಮಸ್ತ್ ಮಾಡಿಕೊಂಡು ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನಮ್ಮ JCI ಸದಸ್ಯರು. ಬನ್ನಿ ಇವರನ್ನ ವೆಲ್ಕಮ್ ಮಾಡೋಣ ಆನ್ ಸ್ಟೇಜ್. Come on, ladies! చిత్రాల మనసు నాది చిన్నగా పోతుంటావో చూడకపోతుంటావో ఇంట్లో చిన్నదాన్ని నేను చిత్రాల దానితో చిన్నలు చూపిస్తావో చిత్రాల మనసు నాది చిన్నగా పోతుంటావో చూడకపోతుంటావో ఇంట్లో చిన్నదాన్ని నేను చిత్రాల దానితో చిన్నలు చూపిస్తావో ఓ పిల్లగా వెంకటేశు చూడకపోతుంటావో కానకపోతుంటావో నా పిల్లగా వెంకటేశు చూడకపోతుంటావో కానకపోతుంటావో. നാടിൻ നന്മകനെ പൊന്മകനെ മുത്തായവനെ നിന്നും സൂര്യനും ചന്ദ്രനും ഒന്നായവനെ കാലം കാത്ത് വച്ച രക്ഷകനെ സംഹാരകനെ ഞങ്ങൾ കണ്ണനായി വന്നവനെ ഭയമേ മാറിപ്പോ നീ അണ്ണൻ വന്നാൽ പിൻവിട്ട് നില്ല് ഇരുട്ടിൽ സിറ്റി വാഴും രാജാവുക്ക് എല്ലാരും സുല്ല് ഇവനെ തൊഴുവാന എന്നും ജനത്തിരക്ക് കാലം എടുത്തു വച്ചാൽ സ്വർഗം പോലും മണ്ണൽ ഇല്ലും రాజువో మరి నా దాసు బాబా నీతో ఎప్పుడింత కిరికిరి ఏం రసిక రాజువో మరి నా దాసు బాబా నీతో ఎప్పుడింత కిరికిరి కుర్చీని మార్చబెట్టి Super Mama, ready? Ready? 1, 2, 3, 4.
வாமா வாமா கம்மன் சிங்கு குயின தேடி வந்தான் கிங்கு டைலா டைலா பிபி டும்மு மாலை மாத்தி போடு ரிங்கு கோல்டன் ஸ்பாரோ என் நெஞ்சில ஆரோ நீ இல்லாத லைஃப் ரொம்ப சாரோ மாஸ்க் ஆஃப் சாரோ நம்ம பையன் தான் ஹீரோ சிங்கிங் டூயட் வேற யாரோ கப்பில கப்பில கோலு இவ சிங்கல சுத்தின கேளு சங்கதி என்னன்னு கேளு இனி வந்தா ஆளு நெத்திலி நெத்திலி மீனு ஒரு கெத்துல சுத்தின நீனு நிக்குது நிக்குது லைனு நீ மினுக்குற மூணு கோல்டன் ஸ்பாரோ என் நெஞ்சில ஆரோ நீ இல்லாத லைஃப் ரொம்ப சாரோ மாஸ்க் ஆஃப் சாரோ நம்ம பையன் தான் ஹீரோ சிங்கிங் டூயட் வேற யாரோ ಸಿಂಗಾರಿ ಮೈ ಡೊಂಕಿನ ವೈಯಾರಿ ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ ಆಹ ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ Reach out,
ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ತುಂಬಿದ ಮನೆಯವನೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಒಂಜಿ ನಿಮಿಷ ಅಂಚನೆ ಉಪ್ಪುಲೆ ಮಾತ ಉಂತುಲೆ ಲಾಸ್ಟ್ಗೆ ಒಂಜಿ ಪರ್ಫೆಕ್ಟ್ ಆದ ಜೇನಿನ ಗೂಡು ನಾವೆಲ್ಲ ಪಂದು JCI ಡೆಡಿಕೇಟ್ ಮಾಡಿದೇರು. ಒಂದು ಮಾತ ಒಂಜೇ ಕುಟುಂಬ ಇತ್ತಲೆಕ ಒಂಜೇ ಇಲ್ಲದಕ್ಲು ಇತ್ತಲೆಕ ಪನ್ಪಿನವು ಗೊತ್ತಾಂಡು. ಅಂಡ್ ಆಯ್ತ ನಡೂಟು ಪಿಲಿ ನಲಿಕೆ ಬತ್ತನದೆ ಎಂಚಾಂಡು ಅವೆ ಎಂಕಲ ಗುಡ್ಲದ ಬಿಲಿಕಲ್ಲೆಕ ತೂಚಿಚ್ಚಿ ತಪ್ಪಾದ ಬೈದ್ರ ನೆಯ್ ಪಿಲಿ ಕೆಂಪು ಬಿಲಿ ಐಡ್ದು ಬೊಕ್ಕ ಪೂರ ರೀಲ್ಸ್ ಬತ್ತನು ಇನ್ಸ್ಟಾಗ್ರಾಮ್ ಇಬ್ಬನ ಮಾತ ಟ್ರೆಂಡಿಂಗ್ ರೀಲ್ಸ್ ಬತ್ತುಂಡು ನಮಕ್. ಅಂಡ್ ಇತ್ತನಿಟ್ಟು 10 ಏತ್ ಮಾರ್ಕ್ ಕೊರ್ಪಾರ್ ಸಂತೋಷ್ ಅಣ್ಣ. ಒಂದು ಏರಗ್ ಬನ್ನೆ ಅಮೃತಕ್ಕಗ ಅರೆಗೊರ್ತಿಗೆ 10 ಬಾಕಿದಕ್ಲಿಗೆ 4 ಪಾರ್ಶ ಇಲ್ಲಗ ಪೋರಾಬೆ ಬೊಕ್ಕ ಎಂಟ್ರಿ ಬೋರ್ಡು ಪರ್ಮಿಷನ್ ಬೋರ್ಡು ಅವಲಕ್ಕೆ ಏನಡ ಪುಣಿಯಾನು ಬೊಕ್ಕ ನೆಕ್ಸ್ಟ್ ಮೂಲ ಏರ್ನ ಅರ್ಧ ಹಂಗೆ ಇತ್ತೇರು ಮಾರ್ಕ್ ಕೊಡ್ತಿಂಡ ಉಪವಾಸ ಬೂರ್ ಬೇರೆ ಜನ ಐಕೆ ಅಮೃತ ಕಡೆ ಒಂಚೂರು ಪೋಡಿಗೆ ಅರೆಗಿತ್ತೆ 10 ಕೊರ್ಕ ಬಂದು ಎನಿ ಅವು ಭಾರಿ ಲಾಯ್ಕದ ಡಾನ್ಸ್ ಚೂರು ಎದುರು ಬಲಿ ದಾಯ ಗೋಡೆ ನೂಕೊಂದಿಲ್ಲಾರ ಮಾತಿರ್ಲ ಚೂರು ಬುಡ್ತು ಬುಂಡ JCI ಇಲ್ಲ ಮಕ್ಕಳು ಧೂಳ್ ಮಲ್ತು ಬಿಡ್ಪೇರು ಧಮಾಕ ಮಲ್ತದು ಸ್ಟೇಜ್ಡ್. ಸೊ ಇತ್ತನಿಕ್ಲೆ ಕ್ವೆಶನ್ ಈತ ಪೊರ್ಲುದ ಡಾನ್ಸ್ ಈತ ಪೊರ್ಲುದ ಡಾನ್ಸ್ ಉಂತಲೆ ಏನ್ ಫಿನಿಶ್ ಮಲ್ಪೆ ಈತ ಪೊರ್ಲುದ ಡಾನ್ಸ್ ಏರ್ ಕಲ್ಪಾಯಿನಿ ಜಿತೇಶ್ ಸರ್ ಅಂಡ್ ದೀಪ್ತಿ ಅರ್ನ ಒಂಜಿ ಮರ್ಯಾದೆ ಬರ್ತಾನೆ ಪ್ರೌಡ್ ಫೀಲ್ ಉಂಟದೆ ಅರಡಕ್ಕೆ ಏನು ಹೊಡಿತೆ ನೋ ನಿಕ್ಲು ಬಾರಿ ಲಾಯ್ಕು ಮಲ್ದವ್ರು ನಮ್ಮ ಮಾತ ಮಕ್ಕರ್ ಮಲ್ದಿನತೆ ಒಂದು ಈ ಚಪ್ಪಾಳೆ ವಿಷಿಲಲ್ಲೇ ಗೊತ್ತಾಗ್ತಾ ಇದೆ ನಿಮ್ಮ ಪರಾಕ್ರಮ ಮತ್ತು ನಿಮ್ಮ ಕೋರಿಯೋಗ್ರಾಫರ್ ಪರಾಕ್ರಮ. ಇತ್ತೆ ಸ್ಟೇಜ್ಗೆ ನಮ್ಮ ಜಿತೇಶ್ ಲೆಪ್ಪಗ ಬೀಟ್ ರಾಕರ್ಸ್ ಡಾನ್ಸ್ ಅಕಾಡೆಮಿ ಕೋರಿಯೋಗ್ರಾಫರ್ ಜಿತೇಶ್ ಸರ್ ಅಡಿಗೆ ಮಲ್ತೊಂದಿಲ್ಲೇರ ಅಂದು ಜಿತೇಶ್ ಸರ್ ಬಲೆ ಸರ್ ಬಲೆ 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 ಈರ್ನ ಪುದರ್ನ ಮಕ್ಕಳು ಇಡೀ ವೈರಲ್ ಮಲ್ತೊಂದಿಲ್ಲೇರು ಬಲೆ ಬಲೆ ವರ ಬಲೆ ಇರು ವರ ಬಲೆ ಹೀರೋ ಬರೋದಿಲ್ಲೇರು ಮೇರ್ನ ಪುದರ್ ನೀನಿ ಬಾನದೆತ್ತರಗ ರಾಪಿರಿಕ ಮಲ್ದಿನಂಚಿನ ಫಸ್ಟ್ ಟೈಮ್ ಮುಂದೆ ಇದಾದ ಬೋಡಿರಗ ಅಕಲ ಕಪಲ್ ಡ್ಯಾನ್ಸ್ ಉಂಡಿಗೆ ಸಂತೋಷ್ ಅಣ್ಣ ಇರೆಲ್ಲ ಎತ್ತೊಂದಿಲ್ಲೇರು ಸ್ಟೇಜಿಗೆ ಆಂಡತ್ತ ಇರಗ್ ತೀಯರತ್ತ ಮಕ್ಕಳು ಮಲ್ದಿನಕ್ಕೆ ಪಾಪ ಲಾಸ್ಟ್ಗೆ ಜಿತೇಶ್ ಸರ್ ಕಲ್ಪಾದಿದ್ದಾರೆ. ಓಕೆ ಈ ಒಂಜಿ ಅಲಿಗೇಷನ್ದ ಬಗ್ಗೆ ದಾದ ಪನ್ಪರ್ ಅಯ್ಯೋ ಜಿತೇಶರೇ ಓ ಅವೇ ಸಂತು ಅಣ್ಣನ ಲೆಪ್ಪುನ್ನಮ್ಮ ಐತೆ ಬಲೆ ಸಂತೋಷ್ ಪಿ ಬಳಂಜ ಪೊಕ್ಕಡೆ ಬಲೆ 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 ಪ್ರಿನ್ಸಿಪಲ್ನ ಬುಡೇದಿಲ್ಲ ಬಾರಿ ಟಿವ್ಲರತ್ತೆ ಅಲ್ಪ ತೂಲೆ ಅಂದೆ ಓಕೆ ಸಂತು ಅಣ್ಣ ಬಲೆ ಚಿದಣ್ಣ ಬಲೆ ಮಾಜಿ ಅಧ್ಯಕ್ಷರ ನಕ್ಲು ಪೂರ ಬಲೆ ತುಕ ಮಾಜಿ ಅಧ್ಯಕ್ಷರ ನಕ್ಲು ಪೂರ ಬಲೆ ತುಕ ಚಿದಣ್ಣ ಭತ್ತ ಚಿನ್ನ ಮೂಲೆ ಉಪವಾಸ ಜಾಗರಣೆ ಬಲೆ ಬಲೆ ಓ ರಂಜಿತ್ ಸರ್ ಗಣೇಶ್ ಸರ್ ಓಲೇರು
ಅವು ಒಂಜಿ ಯಾವ ಅಲ್ಪ ಶ್ರೀಕೃಷ್ಣ ಪರಮಾತ್ಮ ಒಂಜಿ ಊರ್ದೆಪ್ಪರ ಯಾವ ಈ ರೀತಿ ಎಂಕ್ ನೆರ್ರವಲ್ಲಿ ಹಾ ಚಿದಾನಂದ ಇಡ್ಡೆ ಬಲೆ ಈರ್ ಬರೋಡೆ ಈರ್ ಎಂಕಲ ಪ್ರಿನ್ಸಿಪಾಲ್ ಜೇಸಿದ ಬಲೆ ಇರಾರ್ನ ಜೀವ ತೂದು ಓರಿಯ ಯಾವ ಬನ್ನನ ಇರ್ ಬಲೆ ಒಕ್ಕಡೆ ಬಲೆ 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 ತಾನ್ ಬಲೆ ಬಲೆ ಆರಂಚನೆಯೇ ಬೊಕ್ಕಾರೇನು ಡಿಮ್ಯಾಂಡ್ ಮಲ್ತು ನಮ್ಮಲ್ಲಿ ತುಂಬ ಬರ್ಪಿನಿ ತಟ್ಟೊಂದು ಬರ್ಪಿನಿ ಬೊಕ್ಕ ಅಲ್ಲ ಯಾರು ನಮ್ಮ ಮಗೆ ಯಾವರೆಲ್ಲ ತಮ್ಮರ ಹೆಂಗ್ ಗೊತ್ತು ಹೆಂಗ ಧೈರ್ಯ ಅವೇ ಅಲ್ಪ ಉಪ್ಪುನು ಮೇನ್ ಪಿಲ್ಲರ್ ಅವು ಹೋಯ್ತು ಬರ್ಪೇರ್ ಚಿದಣ್ಣ ಇರೆ ಗೊಂಜಿ ವಾ ವಿಶಿಲಿಯೇ ಆ ಎಕ್ಕಡ್ದ ಹೀರೋನಕ್ಲೆಲ್ಲ ತಿಕ್ಕೀಜಿ ವಿಶಿಲಿ ಇರೆಗ್ ಬತ್ತಲೆಕ್ಕ ಓಕೆ ಇತ್ತೆ ಚಿತ್ತು ಬಲೆ ಪ್ರಸಾದ್ ಬೊಕ್ಕ ಕಿರಣ್ ಬಲೆ ಪ್ರಸಾದ್ ಅಣ್ಣ ಬಲೆ ಕಿರಣಣ್ಣ ಬಲೆ ಬಲೆ ಕಿರಣಣ್ಣ ಬಲೆ ಕಿರಣಣ್ಣ ಡಿಮ್ಯಾಂಡ್ ಬಲೆ ಪ್ರಸಾದಣ್ಣ ಬಲೆ ಪ್ರಸಾದಣ್ಣ ಬಲೆ 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 ಪೂರ ಬಲೆ ಪ್ರೀತುಣ್ಣ ಇರೊಂಜಿ ನೆರೆ ಕರೆದ ಪೊಣ್ಣು ಮಗಲಿಗೆ ವರ್ಪುಜಿ ಪನ್ಪರತೆ ದೀಪನ್ ಕಣ್ಣ ಗಣೇಶರೇ ಪಾಸ್ಟ್ ಪ್ರೆಸೆಂಟ್ ಮಾತ ಬಲೆ ಸುಧೀರಣ್ಣ ಒಂಜಿ ಎಡ್ಡೆ ಡ್ಯಾನ್ಸರ್ ಕುಲುಂದಿರ ಎದುರುಡು ಬರ್ಪುಜಿ ಎಡ್ತುಲೆ ಬಲೆ ರಂಜಿತ್ ಹೆಚ್ಡಿ ಗುರ್ಕಾರರ್ ನಾರಾಯಣ್ ಶೆಟ್ರ್ ಬತ್ತೀರ ಆರ್ ಏಪಲ ರೆಡಿ ಉಪ್ಪೇರ್ ನಮಕ್ ಆತ ನಿಕ್ಲೆ ನಾನಿತ್ತೆ ಮುಲ್ಪ ವನಾಸ್ಥ ಡಿಸ್ಕಷನ್ಗಳೈತಿನ ಮಾತಬ್ಬಲೆ ಸೊ ಒಂಜಿ ಪೊರ್ಲುದ ಸೇಮ್ ಮ್ಯೂಸಿಕ್ ಬರ್ಪುಂಡು ನಿಕ್ಲೆ ಕೊರಿಯೋಗ್ರಾಫರ್ಸ್ ಅಂಚಿ ಇಂಚಿ ಉಲ್ಲಿರ್ತುಲೆ ಡ್ಯಾನ್ಸ್ ಸುಧೀರ್ ಅವೇ ಯಾರು ಬಚ್ಚದಿರಿಗೆ ಪಾಪ ಕಪಲ್ ಒಂದು ರೂಲ್ಸ್ ಏನ ಬಂಡೈತೆ ಸಂತೋಷ್ ಅಣ್ಣನೊಟ್ಟಿಗೆ ಯಾರನ್ನ ಬುಡೆದಿ ಉಂತೋಡು ರೂಲ್ಸ್ ನಂಬರ್ 1 ಬಲೆ ಅಲ್ಲಿ ಈರೊಟ್ಟು ಉಂತರಕ್ಕೇನು ಸೇರ್ ಪವಿತ್ರಕ್ಕ ಮೂಲು ಬುಡ್ಪುಜೇರ್ ಬಲೆ ಅಕ್ಕ ಬುಡ್ಪುಜೇರ್ ಬಲೆ ಅಕ್ಕ ಬಲೆ 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 ಅಲ್ಲೇ ಬತ್ತೇರ್ ನವನ ಹೀರೋ ಎಲ್ಲ ತುಂಬರ ಸೊ ಎಸ್ ಬೇಗವೇ ನಿಕ್ಲು ಒಂಚೂರು ಬೇಗ ಐತೆ ಡ್ಯಾನ್ಸ್ ಮುಗಿಪೊಡು ಸಂತೋಷ್ ಸಾಲ್ಯಾನ್ ಸರ್ ಭಾರತಕ್ಕ ಪ್ಲೀಸ್ ವರಡು ಪಂದಕ್ಕೆ ಏನೊಂದಿಲ್ಲ ಗಣೇಶ್ ಅಣ್ಣ ಇರ್ನ ಅರ್ಧ ಅಂಗಿ ಕಾತೊಂದುಲ್ಲೇರ್ ಗಣೇಶ್ ಅಣ್ಣ ತೋಚಿರ್ ಅರೆ ಯಾರನ್ನ ತೆಲುಪುನ ತೋಜೊಂದುಂಡು ಗಣೇಶ್ ಅಣ್ಣ ಬಲೆ ಎಸ್ ಸ್ಟಾರ್ಟ್ ಮಲ್ಪಗ ನಮ್ಮ ನೆಕ್ಸ್ಟ್ ರೌಂಡ್ ಶುರು ಆವಡು ಬಂಡ ಬೇಗ ನಮ್ಮ ಈ ಪರ್ಫಾರ್ಮೆನ್ಸ್ ಮುಗಿಪೊಡು ಬಲೆ ಗಣೇಶ್ ಅಣ್ಣ ನಿಧಾನವೇ ಪ್ರಧಾನ ಆರು ಪತ್ರಿಕೋದ್ಯಮ ಉಪ್ಪು ನೆಕ್ಲ ಆರು ಬರೆಪ್ಪು ನೆಕ್ಲ ಐತೆ ಕರೆಕ್ಟ್ ಫಾರ್ಮ್ ಅಲ್ತಂದಿರ್ದಲೆ ಆ ಒಂಜಿ ಮಂದಹಾಸದ ಮುಖದಲ್ಲಿ ನಿಧಾನವೇ ಪ್ರಧಾನ ಬಲೆ ಓಕೆ ಶುರು ಮಲ್ಪುಗ ಮ್ಯೂಸಿಕ್ ಪ್ಲೀಸ್ ಎಕಡ್ ದ ಸೇಮ್ ಮ್ಯೂಸಿಕ್ ರೆಡಿ 1 2 3 ಸ್ಟಾರ್ಟ್ ಡ್ಯಾನ್ಸ್ ಪೊಕ್ಕಡೆ ಒಂಜಿ ಡ್ಯಾನ್ಸ್ ಪಿಲ್ಲಿ ಉಡ್ತಾವೆ ಓಕೆ ಗೋಲ್ಡನ್ ಸ್ಟಾರ್ ಡ್ಯಾನ್ಸ್ ಬೋರ್ಡ್ಗೆ ಗೋಲ್ಡನ್ ಸ್ಟಾರ್ ಡಿ ಇರ ಕುಲ್ಲೆ ಬಕ್ಕಡೆ ಒಂದೊಂದು ಲಾಸ್ಟ್ ಮೊಮೆಂಟ್ ಬೊಕ್ಕ ವೆಸ್ಟರ್ನ್ ಏಮ ಮ್ಯಾಮ್ ಆರು ಬಚ್ಚದ ತಪ್ಪಾಯಿನಾ ಬೊಕ್ಕ ಲಾಸ್ಟ್ ಗುಣಿ ತಂದ್ರ ಅಪ್ಪ ಮಲ್ಪುಗ ಮ್ಯೂಸಿಕ್ ರೆಡಿ ಪ್ಲೀಸ್ ಬೊಕ್ಕ ವೆಸ್ಟರ್ನ್ ದಕ್ಲು ಬರ್ಪೇರ್ ನಿಕ್ಲೆಗೆ ಶೋಕದ ಪೊಂಡುಲ್ ನಲ್ಪನ ಡ್ಯಾನ್ಸ್ ನಡಪ್ಪನ ತೂಡದೆ ಜಿತೇಶ್ ಬಲೆ ಎದುರು ಕೊರಿಯೋಗ್ರಫಿ ಮಲ್ಪಲೆ ರೆಡಿ ಒಂದು ಜೆಸಿಐ ಸಂಭ್ರಮ ಆಕ್ಚುಯಲ್ ಜೆಸಿಐ ಸಂಭ್ರಮ ಆನ್ ಸ್ಟೇಜ್ ರೆಡಿ 1 2 3 ಸ್ಟಾರ್ಟ್ ಯಾನ್ ಪೊಕ್ಕಡೆ ಸ್ಟಾರ್ಟ್ ಪನ್ನಿ ಗರ್ಲ್ಸ್ ಪೂರ ಕಮ್ ಆನ್ ಬಲೆ 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 Hey, my golden sparrow. Vama, come and sing. Queen teddy bandang king. Daila, pipi dume. Mala mati pod ring. Golden sparrow
பக்கத்துல சுத்தின நீனு நிக்குது லைனு நீ மினுக்குற மூணு கோல்டன் ஸ்பாரோ என் நெஞ்சில ஆரோ நீ இல்லாத லைஃப் ரொம்ப சாரோ மாஸ்க் ஆஃப் சாரோ நம்ம பையன் தான் ஹீரோ சிங்கிங் டூயட் வேற யாரோ ಜೆಸಿ ಮಾತಾ ಮೆಂಬರ್ಸ್ ಬರೋಡಿಗೆಪ್ಪ ಸಂಭ್ರಮಾಗ ಪ್ಲೀಸ್ ಮಾತಾ ಜೆಸಿ ಮೆಂಬರ್ಸ್ ಒಂದೇ ಒಂದು ಕಾಲ್ ಪ್ಲೀಸ್ ಮಾತಾ ಒಂದಿನ ಅಲ್ಪಗ ಮಾತಾಡಲ್ಲ ಒಂದು ಜೆಸಿ ಸಂಭ್ರಮ ಹೇಮ ಮ್ಯಾಮ್ ಕುದಿರಣ್ಣ ಪೂರ ಬಲೆ ಜೆಸಿ ಸಂಭ್ರಮ ಜೆಸಿ ಬಲ ಕೋರಿಯೋಗ್ರಾಫ್ ತೂಲೆ இது செப்பாடியா பாப்பா பலே தொன்னைக்குன்னா இருக்கவா தினம் தினம் துட்டிக்கவா கொய் எஸ் ಥ್ಯಾಂಕ್ ಯು ಥ್ಯಾಂಕ್ ಯು ವಿಷಯ ಇತ್ತೆ ಯಾನ್ ಸುರೂಕೆ ಮುಲ್ಪ ಅರಡ ಪಂದಿಪ್ಪೆ ನಿಕ್ಲೆಗಾದು ಒಂದು ಮ್ಯೂಸಿಕ್ ರೆಡಿ ಮಲ್ಪರ ಲಾಸ್ಟ್ಗೆ ರೀಕ್ರಿಯೇಟ್ ಆಪುಂಡು ಒಂದೇ ಮೊಮೆಂಟ್ ಮಾತ ಜೆಸಿ ಐದ ಮೆಂಬರ್ಸ್ನ ಒಟ್ಟಿಗೆ ಓಕೆ ಮಾತ ಕುಲ್ಲೆ ಸ್ಟೆಪ್ ರಿಕಾಲ್ ಮಲ್ಪಲೆ ಥ್ಯಾಂಕ್ ಯು ಭಾರಿ ಶೋಕದ ಡಾನ್ಸ್ ಅವೇ ಮಾತ್ರ ಫುಲ್ ಫಿದಾ ಆಯ ಎಂಕಲ್ ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಾತಾಡಗ್ಲ ಐತೆ ಬೋದು ಕುಲ್ಲೆ ಒಕ್ಕಲೆಪ್ಪೆ ಸೊ ಮಾತಾಡಗ್ಲ ಥ್ಯಾಂಕ್ ಯು ಸೋ ಮಚ್ ಪನ್ಪೆ ಆ ಲೇಡೀಸ್ ಗ್ಯಾಂಗ್ಗ್ಲ ಥ್ಯಾಂಕ್ ಯು ಸೋ ಮಚ್ ಪನ್ನೊಂದು ಸೊ ನೆಕ್ಸ್ಟ್ ಆನ್ ಸ್ಟೇಜ್ ಪರ್ಫಾರ್ಮ್ ಮಲ್ಪೆರಗ ಬರೋಂದು ಪುನಾರು ಒಂದು ಸ್ಮಾಲ್ ಕಿಡ್ ಆರ್ ಲೈಕ್ ಟು ಡಾನ್ಸ್ ಮಲ್ಪೆರಗ ಸೊ ಲೆಟ್ಸ್ ವೆಲ್ಕಮ್ ಆ್ಯಂಡ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಆದ್ಯಾ ನೆಕ್ಸ್ಟ್ ಸಾಯಿ ಖುಷಿ ಬೊಕ್ಕ ವರ್ಷಿಣಿ ತಯಾರಾಗಿರುವಂಥದ್ದು बदल जाएगा ये नजारा हाँ बदल जाएगा ये नजारा गजर ने किया है इशारा छोड़ा है ज़माना जरा तेरा इरादा तो बता ऐसे नजरे तो मुझसे चुराना जरा तेरा इरादा तो बता छाया है मुझ पे तेरा ही नशा कम वक्त दिल ये कहाँ जा फंसा ना तेरी दीवानी तू मेरा दीवाना समझ ले नजर का इशारा गली गली में फिरता है तू क्यों बन के
Thank you, Adya. Thank you so much. I very like the dance. So, unde dance Josh Dottugu next stage ku welcome malpunu. Sai Khushi Bukka Varshini Mogalina. So, niglu matirna mokida kaitati Dottugu on stage. Sai Khushi and Varshini. Varshini on stage.
My world's so bright, it's hard to breathe, but that's alright. राम चाहे लीला चाहे राम, इन दोनों के लव में दुनिया का क्या काम। Blackpink in your area. చుట్టమల్లే చుట్టేస్తాంది తుంటరి చూపు, ఊరికే ఉండదు కాసేపు, అస్తమానం నీలోకమే నామై మరుపు, చితనితి నువ్వే నన్నా ಓಕೆ ಈತ ಆಡಿಯನ್ಸ್ ಇರದೈತೆ ನಿಕ್ಲಿಗೆ ಒಂದೇ ಕ್ವೆಶನ್ ಕೇನ್ವೆ ಆ ಕ್ವೆಶನ್ಗೆ ಆನ್ಸರ್ ಪನ್ನಕ್ಲಿಗೆ ಒಂಜಿ ಬ್ಯೂಟಿಫುಲ್ ಗಿಫ್ಟ್ ಕೊಡ್ಪೆಯಾನು ಎನ್ನ ಕೈಟ್ ಒಂಜಿ ತಿಂಗುಂಡು ನೆತ್ತ ರೇಟ್ ಏತ್ ಪಂದು ಪನುಡು ಎಕ್ಸಾಕ್ಟ್ ರೇಟ್ ಎಂಕ್ ಪನುಡು ಏರ್ ಪನ್ಪರ್ ಎಕ್ಸಾಕ್ಟ್ ರೇಟ್ 450 ಜಡ್ಜ್ ಸರ್ ಪನ್ನೊಂದೆಲ್ಲರೂ 450 ಪಂದು ಓಕೆ ನೆಕ್ಸ್ಟ್ ಏರ್ ಪನ್ಪರ್ ನೆಕ್ಸ್ಟ್ ಏತು ಈ ಒಂಜಿ ಈ ವಸ್ತು ಹೊತ್ತವೆ ಈ ವಸ್ತು ಕೊರ್ರೆಗು ತಿಕ್ಕಿನಾಗ್ಲೆಗು ಈ ವಸ್ತು ಏತು ಪ್ರಸದಣ್ಣ ನೂತ ಸ್ವಲ್ಪ ರೇಟ್ ವಿನುಂಡ ಝೂಮ್ ಮಲ್ತು ತುಯಾರ್ ಇಜ್ಜಿ ನೆಕ್ಸ್ಟ್ ಓ 205 ಓಕೆ ನೆಕ್ಸ್ಟ್ ಪೂರ ಎಡ್ಡೆ ಕಾಸು ದಟ್ಟುಲ್ಲೇರು ಮಲ್ಲ ಮಲ್ಲ ಕಾಸುಡು ವೇತೆ ಜಿತೇಶ್ ಬಿಸಿಯೇ ಪಾತಿರ್ನೆಟ್ಟೆ ಓಕೆ ನೆಕ್ಸ್ಟ್ ಮದಿ ಮೆತ್ತೆ ಮದಿ ಮಂಜಿ ಆ ಹುಡುಗತ್ತೆ 270 ಓಕೆ ನೆಕ್ಸ್ಟ್ ಗಣೇಶಣ್ಣ 150 280 ಮುಲ್ಬುರ ಮಸ್ತ್ ಜನ ಉಲ್ಲೇರಿ ಏತ್ ಪನ್ಪರ್ 200 ಇರೆಗ್ ಮೆನಿ ಕಾಲ್ಡ್ ಪಂಡೇರಿ ನೆಕ್ಸ್ಟ್ 180 ಓಕೆ ತೂಕ ಏರ್ಲ ಟ್ರೈ ಮಲ್ತೊಂದು ಉಪ್ಪಲೆ ನಾತ್ನೆಟ್ಟ ಕರೆಕ್ಟ್ ಆನೆಟ್ಟ ಇಂಚನಕ್ಕೇನೊಂದು ಉಪ್ಪೆ ಆನ್ ಸ್ಟೇಜ್ ನಮ್ಮನ JCIದ ಮೆಂಬರ್ ಊರಿ ಉಲ್ಲೇರು ಭಾರಿ ಪೊರ್ಲುಡು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಲ್ಪೇರ್ ಸೊ ಅರೆ ನಮ್ಮ ವೆಲ್ಕಮ್ ಮಲ್ಪುಗ ಆನ್ ಸ್ಟೇಜ್ ಸ್ಟ್ಯಾಂಡ್ ಅಪ್ ಕಾಮಿಡಿ ಗಾದು ನಮ್ಮನ JC ಟೀಮ್ದ JC ಫ್ಯಾಮಿಲಿದ ಟ್ಯಾಲೆಂಟೆಡ್
ಸ್ಟ್ಯಾಂಡ್ ಅಪ್ ಕಾಮಿಡಿ ದ ಕಾಮಿಡಿಯನ್ಸ್ ರೆಡಿ ಆ ಒಂದು ಉಪ್ಪೇರು ಸಮಾನ್ ವಿತ್ ಬುಕ್ಕ ಅವ್ರನ್ನ ಪಾರ್ಟ್ನರ್ ಸ್ಟೇಜಿಗೆ ಬರ್ಪೇರು ಆಯ್ತು ತುಂಬ ಕೊಂಚ 5 ಜನ ಸ್ಟೇಜಿಗೆ ಬರೋಲಿಯೇ ವಸ್ತುವಿನ ನಿಖರ ಬೆಲೆ ಹೇಳಿ ಯಾನು ಸ್ಟೇಜ್ ಡೇ ಆನ್ಸರ್ ಕೇನುವೆ ನಿಖಿಲ್ಡ ಏರ್ ಬರ್ಪಾರ 5 ಜನ 5 ಜನ ಬಲೆ 5 ಜನ ಎಸ್ ಪ್ರಸಾದಣ್ಣ ಬಲೆ ಮುಲ್ಪುಲ್ಲೇರು ಸರ್ ಈರ್ ಬಲೆ ಸರ್ ವೈಟ್ ಶರ್ಟ್ ದ ಸರ್ ಬಲೆ ಸರ್ ಬಲೆ ದಾಲ ಅಪ್ಪುಜಿ ಇದಕ್ಕೆ ಏನಂತೂ ನಗ ಪೋಡಿಗೆ ಆಪುಂಡೆ ಏನಂತೂ ನಗ ಪೋಡಿಗೆ ಆಪುಂಡೆ ಚಿನ್ನ ಬರ್ಪಡೆ ಬರ್ಚಿ ಹೊರ ಬಂತ ಬಾಬು ಬರ್ಪಡ ಇತ್ತ ಯಾನ್ ಮಾತ್ರ ಒಪ್ಪುನ ಮುಲಿರೆಗ್ ದಾಲ ಬೇನೆ ಆಪುಜಿ ಪ್ಲೀಸ್ ಸರ್ ಬಲೆ ವೈಟ್ ಶರ್ಟ್ ಸರ್ ಬಲೆ ಮಾತಿರ್ಲ ಒಂಜಿ ಫ್ಯಾಮಿಲಿ ಏರ್ಲ ಇಜ್ಜೇರ್ ಬಲೆ ನಮನೆ ಹಾ ಬಲೆ ಚಿದಣ್ಣ ಕ್ವೆಶನ್ ಕೇನ್ವೆ ನಿಖರ ಬೆಲೆ ಬಲೆ ಎಸ್ ಸರ್ ಬರೋದಿಲ್ಲೇರು 1 2 3 4 ಚಿದಣ್ಣ ಬಲೆ ಓಕೆ ಅಂದ ಓಕೆ ಇತ್ತೆ ಸರ್ ಬರೋದಿಲ್ಲೇರು ಸರ್ ಒಂದು ಸ್ಪೆಷಲ್ ಗೆಸ್ಟ್ ನಮಕ್ಕಿತ್ತೆ ಪತ್ತೊಲ್ನೆ ಈ ವಸ್ತುನು ಓಕೆನಾ ನೆತ್ತ ಒಂದೊಂದು ತೂದು ರೇಟ್ ಏತು ಅಂತ ಬಂದ್ಲೆ ಓ 105ನಾ ಓಕೆ ಚಿದಣ್ಣ ಅಂದತ್ತ ನನ್ನ ಇಜ್ಜಿ ಧರ್ಮಗೆ ನನ್ನ ಓಕೆ ಈರ್ ಬಂದ್ಲೆ ಗೆಲ್ಪರ್ ಪೈ ಈರ್ ಬಂದ್ಲೆ 100 75 ಓಕೆ ಇದರ ನಿಖರವಾದ ಬೆಲೆ 80 ರೂಪಾಯಿ ಪಾಸೆ ಅಂಡ್ ಐಕದ ಒಂಜಿ ಟಾಸ್ಕ್ ಉಂಡು ಇನಿತ್ತ ಕಾಂಪಿಟಿಷನ್ ಆ ಒಂದು ಪುನಃ ಫ್ಯಾಷನ್ ಶೋ ಅತೆ ಫ್ಯಾಷನ್ ಶೋಗು ಆತಲ ಆಯ್ಕಡ್ ರೆಡಿ ಆದ ಬೈದಿ ನಾವು ಪೊಣ್ಣುಲ ಆಣುದುಲ್ಲೆರು ಬಟ್ ಜಡ್ಜ್ಮೆಂಟ್ ಮಲ್ಪೋಲಿ ಅವೆ ನೆನ್ನಲ ನಿಖಲ್ ಮಾತೆರ್ಲ ಒಂಜಿ ಫ್ಯಾಷನ್ ವಾಕ್ ಮಲ್ತದು ಬೊಕ್ಕ ಕುಲ್ಲೋಡು ಎಂಕಲ ಜಡ್ಜ್ಮೆಂಟ್ ಕೊರ್ಪ ಒರಿ ಸಿಂಗಲ್ ಆರೆಗ ಆಸೆ ತುಲೆ ಪ್ರೈಸ್ ಉಂಡು ಫಸ್ಟ್ ಪ್ರಿನ್ಸಿಪಲ್ ಸೊ ಕ್ಯಾಟ್ ವಾಕ್ ಮಲ್ಪೇರು ಏರ್ ಲಾಯ್ ಕ್ಯಾಟ್ ವಾಕ್ ಮಲ್ಪೇರು ಪಂದ್ಲೆ ಅವೆ ಒಂದೊಂದು ಎಕ್ಸ್ಟ್ರಾ ಡ್ಯೂಟಿ ಪಾಡೊಂದಿಲ್ಲ ನಮ್ಮ ಸೊ ಆನ್ ಸ್ಟೇಜ್ ಫಸ್ಟ್ ಪ್ರಿನ್ಸಿಪಲ್ ಎಂಕಲ ಕಾಲೇಜ್ ಪಂತೇರು ಪ್ರಿನ್ಸಿಪಾಲ್ ಎಂಚ ಪನ್ಪೇರು ಅಂಚಕ್ಕೆ ನೋಡು ಜೋಕುಲುಂದು ಸೊ ಪ್ರಿನ್ಸಿಪಾಲ್ ಫಸ್ಟ್ ಉಂತಲೇ ಈರು ಬಾಯ್ ಬಲೆ ಪ್ರಿನ್ಸಿಪಾಲ್ ಉಂತಲೇ ಇರ್ನ ಪೊಸಿಷನ್ ಎಕಡೆ ಎಂಚ ತುಯ್ಯಾರತ್ತ ಪೊಣ್ಣುಲು ಎಂಚ ನಡ್ತಾ ಬತ್ತೇರಂದ ಇತ್ತ ಲೇಟ್ ಆಂಡಿಗೆ ಅವಳು ಸ್ಪರ್ಧೆಯಲ್ಲಿ ಕಾತೊಂದಿಲ್ಲ ಅಡೆ ಮುಗಿಪುಗ ಇವರು ಈತ ಪನ್ನಗನೆ ಟೈಮ್ ಆಪುಂಡು ಹೊರ ಪೋಡ ಅಪಗ ಟೈಮ್ ಆಪುಜಿ ಮ್ಯೂಸಿಕ್ ರೆಡಿ 1 2 3 ಸ್ಟಾರ್ಟ್ yes come on oh next hero ಒಂದು ಜೇಸಿ ಸಪ್ತಾಹ ಒಂದು ಫ್ಯಾಷನ್ ಶೋ ನೆಕ್ಸ್ಟ್ ಅಬ್ಬಾ ಆಹಾ ಪ್ರಸಾದಣ್ಣ ನೆಕ್ಸ್ಟ್ ಒಂದು ಎಕ್ಸ್ಟ್ರಾ ಎಕ್ಸ್ಪ್ರೆಷನ್ ನೆಕ್ಸ್ಟ್ ಬಲೆ ಮಾತಾ ಎದುರುಗು ನಮ್ಮನ ಜಡ್ಜಸ್ ಕೇಂದ್ರ ಎರೆ ಕೊರ್ಕ ಪ್ರೈಸ್ ಮಾತಿರೆಗ್ಲ ಕೊರ್ಕನ ಪ್ರೈಸ್ ಒಂಜೆ ಇಪ್ಪುನು ದಾದೆಕ್ಲ ಮಕ್ಕಳ ಅಲ್ಪ ಕುಲ್ದಕ್ಲೆ ಮಕ್ಕರು ಮಲ್ದಿನಕ್ಕೆ ಪ್ರೈಸ್ ಕೊರ್ಪಿನಂಡ ಫಸ್ಟ್ ಪ್ರೈಸ್ ಗೋಸ್ ಟು ದೀಪಕ್ ಸೊ ಎರೆಗು ಲಾಸ್ಟ್ ದರೆ ಕೊರ್ಕನೆ ಲಾಸ್ಟ್ ದರೆ ಕೊರ್ಕನೆ
ಎಸ್ ವೆರಿ ನೈಸ್. ಸೊ ಈ ಒಂದು ಪ್ರೈಸ್ ನಿಕ್ಲು ಮಾತ ಒಟ್ಟು ಗುಂತುದಾರೆ ಕೊರಡು ಐಕ ದುಂಬಾರ್ನ ಪುದರ್ ಕೇನ್ಗ ಸರ್ ಪುದರ್ ಈ ರೀತಿ ಪೊರ್ತು ನಮ್ಮೊಟ್ಟಿಗೆ ಇತ್ತು ಪೇಷನ್ಸ್ ಉಂತದ ಪ್ರೋಗ್ರಾಮ್ ತಗೊಂದಿಲ್ಲರು ಐಕಾದಿ ಅಂಕಲ್ನ ಸಲಾಂ ಪನೊಂದು ಇರೆಗ್ ಈ ಪ್ರೈಸನ್ನು ಕೊರೊಂದಿಲ್ಲ ನಮ್ಮ. ಎಸ್ ಕಂಗ್ರ್ಯಾಚುಲೇಷನ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾನ್ ಚಿದಾನಂದ್ ಇಡ್ಯ ಮರೆಗೊಂಜಿ ಪ್ರೈಸ್ ಕೊರ್ರಗ್ ಬಾಕಿ ಉಂಡು ಇರೆಗೆ ಯಾನು ಕೊರ್ಪೆ ಒಂದು 20 ಐನೆ ಪತಂ ಪೋಲೆ. ಸೊ ಅರೆಗ್ ನಮ್ಮ ನೆಕ್ಸ್ಟ್ ಪ್ರೈಸ್ ಕೊರ್ಕ ಆಯ್ಕದುಂಬು ಇತ್ತೆ ಇನ್ನಿತ್ತ ಫ್ಯಾಷನ್ ವಾಕನ್ಸ್ ಶುರು ಮಲ್ಪುಗ ಎಲ್ಲಿ ಸಾಂಸ್ಕೃತಿಕತೆ ಇರುತ್ತೋ ಅಲ್ಲಿ ನಾವು ಒಂದಷ್ಟು ನವನವೀನತೆಯನ್ನು ಜೊತೆಗೂಡಿಸ್ಬೇಕಂತೆ. ಅದು ನಮ್ಮ ನಿಜವಾದ ಪ್ರತಿಭೆ ಆಗಿರುತ್ತಂತೆ. ಹಾಗೆ ಈಗ ಇವತ್ತಿನ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವುದರ ಮೂಲಕ ಒಂದಷ್ಟು ಪರಂಪರೆಯನ್ನು ಕೂಡ ನಾವು ಪರಿಚಯಿಸ್ತಾ ಇದ್ದೇವೆ. JCI ಸಪ್ತಾಹ ಸುಧಾಮ 2024 ಈ ಫ್ಯಾಷನ್ ಶೋನಲ್ಲಿ ಫಸ್ಟ್ ರೌಂಡ್ ನಾವೆಲ್ಲ ನೋಡ್ಕೊಂಡು ಬಂದಿರೋ ಅಂಥದ್ದು ಸಾಂಸ್ಕೃತಿಕ ವೈಭವ, ನಮ್ಮ ತುಳುನಾಡಿನ ಕಲ್ಚರ್ ಏನಿದೆ ಅನ್ನೋದನ್ನು. ಈಗ ಭಾರತೀಯ ಒಂದು ಕಲೆ ಸಾಹಿತ್ಯಗಳ ತವರೂರಾಗಿರುವಂತಹ ನಮ್ಮ ಈ ಜಾಗದಲ್ಲಿ ನಾವು ವಿವಿಧತೆಗಳನ್ನು ಕಾಣ್ತೇವೆ. ಧರಿಸುವಂತಹ ಉಡುಪುಗಳಾಗಿರ್ಬೋದು, ನಮ್ಮ ನಡೆನುಡಿಗಳಾಗಿರ್ಬೋದು, ಪ್ರತಿಯೊಂದು ಕೂಡ ವಿಭಿನ್ನ ಆಗಿರುತ್ತೆ. ಹಾಗಾಗಿ ಈಗ ಒಂದಷ್ಟು ನಮ್ಮ ಈ ಸೀರೆ ಅಥವಾ ನಾವು ನಮ್ಮ ಶೈಲಿಯಲ್ಲಿ ತೊಡುವಂತಹ ಉಡುಗೆಗಳಿಂದ ಆಚೆಗೆ ವೆಸ್ಟರ್ನ್ ದಿರಿಸುಗಳನ್ನು ಹಾಕೊಂಡು ನಮ್ಮ ಇವತ್ತಿನ ಮಿಸ್ಟರ್ ಆ್ಯಂಡ್ ಮಿಸ್ ತುಳುನಾಡು ವೇದಿಕೆ ಮೇಲೆ ಬರ್ತಾರೆ. ಸೊ ಫಸ್ಟಿಗೆ ನಾವು ವೆಲ್ಕಮ್ ಮಾಡ್ತಾ ಇರೋವಂಥದ್ದು ಮಿಸ್ಟರ್ ತುಳುನಾಡು ವಿತ್ ವೆಸ್ಟರ್ನ್ ಔಟ್ಫಿಟ್. Jalva, Jalva, Jalva. Yo, blaze up the rock, light it up to the beat. Come on, Jalva. Give it to me, Jalva. Give it to me, Jalva. Gorgeous with attitude and never latitude. Miss Hot Booty, come on, baby, do your duty work. जिस्मों का है ये जलवा, जिस्मों का है ये जलवा, शोहरत भी दे ये जलवा, मकसद भी रहे ये जलवा. Tell them like it is, I can't hear. दिलकश लगे ये जलवा, महकश लगे ये जलवा, नशा ही नशा ये जलवा, मजा ही मजा, नशा ही नशा. Throw it up, throw it up. Jalva. आग सी रवानियाँ. Yo, I know a lot of y'all wanna next king. लेती गया मिठाइयाँ. Yo, I'm the hottest girl around. ये जला दे दिलों में चिंगारियाँ. ये जलवा, फैशन का है ये जलवा. ये जलवा, फैशन का है ये जलवा. ये जलवा. ಥ್ಯಾಂಕ್ ಯು ಸೋ ಮಚ್. ಎಂಚ ತೋಜುವ ಶೋಕ್ ತೋಜುವನೆ ಶೋಕ್ ತೋಜಡತೆ ಅಂದತ್ತೆ ಯಾನುಲ್ಲತೆ. ಓಕೆ, ಸೊ ಇತ್ತೆ ಇರ್ನ ಸೆಲ್ಫ್ ಇಂಟ್ರೊಡಕ್ಷನ್ ಟೈಮ್. ಇರ್ನ ಇಂಟ್ರೊಡಕ್ಷನ್ ಕೊರ್ಲೆ. ಎಣ್ಣ ಪುತ್ತರ್ ಹರ್ಷಿತ್ ಯಾನ್ ಪುತ್ತೂರು ಬೈದೆ. ಯಾನ್ BSc ಇಂಟೀರಿಯರ್ ಡಿಸೈನ್ ಆ್ಯಂಡ್ ಡೆಕೋರೇಷನ್ ಮಂತೊಂದುಲ್ಲೆ. ಏನ ಏಜ್ 19. ಆಸ್ ಐ ಆಮ್ ಪ್ಯಾಷನೇಟ್ ಟುವರ್ಡ್ಸ್ ಮಾಡಲಿಂಗ್. ಸೊ ಅಂಚಾದ ಯಾನ್ ಮಾಡಲಿಂಗ್ ಮಸ್ತ್ ಎದುರುಪೋಡು ಪನ್ಪುನಂಚಿನ ಒಂಜಿ ಮಲ್ಲ ಒಂಜಿ ಅಂದು ಉಂಡು. ಸೊ ಅಂಚಾಯಿನ ಹಿಡ್ದಾರ ಯಾನ್
ಒವೇ ಪ್ರೋಗ್ರಾಮ್ಡ್ ಆವಡು ಒವೇ ಈವೆಂಟ್ ಆವಡು ಎಂಕ್ ಬತ್ತಿನ ಒವೇ ಟೈಮ್ ಒವೇ ಸಿಚುವೇಶನ್ ಇತ್ತಿನಲ್ಲ ಯಾನ್ ಆಯ್ನ ಒಂದು ಮನ್ಪೆ ಪ್ರೆಸೆಂಟ್ ಮನ್ಪೆ ಸೊ ಬುಕ್ಕ ಯಾನ್ ಒವೇ ಟ್ಯಾಲೆಂಟ್ನ ಎನ್ನ ಪ್ರೆಸೆಂಟ್ ಮನ್ಮ ದುಂಬು ಮಸ್ತ್ ಯಾನ್ ಆಯ್ನ ಮಿತ್ ಪ್ರಿಪರೇಷನ್ ದೀಪೆ ಸೊ ಅಂಚಾದ ಎಂಕ್ ಪ್ರೆಸೆಂಟ್ ಮನ್ಪೆರ ಮಸ್ತ್ ಎಡ್ಡೆ ಎಂದು ಆಪುಂಡು ಸೊ ಅಂಚ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಎಸ್ ಹರ್ಷಿತ್ ಇರಿಗಾದು ನಮ್ಮನ್ನ ಜೋಜಸ್ ಒಂಜಾತ್ ಕ್ವೆಶನ್ಸ್ ಪತ್ತೊಂದೇರು ಲೆಟ್ಸ್ ಆಸ್ಕ್ ವಿತ್ ದಮ್. ಓಕೆ ಜೋಜಸ್ ಪ್ಲೀಸ್. ಹಾಯ್. ಸೊ ಈರ್ನ ಪ್ರಕಾರ ಮಾಡಲಿಂಗ್ ಪಂಡದಾದ ಮಾಡಲಿಂಗ್ ಪಂಡ ದಾಲ ಇಜ್ಜಿ ಒಂಜಿ ಮಾಡಲಿಂಗ್ ಪಂಪುನ ದಾಯ ಪಂಡ ಒಂಜಿ ಸೊಸೈಟಿಡ್ ಪೂರಗ್ಲಿಗ್ಲ ಒಂಜಿ ಸ್ಟ್ಯಾಂಡರ್ಡ್ ತಿಕ್ಕುನಂಚಿನ ವೇನ್ ಮಾನ್ಪೋಡು ಪನ್ಪುನ ಒಂಜಿ ಒರಿಯಡ ಒಂಜಿ ಇಂದು ಇಪ್ಪುಂಡು. ಸೊ ಅಂಚಾಯಿ ನಿರ್ಧಾರ ಮಾಡಲಿಂಗ್ ಮಸ್ತ್ ಹೆಲ್ಪ್ ಆಪುಂಡು ಒರಿಯಾಗ ಬುಕ್ಕದಾದ ಪಂಡ ಮಾಡಲಿಂಗ್ ಒರಿಯಾನು ಎಡ್ಡೆ ಒಂದು ಸ್ಟ್ಯಾಂಡರ್ಡ್ ಪರ್ಸನ್ ಲೆಕ್ಕ ಮಾನ್ಪಿಯರ ಮಸ್ತ್ ಹೆಲ್ಪ್ ಮಾಡ್ಪುಂಡು. ಬುಕ್ಕ ಒವೇ ಟೈಮ್ಡ್ ಮಾಡಲಿಂಗ್ ಒರಿಯನ್ ಪರ್ಫೆಕ್ಟ್ ಆದ ಟೈಮ್ ಟು ಒಬೀಡಿಯಂಟ್ ಆದ ಇಪ್ಪೆರ ಮಸ್ತ್ ಹೆಲ್ಪ್ ಮಾಡ್ಪುಂಡು ಬಂತು ಅನ್ಪಂತ. Yes, judges. Next, any question? Yes, thank you, Harshit. Thank you so much. Thank you so much. Thank you for this opportunity. Yes, you were just amazing, okay? Thank you so much. On stage, we'll call next contestant. Jalva, Jalva. Yo, blaze up the rock, light it up to the beat. Come on, Jalva. Jalva, Jalva. Gorgeous with attitude and never latitude. Miss hot booty, come on, baby, do your duty. What? जिस्मों का है ये जलवा, किस्मों का है ये जलवा, शोहरत भी दे ये जलवा, मकसद भी रहे ये जलवा. Tell 'em like it is. I can't hear. दिलकश लगे ये जलवा, दिलकश लगे ये जलवा, नशा ही नशा ये जलवा, मजा ही मजा, नशा ही नशा. Throw it up, throw it up. Jump up. आग सी रवानियां. Yo, I know a lot of y'all wanna expect. Let go. Yes, hi. Inchular. ಹುಷಾರುಲ್ಲರಾ? ಓಕೆ, ಇರ್ನ ಸೆಲ್ಫ್ ಇಂಟ್ರೊಡಕ್ಷನ್ ಮಲ್ಪನ ಟೈಮ್ ರೆಡಿ ಉಲ್ಲರಾ? ಓಕೆ. ಎನ್ನ ಪುದರ್ ಧ್ಯಾನ್ ಯಾನ್ ವಾಣಿ ಕಾಲೇಜ್ ಫಸ್ಟ್ ಪಿ ಯು ಮಲ್ತೊಂದುಲ್ಲೆ ಬುಕ್ ಆ್ಯನ್ ಚಿಕ್ಕಮಂಗ್ಳೂರ್ದು ಬೈದನ ಕಲ್ಪರೆಡಿ ಫಸ್ಟ್ ಟೈಮ್ ಮಲ್ಪು ನಮ್ಮಲು ಸ್ಟೇಜ್ ಮಸ್ತ್. ಎಸ್ ನನ್ನದಲ್ಲ ಪಂಡ್ರೊಂಡೆ ಇರ್ ಪನ್ನಗರ ಅಪ್ಪ ಕ್ಲಾಪ್ ಬತ್ತುಂಟುಲೆ ದಾಯ ಪಂದಕ್ಕೆ ಎಂಡವು ಚಿಕ್ಕಮಂಗ್ಳೂರ್ದು ಇಡೇ ಬತ್ತದು ನಮ್ಮನ JCI ಒಂಜಿ ಪಾರ್ಟಿಸಿಪೇಟ್ ಮಲ್ದರು ಐತಾತ್ ಬಿಗ್ಗೆಸ್ಟ್ ಅವಾರ್ಡ್ ಓಲ ಇಜ್ಜಿ ಪಂದಿಯಾನಿ ಎನ್ನುವೆ. ಸೊ ಓವರ್ ಟು ಜಡ್ಜಸ್ ದಾಲ ಕ್ವೆಶನ್ ಇತ್ತಂಡ ಅಕೆ ಕ್ವೈರಿ ಮಲ್ಪೇರು ಇರ ಆನ್ಸರ್ ಕೊರ್ಲೆ ಪ್ಲೀಸ್ ಜಡ್ಜಸ್. ಹಾಯ್ ಹಾಯ್. ಎಂಚೋಲರೆ ಹುಷಾರಿಲ್ಲ ಸರ್. ಎಂಚ ಒಂದೊಂದು ಶೋ ಸೂಪರ್. ಇರೆಗ್ ಒಂಜಿ 10 ಕೋಟಿ ರೂಪಾಯಿ ಎಲ್ಲ ತಿಕ್ಕನ ಬಂಡ ಇದು ದಾದ ಮನ್ಪುವರ್ ಎನ್ನ ಪಪ್ಪ ಅಮ್ಮ ಕೊರ್ಪೆ. ಪಪ್ಪ ಅಮ್ಮ ಕೊರ್ಪೆ. ಪಪ್ಪ ಅಮ್ಮ ಕೊರ್ಪೆರಿಗೆ ಈಸ್ ಒಂದು ಇರ್ನ ಒಂಜಿ ಕ್ವೆಶನ್ ಆದಿತ್ತಂಡು ಎಡ್ಡೆ ಆನ್ಸರ್ ಕೊಡ್ತಾರೆ ಇರು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸೊ ನೆಕ್ಸ್ಟ್ ಒಂದೇ ಜೋಶರು ಒಂದೇ ಖುಷಿ ನಮ್ಮನ third contestant welcome Walbuga on stage. We'll call third contestant.
ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನಾನು ಕೇಳ್ಪಟ್ಟೆ ನೀವು ಕೂಡ ಚಿಕ್ಕಮಗಳೂರಿಂದ ಬಂದಿರೋರು ಅಂತ, ಹೌದಾ? ಹೌದು ಅಕ್ಕ. ಓಕೆ, ಹಾಗಾದ್ರೆ ನಿಮ್ಮ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ಪ್ಲೀಸ್. ನನ್ನ ಹೆಸರು ಮನ್ವಿತ್. ನಾನು ವಾಣಿ ಕಾಲೇಜಿನಲ್ಲಿ PUC ಓದ್ತಿದ್ದೇನೆ. ನಾನು ಚಿಕ್ಕಮಗಳೂರಿಂದ ಬಂದಿದ್ದೇನೆ. ಮತ್ತೆ ಅಷ್ಟೇ. ಓಕೆ, ಹಾಗಾದ್ರೆ ಅಷ್ಟೇ ಖುಷಿಯಲ್ಲಿ ನಾವು ನಮ್ಮ ತೀರ್ಪುಗಾರರ ಹತ್ರ ಕೇಳೋಣ. ನೀವೇ ಕೇಳ್ಬಿಡಿ. ಸರ್, ಹೆಂಗಿತ್ತು ಪರ್ಫಾರ್ಮೆನ್ಸ್? ಹಾಯ್. ಹಲೋ. ಸೊ ನನ್ನ ಕ್ವಶನ್ ಏನಂದರೆ, ನಾಳೆ ನೀವು ಪ್ರೈಮ್ ಮಿನಿಸ್ಟರ್ ಆದರೆ ಏನು ಮಾಡ್ತೀರಾ? ಬಡವರಿಗೆ ಹೆಲ್ಪ್ ಮಾಡ್ತೀನಿ. ಯಾವುದಕ್ಕೆ? ಅವರು ಪುವರ್ಟಿ ಜಾಸ್ತಿ ಅಲ್ಲ ಇಂಡಿಯಾದಲ್ಲಿ, ಪುವರ್ಟಿನ ಕಮ್ಮಿ ಮಾಡಬೇಕು ಅಂತ ಬಡವರಿಗೆ ಸಹಾಯ ಮಾಡಿ ಅವರಿಗೆ ಮತ್ತೆ ಎಂಪ್ಲಾಯ್ಮೆಂಟ್ ಕೊಡುವ ಅಂತ. ಓಕೆ, ಥ್ಯಾಂಕ್ ಯು. ನಾಳೆ ನನಗೆ ಸಹ ಹಾಗಾದ್ರೆ ಹೆಲ್ಪ್ ಮಾಡ್ತೀರಲ್ಲ? ಓಕೆ ಅಕ್ಕ. ತುಂಬಾ ಪಾವರ್ಟಿ ಇದೆ. ಅಕ್ಕ, ಅದೇ. ಓಕೆ, ಹಾಗಾದ್ರೆ ನಾಳೆ ನೀವೇ ಪ್ರೈಮ್ ಮಿನಿಸ್ಟರ್ ಆಗ್ಬಿಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅಂಡ್ ನೆಕ್ಸ್ಟ್ ಈ ಪ್ರೈಮ್ ಮಿನಿಸ್ಟರ್ ಜೋಶ್ ಜೊತೆ ನಾವು ನಮ್ಮ 4ನೇ ಸ್ಪರ್ಧೆಯನ್ನ ಕರೆಯೋಣ. ಚೆನ್ನಾಗಿ ಕ್ಯಾಟ್ ವಾಕ್ ಮಾಡಿಕೊಂಡು ನಮ್ಮ ಮಿಸ್ಟರ್ ಹೀರೋ ಯಾರಾಗ್ತಾರೆ ಅನ್ನೋ ಕ್ವೆಶನ್ಗೆ ಈಗ ಆನ್ಸರ್ ಸಿಗುತ್ತಾ? ಎಸ್, ಲೆಟ್ಸ್ ಸಿ. ಯಾನ್ ಬರ್ಪಿನೇ ಕಾತೊಂದಿತ್ತೇರಾ ಅಂದೆ ನೀವು ನಂಗೋಸ್ಕರ ಕಾಯ್ತಾ ಇದ್ರಾ? ಹೌದಾ? ಬಂದ್ಬಿಟ್ಟೆ ನೋಡಿ, ಖುಷಿ ಆಗ್ತಿದ್ಯಾ? ಓಕೆ, ಹಾಗಾದ್ರೆ ಈ ಖುಷಿ ಜೊತೆ ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಕೊಡ್ತೀರಾ? ನನ್ನ ಹೆಸರು ವಿಶ್ವಾಸ್. ನಾನು ಸಕಲೇಶ್ಪುರದಿಂದ ಬಂದಿದ್ದೀನಿ. ನಾನು ವಾಣಿ ಕಾಲೇಜಲ್ಲಿ ಓದ್ತಾ ಇದ್ದೀನಿ, ಫಸ್ಟ್ ಇಯರ್. ಓಕೆ, ಫಸ್ಟ್ ಇಯರಲ್ಲಿ ಇಂಥ ವೇದಿಕೆಗೆ ಬಂದಿರೋದೇ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಆ್ಯಂಡ್ ನಿಮಗೆ ಬೆಸ್ಟ್ ವಿಶಸ್ ಜೊತೆ ನಮ್ಮ ತೀರ್ಪುಗಾರರ ಹತ್ರ ಕೇಳೋಣ ನಿಮ್ಗೆ ಏನು ಕ್ವೆಶನ್ ಕಾದಿದೆ ಅಂತ. ತೀರ್ಪುಗಾರರೇ, ನಮ್ಮೂರು ಹೇಗನ್ನಿಸ್ತಿದೆ ನಿಮಗೆ? ಪರವಾಗಿಲ್ಲ, ಇಷ್ಟ. ನಮ್ಮ ಊರಲ್ಲಿ ಬಂದು ನೀವೇನು ಕಲ್ತ್ರಿ? ಏನು ಕಲ್ತ್ರಿ? ನಮ್ಮ ಊರಿಗೆ ಬಂದು, ಮಂಗಳೂರಿಗೆ ಬಂದು ಏನು ಕಲ್ತ್ರಿ? ಬೆಳ್ತಂಗಡಿಗೆ ಬಂದು ಏನು ಕಲ್ತ್ರಿ? ಸ್ವಲ್ಪ ಸ್ವಲ್ಪ ತುಳು ಬರುತ್ತೆ. ಸ್ವಲ್ಪ ಸ್ವಲ್ಪ ತುಳು ಕಲ್ತ್ರಾ? ಈಗ ತುಳು ಮಾತಾಡ್ತೀರಾ? ಅರ್ಥ ಆಗುತ್ತೆ. ಎಂಚೊಲ್ಲರ್ ಚೆನ್ನಾಗಿದ್ದೀರಾ? ಒನಸ್ ಮಲ್ತಾರಾ? ಓಕೆ, ಅರ್ಥ ಆಗ್ತದೆ. ನೆಕ್ಸ್ಟ್. ಎಸ್, ಒಮ್ಮೆ ಇಲ್ಲಿಂದ ಹೋಗ್ಬಿಡು ಅಂತ ಎಸ್ಕೇಪ್. ನಂಗೆ ನೀವು ಆ ಥರ ಎಲ್ಲ ಮಾಡಿದ್ರೆ ನಿಮ್ಮನ್ನು ಬಿಡ್ಲಿಕ್ಕೆ ಮನಸ್ಸೇ ಬರೋದಿಲ್ಲ, ಗೊತ್ತುಂಟಾ? ಬೇಡ, ಇಲ್ಲ ಇಡ್ತೀರಾ? ನಾನು ಇಡ್ತೀನಿ ಅಂದ್ರೆ ಇಡ್ತೀರಾ? ನಾನು ಇಡ್ತೀನಿ ಅಂದ್ರೆ ಇಡ್ತಾರಂತೆ. ಸೊ ಓಕೆ, ನಾವಿಬ್ರು ಹೋಗ್ಬಿಡೋಣ. ನೀವು ಆ ಕಡೆ ಹೋಗಿ ನಾನು ಈ ಕಡೆ ಹೋಗ್ತೀನಿ. ಅಷ್ಟರಲ್ಲಿ ನಾನು ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನ ಕರಿತೇನೆ.
walked out in the sun. He only just discovered the sun on the last day. On the last day, when all his work was done. Hi. ಇರ್ನ ಸೆಲ್ಫ್ ಇಂಟ್ರೊಡಕ್ಷನ್. ಎನ್ನ ಪುದರ್ ಹೇಮಚಂದ್ರ ಅರವ ಪಂದ್ ಯಾನ್ ಒಂಜಿ ಕ್ಲೋತಿಂಗ್ ಸ್ಮಾಲ್ ಬಿಸ್ನೆಸ್ ಮಾಲ್ತಂದೊಲ್ಲೆ. ನನ್ನಲ ಟ್ಯಾಲೆಂಟ್ಸ್ ಉಂಡತೆ ಪೂರ ಪಂದ್ಲೇತೆ ಇತ್ತೆ ಪುನಃ ವೇದಿಕೆಡ್ ಈತೆಯ ಒಂದೇ ನೀವು. Yes. So now over to judges. Yes, judges, please nigla question. ಮಸ್ತ್ ಶೋಕ್ ತೋಜೊಂದುಲ್ಲರೆ. ಥ್ಯಾಂಕ್ ಯು ಸರ್. ಈರ್ ಮುಲ್ಪ ವಿನ್ನರ್ ಅಂಡದಾದ ಮನ್ಪರ್ ಅತ್ ಲೂಸರ್ ಅಂಡದಾದ ಮನ್ಪರ್ ಒನ್ ವರ್ಡ್ ಬನ್ನುಚಿ ಪ್ಲೇ. ಥ್ಯಾಂಕ್ ಯು ಫಾರ್ ದ ಕ್ವಶನ್ ಸರ್. ವಿನ್ನರ್ ಆಂಡ ಸೊ ಆ್ಯಕ್ಚುಲಿ ಒಂದಿನ ಫಸ್ಟ್ ಸ್ಟೇಜ್ ಒಂಜಿ ವೇಳೆ ನಾನು ವಿನ್ನರ್ ಆಂಡ ಏನ ಜರ್ನಿ ಮುಲ್ ಇಡೆಗೆ ಸ್ಟಾಪ್ ಆಬುಜಿ ನನಾಲಾತು ದುಂಬು ಹೋಪೆ ಒಂದುವೆ ಫೀಲ್ಡ್ ನನಾಲಾತು ಸಾಧನೆ ಮಲ್ಪಡೊಂದು ಒಂಜಿ ಹೋಪ್ ದೀಪೆ ಆ್ಯಂಡ್ ಲೂಸರ್ ಆಂಡಲ ಎಗೇನ್ ಟ್ರೈ ಮಲ್ಪೆ ಎಗೇನ್ ವಿನ್ ಆವಡೊಂದು. ಎಸ್ ಸರ್, ಥ್ಯಾಂಕ್ ಯು. Yes, thank you judges. Hope akalna question finish atundu and irregla Hemchandra, all the best. Thank you so much. Thank you. So next nama kudonji handsome stage ku welcome malparugulla. Put your hands together for next contestant. मेरा नेक्स्ट प्रश्न अबा बत्तेर मार रहे मेरे. हेलो हेलो नमस्कार नमस्कार ಎಂಜಲ್ಲರ್ ಹುಷಾರಿಲ್ಲ ಏತ್ ಎಕ್ಸೈಟೆಡ್ ಆದಿತ್ತರ್ ಪೋಡಿಗೆ ಒಂದಿತ್ತು ನಾನು ಅಂದ ಪೋಡಿಗೆ ಚೂರು ಚೂರು ಪುಕ ಪುಕ ಒಂದಿತ್ತು ನಿಗ್ಯಾರೆಗ. ಸೊ ಇರ್ನ ಸೆಲ್ಫ್ ಇಂಟ್ರೊಡಕ್ಷನ್ ಟೈಪ್ ಎನ್ನ ಪುದರ್ ಕೃಪಾಲು ಯಾ ಮಡಂತಿ ಆಡದು ಬೈದೆ ಎನ್ನ ಒಂದು ಫಸ್ಟ್ ಟೈಮ್ ಐ ಮೀನ್ ನಾನು ITM ಅಲ್ತೊಂದುಲ್ಲ ಕುಡ್ಲಾಡು. ನೈಸ್. ಸೊ ನಮ್ಮನ ಜಡ್ಜಸ್ ನಡೆಬೋಕ. ಜಡ್ಜಸ್ ಪ್ಲೀಸ್. ಹಲೋ ಹಾಯ್ ಹಾಯ್. ಸೊ 10 years ಆಯ್ ಬುಕ್ಕ ಈರೇನೀರು ಓಲ್ ತೂಯರ ಇಷ್ಟಪಡ್ಬಾರು. ಐ ಮೀನ್ ಎನ್ನ ಪಪ್ಪ ಇಸ್ರೇಲ್ ಉಲ್ಲೇರು ಯಾನ್ಲ ಅಡಿಗೆ ಪಪ್ಪನ ಒಂಜಿ ಓಕೆ ಥ್ಯಾಂಕ್ ಯು. 10 ವರ್ಷ ಕರೆದು ಇಸ್ರೇಲ್ ಪೋಪರ 11ನೇ ವರ್ಷಕ್ಕೆ ಊರಿಗೆ ಬರ್ಪಾರದೆ ಬಗ 2 ವರ್ಷ ಬಿಡ್ದು ಊರಿಗೆ ಬರ್ಪಾರ ದಾಲ ಕಂದ್ಲಾವೆ. ಓಕೆ ಥ್ಯಾಂಕ್ ಯು. ನಿಗ್ಲೇ ದಾಲ ಬೋಡ ಐರೆ ಕೊನಕ ಐರೆಗೆ ಒಂಜಿ ಪರ್ಫ್ಯೂಮ್ ಬೊಕ್ಕ ಬಿಸ್ಕೆಟಾ ಓ ಗೋಲ್ಡ್ ಬಿಸ್ಕೆಟಾ ಯಾನ್ ಮಾರಿ ಬಿಸ್ಕೆಟ್ ನೆನ್ನೆ. ಸೊ ಗೋಲ್ಡ್ ಬಿಸ್ಕೆಟ್ ಎಂಕಲ ಗೋಲ್ಡ್ ಬಿಸ್ಕೆಟ್ ಅವೆ. Okay, thank you, all the best. Thank you so much. So next contestant will be on here. Let's welcome him.
Hello. How are you? Fine. Okay. ಏತು ಖುಷಿ ಟುಲರ್ ಏನಿ ವಾಕ್ ಮಲ್ತದು ಮಸ್ತ್ ಖುಷಿ ಟುಲ್ಲ ಫಸ್ಟ್ ಟೈಮ್ ತಿಕ್ಕದ್ ನಾಂಚ ಓಕೆ ಸೊ ಇರ್ನ ಸೆಲ್ಫ್ ಇಂಟ್ರಡಕ್ಷನ್ ಟೈಮ್ ಎನ್ನ ಪುದರ್ ಧ್ಯಾನ್ ಶೇಖರ್ ಪಂದ್ ಮಡಂತ್ಯಾರ್ ಹಿಡ್ದು ಬೈದೆ ಯಾನ್ ವಾಣಿ ಪ್ರಿ ಯೂನಿವರ್ಸಿಟಿ ಕಾಲೇಜ್ಡ್ ಕಾಮರ್ಸ್ ಫಸ್ಟ್ ಪೀರಿಯಡ್ ಕಲ್ತೊಂದಿಲ್ಲ ಅಂಚ ಅವಕಾಶ ತಿಕ್ಕಿನಕ್ಕೆ ಕೊರ್ನೆಕ್ ಧನ್ಯವಾದ ಅಂತ ಎಸ್ ಓವರ್ ಟು ಜಡ್ಜಸ್ ಹಾಯ್ ಹೆಲೋ ಸರ್ ಇರ್ನ ಗೋಲ್ ದಾದ ದಾಯಗ್ ಎನ್ನ ಗೋಲ್ ಇಂಜಿನಿಯರಿಂಗ್ ಉಂಟು ದಾಯಗ್ ದಾಯಕ್ ಪಂಡ ಡೆವಲಪ್ ಮಲ್ಪರೆ ಓವಿತ್ತೆ ಗ್ರೋತ್ ಆವೊಂದಿಜ್ಜೆ ಐನ್ ಪುರ ಡೆವಲಪ್ ಮಂತದು ನಮ್ಮನ ಇಂಡಿಯಾನ ಒಂಜಿ ಲೆವೆಲ್ ಕನೇರ್ ಓಕೆ ಥ್ಯಾಂಕ್ ಯು ಸರ್ ಎಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಾತಾ ನಮ್ಮನ್ನ ವೆಸ್ಟರ್ನ್ ಲುಕ್ ಬಾಯ್ಸ್ ಆನ್ ಸ್ಟೇಜ್ ಬರಡು ಬಂದ ರಿಕ್ವೆಸ್ಟ್ ಮಾತಾ ಬಾಯ್ಸ್ ಎಸ್ ಪ್ಲೀಸ್ ಮಾತಾ ವೆಸ್ಟರ್ನ್ ಲುಕ್ ಬಾಯ್ಸ್ ಓರ ಸ್ಟೇಜಿಗೆ ಬರಡು ಬಂದ ರಿಕ್ವೆಸ್ಟ್ ಮಾತಿರ್ಲಾ ಊಲಿರು ಓಕೆ ಮಾತಾ ವೆಸ್ಟರ್ನ್ ಲುಕ್ ಬಾಯ್ಸ್ ಎಸ್ ಅಡಗೆ ಒಂಜಿ ಮ್ಯೂಸಿಕ್ ಫ್ಲೋ ಅప్పుడు ಮಾತ ಎದುರುಗ್ ಬತ್ತದೊಂಜಿ ಲಾಯ್ಕ್ ದ ಗ್ರೂಪ್ ವಾಕ್ ಬೋರ್ಡು ಆ್ಯಂಡ್ ದಿ ಥಿಂಗ್ ಓಕೆ ಸೊ ಇತ್ತೆ ನಾವು ಮಾತ ಒಟ್ಟಿಗೊಂಜಿ ವಾಕ್ ಮಲ್ಬುಗನಾ ಓಕೆ ಕೈ ಕೊರ್ಲೆ ನಿಖಲ್ ದಾದ ಕೈ ಕೊರ್ಪು ಜರ ಇಂಕ್ ಮ್ಯೂಸಿಕ್ ಪ್ಲೀಸ್ Yes, yan tu pini baka muji wala. Anyhow, Parish okkada walk. Thanks ave nikalonji appointment en kornek. Thank you so much ಮಾತregla ಪರಂದು ನೆಕ್ಸ್ಟ್ ನಿಕಲೆ ಉಪ್ಪುಲೆ ಎಂಕ್ಲಿತ್ತ ಪೊಂಡ್ಲೆನ್ ಲೆಪ್ಪು ಸ್ಟೇಜ್ ಗೆ ಸೊ ಒಂದೇ ಜೋಶ್ ನಮನ ಬ್ಯೂಟಿಫುಲ್ ಗರ್ಲ್ಸ್ ಲೆಪ್ಪುಗ ಮಿಸ್ ತುಳುನಾಡು ಏರ ಆಪೇರ್ ಪನ್ಪಿನ ಕ್ವೆಶ್ಚನ್ ಗೆ ನೆಕ್ಸ್ಟ್ ಆನ್ಸರ್ ತಿಕ್ಕೊಂಡು ಸೊ ಒಂಚೊಂಚೆ ಮಿಸ್ ತುಳುನಾಡು ಸ್ಟೇಜ್ ಗೆ ಬರ್ಬಿನ ಟೈಮ್ ಮಿಸ್ ನಮನ ಮಿಸ್ಟರ್ ಹ್ಯಾಂಡ್ಸಮ್ ಅನ್ನ ಕಡ್ಪೋನಂಚಿನ ಟೈಮ್ ಥ್ಯಾಂಕ್ ಯು ಆನ್ ಸ್ಟೇಜ್ ಮಿಸ್ ತುಳುನಾಡು contestant number 1 Yes. Hello. Hello. Namaskara. Namaste. It's a Western looked by the so here now in the self introduction please. Enna pudar Anushri and Mudiga Red Batadna. Bukkan Gurudeva College at a second PU. Okay, very nice. Over to judges. Hi. ಸೊ ಇರೇಗ ತುಳುನಾಡು ಇಷ್ಟನಾ ಇಷ್ಟ ದಾಯೆ ದಾಯೆಗೆ ಮುಲ್ಪ ದಾದ ಸ್ಪೆಷಾಲಿಟಿ ಉಂಡು ಎನ್ನ ಭಾಷೆನೇ ತುಳು ಇಂಕ್ ಮಸ್ತ್ ಇಷ್ಟ ಬೊಕ್ಕ ದೈವದ ಅವು ಪುರ ಮುಲ್ಪ ಜಾಸ್ತಿ ಆಯ್ತ ಎಸ್ ಕರೆಕ್ಟ್ ವೆರಿ ನೈಸ್ ಸೊ ಥ್ಯಾಂಕ್ ಯು ಈ ಮೋಕೆ ಏಪಲ ಉಪ್ಪಡು ನಮ್ಮನ ತುಳು ಭಾಷೆದ ಮಿತ್ತು ಪನೊಂದು ಥ್ಯಾಂಕ್ ಯು ಜಡ್ಜಸ್ ಸೊ ವಿಲ್ ವೆಲ್ಕಮ್ ಸೆಕೆಂಡ್ ಕಂಟೆಸ್ಟೆಂಟ್ ಆನ್ ಸ್ಟೇಜ್
ಹಲೋ, ಹೇಗಿದ್ದೀರಾ? ಎಲ್ಲಿಂದ ಬಂದಿರೋದು? ಓಕೆ, ಈಗ ಅಷ್ಟೇ ಮುದ್ದಾಗಿ ನೀವು ನಿಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ. ನನ್ನ ಹೆಸರು ಸಿಂಪನ. ನಾನು ಚಿಕ್ಕಮಗಳೂರಿಂದ ಬಂದಿರೋದು. ನಾನು ವಾಣಿ ಕಾಲೇಜ್ ಅಲ್ಲಿ ಸೆಕೆಂಡ್ PUC ಓದ್ತಾ ಇದ್ದೀನಿ. ಇದು ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ಓವರ್ ಟು ಜಡ್ಜಸ್. ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ ಎಕ್ಸ್ಪೀರಿಯನ್ಸಿಂದ ನೀವು ಏನು ಖುಷಿ ಆಗ್ತಿದ್ದೀರಾ? ಇವಾಗ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ನೀವು ಫಸ್ಟ್ ಎಕ್ಸ್ಪೀರಿಯನ್ಸಿಂದ ನೀವು ಏನು ಪ್ರೌಡ್ ಫೀಲ್ ಮಾಡ್ತಿದ್ದೀರಾ? ನಾನು ಮುಂದೆ ಇದೇ ಥರ ಯಾವುದೇ ಒಂದು ಪ್ರೋಗ್ರಾಮಲ್ಲಿ ಬಂದರೂ ಪಾರ್ಟಿಸಿಪೇಟ್ ಮಾಡ್ತೇನೆ. ಅದಕ್ಕೊಂದು ನನಗೆ ಒಂದು ಕರೇಜ್ ಬಂದಿದೆ, ಒಂದು ಧೈರ್ಯ ಬಂದಿದೆ. ಎಸ್, ಆ ಧೈರ್ಯವನ್ನು ನಿಮಗೆ JCI ವೇದಿಕೆ ಮಾಡಿಕೊಟ್ಟಿದೆ ಅಂತ ಹೇಳ್ತಾ ಇದ್ದೀರಾ ನೀವು ಅಲ್ವಾ? ಎಸ್, ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಕೂಡ, ಥ್ಯಾಂಕ್ಸ್ ಅ ಲಾಟ್. ಸೊ ಇದೇ ಜೋಶ್ ಜೊತೆ ನೆಕ್ಸ್ಟ್ ನಾವು ನಮ್ಮ ಥರ್ಡ್ ಸ್ಪರ್ಧೆಯನ್ನು ವೇದಿಕೆ ಮೇಲೆ ಕರೀತಾ ಇದ್ದೇವೆ. ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಕಂಟೆಸ್ಟೆಂಟ್ ನಂಬರ್ 3. ಥ್ಯಾಂಕ್ ಯು ಸೋ ಮಚ್. ಹಾಯ್, ನಿಮ್ಮ ಇಂಟ್ರೊಡಕ್ಷನ್ ಪ್ಲೀಸ್. ಎನ್ನ ಪುದರ್ ತೃಪ್ತಿ. ಏನ ಸೆಕೆಂಡ್ PUC ವಾಣಿ ಕಾಲೇಜ್ ಓದೊಂದುಲ್ಲೆ. ಎನ್ನ ಊರು ಮೂಲೆ ಬೆಳ್ತಂಗಡಿ. ಓವರ್ ಟು ಜಡ್ಜಸ್. ಹಾಯ್. ಸೊ ಗರ್ಲ್ಸಿಗೆ ಬ್ಯೂಟಿ ಇಂಪಾರ್ಟೆಂಟಾ? ಗರ್ಲ್ಸಿಗೆ ಬ್ಯೂಟಿ ತುಂಬ ಇಂಪಾರ್ಟೆಂಟ್. ಯಾಕೆ? ಯಾಕೆ ಇಂಪಾರ್ಟೆಂಟ್ ಬ್ಯೂಟಿ? ಅಟ್ರಾಕ್ಷನ್ಗೋಸ್ಕರ. Okay, we considered your answer. Thank you so much. Thank you, judges. And next on stage ನಾವು ನಮ್ಮ ಮುಂದಿನ ಸ್ಪರ್ಧೆಯನ್ನು ಕರೀತಾ ಇದ್ದೇವೆ. ನಿಮ್ಮೆಲ್ಲರ ಚಪ್ಪಾಳೆ ಪ್ರೋತ್ಸಾಹದ ಮೂಲಕ ಮುಂದಿನ ಸ್ಪರ್ಧೆ ವೇದಿಕೆ ಮೇಲೆ. ಹಲೋ. ಹಲೋ, ಹಾಯ್, ನಮಸ್ತೆ. ನಮಸ್ತೆ. ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್?
ಸುಧಾಮ JCI ಸಪ್ತಾಹ 2024 ಎಸನ್ ಮಸ್ತ್ ಜನ ಗೆಸ್ಟ್ ನಕಲುಲ್ಲಿರು ಮಸ್ ನಮ್ಮ ರಡ್ಡು ಜಡ್ಜಸ್ ನಕಲೋಲಿರು ಸೊ ಈತ್ ಪೊರ್ತು ಎಂಕಲ ಡ್ರೆಸ್ಸಿಂಗ್ ಚೇಂಜ್ ಅನ್ನಕ ನಿಕಲು ಪೂರ ಕಾತರ ಸೊ ಐಕಾದ ಅಂಚನೆ ಮಾತೆರೆಗ್ಲ ನಮಸ್ಕಾರ ಎಸ್ ಎನ್ನ ಪುದರು ಪುಣ್ಯ ಕೋಟ್ಯನ್ ಎನ್ನ ಪುದರ್ ಪುಣ್ಯ ಕೋಟ್ಯನ್ ಪಂದು ಯಾನು ಮೂಡ್ ಜಡ್ದು ಬೈದೆ ಯಾನು SDM ಡಿಗ್ರಿ ಕಾಲೇಜ್ SDM ಡಿಗ್ರಿ ಕಾಲೇಜ್ SDM ಡಿಗ್ರಿ ಕಂಪ್ಲೀಟ್ ಮಂತದ್ದು ಇತ್ತೆ NHDCS ಆಫೀಸ್ ಬೆಳ್ತಂಗಡ್ಡು ಆಫೀಸ್ ಎಕ್ಸಿಕ್ಯೂಟಿವ್ ಅದು ವರ್ಕ್ ಮಂತೊಂದುಲ್ಲೆ ಆ್ಯಂಡ್ ಎನ್ನ ಇಲ್ಲಡು ಯಾನು ಪಪ್ಪ ಅಮ್ಮ ಮೆಗ್ದೀಪು ನಂಚಿನ ಒಂಚ ಎಲ್ಲಿಯ ನ್ಯೂಕ್ಲಿಯರ್ ಫ್ಯಾಮಿಲಿ ಎಂಕಲ್ನ ಎನ್ನ ಹಾಬೀಸ್ ಬತ್ತದು ಯಾನ ಆ್ಯಕ್ಟ್ರೆಸ್ ಡ್ರಾಮಾ ಆರ್ಟಿಸ್ಟ್ ಹೋಸ್ಟ್ಲ ಮನ್ಪೆ ಅಂಚನೆ ಯಕ್ಷಗಾನ ಆರ್ಟಿಸ್ಟ್ ಅಂದು ಅಂಚನೆ ಡ್ಯಾನ್ಸರ್ಲ ಅಂದು ಥ್ಯಾಂಕ್ ಯು ಸೋ ಮಚ್ ಹೋಸ್ಟ್ಲ ಮಲ್ಪುವರೆ ಎಸ್ ಖಂಡಿತ ಕಾಂಪಿಟೇಷನ್ ಒಂಜಿ ಕಾಂಪಿಟೇಷನ್ ಕೊರ್ಕ ಅಂದ ಪೋಡಿಗೆ ಈರೆನ್ನ ವಾಯ್ಸ್ ಇನ್ಸ್ಪಿರೇಷನ್ ಈರೆ ಸೊ ಐಕಾದ್ ಅಯ್ಯೋ ಸೊ ಈರ್ನ ಹೋಸ್ಟ್ ಅಂತೂ ಒಂದೇ ಫ್ಯಾನ್ಸ್ ಅದು ನೆಕ್ಸ್ಟ್ ಪ್ರಜ್ಞಾ ಓಡಿಲ್ ನಾಳ ಜೂನಿಯರ್ ಪ್ರಜ್ಞಾ ಓಡಿಲ್ ನಾಳ ಯಾನೆ ಹಾಕ ಅಂದುಲ್ಲೆ ಸೊ ನೆಕ್ಸ್ಟ್ JCI ಅದು ಗೊತ್ತು ಯಾನತ್ತು ಮಾರ್ಕ್ ಕೊರ್ಪಿದಿ ಅಲ್ಲೇ ಯಾರಿಗೆ ಅತ್ತ ಯಾನ್ ಇತ್ತಿನೇನು ಪನ್ನಿ ಅಕ್ಕ ಇಂಕ ಫುಲ್ ಇರ್ ನಾಚಿಕೆ ಮಾಡ್ತಂದ್ರೆ ಅಕ್ಕ ತೆಲುಪುನು ಎನ್ನ ಸ್ಟೇಜ್ ಬೋಂಡು ಇಜ್ಜಪ್ಪ ಅವು ಏಪಲ ಈರ್ನ ಪ್ಲೇಸ್ ಈರ್ನ ಕಡೆ ಪೋಪುಜ್ಜಿ ಈರು ಮಂತಿ ನಂಚಿನ ಪುದರ್ ಅವು ಏಪಗ್ಲ ಶಾಶ್ವತ ಆದಿಪ್ಪುಂಡು ಸೊ ಅನ್ಸ ಅದು ಆ ಪ್ಲೇಸ್ಗೆ ಎಂಕಲ್ ಬರ ಚೂರು ಭಂಗ ಉಂಡು ಆಮೇಲೆ ಟ್ರೈ ಮೈ ಬೆಸ್ಟ್ ಆಲ್ ದಿ ಬೆಸ್ಟ್ ಬೇಗಡು ಬಲೆ ಮಾತ ಪ್ಲೇಸಸ್ಲ ಚಂದ್ರಹಾಸ್ ಬಳಂಜ ಉಪ್ಪುನ ಪ್ಲೇಸ್ ಪೂರ ರಿಪ್ಲೇಸ್ ಮಲ್ಪುಲೆ ನಿಕ್ ಮಾತಿರ್ಲ ಪ್ರಜ್ಞಾನ ಪುದರ್ ಪಂಡಿಜಿ ಆ ರಂಜಿ ಕೈ ತೋಚ್ಪೊಂದುಲ್ಲೇರು ಮೈ ಬೇರೆಲ್ಲ ಜಡ್ಜಸ್ ಕುಲ್ಲವರ ಅಂತ ಸೊ ಓವರ್ ಟು ಜಡ್ಜಸ್ ನಿಗ್ಲ ಕ್ವೆಶ್ಚನ್ ಹಾಯ್ ಅಕ್ಕ ಸೊ ಇದಕ್ಕೆ ದಾಯ್ ಮಾಡಲಿಂಗ್ ಇಂಪಾರ್ಟೆಂಟ್ ಎಂಕ ಎಸ್ ಎಂಕ್ ಮಾಡಲಿಂಗ್ ದಾಯ್ ಇಂಪಾರ್ಟೆಂಟ್ ಪಂಡ ಯಾನ್ ಆ್ಯಕ್ಚುಲಿ ಮಾಡೆಲ್ ಅತ್ತು ಆಂಡ ಯಾನ್ ಮಾಡೆಲ್ ಹೆಂಗು ಗೊತ್ತಾಯಿನಿ ಅಂದುವೇ JCI ಸ್ಟೇಜ್ಡ್ ಫಸ್ಟ್ ಫ್ಯಾಷನ್ ಶೋ ಯಾನ್ ಡಿಗ್ರಿ ಸೆಕೆಂಡ್ ಇಯರ್ ಉಪ್ಪುನಾಗ ವಾಕ್ ಮಂತೆ ಸೊ ಅವಾದ ಬೊಕ್ಕ ಗೊತ್ತಾಂಡ ಎಂಕಲ ವಾಕ್ ಮನ್ಪುನಂಚಿನ ಒಂಜಿ ಸ್ಟೈಲ್ ಉಂಡು ಎಂಕಲ ಕೆಪಾಸಿಟಿ ಉಂಡು ಸೊ ದಾ ಯಾನ್ ಮಾಡೆಲ್ ಆಯ್ರ ಬಲ್ಲಿಂದ ಸೊ ಮೂಲ್ ವಾಕ್ ಮಂತ್ ಬೊಕ್ಕ ಎಂಕ್ ಮಸ್ತ್ ಫೋಟೋ ಶೂಟ್ಗೂ ಮಸ್ತ್ ಆಪರ್ಚುನಿಟಿ ತಿಕ್ಕೊಂಡು ಇತ್ತೆ ಯಾನ್ ಮಸ್ತ್ ಮೇಕೋರ್ಗು ಪೂರ ಮಾಡೆಲ್ ಅದು ಪೋಂದುಲ್ಲ ಸೊ ಐಕಾದ್ ಯಾನ್ ಮಾಡ್ಲಿಂಗ್ ಮೂಲ್ ಸ್ಟಾಪ್ ಮನ್ಪುಜ್ಜಿ ಕಂಟಿನ್ಯೂ ಮನ್ಪೆಂದು ಎಂಕ್ ಆಸೆ ಉಂಡು ಸೊ ಐಕಾದ್ ಎಂಗ್ ಮಾಡ್ಲಿಂಗ್ ಪಂಡ ಮಸ್ತ್ ಇಷ್ಟ ಎಸ್ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಪುಣ್ಯ ಕೋಟ್ಯಾನ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ರೀರ್ನ ಮಾತ ಜೋನಿಗ್ಲ ಥ್ಯಾಂಕ್ ಯು ಸೋ ಮಚ್ ಮಾತಿರ ಕುಡೋರ ಥ್ಯಾಂಕ್ ಯು ಸೋ ಮಚ್ ಎಸ್ ನೆಕ್ಸ್ಟ್ ಕಂಟೆಸ್ಟೆಂಟ್ ನಮ್ಮ ಸ್ಟೇಜಿಗೆ ಲೆಪ್ಪುಗ ಸೊ ನಿಗ್ಲ ಮಾತಿರ್ನ ಬೆಸ್ಟ್ ವಿಶಸ್ ತೊಟ್ಟುಗು ಸ್ಪರ್ಧಿ ಬರೋಂದುಲ್ಲೇರು ಲೆಟ್ಸ್ ವೆಲ್ಕಮ್ ಹರ್ ಹಾಯ್ ಹೇಗಿದ್ದೀರಾ ಯಾನು ಹುಷಾರುಲ್ಲೆ ಬೊಕ್ಕ ನಮ್ಮ ಕೇನ್ಗನೆ ಜಡ್ಜಸ್ರಾ ಐಕ ತುಂಬ ಈರ್ನ ಒಂಜಿ ಸೆಲ್ಫ್ ಇಂಟ್ರೊಡಕ್ಷನ್ ಮಲ್ಪಾಗನೆ ಎಸ್ ಯಾನು ರಚಿತಾ ಯಾನು ಚಿಕ್ಕಮಂಗ್ಳೂರು ಬೈದೆ ಮುಲ್ಪ ಹಾಸ್ಟೆಲ್ಡ್ ಇಪ್ಪುನ ಒಂದೇನ ಫಸ್ಟ್ ಎಕ್ಸ್ಪೀರಿಯನ್ಸ್ ಬೊಕ್ಕ JCದ ಮಾತ ಸದಸ್ಯರುಗಳ ಥ್ಯಾಂಕ್ಸ್ ಪನ್ನರ್ ಇಷ್ಟ ದಯಪಂಡ ಈ ಒಂದು ಆಪರ್ಚುನಿಟಿ ಕೊರ್ನಾಗ ಥ್ಯಾಂಕ್ಸ್ ವಿನ್ನಪ್ಪೇನೆ ಗೊತ್ತಿದ್ದೆ ಅಂಡ್ ಆಪರ್ಚುನಿಟಿ ಕೊರ್ನಾಗ ಥ್ಯಾಂಕ್ಸ್ ಫಸ್ಟ್ ಗರ್ನ ಥ್ಯಾಂಕ್ಸ್ ಫಿನಿಶ್ ಮಲ್ದ ನಂಚಿನ ನಮ್ಮನ ಆಕ್ಟ್ರೆಸ್ ಮಾಡೆಲ್ ಸ್ಟೇಜ್ ರುಲ್ಲೇರು ಬಲೆ ಕೇನ್ಗ ನಮ್ಮನ ಜಡ್ಜಸ್ ಕ್ವೆಶ್ಚನ್ ಪ್ಲೀಸ್ ಈರ್ನ ಲೈಫ್ ಇದಕ್ಕೆ ಪಪ್ಪ ಅಮ್ಮ ಮಸ್ತ್ ಇಂಪಾರ್ಟೆಂಟ್ ಸೊ ಈರ್ನ ಫ್ಯೂಚರ್ಡ್ ಈರ್ನ ಪಪ್ಪ ಅಮ್ಮಗ ಇರು ದಾದಾ ಸಂದಾಯ್ತ ಮನ್ಪರ್ ಪಂಡ ಈರು ಒಂಜಿ ಮಲ್ಲ ಜಾಬುಗೂ ಸೇರ್ದು ಇರು ಎಂಚಾಕ್ಲೆ ಗೊಂಜಿ ಇದನ್ನ ಪಂಡ ಕಲ್ತದ ಮಿತ್ತುಬೋದು ಆಕ್ಲೆಗೆ ಎಂಚೇರು ಕೃತಜ್ಞತೆ ಒಂದು ಮನ್ಪರ್ ಪಂಡ ಆಪುಜಿ ಏತ್ ಮಲ್ದಲ್ಲ ಕಮ್ಮಿ ಬಟ್
ಈರ್ನ ಒಂಜಿ ಏಮ್ ಆಫ್ ದ ಥಿಂಕಿಂಗ್ ಅಕ್ಲಿತ್ತಿನ ಬಂಗ ಬತ್ತಿನ ಅಕ್ಲೆಗ್ ಎಂಚಾಣ ಮತ್ತೆ ಒಂಜಿ ಜಾಬುಗೆ ಸೇರಿದು ಎಡ್ಡೆ ಅಕ್ಲೆ ದಾಲ ಬೇನೆ ಅನ್ಲೆಕ್ಕ ತೂವನ್ವೆ ಬೊಕ್ಕ ಅಕ್ಲಿನ ತೂವನೆ ಜಾಸ್ತಿ ಅಕ್ಲೆ ಮನಸ್ಸಿಗೆ ಬೇಜಾರು ಮಲ್ಪ ಅನ್ಲೆಕ್ಕ ತೂವನ್ವೆ ಬೊಕ್ಕ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ನಮನ ಕಂಟೆಸ್ಟೆಂಟ್ಸ್ ವೆಲ್ಕಮ್ ಮಲ್ಪುಗ ಆನ್ ಸ್ಟೇಜ್. ನೆಕ್ಸ್ಟ್ ಕಂಟೆಸ್ಟೆಂಟ್ ನಮಸ್ಕಾರ. ನಮಸ್ತೆ. ಇರ್ನ ಸೆಲ್ಫ್ ಇಂಟ್ರೊಡಕ್ಷನ್ ಪ್ಲೀಸ್. ಸೊ ಮಾತರೆಗ್ಲ ಸೊಲ್ಮೆಲು ಎನ್ನ ಪುದರ್ ದೀಪ್ತಿ. ಯಾನು ವಾಣಿ ಪಿ ಯು ಮುಗಿಪ್ತಿನಾತೆ ಲಾಸ್ಟ್ ಇಯರ್. ಸೊ ಈ ವರ್ಷ SDM ಫಸ್ಟ್ ಇಯರ್ ಡಿಗ್ರಿ ಕಲ್ತೊಂದುಲ್ಲೆ. ಸೊ ಬೇಸಿಕಲಿ ಆ್ಯಂಡ್ ಡಾನ್ಸರ್. ಸೊ ಉಂದೆನ ಫಸ್ಟ್ ಮಾಡಲಿಂಗ್ ಸ್ಟೇಜ್. ಸೊ JCI ಟೀಮ್ಗೆ ಜಡ್ಜಸ್ಗೆ ಆಡಿಯನ್ಸ್ಗೆ ಬೊಕ್ಕ ಅಕ್ಕಗೆ ಮಸ್ತ್ ಥ್ಯಾಂಕ್ ಯು ಪನ್ನೊಂದುಲ್ಲೆ. ಬಿಕಾಸ್ ಎಂಕೊಂದು ಮಸ್ತ್ ಮೆಮೊರೇಬಲ್ ಆದಿಪ್ಪುಂಡು. ಸೊ ಫಸ್ಟ್ ಸ್ಟೇಜ್ ಏಪಗ್ಲ ಮರಪ್ಪರ ಅಪ್ಪುಜಿ. ಸೊ ಥ್ಯಾಂಕ್ ಯು. ಇರ್ನ ಒಂಜಿ ಡಿಂಪಲ್ ಉಂಡತೆ ಅವ ಎಂಕ್ಲು ಪೂರ ಈಗ ಬೂರ್ಲೆಕ ಮಲ್ಪುಣ ಅಂದತೆ. ಸೊ ಲೆಟ್ಸ್ ಆಸ್ಕ್ ಕ್ವೆಶ್ಚನ್ ವಿತ್ ಜಡ್ಜಸ್ ಪ್ಲೀಸ್. ಹಾಯ್ ಮ್ಯಾಮ್. ಸೊ ಈತ್ ಕಂಟೆಸ್ಟೆಂಟ್ಸ್ ಉಳ್ಳೇರತ ಇತ್ತೆ ಅಕ್ಲೇರ್ದೀರ್ ಡಿಫ್ರೆಂಟ್ ಎಂಚ ತೋಜವರು ಲೈಕ್ ಎಂಕೆ ಯಾನ್ ಸ್ಪೆಷಲ್. ಸೊ ಎಂಕೆ ಯಾನದು ಮಸ್ತ್ ಪ್ರೌಡ್ ಆಪುಂಡು. ಸೊ ಅಕ್ಲ ನೆಡ್ದು ಚೂರು ವೆರೈಟಿ ಇಪ್ಪ ಅಂತ ಲೈಕ್ ಎಂಕೆ ಒಂಜಿ ಫೀಲ್. ಸೊ ಓಕೆ ಥ್ಯಾಂಕ್ ಯು. ಸೆಲ್ಫ್ ಲವ್ ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೆಕ್ಸ್ಟ್ ಕಂಟೆಸ್ಟೆಂಟ್ ಆನ್ ಸ್ಟೇಜ್. ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಶಿವಾನಿ ಅಂತ. ಹಾಯ್ ಮ್ಯಾಮ್, ಹಾಯ್ ಸರ್, ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಶಿವಾನಿ, ನಾನು ಗುರುವೆಂಕೆರೆಯಿಂದ ಬಂದಿದ್ದೀನಿ. ನಾನು ಸೆಕೆಂಡ್ PU ಕಲಿತಾ ಇದ್ದೀನಿ ವಾಣಿ PU ಕಾಲೇಜಲ್ಲಿ. ಹಾಗೆ ನನ್ನ ಹಾಬೀಸ್ ಬಂದುಬಿಟ್ಟು ಡ್ಯಾನ್ಸ್, ಸಾಂಗ್, ಹಾಗೆ ಸ್ಪೀಚ್ ಮಾಡ್ತೀನಿ, ಡ್ರಾಯಿಂಗ್ ಎಕ್ಸೆಟ್ರಾ. ಮತ್ತು ನನ್ನ ಗೋಲ್ ಇರೋದು LLB ಮಾಡಬೇಕು ಅಂತ. LLBಯನ್ನು ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಈ ಸಮಾಜ ನೋಡಿ ಕಾನೂನು ನನ್ನ ಯಾವುದೇ ₹1 ತಗೊಳ್ಳೋದೆ ನಾನು ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತ ಇದ್ದೀನಿ. ಅಷ್ಟೇ ನನ್ನ ಗೋಲ್ ಇರೋದು. LLB ಆಗಿ ಸಮಾಜಕ್ಕೆ ಒಳ್ಳೆ ಲಾಯರ್ ಆಗ್ತೀನಿ ಅಷ್ಟೇ. ಥ್ಯಾಂಕ್ ಯು. ಜಡ್ಜಸ್ ಕ್ವೆಶ್ಚನ್ ಪ್ಲೀಸ್. ಹಾಯ್ ಸರ್. ಸಮಾಜದಲ್ಲಿ ನೀವೇನಾದರೂ ಚೇಂಜಸ್ ತಗೊಳ್ಬೇಕು ಅಂತಂದರೆ ಮುಖ್ಯವಾಗಿ ಯಾವುದು ಚೇಂಜಸ್ಸನ್ನು ತರ್ತೀರಾ ಸಮಾಜದಲ್ಲಿ? ಒಂದೇ ಸರ್, ಕರಪ್ಷನ್ ಮುಕ್ತ ಸಮಾಜ ಅಷ್ಟೇ. ಸೀದಿ ಬಾತ್. ಎಕ್ಸ್ಪ್ಲೇನ್ ಮಾಡ್ಬೋದಾ ಯಾಕಂತ? ಎಸ್ ಸರ್, ಅಂದರೆ
ಈಗ ಸಮಾಜದಲ್ಲಿ ನಾವು ನೋಡ್ಬೋದು ಪ್ರತಿಯೊಂದು ಚಿಕ್ಕ ಕೆಲಸ ಆಗಿರ್ಬೋದು, ಫಸ್ಟಿಗಾಗಿ ನಮ್ಮ ಹಣ ಎಷ್ಟಿದೆ, ನಮ್ಮ ಸ್ಟೇಟಸ್ ನೋಡಿ ನಮ್ಮ ಮೇಲೆ ಡಿಪೆಂಡ್ ಮಾಡ್ತಾರೆ. ಕರಪ್ಷನ್ ನಾನು ನಿಜವಾಗ್ಲೂ ಇಷ್ಟಪಡಲ್ಲ ಸರ್. ಬಡವರಿಗೆ ಅದನ್ನು ಸಹಿಸ್ಲಿಕ್ಕೆ ಆಗಲ್ಲ. ಎಲ್ರಿಗೂ ಅಂದರೆ ಕರಪ್ಷನ್ ಸರಿ ಅಲ್ಲ ಈ ಸಮಾಜದಲ್ಲಿ ಇರೋದು, ಅದನ್ನು ನಾನು ತಡಿಸಬೇಕು ಅಂತ ಇದ್ದೀನಿ ಸರ್. ಥ್ಯಾಂಕ್ ಯು. ಖಂಡಿತವಾಗ್ಲೂ ತಮ್ಮ ಮಾತನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತಾ ಇದ್ದೇವೆ. ಹಾಗೆ ತಮಗೂ ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ನಮ್ಮ ಮುಂದಿನ ಸ್ಪರ್ಧೆಯನ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡಿಬಿಡೋಣ. ಕಂಟೆಸ್ಟೆಂಟ್ ಅನ್ನ ವೆಲ್ಕಮ್ ಮಾಡುವಂಥ ಟೈಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ಸೂಪರ್ ಆಗಿದ್ದೇನೆ. ಸೊ ನಮಗೆ ನಿಮ್ಮ ಇಂಟ್ರಡಕ್ಷನ್ ಬೇಕು. ಸೊ ಇಂಟ್ರಡಕ್ಷನ್ ಪ್ಲೀಸ್. ಮೊದಲಾಗಿ ಎಲ್ಲರಿಗೂ ನಮಸ್ಕಾರ. ಇಂಥ ಅವಕಾಶ ಕೊಟ್ಟಿರೋ JCI ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದು ನಾನು ಫಸ್ಟ್ ಸ್ಟೇಜಿಗೆ ಹತ್ತಿರದೆ ಫಸ್ಟ್ ಟೈಮ್. ನನ್ನ ಹೆಸರು ಪವಿತ್ರ ಅಂತ. ನಾನು ಮೂಲತಃ ಚಿಕ್ಕಮಗಳೂರವಳು. ಇಲ್ಲಿ BCM ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದೇನೆ 6 ಇಯರ್ಸಿಂದ. 6 ಇಯರ್ಸಿಂದ ಈ ತುಳುನಾಡಲ್ಲಿದ್ದು ತುಂಬ ಹೆಮ್ಮೆ ವಿಷಯ. ಯಾಕೆಂದರೆ ಇಲ್ಲಿ ಸಂಸ್ಕೃತಿ ಪಾರಂಪರೆ ತುಂಬ ಇಷ್ಟ ಆಗಿದೆ. ನಮ್ಮ ಕಡೆ ಕಂಪೇರ್ ಮಾಡಿದರೆ ಈ ಕಡೆ ಜನಗಳಾಗಲಿ ಅವ್ರ ಹೃದಯ ಆಗಲಿ ತುಂಬ ವಿಶಾಲವಾಗಿದೆ. ಹಾಗಾಗಿ ನಾನು ಹೆಮ್ಮೆ ಪಡ್ತೀನಿ ನಾನು ತುಳುನಾಡಲ್ಲಿದ್ದೀನಿ ಅಂತ. ಥ್ಯಾಂಕ್ ಯು. ತೀರ್ಪುಗಾರರ ಪ್ರಶ್ನೆ. ಹಾಯ್. ಹಾಯ್ ಮ್ಯಾಮ್. ಸೊ ನಾಳೆ ನೀವು ಪ್ರೈಮ್ ಮಿನಿಸ್ಟರ್ ಆದರೆ ಏನು ಮಾಡ್ತೀರಾ? ಏನೆಲ್ಲ ಚೇಂಜಸ್ ತರ್ತೀರಾ? ಥ್ಯಾಂಕ್ ಯು ಮ್ಯಾಮ್ ಫಾರ್ ದ ಕ್ವಶನ್. ನಾನು ಪ್ರೈಮ್ ಮಿನಿಸ್ಟರ್ ಆದರೆ ಫಸ್ಟು ನನ್ನ ಫೋಕಸ್ ಇರೋದೆ ಸ್ಟೂಡೆಂಟ್ಗಳ ಮೇಲೆ. ಏನಕ್ಕಂದರೆ ಸ್ಟೂಡೆಂಟ್ಗಳು ತುಂಬ ಈಗ ಮಾಡಿರೋ ಪ್ರಕಾರ ಅರ್ಧ ಅಮೌಂಟ್ನೆಲ್ಲ ಸುಮ್ಮನೆ ಅನಾವಶ್ಯಕವಾಗಿ ವ್ಯರ್ಥ ಮಾಡ್ತಾಯಿದ್ದಾರೆ ಅಂತ ನನ್ನ ಓನ್ ಡಿಸಿಷನ್. ಯಾಕೆ ಅಂದರೆ ಇದನ್ನೇ ಸ್ಟೂಡೆಂಟ್ಗಳಿಗೆ ನಾವು ಧನ ಸಹಾಯ ಇಲ್ಲಾಂದರೆ ಸ್ಕಾಲರ್ಶಿಪ್ ಮೂಲಕ ಕೊಟ್ಟರೆ ಆ ಮಕ್ಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾವು BCM ಇಲಾಖೆಯಲ್ಲಿ ನಾನು ಇರೋದ್ರಿಂದ ಸ್ಕಾಲರ್ಶಿಪ್ ಅಂದರೆ ಮಕ್ಳಿಗೆ ತುಂಬ ದೊಡ್ಡ ಮಟ್ಟದ್ದು. ಅದರಿಂದ ಅವ್ರ ಫ್ಯಾಮಿಲಿಗೂ ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ. ಅವ್ರ ಮುಂದಿನ ವಿದ್ಯಾಭ್ಯಾಸಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ವಯಸ್ಸಾದವ್ರಿಗೆ ಈಗ ಸ್ಕೀಮ್ ಕೊಡ್ತಾ ಇದ್ದಾರೆ, ಅದೇ ಥರ ನಾನಾದರೂ ಕೂಡ ಕೊಡ್ತೀನಿ. ಮತ್ತು ವಿದ್ಯಾರ್ಥಿಗಳ ಮೇಲೆ ನನ್ನ ಫೋಕಸ್ ಇರುತ್ತೆ. ಹಾಗೆ ಗೌರ್ಮೆಂಟ್ ಜಾಬ್ಗಳಿಗೆ ಫಸ್ಟು ಈಗ ಎಷ್ಟೋ ಮಕ್ಳಿಗೆ ಗೌರ್ಮೆಂಟ್ ಜಾಬ್ ಅನ್ನೋದೇ ಕನಸಾಗಿದೆ. ಅದ್ರದ್ದು ಜಾಸ್ತಿ ಕಾಲ್ಫಾರ್ಮ್ ಮಾಡ್ತೀನಿ ಅನ್ನೋದೊಂದು ನನ್ನ ಭರವಸೆ. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಮ್ಯಾಮ್. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಉತ್ತರ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ನೆಕ್ಸ್ಟ್ ನಮ್ಮ ಮುಂದಿನ ಸ್ಪರ್ಧೆಯನ್ನು ವೇದಿಕೆ ಮೇಲೆ ಕರೆಯುವಂತಹ ಟೈಮ್. ಬನ್ನಿ ಕರೆಯೋಣ ಮುಂದಿನ ಕಂಟೆಸ್ಟೆಂಟನ್ನು. ಎಸ್, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಕೂಡ ವೇದಿಕೆ ಮೇಲೆ ಬಂದಾಯಿತು. ಸೊ ಎಸ್ ಪ್ಲೀಸ್ ನಿಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ. ಎನ್ನ ಪುದರ್ ರಕ್ಷಿತಾ, ಸೆಕೆಂಡ್ BCom ಓದೊಂದುಲ್ಲೆ. ಐ ಆಮ್ ಫ್ರಮ್ ಚಿಕ್ಕಮಂಗ್ಳೂರು, ಬಟ್ ನಾನು BCM ಹಾಸ್ಟೆಲ್ ಇಡೋಲ್ಲೆ.
ಯಾನ್ ಪನೋಡ್ ಪಂಡ GCI ಫಸ್ಟ್ ಥ್ಯಾಂಕ್ ಯು ವನ್ಪೆ ಫಾರ್ ದ ಒಂದಿನ ಫಸ್ಟ್ ಸ್ಟೇಜ್ ಯಾನ್ ಬೈದಿನ ಈ ಸ್ಟೇಜ್ ಮಿತ್ತುಗು ಎಗ್ ದಾದಳ ಆವು ಪಂಡು ಉಂಡು ಸೊ ಥ್ಯಾಂಕ್ ಯು ಫಾರ್ JCI. ಡೆಫಿನೆಟ್ಲಿ ದಾದಾಂಚಲ ಪಾಸಿಟಿವ್ ಆಪುಂಡು ಅವು JCIಗೆ ಸಾಧ್ಯ ಉಂಡು. ಓವರ್ ಟು ಜಡ್ಜಸ್. ಇದನ್ನ ಹೋಪ್ಸ್ ಮಸ್ತ್ ಎಡ್ಡೆನೆ ದಯಪಂಡ ಪ್ರತಿ ಊರಿಲ್ಲ ಸ್ಟ್ರಗಲ್ ಮಲ್ತದೆ ಮಿತ್ತು ಬರ್ಪಿನಿ ಯಾಲ್ನ ಮಸ್ತ್ ಸ್ಟ್ರಗಲ್ ಮಲ್ದೆ ಕ್ವಶನ್ ಕೇಂದ್ರ ಬಂಡ ಇರು ಎಲ್ಲೇ ಬೋಲ್ಪಾನಾಗ ಇರು ಬಾಯ್ ಆದಿತ್ತಂಡ ಇರು ದಾದ ಮನ್ಪುರ್ ಬಾಯ್ ದ ಗರ್ಲ್ಸ್ ಓಕೆ ಬಟ್ ಬಾಯ್ ಆ್ಯಂಡ್ ಐ ನೋ ಅಕಸ್ಮಾತ್ ಬಾಯ್ ಆ್ಯಂಡ್ ಒಂಜಿ ಸ್ಟ್ರಗಲ್ ಮಲ್ಪೆದ ಬಂಡ ಬಾಯ್ ನಕ್ಲೇನ ಒಂದು ಸ್ಟ್ರಗಲ್ ಅಕ್ಲು ಪಡ್ಪುನ ಕಷ್ಟ ಅವು ಪೂರ ಇಂಕ್ಲೆಗ್ಲ ಗೊತ್ತಾಪುಂಡು ಸೊ ಅವೇನು ಯಾನ್ ತೂಪೆತ ಸೊ ಇಂಕ್ಲ ಬರ್ಪುಂಡು ಸೊ ಇಂಕ್ಲ ಇಷ್ಟ ಆಪುಂಡು ಅಕ್ಲೇನ ಒಂದು ಆ ಪಪ್ಪಮ್ಮಗ ಅವಡು ಮೆಗ್ಗಿ ತಂಗಡಿಗ ಅವಡು ಪ್ರತಿಯೊಂಜೆಗ್ಲೆ ಮಸ್ತ್ ಸ್ಟ್ರಗಲ್ ಮಲ್ಪೇರು ಸೊ ಬಾಯ್ ಆ್ಯಂಡ್ ಓಕೆ ಬಾಯ್ ಬೆಸ್ಟ್. ಓಕೆ ಅಂಚುಂಡು. ಸೊ ಎಸ್ ಥ್ಯಾಂಕ್ ಯು ಸೋ ಮಚ್. ಯಾ ನೆಕ್ಸ್ಟ್ ಕಂಟೆಸ್ಟೆಂಟ್ ನಮ್ಮ ಲೀಟ್ ಮಲ್ಪಂದ ಲೆಪ್ಪುಗ ಆನ್ ಸ್ಟೇಜ್ ನೆಕ್ಸ್ಟ್ ಕಂಟೆಸ್ಟೆಂಟ್. ನಮಸ್ತೆ. ನಮಸ್ತೆ. ಇಂಚೊಲ್ಲರ್ ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಕನ್ನಡ? ಹೌದು. ಓಕೆ, ಹಾಗಾದರೆ ತಮ್ಮ ಸೆಲ್ಫ್ ಇಂಟ್ರಡಕ್ಷನ್ ಪ್ಲೀಸ್. ನನ್ನ ಹೆಸರು ಐಶ್ವರ್ಯ. ನಾನು ವಾಣಿ ಕಾಲೇಜಲ್ಲಿ ಸೆಕೆಂಡ್ PUC ಓದ್ತಿದ್ದೀನಿ. ನನ್ನ ಊರು ಚಿಕ್ಕಮಗಳೂರು. ನನ್ನ ಹಾಬೀಸ್ ಬಂದು ಕತೆ ಬರೆಯೋದು ಹಾಗೂ ಕವನ ಬರೆಯೋದು. ಜಡ್ಜಸ್ ಕ್ವೆಶ್ಚನ್ ಪ್ಲೀಸ್. ಸೌಂದರ್ಯವು ಇಂಪಾರ್ಟೆಂಟಾ ಅಥವಾ ಗುಣ ಇಂಪಾರ್ಟೆಂಟಾ? ಯಾಕೆ? ಗುಣ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಯಾಕಂದರೆ ಇವಾಗ ಯಂಗ್ ಏಜಲ್ಲಿ ಇರಬೇಕಾದ್ರೆ ಸೌಂದರ್ಯ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಆದರೆ ಇದು ಓಲ್ಡ್ ಆಗ್ತಾ 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 ನಮ್ಮದು ಮುಖ ಎಲ್ಲ ಸುಕ್ಕು ಹಿಡಿಯೋದು ಆ ಥರ ಎಲ್ಲ ಆಗುತ್ತೆ. ಆದರೆ ಗುಣ ಹಂಗಲ್ಲ, ನಾವು ಮುಂಚೆಯಿಂದ ಹೇಗಿರ್ತೀವೋ ಲಾಸ್ಟ್ವರೆಗೂ ಹಾಗೆ ಇರುತ್ತೆ. ಅದಕ್ಕೆ ಗುಣ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಒಂದೊಳ್ಳೆ ಚಾಮನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಅಂತ ಹೇಳ್ತಾ ನೆಕ್ಸ್ಟ್ ಸ್ಪರ್ಧಿನ ಕರೆಯೋಣ ಅಲ್ವಾ? ಆನ್ ಸ್ಟೇಜ್ ಮತ್ತೆ ನಮ್ಮ ಸ್ಪರ್ಧಿಯನ್ನು ಕರೆಯುವಂಥ ಟೈಮ್. ಕಂಟೆಸ್ಟೆಂಟನ್ನು ವೆಲ್ಕಮ್ ಮಾಡೋಣ, ಬನ್ನಿ. ನಮಸ್ತೆ. ನಮಸ್ತೆ. ಸೊ ವೆರಿ ಅಟ್ರಾಕ್ಟಿವ್ ಆಗಿ ಸ್ಟೇಜ್ ಮೇಲೆ ಎಂಟ್ರಿ ತಗೊಂಡಿರುವಂತಹ ನಮ್ಮ ಈ ಸ್ಪರ್ಧೆಯ ಇಂಟ್ರೊಡಕ್ಷನ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಿಖಿತ. ನಾನು ಮಡಿಕೇರಿಯಿಂದ ಬಂದಿದ್ದೇನೆ. ನಾನು ಪ್ರಸ್ತುತ BCom ವಿತ್ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟನ್ನು ಅಕ್ಷಯ ಕಾಲೇಜ್ ಪುತ್ತೂರಿನಲ್ಲಿ ಕಲಿಯುತ್ತಿದ್ದೇನೆ. ನನ್ನ ಹಾಬೀಸ್ ಡ್ಯಾನ್ಸಿಂಗ್ ಮತ್ತು ಮಾಡಲಿಂಗ್. ನಾನು ಇದಕ್ಕಿಂತ ಮುಂಚೆ ಮಿಸ್ ಮಂಗಳೂರು ಎಂಬ ಬ್ಯೂಟಿ ಪೇಜೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮಿಸ್ ಸಿಲೈಟ್ ಮಾಡೆಲ್ ಎಂಬ ಸಬ್ಟೈಟಲ್ ಕೂಡ ತಗೊಂಡಿದ್ದಾನೆ. ಥ್ಯಾಂಕ್ ಯು. ಧನ್ಯವಾದಗಳು ತಮ್ಮ ಇಂಟ್ರೊಡಕ್ಷನ್ಗೆ. ಹಾಗೆ ನಮ್ಮ ತೀರ್ಪುಗಾರರು ಏನು ಹೇಳ್ತಾರೆ ಕೇಳೋಣ.
ಹಲೋ. ಹಲೋ ಸರ್. ರೋಲ್ಡ್ ಮಾಡೆಲ್ ಅಂದರೆ ಏನು? ರೋಲ್ ಮಾಡೆಲ್ ಅಂದರೆ ಈಗ ನಾವು, ಥ್ಯಾಂಕ್ ಯು ಫಾರ್ ದ ಕ್ವಶನ್ ಸರ್. ರೋಲ್ ಮಾಡೆಲ್ ಅಂದರೆ ನನ್ನ ಪ್ರಕಾರ ಈಗ ನಮಗೊಬ್ರು ಇನ್ಸ್ಪೈರ್ ಆಗ್ತಾರೆ. ನಾವೀಗ ಎಂಥಾದ್ರೊಂದು ಅಚೀವ್ ಮಾಡಬೇಕು ಅಂದರೆ ನಮಗೆ ಅವ್ರು ಇನ್ಸ್ಪೈರ್ ಮಾಡಲೇಬೇಕು. ಯಾಕಂದ್ರೆ ನನಗೆ ಕೂಡ ನನ್ನ ಜೀವನದಲ್ಲಿ ಒಬ್ಬರು ಇನ್ಸ್ಪೈರ್ ಮಾಡಿದ್ದಕ್ಕೋಸ್ಕರ ನಾನು ಈ ಮಾಡಲಿಂಗ್ ಫೀಲ್ಡಲ್ಲಿ ಬಂದೇನೆ. ಹಾಗೆ ರೋಲ್ ಮಾಡೆಲ್ ಕೂಡ ಒಬ್ಬರು ನಮ್ಮ ಲೈಫಲ್ಲಿ ಬೇಕೇ ಬೇಕು. ಇಲ್ಲದಿದ್ದರೆ ನಮಗೆ ಸಾಧನೆ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್, ಧನ್ಯವಾದಗಳು ಸಿಂಚನಾ, ಧನ್ಯವಾದಗಳು ತಮಗೂ ಕೂಡ. ಸೊ ನಮ್ಮ ಇವತ್ತಿನ ಈ ಫ್ಯಾಷನ್ ಝಲಕನ್ನ ನಾವು ಮುಗಿಸ್ತಾ ಇದ್ದೇವೆ. ಅದಕ್ಕೂ ಮೊದಲು ನಮ್ಮ ಎಲ್ಲ ಬ್ಯೂಟಿಫುಲ್ ಲೇಡೀಸ್ನ ಅಂದರೆ ಗರ್ಲ್ಸ್ನ ಕರೆಯೋಣ ಅಲ್ವಾ? ಎಲ್ಲ ಗರ್ಲ್ಸ್ ಪ್ಲೀಸ್ ಬನ್ನಿ ಸ್ಟೇಜ್ಗೆ. ಎಸ್, ನಮ್ಮ ಬ್ಯೂಟಿಫುಲ್ ಗರ್ಲ್ಸ್ ಎಲ್ಲರೂ ಕೂಡ ವೇದಿಕೆ ಮೇಲೆ ಇರೋವಂಥದ್ದು. ಇದು ಇವತ್ತು JCI ಇದರ ವತಿಯಿಂದ ಆಗಿರುವಂಥ ಸುಧಾಮ 2024ನಲ್ಲಿ ಮಿಸ್ಟರ್ ಮಿಸ್ ತುಳುನಾಡು ಬೈ JCI ಫ್ಯಾಷನ್ ಶೋ. ನಮ್ಮ ಎಲ್ಲ ಬ್ಯೂಟಿಫುಲ್ ಗರ್ಲ್ಸ್ ಅಷ್ಟೇ ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ದಾರೆ. ನಾವಂತೂ ಎಕ್ಸೈಟೆಡ್ ಆಗಿ ಕಾಯ್ತಾ ಇರೋವಂಥದ್ದು ರಿಸಲ್ಟ್ ಏನಾಗುತ್ತೆ ಅಂತ. ಸೊ ಇದರ ಜೊತೆಗೆ ನಿಮ್ಗಳ ಜೊತೆಗೆ ನಾನೀಗ ವೆಲ್ಕಮ್ ಮಾಡಬೇಕು ನಮ್ಮ ಬಾಯ್ಸ್ ಟೀಮ್ ಅನ್ನ ಕೂಡ. ಲೆಟ್ಸ್ ವೆಲ್ಕಮ್ ನಮ್ಮ ಹ್ಯಾಂಡ್ಸಮ್ ಬಾಯ್ಸ್ ಆನ್ ಸ್ಟೇಜ್. ನಮ್ಮ ಜಡ್ಜ್ಮೆಂಟ್ ಅಲ್ಲಿ ನಡೀತಾ ಇರುತ್ತೆ. ಸೊ ವಿಲ್ ವೆಲ್ಕಮ್ ಆ ಬಾಯ್ಸ್. Yes, come on boys. Come on. ಓಕೆ, ಇದು ಈ ಬಾರಿಯ ನಮ್ಮ ಮಿಸ್ಟರ್ ಮಿಸ್ ತುಳುನಾಡು ಈ ಒಂದು ತಂಡ ಇಲ್ಲಿ ಇರೋವಂಥದ್ದು. ಪ್ರತಿಯೊಬ್ಬರು ಕೂಡ ಇಂಡಿವಿಜುವಲ್ ಆಗಿ ವೇದಿಕೆ ಮೇಲೆ ಬಂದರು, ಇಂಡಿವಿಜುವಲ್ ಆಗಿ ವೇದಿಕೆಯಿಂದ ಹೊರಗೆ ಹೋದರು, ಇಂಡಿವಿಜುವಲ್ ಆಗಿ ನಿಂತು ಅವರ ಪ್ರತಿಭೆಯನ್ನು ನಮ್ಮ ಮುಂದೆ ವ್ಯಕ್ತಪಡಿಸಿದರು. ಜಯ್ ಸರ್ ಒಂದು ಪ್ರಶ್ನೆ ಕೇಳ್ತಾ ಇದ್ರು, ರೋಲ್ ಮಾಡೆಲ್ ಅಂದರೆ ಏನು ಅಂತ. ನಾವು ಹೇಗೆ ಇನ್ನೊಬ್ಬರನ್ನ ಆದರ್ಶಪ್ರಾಯರನ್ನಾಗಿ ಇಟ್ಕೊಂಡು ನಮ್ಮ ಜೀವನದಲ್ಲಿ ಮುಂದೆ ಹೋಗ್ತೀವಿ ನೋಡಿ, ಹಾಗೆ ಮತ್ತೊಬ್ಬರಿಗೆ ನಾವು ಆದರ್ಶಪ್ರಾಯರಾಗಿರೋ ಥರ ಬದುಕೋ ಅಂಥದ್ದೇ ರೋಲ್ ಮಾಡೆಲ್ ಅನ್ನೋ ಅಂಥ ವರ್ಡ್ಗೆ ನಾವು ಕೊಡೋವಂಥ ಪರ್ಫೆಕ್ಟ್ ಡೆಫಿನೇಷನ್ ಆಗಿರುತ್ತೆ. ಇರುವಂತಹ ಪ್ರತಿಯೊಬ್ಬರು ಕೂಡ ನಿಮ್ಮ ನಿಮ್ಮ ವೇಯಲ್ಲಿ, ನಿಮ್ಮ ವ್ಯಕ್ತಿತ್ವದಲ್ಲಿ ಒಂಥರ ವಿಭಿನ್ನರು ಅಂತ ಹೇಳ್ಬೋದು. ನಿಮ್ಗಳ ಪ್ರತಿಭೆ ಬೇರೆ ಆಗಿರ್ಬೋದು, ನಿಮ್ಗಳ ಕ್ಷೇತ್ರ ಬೇರೆ ಆಗಿರ್ಬೋದು, ನೀವು ಇಡ್ತಾ ಇರುವಂಥ ಹೆಜ್ಜೆ ಬೇರೆ ಆಗಿರ್ಬೋದು. ಆದರೆ JCI ಅನ್ನೋಂಥ ವೇದಿಕೆ ಮೇಲೆ ಬಂದು ಇವತ್ತು ನೀವು ಫ್ಯಾಷನ್ ವಾಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಇದು ತಮ್ಮ ಆಸಕ್ತಿಯಿಂದ ಆಗಿರುತ್ತೆ, ಹವ್ಯಾಸದಿಂದ ಆಗಿರುತ್ತೆ. ಇಲ್ಲಿ ಗೆಲುವು ಮತ್ತು ಸೋಲು ಅನ್ನೋದು ಮುಖ್ಯ ಆಗೋದೇ ಇಲ್ಲ, ಬದಲಾಗಿ ಮುಖ್ಯ ಆಗೋ ಅಂಥದ್ದು ನಿಮ್ಮಲ್ಲಿರೋವಂಥ ಆತ್ಮವಿಶ್ವಾಸ, ನಿಮ್ಮಲ್ಲಿ ಭಾಗವಹಿಸಬೇಕು ಅಂತ ಇರೋವಂಥ ಆಸೆಗಳಷ್ಟೇ ಮುಖ್ಯ ಆಗುತ್ತೆ. ಹಾಗಾಗಿ ಯಾವತ್ತೂ ಕೂಡ ಸೋತಾಗ ಕುಗ್ಗದೆ, ಗೆದ್ದಾಗ ಹಿಗ್ಗದೆ, ನಾವು ಯಾವತ್ತೂ ತಟಸ್ಥರಾಗಿ ನಮ್ಮ ಜೀವನವನ್ನು ಸಾಗಿಸಬೇಕು ಅನ್ನೋವಂಥದ್ದನ್ನು ಹೇಳ್ಕೊಡುತ್ತೆ ಇವತ್ತಿನ ನಮ್ಮ ಈ ಸ್ಪರ್ಧೆ. ಇದು ಕೇವಲ ಸ್ಪರ್ಧೆಗಾಗಿ ಅಲ್ಲ, ಇದು ಕೇವಲ ಮನೋರಂಜನೆಗಾಗಿ ಅಲ್ಲ, ಇದು ನಮ್ಮ ವ್ಯಕ್ತಿತ್ವಗಳನ್ನು ನಾವು ಹೇಗೆ ಭಿನ್ನವಾಗಿ ರೂಪಿಸಿಕೊಳ್ತೇವೆ ಅನ್ನೋದನ್ನು ನಮಗೆ ಹೇಳ್ಕೊಡೋಕೆ ಅಂತ JCI ಇಂದ ಸೃಷ್ಟಿಯಾಗಿರುವ ಅದ್ಭುತವಾದ ವೇದಿಕೆ ಅಂತ ನಾನು ಒಂದೇ ಮಾತಲ್ಲಿ ಹೇಳ್ತಾ ಇದ್ದೇನೆ. ಸೊ ನಾನೀಗ ಅಷ್ಟೇ ಖುಷಿಯಲ್ಲಿ ನಮ್ಮ ತೀರ್ಪುಗಾರರನ್ನು ವೇದಿಕೆ ಮೇಲೆ ಕರೀತಾ ಇದ್ದೇನೆ. ಪ್ಲೀಸ್ ಜಡ್ಜಸ್, ನೀವು ನಮ್ಮ ಜೊತೆ ಒಂದ್ಸಲ ವೇದಿಕೆ ಮೇಲೆ ಬರ್ಬೋದಾ? ಎಸ್, ಈಗ ಏನು ವಿಷಯ ಅಂದರೆ ಒಂದಷ್ಟು ಜನ ಡಿವೈಡ್ ಆಗಿ ಆ ಬದಿಗೆ ನಿಲ್ಲಿ, ಒಂದಷ್ಟು ಜನ ಡಿವೈಡ್ ಆಗಿ ಈ ಬದಿಗೆ ನಿಲ್ಲಿ. ಹಾಂ, ನಮ್ಮ ಮಾಡೆಲ್ಸ್ಗಳು ಒಂಚೂರು ಆ ಕಡೆ, ಒಂಚೂರು ಈ ಕಡೆ. ಈಗ ನಮ್ಮ ವೇದಿಕೆ ಮೇಲೆ ಬರ್ತಾ ಇರೋಂಥದ್ದು ನಮ್ಮ ಜಡ್ಜಸ್ ಪಂಡ. ಇನ್ನಿತ್ತ ಒಂಜಿ ಇದು ಪೊರ್ಲುದ ಚಾವಡಿದ ಮಿತ್ತ ಆಯ್ನಂಚನ ಇವಾಗಲ ಪೊರ್ಲುದ ನಡಕ್ಕೆ ಉಂಡತೆ. ಆ ನಡಕೆನು ಒಂದು ತೀರ್ಪುಗಾರಿಕೆ ಐಕೊಂಜಿ ಪೊರ್ಲುದ ನ್ಯಾಯ ಕೊರ್ರೆಗು ಬಾಯ್ದಿನಂಚನ ರಡ್ಡು ತೀರ್ಪುಗಾರರು ನಮ್ಮೊಟ್ಟು ಗುಲ್ಲೆರು ಅಕಲ ಅಲ್ಪ ಆ ಒಂಜಿ ಆಸನಡು ಕುಲ್ದಿತ್ತೆರು. ಸಿಂಚನಾ ಪಿ ರಾವ್ ಬಾಯ್ತ ಒಟ್ಟುಗು ಶರಣ್ ಶೆಟ್ಟಿ ಈ ರಡ್ಡು ಜನತ ವಾಕ್ನವರ ಎಂಕಲು ತೂವಡು. ಓಕೆ, ಫಸ್ಟ್ ಶರಣೇರ್ನ ವಾಕ್ ತೂಕನ, ಸಿಂಚನನ ವಾಕ್ ತೂಕನ? ಲೇಡೀಸ್ಗೂ ಮೀಸಲಾತಿ,
ಮುಲ್ಪಲಕ್ಕೇನು ಬತ್ತೆ ಏಪಲ ಮಿಸ್ ಸೊ ಮಿಸ್ ಇತ್ತ ಸ್ಟೇಜಿಗೆ ಬರ್ಪೇರು ನಮ್ಮನ ಮಿಸ್ ತುಳುನಾಡು ಮಿಸ್ ಉಜಿರೆ ಮಿಸ್ ಬೆಳ್ತಂಗಡಿ ಸೊ ಅರೆ ನಮ್ಮ ವೆಲ್ಕಮ್ ಮಲ್ಪಗೋ ಆನ್ ಸ್ಟೇಜ್ ಅರ್ನ ಒಂಜಿ ಪೋಟ್ರದ ವೋಕ್ ತುಕ ಚಪ್ಪಾಳೆ ಪೂರ ಯೆಸ್ ಇಂಚನಾ ಪೀಡಾ ಆನ್ ಸ್ಟೇಜ್ ಆ್ಯಂಡ್ ನಮ್ಮನ್ನ ಆಲ್ರೆಡಿ ಹೈಟು ಸಿಕ್ಕಾಪಟ್ಟೆ ಸ್ಮಾರ್ಟು ಎಲ್ಲೆಡೆ ಘರ್ಜಿಸಿರೋ ಅಂಥ ನಮ್ಮ ಗಬ್ಬರ್ ಸಿಂಗ್ ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ನಮ್ಮ ಗಬ್ಬರ್ ಸಿಂಗ್ ಚರಣ್ ಶೆಟ್ಟಿ. ಥ್ಯಾಂಕ್ ಯು ಸೋ ಮಚ್. ಸೊ ರಡ್ಜುನಲ್ಲ ಬಲೆ ಜಡ್ಜಸ್ ಯಾನ ಶರಣ ರಡಕೇನು ದಾದ ಈ ಹೈಟ್ ದಸಿ ಮಾತಾರೆಗ್ಲ ಕ್ವೆಶನ್ ಉಂಡಾ ಈತ್ ಪೊಡ್ದು ನಿಕ್ಲೆ ಕ್ವೆಶನ್ ಕೇಂದೇರ್ ಪಂದ್ ದಾಲ ಕ್ವೆಶನ್ ಉಂಡಾ ಓಕೆ ತೂಕ ಪಿಕ್ ಮಲ್ಪುಗ ನಮ್ಮನ ಜಡ್ಜಸ್ಗೆ ದಾಲ ಕ್ವೆಶನ್ ಉಂಡಾ ದಾದ ಕ್ವೆಶನ್ ಗುಟ್ಟುಡ್ ಪನ್ಪರ ಬೊಕ್ಕ ಪ್ರಜ್ಞಾಕ್ಕನ ಲೆಕ್ಕಡೆ ಪ್ರಜ್ಞಾಕ್ಕಕ್ಕೆ ಏನು ನನ್ಪನಲ್ಲಿ ಗುಟ್ಟುಡ್ ಬಲ್ಲೆ. ಸೊ ಕ್ವೆಶನ್ ಈ ಹೈಟ್ ದ ಸೀಕ್ರೆಟ್ ದಾದ ಸಿಂಪಲ್ ಆನ್ಸರ್ ಬಜ್ಜೆದ ಮರಟ್ಟು ಬಜ್ಜೆ ಬಿಟ್ಟನು ಅಂಚದ ಬಜ್ಜೆದ ಮರ ಹೈಟ್ ಇತ್ತಂಡ ಬಜ್ಜೆಲ್ಲ ಹೈಟ್ ಅದ ಇಪ್ಪುಂಡು ಬಜ್ಜೆಲ್ಲ ಹೈಟ್ ಅದ ಇಪ್ಪುಂಡು ಅಂಚನೆ ಎನ್ನ ಪಪ್ಪ ಅಮ್ಮ ಪೂರ ಹೈಟೆ ಎನ್ನ ಫ್ಯಾಮಿಲಿ ಹೈಟ್ ಅಂಚದ ಯಾನ್ಲ ಹೈಟೆ. ಎಸ್ ಅರೆಗೊಂದು ಕ್ವೆಶನ್ ಉಂಡಿಗವೆ ಪುಣ್ಯ ಕೇಂದ್ಲೆ ಕ್ವೆಶನ್ ಹಲೋ ಇಸ್ ಎನ್ನ ಕ್ವೆಶನ್ ಸರ್ಗ ಎಂಕ್ಲಿಡ ಮಾತಾಡಲ ಇರ ಕ್ವೆಶನ್ ಕೇಂಡರ್ ಎನ್ನ ಕ್ವೆಶನ್ ದಾದ ಪಪ್ಪಂಡ ಈರ್ಲ ಒರಿ ಆಕ್ಟರ್ ಅಂದತೆ ಈರೊಂಜಿ ಆಕ್ಟರ್ ಆವಡು ಈರೊಂಜಿ ಒರಿಯನ್ ಆಕ್ಟರ್ ಆಕ್ಟಿಂಗ್ ತೂದು ಕಲ್ತಿಪ್ಪರು ರೋಲ್ ಮಾಡೆಲ್ ನಿರೇಗ್ಲ ಇಪ್ಪುಂಡು ಈರ್ಲ ಇನ್ಸ್ಪಿರೇಷನ್ ಆದಿಪ್ಪರು ಸೊ ಈರ್ನ ರೋಲ್ ಮಾಡೆಲ್ ಈರು ಸೊ ಈರ್ ಆಕ್ಟರ್ ಆವಡು ನಿರೇಗೆ ಎಂಚ ಬತ್ತುಂಡು ಅಲ್ಪ ಅರ್ಜುಡಿ ಪಾಸ್ ಮಲ್ಪೆ ಎನ್ನ ರೋಲ್ ಮಾಡೆಲ್ ಯಾನೆ ದಾಗ್ ಯಾನೇನು ಪಂಡ ಇಂಚಿನ ಸ್ಟೇಜ್ ಯಾನ್ ಕಮ್ಮಿ ಒಂಜಿ 87-89 ಶೋಸ್ಗೆ ಅನ್ ಪೋತೆ ಐಟಿ ಯಾನ್ ವಿನ್ನರ್ ಆತೀನಿ ಖಾಲಿ ಒಂಜಿ 10-15 ಶೋಸ್ ಆತೆ ದಯ ಪಂಡ ಮೆಕ್ಲಿತೆ ಮಾತು ಆನ್ಸರ್ ಪಂಡೇರಿ. ಸೊ ಯಾನ್ ಉಲೈಡ್ದು ಏತ್ ಸ್ಟ್ರಾಂಗ್ ಡಿಸಿಷನ್ ದೆತ್ತೊಂದಿತ್ತೆ ಪಂಡ ಆತ ಪೂರ ಶೋಸ್ ಒಂಜಿ 50-60 ಶೋಸ್ ನಾನು ಸೋಪನಾಗ ಮಾಡ್ಲಿಂಗ್ ಫೀಲ್ಡ್ ನಾನು ಬುಡ್ದು ಎನ್ನ ಕಂಡ ತೋಟ ತೂಂದು ಕುಲ್ದೋಲಿ ಬಟ್ ಯಾನೊಂಜಿ ಬೆನ್ನಿ ಸಾಗೋಲಿ ಮನ್ಪುನೆ ಕಂಡ ತೋಟ ದೊಟ್ಟುಗು ಈ ಮಾಡ್ಲಿಂಗ್ ಫೀಲ್ಡ್ ನಾನು ಬುಡ್ತುಜಿ ದಯಪಂಡ ಪ್ರತಿ ಒಂಜಿ ಸ್ಟೆಪ್ಲ ಪ್ರತಿ ಒಂಜಿ ಸ್ಟೇಜ್ಲ ಎಂಕ್ ಪ್ರತಿ ಒಂಜಿ ಪಾಠ ಕಲ್ಪ ಒಂದು ಪೋಂಡು ಆ ಪಾಠನೇ ಎನ್ನ ಉಲ ಹಿಡ್ದು ಸ್ಟ್ರಾಂಗ ಒಂದು ಪೋಂಡು ದಯಪಂಡ ಎಂಕ್ ದಾಯಗ ಆಪುಜಿ. ಸೊ ಕೆಲವೇರು ಯಾನು ಶಾರ್ಟ್ ಇಪ್ಪೆ ಯಾನು ಹೈಟ್ ಇಪ್ಪೆ ಹೈಟ್ ಐನೆ ವಿನ್ನಾಪೆ ಶಾರ್ಟ್ ಐನೆ ಪೋಪೆ ಅವು ಪೂರ ಪೊಕ್ಕಡೆ ನಮ್ಮನ ಉಲಾಯ್ಡ್ ಟ್ಯಾಲೆಂಟ್ ಉಂಡತೆ ಅವು ಏಪಲ ಗೆಂದುಂಡು ದಯಪಂಡ ಯಾನು ಕಂಬ್ಲಡ್ ಎರಗಡ ತೊಂದಿತ್ತನೆ ಅವೇ ಕಂಬ್ಲದ ಬೆತ್ತನ್ ಪತ್ತೊಂದು ಮಿಸ್ಟರ್ ಇಂಡಿಯಾಗೆ ಮುಟ್ಟೆ ಅಂತ ಪೋತೆ ದಯಪಂಡ ಯಾನು ಸಂಸ್ಕೃತಿ ತುಳುನಾಡ್ದಂದೇನೆ ಯಾನು ಏಪಲ ಬುಡ್ದು ಕೊಡ್ತುಜಿ ಬುಕ್ಕೊಂಜಿ ಯಾನಿತ್ತೆ ಒಂಜಿ 10-12 ಮೂವಿ ಆ್ಯಕ್ಟ್ ಮಲ್ತೊಂದಿತ್ತೆ ಪ್ರತಿ ಒಂಜೆಕ್ಲ ಸ್ಫೂರ್ತಿ ಯಾನೆ ದಯಪಂಡ ಆ ಟೈಮುಡಿ ಯಾನು ಸೋಪುನ ಟೈಮುಡಿ ಯಾನು ಆತ ಬೇನೆ ತಿಂತೆ ಆತ ದುಃಖನ ಯಾನು ನಿಂಗೊಂದು ಬದುಕೊಂದು ದಾಯ ಆಪುಜಿಂದ ಬಂದು ಯಾನು ಮಿತ್ತು ಬಾರೆ ಟ್ರೈ ಮಲ್ತೊಂದಿತ್ತೆ ಎತ್ತೋ ಶೋಸುಡು ಬೋರ್ಡುಂದೆ ಯಾನು ವಿಂದರಿಪ್ಪನಂದೆಟ್ಲ ಯಾನು ಸೋತೆ ಬಟ್ ಕಡೆಕ್ ಸಕ್ಸಿಡ್ ತಿಕ್ಕಂಡು
ಐಕ್ಯಾನ್ ಬಂದ್ಬಿನಿ ಪ್ರತಿ ಒರಿಲ ಪ್ರತಿ ಒಂಜಿ ಸ್ಟೇಜ್ಲ ಗೆಂದುಂಡಲ ಆಗ ಪಾಠನೆ ಸೋತುಂಡಲ ಆಗ ಪಾಠನೆ ಪ್ರತಿ ಒಂಜಿ ಸ್ಟೇಜ್ಲ ಆಗ ಒಂಜೊಂಜಿ ಲೆಸನ್ ಒಂಜಿ ಪುಟತ ಅಧ್ಯಾಯ ಅಂಚಾದ ಅಧ್ಯಾಯ ದೆತ್ತೊಂದು ಪೋನಾಗ ಲಾಸ್ಟ್ಗೆ ನಮಕ್ ಸಕ್ಸೀಡ್ 100% ತಿಕ್ಕೊಂಡು ಅಂಚಾದ ಯಾನು ಅವು ಅತ್ತಂದೆ ಎನ್ನ ಬೇತೆಲಂಚನೆ ತುಳು ಭಾಷೆಗೊಂಜಿ ಪುದರ್ಕೊನೋಡು ಬಂದು ಖಾಲಿ ಒಂಜಿ ಬೈಕ್ಡ್ ಇಡೀ ಆಲ್ ಓವರ್ ಇಂಡಿಯಾ ಪೋದು ಡೆಲ್ಲಿದ ಕಲ್ಚರ್ ಮಿನಿಸ್ಟ್ರಿಗೆ ತುಳು ಭಾಷೆದ ಒಂಜಿ ಅಫಿಷಿಯಲ್ ಸ್ಟೇಟಸ್ ತಿಕ್ಕೊಡು ಬಂದು ಯಾನು ಕಲ್ಚರ್ ಮಿನಿಸ್ಟ್ರಿಗೆ ಒಂಜಿ ಲೆಟ್ರಲ್ಲ ಕೊಡ್ತೀನಿ ದಯಪಂಡ ನಮ್ಮನ ಊರು ಪುಟ್ಟದು ನಮ್ಮನ ಊರಿಗೂ ನಮ್ಮ ದಾದಾಂಡ್ಲ ಸಂದಾಯಿತ ಮಂತ್ಪೊಡು ಬಂದು ಎನ್ನೊಂಜಿ ಎಲ್ಲಿ ಆಸೆ ಅಂಚಾದಿಪ್ಪನಾಗ ಜೇಸೆ ಇಂಚಿನ ಒಂಜಿ ಶೋಸುಡು ಏನಾನು ಲೆತ್ತದು ಮುಲ್ಪ ಗೆಸ್ಟ್ ಆದ ಲೆತ್ತದೇರು ಯಾನು ಮಾತೆರೆಗ್ಲ ಚಿರಋಣಿ ಆದಿಪ್ಪೆ ಎಸ್ಪೆಷಲಿ ಜೀತು ಸರ್ಗೆ ದಯಪಂಡ ಆರ್ಲಂಚನೆ ಎನ್ನ ಬೇಂದೆಡಿಪ್ಪನಗಲ ಆರಿತೇರು ಇತ್ತೆ ಪಂಡ ಯಾನ್ ಕಾಮನ್ ಮ್ಯಾನ್ ಯಾನ್ ದಾಲೇಜಿ ಒಂಜಿ ಹಳ್ಳಿದ ರೈತ ಅನ್ನಗಲ ಆರಿತ್ತೇರನ್ನ ಒಟ್ಟುಗು ಸೊ ಇತ್ತೆ ಸ್ಟೇಜಿಡ್ ಕುಲ್ನಗಲ ಆರಿತ್ತೇರು ಅಂಚಾದ ಮಸ್ತ್ ಪೆರ್ಮೆ ಆಪಂಡು ಮೇರ್ ಲಂಚನೆ ಹೆಂಗೆ ರಡ್ಮೂಜಿ ಶೋಸುಡು ತಿಕ್ಕೇರು ಮೇರ್ ಲಾಸ್ಟ್ ಒಂಜಿ ಪಾತೆರ ಬಂಡೇರು ಒಂದು ಇರು ನನಾತ್ ಶೋಸುಡು ತಿಕ್ಕೊಂದಿಪ್ಪಲೆ ಎಂಕ್ ನನಾತ್ ಮೂವಿಡು ಬರೊಂದಿಪ್ಪಲೆ ಅಂದು ಸೊ ಇಂದಕ್ಕೆನ್ನ ಪ್ರಯತ್ನನೇ ಕಾರಣ ಬೊಕ್ಕ ಎನ್ನ ಪೊಪ್ಪಮ್ಮನ ಆಶೀರ್ವಾದ ಏಪಲ ಎಂಕ್ ಬೇತೆ ಏರ್ನಲ್ಲ ಆಶೀರ್ವಾದ ಇಂಪಾರ್ಟೆಂಟ್ ಅತ್ತು ದೇವರನ ಬೊಕ್ಕ ಪೊಪ್ಪಮ್ಮನ ಆಶೀರ್ವಾದ ಇತ್ತಂಡ ನಿಖಲ್ ಹಳ್ಳಿಡಿತ್ತನಕಲು ಡಿಲ್ಲಿಡ್ಲ ಪೋಪರ್ ಅಂತ ಪನ್ಪಿನಕ್ ಯಾನೇ ಸಾಕ್ಷಿ ಸಿಂಚನ ಎಂಕಲ್ ಊರರ್ಲ ಮಾತಿರೆಗ್ಲ ಸಿಂಚನ ಚಿರಪರಿಚಿತೆ ವೃಷ್ಟಿ ಪನ್ಪುನ ವಾರ್ನ ಪ್ರಥಮ ಚಿತ್ರ ಆದುಪ್ಪುಂಡು ಐಡ್ ಬೊಕ್ಕ ದೃಷ್ಟಿ ಪನ್ಪುನ ಚಿತ್ರಲ ಬರ್ಪುಂಡು ಇಂಗ್ಲೀಷ್ ಲ್ಯಾಂಗ್ವೇಜ್ಗ್ಲ ಜಂಪ್ ಮಲ್ಪೋರು ಇಂಗ್ಲೀಷ್ ಇಡ್ಲ ಒಂಜಿ ಮೂವಿ ಬರ್ಪುಂಡು ಏತು ಬ್ಯೂಟಿಷಿಯನ್ ಕೈತಡೆ ಪೋಂಡ ಇನಿತ್ತ ಒಂಜಿ ದಿ ಬೆಸ್ಟ್ ಮಾಡೆಲ್ ಏರು ಪಂದಕೇಂಡ ಅವು ಸಿಂಚನ ಪೀರಾವು ನಮ್ಮ ಉಜ್ರೆದಾರ್ಗೆ ಪನ್ಪಿನ ಪುದರ್ ಬರ್ಪುಂಡು ರೀಸೆಂಟ್ ಆದ ರೂಪೇಶ್ ಶೆಟ್ಟಿನ ಒಂಜಿ ಮೂವಿ ಆವೊಂದುಂಡು ಅವು ಜೈ ಪನ್ಪಿನ ಚಿತ್ರ ಆ ಚಿತ್ರಡ್ಲ ಆಕ್ಟ್ ಮಲ್ತೊಂದು ಇಪ್ಪುನಂಚಿನ ಪೊಣ್ಣು ಮಗಲು ನಮ್ಮ ಸಿಂಚನ ಅಭೇದ್ಯಂ ವಿಜಯ ರಾಘವೇಂದ್ರ ಮೇರ ಅಭಿನಯ ಮಲ್ದಿನಂಚಿನ ಚಿತ್ರ ಆ ಚಿತ್ರತಂಡಡ್ಲ ಒಪ್ಪುನಂಚಿನಾರು ನಮ್ಮ ಉಜಿರದ ಸಿಂಚನ ಆಂಡ ಸಿಂಚನ ಈ ಬ್ಯೂಟಿ ಆದುಪ್ಪಡು ಐ ಒಂಜಿ ಪ್ರಮೋಷನಲ್ ಶೂಟ್ಸ್ ಆದುಪ್ಪಡು ಆಕ್ಟಿಂಗ್ ಆದುಪ್ಪಡು ನೆತ್ತ ಒಟ್ಟುಗು డాన్సర్ ఆదు మాత్రరేగ్ల ಒಂಜಿ ಇಂಟ್ರೊಡ್ಯೂಸ್ ಆತಿನಂಚಿನ ಪೊಣ್ಣು ಮಗಲು ಏತೋ డాన్స్ ಶೋಸ್ ಮಲ್ದಿನಂಚಿನಾರು ನಮನ ಸಿಂಚನ ಉಜಿರೆ ಐಕಾದು ಇತ್ತೆ ಅರ್ನ ಪಾತಿರೆಗಾದು ಈ ಚಾವಡಿ ಮಾತ್ರೆಗಳ ನಮಸ್ಕಾರ ಇಂಕ ಮಸ್ತ್ ಬಡ ಮಸ್ತ್ ಖುಷಿ ಆವೊಂದುಂಡು ದಾಯಪಂಡ ಫ್ಯೂ ಇಯರ್ಸ್ ಬ್ಯಾಕ್ ಯಾನ್ ಒಂದೇ ಸ್ಟೇಜ್ಡ್ ಡ್ಯಾನ್ಸ್ ಏತೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಲ್ದೆ ಬೊಕ್ಕ ಒಂದೇ ಜೇಸಿ ಬೆಳ್ತಂಗಡಿ ದಕ್ಕಲ್ನ ಕಾಂಪಿಟೇಷನ್ ಸೋಲೋ ಆದಿಪ್ಪಡು ಗ್ರೂಪ್ ಆದಿಪ್ಪಡು ಯಾನ್ ಪಾರ್ಟಿಸಿಪೇಟ್ ಮಲ್ತೊಂದಿತ್ತೆ ಸೊ ಯಾನ್ ಅಲ್ಪಡ್ದು ಬಂದಾಗನೇ ಇಂಕ ಪೂರ ನೆನಪ ಹೊಂದಿತ್ತೇನೆ ಇಂಕ್ಲ ದುಂಬುದ ಪೂರ ಅಲ್ಪ ಡ್ರೆಸ್ ಮಲ್ಪುನ ಮೇಕಪ್ ಮಲ್ಪುನ ರಿಹರ್ಸಲ್ ಮಲ್ಪುನ ಬೊಕ್ಕ ಇಂಚ ಒಂದು ರಿಸಲ್ಟ್ ಅನೌನ್ಸ್ ಆನಾಗ ಆ ಟೆನ್ಷನ್ ಡಿಪ್ಪುನ ಸಿಚುವೇಶನ್ಸ್ ಪೂರ ಹಿಂಗೆ ನೆನಪ ಹೊಂದಿತ್ತಂಡು ಸೊ ಥ್ಯಾಂಕ್ ಯು ಜಿತೇಶ್ ಸರ್ ಫಾರ್ ಇನ್ವೈಟಿಂಗ್ ಮೀ ಆ್ಯಸ್ ಎ ಜಡ್ಜ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಎರಡು ಜನ ಜಡ್ಜಸ್ಗಳ ನಿಗಲ ಫ್ಯೂಚರ್ ಎಂಡೋವರ್ಗೆ ಆಲ್ ದಿ ವೆರಿ ಬೆಸ್ಟ್ ಪನ್ಪಿನ ವಿಶ್ ಮಾತ JCI ಮೆಂಬರ್ನಗಳನ್ನ ಕಡೆಡ್ದಿಲ್ಲ ಉಪ್ಪುಂಡು ಥ್ಯಾಂಕ್ ಯು ಸೋ ಮಚ್ ಈ ಪೊರ್ತುಡು ಡೆಫಿನೆಟ್ಲಿ ನಮ್ಮ ನೆನಪು ಮಸ್ತ್ ವಿಚಾರನ ಪನಡ ಆಪುಂಡು ನಿಖಿಲೆಗೆ ಒಂಜಿ ಪುರ್ಲುದ ಸ್ಟೇಜ್ ತಿಕ್ಕದುಂಡು ಇನಿ ಒಂದು ಏತೋ ಜನಕ್ಕೂ ಫಸ್ಟ್ ಸ್ಟೇಜ್ ಆ್ಯಂಡ್ ಸಿಂಚನ ಪನ್ಲೆಕ್ಕನೆ 6-7 ಇಯರ್ಸ್ ಬ್ಯಾಕ್ ಯಾನ್ಲ ಎದುರುಡು ಕುಲ ಒಂದು ಎಣ್ಣೊಂದಿತ್ತೆ ಯಾನ್ ಈ ಸ್ಟೇಜ್ ಏಪ ಉಂತುವೆ ಪಂದು ಆ್ಯಂಡ್ ಅಂಚ ಕನ ಕಟ್ಟಿಲೆಕ್ಕನೆ ನೆಕ್ಸ್ಟ್ ಎಂಕಲ ಆಪರ್ಚುನಿಟಿ ತಿಕ್ಕೊಂಡು ಪೋತುಂಡು JCI ಹಿಡ್ದವರ ನಮನ ಬೆಳ್ತಂಗಡಿ ಹಿಡ್ದವರ ಸೊ ಯಾನ್ ಪನ್ಪಿನಿ ದಾದ ಪಂಡ ನಮಡ ಪ್ರಯತ್ನ ಪನ್ಪಿನ ವಿತ್ತುಂಡ ನಮಕ ಆಸಕ್ತಿ ಪನ್ಪುನ ವಿತ್ತುಂಡ ನಮ ಒಂಜಿ ಫೀಲ್ಡ್ ಸಾಧನೆ ಮಲ್ಪುಡು ಪಂದಿತ್ತುಂಡ ಡೆಫಿನೆಟ್ಲಿ ಅವು ನಿಕ್ಲೆಗೆ ತಿಕ್ಕೊಂಡು ಪನ್ಪಿನ ಬಟ್ ಒಂಚೂರು ಸ್ಟ್ರಗಲ್ ಮಲ್ಪುಡು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಪನ್ಲೆಕ ಸೊ ಅಂಚದು ಅಂಟಿಲ್ ವೆಯ್ಟ್ ಮಲ್ಪುಗ ನಮ್ಮ ಮಾತಾಡ್ಲ ಇತ್ತೆ ಮಾತ ವೆಯ್ಟ್ ಮಲ್ತೊಂದು ಪುನಃ ಅಂಟಿಲ್ ವೆಯ್ಟ್ ಫಾರ್ ರಿಸಲ್ಟ್ ಅದೇ ಸೊ ರಿಸಲ್ಟ್ಗೆ ವೆಯ್ಟ್ ಮಲ್ತೊಂದಿಲ್ಲ ನಮನ ರಿಸಲ್ಟ್ ಸ್ಟೇಜ್ ನಮಗೆ ಅನೌನ್ಸ್ ಆಪುಂಡು ಅನ್ನ ಚಂದ್ರಹಾಸ್ ಬಳಂಚ ಮರೆಲ್ಲ ಸ್ಟೇಜಿಗೆ ಎತ್ತೊಂದಿಲ್ಲ ಈ ರಿಸಲ್ಟ್ ಅನೌನ್ಸ್ಮೆಂಟ್ ಒಟ್ಟಿಗೂ ನಮ್ಮನೊಟ್ಟಿಗೂ ಜಾಯ್ನ್ ಆಯ್ರೆಗ ಸೊ ಲೆಟ್ಸ್ ವೆಲ್ಕಮ್ ಚಂದ್ರಹಾಸ್ ಬಳಂಚ
ಸೊ ಯಾನ್ ರಿಸಲ್ಟ್ ಏನವ್ರು ಚಂದ್ರಹಾಸ್ ಬಳಂಚುಡ ಮಲ್ಪ ಒಂದುಲ್ಲೆ ದಾಯೆ ಪಂದು ಪನ್ಪೆಗೆಲ್ನೆ JCI ಪನ್ಪಿನಂಚನ ಸಂಸ್ಥೆ ಈತು ಪೊರ್ಲುಡು ಪೋಂದುಂಡು ಬಂಡ ಐಟ್ ಮಸ್ತ್ ಜನ ಪಿಲ್ಲರ್ಸ್ ಉಲ್ಲೇರು ಐಟ್ ನವನ ಸಾಹಿತ್ಯ ನಿರೂಪಣೆ ವೇದಿಕೆ ಕಾರ್ಯಕ್ರಮ ಸಾಂಸ್ಕೃತಿಕ ವೇದಿಕೆ ಬಂದು ಬನ್ನಗ ಬೆಳ್ತಂಗಡಿ ತಾಲೂಕುಡು ನೆಂಪಾಪಿನ ಪುದರ್ಡು ಈ ಪುದರ್ಲ ಒಂಜಿ ಐಕಾದಿ ಈತ ಸಾಧನೆ ಮಲ್ದಿನಂಚಿನ ಬಾಯಿಡು ಆ ಅನೌನ್ಸ್ಮೆಂಟ್ ಆಂಡ ಭಾರಿ ಪೊರ್ಲುಪ್ಪುಡು ಸೊ ಅರೇಡ್ದೆ ಅನೌನ್ಸ್ ಮಲ್ಪಾಗ ಏರು ವಿನ್ನರ್ ಪನ್ಪಿನ ಚಂದ್ರಹಾಸ್ ಓವರ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಪ್ರಜ್ಞೆಗೊಂಜಿ ಜೋರ ಆಯ್ನ ಕೈತಾಟಿ ಕೊರಡು. ಎಸ್ ಎಂಕ್ಲೆ ಈ ದಿನ ಜೇಸಿದ ಬಂದುಳೆ MC ಮಲ್ತೊಂದು ಕಾರ್ಯಕ್ರಮ ದುಂಬುಕೊಂಡು ಹೋದಿತ್ತ. ಸೊ ನಮ್ಮನ ತುಳುನಾಡದ ಕರಾವಳಿ ಕರ್ನಾಟಕದ ಪೆರ್ಮೆದ ನಿರೂಪಕಿ ಮಸ್ತ್ ಖುಷಿ ಆಪುಣ ಎಂಕ್ಲೆ ಒಟ್ಟುಗುಂದು ಏತೋ ಸ್ಟೇಜ್ MC ಮಲ್ತದ ಅಂಚನೆ ಆರ್ನ ಒಂಜಿ ಪ್ರತಿಭೆನು ಪತ್ತೊಂದು ಇನಿ ಊರೊರ್ಮೆ ಮಾತೆರೆಗಳ ಆರ್ನ ಪಾತಿರದ ಬರುಟು ಖುಷಿನು ಕೊರೊಂದುಲ್ಲೇರು ಆರ ಇನಿತ ದಿನ ನಮ್ಮ ಈ ಒಂಜಿ ಕಾರ್ಯಕ್ರಮಕ್ಕೆ ಬರ್ತದೆ ನನಾತಿ ಈ ಕಾರ್ಯಕ್ರಮನ ದುಂಬುಕೊನತಿರ ಆ ನೆಲೆಟ್ಟು ಪ್ರಜ್ಞಾ ಒಡಿಲ್ನಾಲ ಇರೆಗೆ JCI ಬೆಳ್ತಂಗಡಿ ಮಂಜುಷದ ಕಡೆಯತ್ತೆ ಅತ್ಯಂತ ಪ್ರೀತಿದ ಸೊಲ್ಮೇಲು ನನಾತ್ ಬಲೆ ನಮ್ಮೊಟ್ಟಿಗೂ ಜೊತೆ ಹಲೆ ಪನ್ಪುನ ಚಿತ್ನ ಹಾರೈಕೆಲ್ಲ ಆಶಯಲ್ನ ಪಣೊಂದು ಸುರುಕಾದ ಈತು ಜನ ಇನಿ ಬತ್ತದು ಮಿಸ್ ತುಳುನಾಡ ಅಂಚನೆ ಮಿಸ್ಟರ್ ತುಳುನಾಡ ಈ ಒಂಜಿ ಫ್ಯಾಷನ್ ಶೋ ಕಾರ್ಯಕ್ರಮ ಸ್ಪರ್ಧಾ ಕಾರ್ಯಕ್ರಮ ಇದು ಪೊರ್ಲುಡು ದುಂಬು ಪೋತುಡು ಅಂಚದು ಮಾತ ಪಾರ್ಟಿಸಿಪೆಂಟ್ಸ್ಗಳ JCI ಬೆಳ್ತಂಗಡಿ ಮಂಜುಷದ ಕಡೆಯದು ಸುರುಕಾದ ನಿಕ್ಲೆಗು ಮಾತಿರಲ್ಲ ಅತ್ಯಂತ ಮೋಕೆದ ಸೊಲ್ಮೇನ ಸಂದಾಯ ಮಲ್ತೊಂದುಲ್ಲ ಎಂಕ್ಲಿನ ಎಂಚಿನ ಮಲ್ತಂಡಲ ದಾದ ಮಲ್ತಂಡಲ ನಿಖಿಲ್ ಇಜ್ಜಂದ ಈ ಕಾರ್ಯಕ್ರಮ ಇಜ್ಜಿ ನಿಖಿಲ್ ಇಜ್ಜಂದ ಈ ಕಾರ್ಯಕ್ರಮದ ಸಕ್ಸಸ್ ಇಜ್ಜಿ ಸೊ ಅಂಚದು ದ ರಿಯಲ್ ಹೀರೋ ಆ್ಯಂಡ್ ಹೀರೋಯಿನ್ಸ್ ಆಫ್ ದಿಸ್ ಪ್ರೋಗ್ರಾಮ್ ಯು ಆಲ್ ಸೊ ಅಂಚ ಥ್ಯಾಂಕ್ ಯು ಸೋ ಮಚ್ ಆ ನೆಲೆಟ್ಟು ಸುರುಕಾದ ನಿಖಿಲಿಗೆ ಮಾತ್ರೆಗಳ ಸ್ಮರಣಿಕೆಯನ್ನು ಕೊರ್ದು ಈ ಒಂಜಿ ಪೊರ್ಲಲೇಸಿಡ ನಿಖಿಲಿಗೆ ಮಾತ್ರೆಗಳ ಗೌರವನ ಸಂದಾಯ ಮಲ್ಪನ ಚಿತ್ತ ಸಮಯ JCI ಬೆಳ್ತಂಗಡದ ಅಧ್ಯಕ್ಷರು ರಂಜಿತ್ HD ಅಂಚನೆ ಸಪ್ತಾಹದ ಸಂಯೋಜಕರು ಹೇಮಾವತಿ ಮ್ಯಾಮ್ ದಯಮಲ್ತ ಬರುಡು ಸಹ ಸಂಯೋಜಕರ ಚಿತ್ತ ರಕ್ಷಿತ್ ಅಂಡಿಂಜೆ ಚಾವಡಿಲಿ ಸೇರೋಣ ಪಂಡ ಬಿನಯನ ಮಲ್ತೊಂದುಲ್ಲೆ ಅಂಚನೆ ನಮ್ಮ ನಿಮಿತ್ತ ಸ್ಪರ್ಧಾ ಕಾರ್ಯಕ್ರಮದ ಕೋಆರ್ಡಿನೇಟರ್ ಜಿತೇಶ್ ಈರ್ಲ ಬರುಡು ದಯಮಲ್ತದೆ ಮಾತೆರೆಗಳ ಗೌರವ ಸ್ಮರಣಿಕೆಯನ್ನು ಕೊರ್ಪುನ ಚಿತ್ತ ಸಮಯ ಮಾತ ಪಾರ್ಟಿಸಿಪೆಂಟ್ಸ್ಗಳ ಥ್ಯಾಂಕ್ ಯು ಸೋ ಮಚ್ ಪೊರ್ಲುದ ಸ್ಪರ್ಧಾ ಕಾರ್ಯಕ್ರಮ ನಮ್ಮೊಟ್ಟಿಗೂ ಸೇರೊಂದು ಈಗಲೂ ಮಾತೆಲ್ಲ ಈ ಒಂಜಿ ಕಾರ್ಯಕ್ರಮ ಸ್ಪರ್ಧಾ ಕಾರ್ಯಕ್ರಮ ನನಾತ ಪೊರ್ಲು ಮಲ್ತು ಕೊಡ್ತಾರೆ ಆ ನೆಲೆಟ್ಟು ಇದು ನಿಮ್ಮೆಲ್ಲರ ಪರಿಶ್ರಮಕ್ಕೆ ಕೊಡ್ತಾ ಇರುವಂತಹ ಗೌರವದ ಕಾಣಿಕೆ ತಾವೆಲ್ಲರೂ ಕೂಡ ಇದನ್ನು JCI ಪರವಾಗಿ ಸ್ವೀಕರಿಸಬೇಕು. ಬಹುಶಃ ಈ ಸ್ಪರ್ಧೆಗೆ ಅಂತ ತಮ್ಮ ಹಲವು ದಿನಗಳ ಪರಿಶ್ರಮ ಇಲ್ಲಿರ್ಬೋದು, ಹಲವು ದಿನಗಳ ಬೆವರ ಹಾನಿ ಕೂಡ ಇರ್ಬೋದು. ಈ ಥರದ ವೇದಿಕೆಯನ್ನು ಹತ್ತಾ ಇದ್ದೇವೆ ಅಂತ ಅದಕ್ಕಾಗಿ ನಮ್ಮ ಕಡೆಯಿಂದ ನಾವೆಂದಿಗೂ ತಮಗೆಲ್ಲರಿಗೂ ಆಭಾರಿಗಳಾಗಿರ್ತೇವೆ. ಹದಿನೆಂಟು ಜನ ಸ್ಪರ್ಧಿಗಳು ಈ ಒಂದು ವೇದಿಕೆಯಲ್ಲಿ ಇವತ್ತು ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಿದ್ದೀರಾ. ಇಲ್ಲಿಗೆ ನಾವು ಅಂದುಕೊಂಡಂಗೆ ನಿನ್ನೆಯ ತನಕ 225 ಜನ ತಮ್ಮ ಪ್ರತಿಭೆ ಪ್ರದರ್ಶನವನ್ನು ಈ ವೇದಿಕೆಯಲ್ಲಿ ನೀಡಿದ್ರು. ಸೊ ಇವತ್ತಿಗೆ ಅಲ್ಲಿಗೆ ಮತ್ತೆ 20 ಜನರನ್ನು ನಾವು ಸೇರ್ಪಡೆಗೊಂಡು 245 ಜನ ಈ ವೇದಿಕೆಯಲ್ಲಿ ತಮ್ಮ ಕಲಾ ಪ್ರದರ್ಶನವನ್ನು ನೀಡಿದ್ದಾರೆ. ಸೊ ಆ ಖುಷಿ ನಮಗೆ ಬಹಳಷ್ಟು ಇದೆ. ಇನ್ನೂ ಕೂಡ ಪ್ರತಿಭೆಗಳು ಈ ವೇದಿಕೆಗೆ ಬರಲಿಕ್ಕಿದೆ. ಹಾಗಾಗಿ ನಾಳೆಯ ದಿವಸ ಎಕ್ಸೆಲ್ ಕಾಲೇಜಿನ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಹಲವಾರು ಪ್ರತಿಭೆಗಳು ಜೊತೆ ಆಗಲಿಕ್ಕಿದ್ದಾರೆ. ಸೊ ಹಾಗಾಗಿ ಅಲ್ಲೂ ಕೂಡ ತಾವು ಜೊತೆಯಾಗಬೇಕು ಅನ್ನುವಂಥ ವಿನಂತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಪ್ರತಿಭಾ ಅನಾವರಣವೇ ನಮ್ಮ ಈ ಸಲದ JC ಸಪ್ತಾಹದ ಉದ್ದೇಶ. ಅದರ ಹಿಂದೆ ಕಾರ್ಯಕ್ರಮದ ಸಂಯೋಜಕರಾಗಿರುವಂಥ ಸಪ್ತಾಹದ ಸಂಯೋಜಕರಾಗಿರುವಂಥ ಹೇಮಾವತಿ ಮ್ಯಾಮ್, ಅದ್ರ ಜೊತೆಗೆ ಸಹ ಸಂಯೋಜಕರು ರಕ್ಷಿತ್ ಅಂಡಿಂಜೆ, ಜೊತೆಗೆ ಅಧ್ಯಕ್ಷರು ರಂಜಿತ್ HD ಮತ್ತು ಎಲ್ಲ ಪೂರ್ವಾಧ್ಯಕ್ಷರುಗಳ ಅನುಭವಗಳನ್ನು ಪಡ್ಕೊಂಡು ಪ್ರತಿಭಾನ್ವೇಷಣೆಯಲ್ಲಿ ನಾವೆಲ್ಲರೂ ಕೂಡ ಈ ವರ್ಷದ JC ಸಪ್ತಾಹದಲ್ಲಿ ತೊಡಗಿಸಿಕೊಂಡಿದ್ದೇವೆ. ಆ ನೆಲೆಯಲ್ಲಿ ಎಲ್ಲರೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಮತ್ತೊಮ್ಮೆ ಸಮರ್ಪಿಸ್ತಾ ಇದ್ದೇವೆ. ಎಸ್, ಹಿಯರ್ ವಿ ಗೋ. ಪ್ರಜ್ಞಾ, ಸ್ಟಾರ್ಟ್ ಮಾಡೋಣಲ್ಲ? ಎಸ್, ಎಕ್ಸಾಕ್ಟ್ಲಿ. ನಾನು ಎಕ್ಸೈಟ್. ಯಾರಿಂದ ಸ್ಟಾರ್ಟ್ ಮಾಡೋಣ? ಮಿಸ್ ತುಳುನಾಡ ಆಗ್ಬೋದಾ, ಮಿಸ್ಟರ್ ತುಳುನಾಡ ಆಗ್ಬೋದಾ? ಎಲ್ಲ ಕಡೆ ಮೀಸಲಾತಿ ಅಂತ ಹುಡುಗರೆ ಕಳಿಸ್ತಾ ಇದ್ರು ನಮ್ಮನ್ನ. ಈಗಲೂ ನಾವು ಮೀಸಲಾತಿ ಕೇಳ್ತೇವೆ ಅಲ್ವಾ? ಮಿಸ್ ತುಳುನಾಡು ಅನೌನ್ಸ್ ಆಗ್ಲಿ ಅಲ್ವಾ? ಮೇಡಮ್ ನೀವೆಂತ ಹೇಳ್ತೀರಿ?
ಮಿಸ್ ತುಳುನಾಡು. ಮಿಸ್ ತುಳುನಾಡು. ಹುಡುಗರು ಎಂತ ಹೇಳ್ತೀರಿ ನಮ್ಮ ದೀಪಕ್ರು ಪ್ರೀತಮ್ರು? ಏನಲ್ಲ ಓಕೆ, ಹೆಣ್ಮಕ್ಳೇ ಮೊದಲು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳ್ತಾನೆ ಬಂದಿದ್ದೀರಾ. ಸೊ ಅಲ್ಲಿಂದಾನೇ ಸ್ಟಾರ್ಟ್ ಮಾಡುವ. ಎಸ್, ಓಕೆ ಅಲ್ಲ? ಸೊ ಹಾಗಾದ್ರೆ JCI ಬೆಳ್ತಂಗಡಿ ಮಂಜುಶ್ರೀಯ ಈ ದಿನದ ಸ್ಪರ್ಧಾ ಕಾರ್ಯಕ್ರಮ ಮಿಸ್ ತುಳುನಾಡು 2024 ಜೊತೆಯಾದಂತಹ ಸ್ಪರ್ಧಿಗಳ ಪೈಕಿ ಇಬ್ಬರಷ್ಟೇ ಬಹುಮಾನವನ್ನು ಪಡ್ಕೊಂಡು ಹೋಗ್ಬೋದು, ವಿನ್ನರ್ ಆ್ಯಂಡ್ ರನ್ನರ್. ಸೊ ಹಾಗಾದರೆ ಯಾರು ಅನ್ನೋದನ್ನು ನೋಡುವಂಥ ಸಮಯ. ಜೋರ್ಡನ್ ಅವರು ಈ ಒಂದು ಕಾರ್ಯಕ್ರಮವನ್ನು, ನಮಗೆ ಸ್ಪರ್ಧಾ ಕಾರ್ಯಕ್ರಮವನ್ನು ಪ್ರಾಯೋಜಕರಾಗಿ ಸಹಾಯವನ್ನು ಮಾಡಿದ್ದಾರೆ. ಸೊ ಮೊದಲನೇದಾಗಿ ನಾವು ವಿನ್ನರ್ ಮತ್ತು ರನ್ನರ್ ಮಾತ್ರ ಇಟ್ಟಿದ್ವಿ, ಆದರೆ ಜಡ್ಜಸ್ಗಳು ಎಲ್ಲರ ಪರ್ಫಾರ್ಮೆನ್ಸ್ನ ನೋಡಿಬಿಟ್ಟು ಅವರಿಗೆ ಖುಷಿಯಾಗಿ ಒಂದೆರಡು ಸ್ಪೆಷಲ್ ಆಗಿ ಜಡ್ಜಸ್ ಮೆನ್ಷನ್ಡ್ ಅವಾರ್ಡ್ ಕೊಡುವ ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ಒಂದು ಸ್ಪೆಷಲ್ ಅವಾರ್ಡ್ನ ಕೊಡ್ತಾ ಇದ್ದೀವಿ. ಜೋರಾದ ಚಪ್ಪಾಳೆ ಕೊಡಬೇಕು ನಮ್ಮ ತೀರ್ಪುಗಾರರಿಗೆ ಮತ್ತು ನಮ್ಮ ಸಪ್ತಾಹದ ಸಂಯೋಜಕರಿಗೆ, ಅಧ್ಯಕ್ಷರಿಗೆ. 2 ಪ್ರಶಸ್ತಿಗಳನ್ನು ಕೊಡಲಿಕ್ಕೆ ಮನಸ್ಸು ಬರಲಿಲ್ಲ. ಆ ನೆಲೆಯಲ್ಲಿ ನಿಮ್ಮ ಪ್ರದರ್ಶನವನ್ನು ನೋಡಿ ಜಡ್ಜಸ್ ಸ್ಪೆಷಲ್ ಮೆನ್ಷನ್ಡ್ ಅವಾರ್ಡನ್ನು ನಾವು ಕೊಡ್ತಾ ಇದ್ದೇವೆ. ಸೊ ಈ ಜಡ್ಜಸ್ ಸ್ಪೆಷಲ್ ಮೆನ್ಷನ್ಡ್ ಅವಾರ್ಡ್ನ ಪಡ್ಕೊಳ್ತಾ ಇರುವಂತಹ ಸ್ಪರ್ಧಿ ಮಿಸ್ ತುಳುನಾಡು ಕೆಟಗರಿಯಲ್ಲಿ ಯಾರಪ್ಪ ಅಂತ ಹೇಳಿದರೆ, ಒಂದು ಸುಂದರವಾದ ವಾಕ್ನ ಜೊತೆಗೆ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಂತಹ, ದೂರದಿಂದ ಬಂದಂತಹ ಸ್ಪರ್ಧಿ. ಆ ಕಡೆಯಿಂದ ಫಸ್ಟಲ್ಲಿ ನಿಂತಿದ್ದಾರೆ ಲಿಖಿತಾ. ಜಡ್ಜಸ್ ಸ್ಪೆಷಲ್ ಮೆನ್ಷನ್ಡ್ ಅವಾರ್ಡ್ಗೆ ಪಾತ್ರ ಆಗಿರುವಂತಹ ಸ್ಪರ್ಧಿ. ಸೊ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ಈ ಒಂದು ಅವಾರ್ಡ್ನ ನಮ್ಮ ಜಡ್ಜಸ್ಗಳೇ ಅವರಿಗೆ ನೀಡಬೇಕು. ಒಂದು ಸುಂದರವಾದ ಸ್ಪರ್ಧಿ ನಮ್ಮೊಂದಿಗೆ ಜೊತೆಯಾಗಿದ್ರು, ಅದ್ಭುತವಾಗಿ ತಮ್ಮ ಪ್ರದರ್ಶನವನ್ನು ನೀಡಿದ್ದಾರೆ. ಆ ನೆಲೆಯಲ್ಲಿ ಅತ್ಯಂತ ಪ್ರೀತಿಯ ಶುಭಾಶಯಗಳನ್ನ ಅವರಿಗೆ ಸಮರ್ಪಿಸ್ತಾ ಇದ್ದೇವೆ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ನಮ್ಮೊಂದಿಗೆ ಜೊತೆಯಾದಂಥ ಸ್ಪರ್ಧೆ ಜೋರದ ಚಪ್ಪಾಳೆ ಬರಬೇಕು. ದೂರದಿಂದ ಬಂದಿದ್ದಾರೆ, ಅತ್ಯಂತ ಪ್ರೀತಿಯಿಂದ ಬಂದಿದ್ದಾರೆ. ಆ್ಯಂಡ್ ಅದೇ ರೀತಿ ಇನ್ನೋರ್ವರು ಕೂಡ ಜಡ್ಜಸ್ ಸ್ಪೆಷಲ್ ಮೆನ್ಷನ್ಡ್ ಅವಾರ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಅವಾರ್ಡ್ನ ಪಡ್ಕೊಳ್ತಾ ಇರುವಂಥ ಇನ್ನೋರ್ವ ಸ್ಪರ್ಧಿ ಮಿಸ್ ತುಳುನಾಡು ಕೆಟಗರಿಯಲ್ಲಿ ಜೋರಾದ ಕಚ್ಚಪ್ಪಾಳಿಯ ಮುಖೇನ ಅಭಿನಂದಿಸೋಣ. ಮಿಸ್ ತುಳುನಾಡು ಜಡ್ಜಸ್ ಸ್ಪೆಷಲ್ ಮೆನ್ಷನ್ಡ್ ಕೆಟಗರಿ ಅವಾರ್ಡ್ ಗೋಸ್ ಟು ರಕ್ಷಿತಾ. ಎಸ್, ಜೋರಾದ ಚಪ್ಪಾಳೆ ಬರಬೇಕು. ಎಸ್, ಮಿಸ್ ತುಳುನಾಡು ಜಡ್ಜಸ್ ಸ್ಪೆಷಲ್ ಮೆನ್ಷನ್ಡ್ ಕೆಟಗರಿ ಅವಾರ್ಡ್ ಅಲ್ಲಿ ಪಡ್ಕೊಳ್ತಾ ಇದ್ದಾರೆ ರಕ್ಷಿತಾ ಇವರು. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ಹಲವಾರು ದಿನಗಳ ಪರಿಶ್ರಮಕ್ಕೆ ಈ ಒಂದು ಸ್ಪೆಷಲ್ ಮೆನ್ಷನ್. ಸೊ ಇನ್ನು ಮುಂದಕ್ಕೆ ನಾವು ನೇರವಾಗಿ ಮಿಸ್ ತುಳುನಾಡು ರನ್ನರ್ಸ್ ಯಾರಾಗ್ತಾ ಇದ್ದಾರೆ, 2000 ರೂಪೀಸ್, ಅದ್ರ ಜೊತೆಗೆ ಒಂದು ಸುಂದರವಾದ ಟ್ರೋಫಿಯನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರಜ್ನಾ. ಸೊ ಒಬ್ರು ಇಲ್ಲೇ ಇದ್ದಾರೆ, ನೀವು ವಿನ್ನರ್, ನೀವೇ ವಿನ್ನರ್. ಸೊ ಹಾಗಾದ್ರೆ ರನ್ನರ್ಸ್ ಯಾರು ಅಂತ ನೋಡುವಂತ ತಗೊಂಡು ಹೋಗೋದಾ? ಸೊ ಜೆಸಿ ಬೆಳ್ತಂಗಡಿ ಮಂಜುಶ್ರೀಯ ಸುಧಾಮ ಜೆಸಿ ಸಪ್ತಾಹದ ಮಿಸ್ ತುಳುನಾಡು ಸ್ಪರ್ಧೆಯ ರನ್ನರ್ ಅವಾರ್ಡ್ ಅನ್ನ ಪಡ್ಕೊಳ್ತಾ ಇರುವಂತಹ ಸ್ಪರ್ಧಿ ಯಾರು 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 ತೀರ್ಪುಗಾರರ ಮನಸ್ಸನ್ನ ಗೆದ್ರು, ಬಂದಿರುವಂತಹ ಎಲ್ಲರ ಮನಸ್ಸನ್ನ ಗೆದ್ರು. 2,000 ರೂಪಾಯಿ ಮತ್ತು ಟ್ರೋಫಿಯನ್ನ ತಮ್ಮದಾಗಿಸಿಕೊಳ್ತಾ ಇದ್ದಾರೆ ನಗುಮೊಗದ ಹುಡುಗಿ. ಕರಪ್ಷನ್ ಅನ್ನ ನಾನು ನಿಲ್ಲಿಸ್ತೀನಿ ಅಂತ ಹೇಳಿದಂತ ಶಿವಾನಿ. ಎಸ್ ಎಸ್, ಫುಲ್ ಕೋಪದಲ್ಲಿ ಹೇಳಿದ್ದಾರೆ ಕರಪ್ಷನ್ ಅನ್ನ ನಾನು ಬಿಡೋದೇ ಇಲ್ಲ, LLB ಮಾಡ್ತೇನೆ ಅಂತ. ಸೊ ಈ ವೇದಿಕೆ ಮುಖೇನ ನಿಮಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೇವೆ. ನಿಮ್ಮ ಕನಸು ನನಸಾಗ್ಲಿ, ನಿಮ್ಮ ಗುರಿಯನ್ನ ನೀವು ತಲುಪಿ. ಕರಪ್ಷನ್ ಆದಷ್ಟು ಬೇಗ ನಿವಾರಣೆಯಾಗ್ಲಿ. ನಮ್ಮ ತುಂಬುಗೊಲ್ಲದ ಹುಡುಗಿ ದ್ವಿತೀಯ ಸ್ಥಾನವನ್ನ ಪಡ್ಕೊಳ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ ಶಿವಾನಿ. ಎಸ್ ಶಿವಾನಿ, ಕಂಗ್ರ್ಯಾಚುಲೇಷನ್. ಎಸ್, ಈ ಹೊತ್ತು ನಮ್ಮ ಪೂರ್ವಾಧ್ಯಕ್ಷರುಗಳು ಕೂಡ ಜೊತೆ ಆಗ್ಬೇಕು. ಬಹುಮಾನ ವಿತರಣೆಯ ಸಂದರ್ಭದಲ್ಲಿ ಎಲ್ಲ ಪೂರ್ವಾಧ್ಯಕ್ಷರುಗಳು ಕೂಡ ಜೊತೆ ಆಗ್ಬೇಕು. ಎಸ್, ಬನ್ನಿ. ಇರೋರೆಲ್ಲ ನಮ್ಮ ಜೆಸಿ ಬಂಧುಗಳು ಜೊತೆ ಆಗ್ಬೇಕು, ವೇದಿಕೆಯನ್ನು ಸೇರ್ಕೋಬೇಕು. ಎಲ್ಲರೂ ಜೆಸಿ ಬಂಧುಗಳು, ಉಪಾಧ್ಯಕ್ಷರುಗಳು ಕೂಡ ಬರಬೇಕು ಪ್ಲೀಸ್. ಎಲ್ರು ಬನ್ನಿ. ಹಾಗಾದ್ರೆ ಉಪಾಧ್ಯಕ್ಷರು ಕೂಡ ಬರ್ಬೇಕು. ಎಲ್ಲ ಜೆಸಿಯ ಪೂರ್ವಾಧ್ಯಕ್ಷರು, ಉಪಾಧ್ಯಕ್ಷರು, ಜೆಸಿಯ ಬಂಧುಗಳು ಇರೋರು ಬರಬೇಕು. ಸೊ ದೆನ್ ಪ್ರಜ್ನಾ, shall we move to announce the winners? ಯಾರಿಗೆ ಫಸ್ಟ್ ಹೇಳಿ ಅಲ್ಲ, ಒಬ್ಬರಿಗೆ ಕೊಡ್ಬೇಕಲ್ಲ. ಎಸ್, ಜೆಸಿ ಬೆಳ್ತಂಗಡಿ ಮಂಜುಶ್ರೀಯ ಸುಧಾಮ ಜೆಸಿ ಸಪ್ತಾಹದ ಮಿಸ್ ತುಳುನಾಡು ಸ್ಪರ್ಧೆಯ ವಿನ್ನರ್ ಆಗಿ 2500 ಕ್ಯಾಶ್ ಪ್ರೈಸ್ ಜೊತೆಗೆ ಒಂದು ಸುಂದರವಾದ ಟ್ರೋಫಿಯನ್ನ ಪಡ್ಕೊಳ್ತಾ ಇರುವಂತವರು ಯಾರು ಅಂತ ಹೇಳಿದ್ರೆ
ಕೈ ಕೊಡ್ತೇನೆ. ಯಾರು ಅಂತ ಹೇಳಿದ್ರೆ ಮಿಸ್ ಪ್ರಜ್ಞಾ ಒಡಿಲ್ನಾಳ. ಮಿಸ್ ಪ್ರಜ್ಞಾ ಒಡಿಲ್ನಾನ ತರನೇ ಆಗ್ಬೇಕು ಅಂತ ಹೇಳ್ದಂತಹ ಮಲ್ಟಿ ಟ್ಯಾಲೆಂಟೆಡ್ ಪಾರ್ಟಿಸಿಪೆಂಟ್ ಪುಣ್ಯ ಕೋಟ್ಯಾನ್, ದ ವಿನ್ನರ್ ಆಫ್ ಮಿಸ್ ತುಳುನಾಡು ಪುಣ್ಯ ಕೋಟ್ಯಾನ್. ಹಾರ್ಟ್ಲಿ ಕಂಗ್ರಾಚುಲೇಷನ್. ಪ್ಲೀಸ್ ಕಮ್ ಫಾರ್ವರ್ಡ್. ಪ್ಲೀಸ್ ಕಮ್ ಫಾರ್ವರ್ಡ್. ಆ ಮಲ್ಟಿ ಟ್ಯಾಲೆಂಟೆಡ್. ಎಸ್ Congratulations to Punya Kotia. ಒಂದು ಜೋರದಾಗ ಚಪ್ಪಾಳೆ ಬರಬೇಕು. ಮಲ್ಟಿ ಟ್ಯಾಲೆಂಟೆಡ್ ಪುಣ್ಯ ಕೋಟ್ಯಾನ್, ವಿನ್ನರ್ ಆಫ್ ಮಿಸ್ ತುಳುನಾಡು 2024. Congratulations. ನಗದು ಮತ್ತು ಟ್ರೋಫಿಯ ಅಭಿನಂದನೆ. ಪುಣ್ಯ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಬಂದು ಜೊತೆ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ಮಿಸ್ ತುಳುನಾಡು ಆಯ್ತು. ಸೊ ಮೊದಲಿಗೆ ಸ್ಪರ್ಧೆ ಆರಂಭ ಆಗಿದೆ. ಮಿಸ್ಟರ್ ತುಳುನಾಡು. ಎಸ್, ಮಿಸ್ಟರ್ ತುಳುನಾಡು. ಎಲ್ಲ ಸ್ಪರ್ಧಿಗಳು ಕೂಡ ಅದ್ಭುತವಾಗಿ ಪ್ರದರ್ಶನವನ್ನು ಮಾಡಿದ್ದಾರೆ. ಇಲ್ಲೂ ಕೂಡ ಜಡ್ಜಸ್ಗಳನ್ನ ಮನಸ್ಸನ್ನ ಗೆದ್ದು ಸ್ಪೆಷಲ್ ಅವಾರ್ಡ್ ಕೆಟಗರಿಯಲ್ಲಿ ಕೂಡ ಒಬ್ರು ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಜಡ್ಜಸ್ ಸ್ಪೆಷಲ್ ಮೆನ್ಷನ್ ಕೆಟಗರಿಯಲ್ಲಿ ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇರುವಂತಹ ಮಿಸ್ಟರ್ ತುಳುನಾಡು ಪಾರ್ಟಿಸಿಪೆಂಟ್ ಈಸ್ ಕೃಪಾಲ್ ಪೂಜಾರಿ ಅವರು ಅನ್ಯ ಕಾರ್ಯ ನಿಮಿತ್ತ ಹೋಗಿದ್ದಾರೆ. ಈ ಒಂದು ಅವಾರ್ಡ್ ನಾವು ಅವರಿಗೆ ತಲುಪಿಸ್ತೀವಿ, ಕೋಆರ್ಡಿನೇಟರ್ ಜೊತೆ ಇರುತ್ತೆ. ಎಸ್, ಸೊ ಹಾಗಾದ್ರೆ ನಾವು ನೇರವಾಗಿ ರನ್ನರ್ಸ್ ಯಾರು ಅನ್ನೋದನ್ನ ಅನೌನ್ಸ್ ಮಾಡುವಂತ ಹೊತ್ತು. ಜೆಸಿಯ ಬೆಳ್ತಂಗಡಿ ಮಂಜುಶ್ರೀಯ ಸುಧಾಮ ಜೆಸಿ ಸಪ್ತಾಹದ ಮಿಸ್ಟರ್ ತುಳುನಾಡು ಸ್ಪರ್ಧೆಯ ರನ್ನರ್ 2000 ಕ್ಯಾಶ್ ಪ್ರೈಸ್ ಜೊತೆಗೆ ಸುಂದರವಾದ ಟ್ರೋಫಿಯನ್ನ ಪಡ್ಕೊಳ್ತಾ ಇರುವಂತವ್ರು ಯಾರು ಅಂತ ಹೇಳಿದ್ರೆ ಆಗ್ತಿದೆ ನೋಡಿ ಅವರಿಗೂ ಪಾಪ. ಬಿಸ್ನೆಸ್ ಮಾಡ್ಕೊಂಡೇ ಜೊತೆಗೆ ಹಾಡ್ತಾ ಇರುವಂತಹ ನಮ್ಮ ಪಾರ್ಟಿಸಿಪೆಂಟ್ ಈಸ್ ಹೇಮಚಂದ್ರನ್ ಆರ್ವಾ, ದ ರನ್ನರ್ ಆಫ್ ಮಿಸ್ಟರ್ ತುಳುನಾಡು ಹೇಮಚಂದ್ರನ್ ಆರ್ವಾ. ರಿಯಲ್ ಸಿಂಗರ್, ಅದರೊಟ್ಟಿಗೆ ಬಿಸ್ನೆಸ್ ಕೂಡ ಮಾಡ್ಕೊಳ್ತಾ ಇರುವಂತ ಆರ್ಟಿಸ್ಟ್. ಸೊ ಹಾರ್ಟಿ ಕಂಗ್ರಾಚುಲೇಷನ್ ಹೇಮಚಂದ್ರನ್ ಆರ್ವಾ, ನಿಮಗಿದು ಜೆಸಿಯ ಬೆಳ್ತಂಗಡಿ ಮಂಜುಶ್ರೀಯ ವತಿಯಿಂದ ಪ್ರೀತಿಯ ಅಭಿನಂದನೆಗಳು. ಮೊದಲ ಹೆಜ್ಜೆಯನ್ನ ಮಾಡಲಿಂಗ್ ಇಟ್ಟಿದ್ದಾರೆ. ಸೊ ಇನ್ನಷ್ಟು ಮುಂದಕ್ಕೆ ಹೋಗ್ಲಿ ಅನ್ನುವಂಥ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಸೊ ಇನ್ನು ಮುಂದಕ್ಕೆ ತಡವನ್ನ ಮಾಡದೆ ಇಷ್ಟೇ ಸ್ಪೀಡ್ ಆಗಿ ಯಾರಾಗಿದ್ದಾರೆ ವಿನ್ನರ್ ಆಫ್ ಮಿಸ್ಟರ್ ತುಳುನಾಡು 2024 ಅಂತ ಅನೌನ್ಸ್ ಮಾಡುವಂತ ಹೊತ್ತು. ಅದಕ್ಕಿಂತ ಮುಂಚೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಜಡ್ಜಸ್ಗಳಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪ್ರಜ್ಞೆ ಒಡಿಲ್ನಾಳ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ. ಆಲ್ ದ ಕಂಟೆಸ್ಟೆಂಟ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸೊ ಶಲ್ ಬಿ ಅನೌನ್ಸ್ ಅವರಿಗೆ ಮೂಮೆಂಟ್ ಈಗಲೇ ಕೊಟ್ಬಿಡೋಣಲ್ಲ, ಮತ್ತೆ ಕೊಡೋಣಲ್ಲ. ಓಕೆ, ಸೊ ಹಾಗಾದ್ರೆ ಹಿಯರ್ ವಿ ಗೋ. The countdown starts from 5. ಪ್ರಜ್ಞೆ ಓಕೆ? ಎಲ್ಲರೂ ಕೌಂಟ್ ಡೌನ್ ಮಾಡ್ಲಿ ಆ ಸ್ಟೇಜ್ ಅಲ್ಲಿ ಇರೋರು. ನೀವು ಮಾಡಿ ಸಾಕು, ಪರವಾಗಿಲ್ಲ. ಸಾಕು, ರೆಡಿ. Okay. Here we go. Yes, start. Countdown will be begin now. 5 4 3 2 1. And the winner of Mr. Tulunadu 2024 is Harshit! The first participant of Mr. Tulunadu and ಮೊದಲ ಚಾಂಪಿಯನ್ ಆಗಿ ಮೂಡಿ ಬಂದಿದ್ದಾರೆ ವಿನ್ನರ್ ಆಫ್ ಮಿಸ್ಟರ್ ತುಳುನಾಡು ಹರ್ಷಿತ್. ಹಾರ್ಡ್ಲಿ ಕಂಗ್ರಾಚುಲೇಷನ್. ಎಲ್ಲರೂ ಸೇರ್ಬಿಟ್ಟು ಅವಾರ್ಡ್ ಕೊಡಬೇಕು. 2500 ಕ್ಯಾಶ್ ಪ್ರೈಸ್ ಅಲಾಂಗ್ ವಿತ್ ಅ ಬ್ಯೂಟಿಫುಲ್ ಟ್ರೋಫಿ. ಹರ್ಷಿತ್ ಒನ್ಸ್ ಅಗೈನ್ ಕಂಗ್ರಾಚುಲೇಷನ್. ಮೇಕ್ ಸಮ್ ನಾಯ್ಸ್. ಪ್ಲೀಸ್ ಜೊತೆಯಾಗಿ ಚಪ್ಪಾಳೆ ಜೋರಾಗಿ. ಎಸ್, ಬರ್ಲಿ ಚಪ್ಪಾಳೆ ಬರ್ಲಿ. ಎಸ್, ಕಂಗ್ರಾಚುಲೇಷನ್ ಹರ್ಷಿತ್, ಕಂಗ್ರಾಚುಲೇಷನ್. ಚಪ್ಪಾಳೆ ಕೊಡಿ ಒಂದ್ಸಲ. ಎಸ್, ಥ್ಯಾಂಕ್ ಯು. ಅದೇ ರೀತಿ ನಮ್ಮ ನಿರೂಪಕರೇ ಕೂಡ ಇವತ್ತು ನಾವು ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತ ಸಮಯ. ಎಸ್, ಇಷ್ಟು ಜನ
ಆಗಿರುವಂತಹ ಕಾರ್ಯಕ್ರಮ. ಹೇಗೂ JCI ಎಲ್ಲ ಮೆಂಬರ್ಸ್ ವೇದಿಕೆ ಮೇಲೆ ಇದ್ದೀರಾ. ನಂಗೆ ಭಾರಿ ಆಸೆ ಇತ್ತು ಎಲ್ಲರೂ ಎಂಡಲ್ಲಿ ಸ್ಟೇಜ್ ಬರಬೇಕು, ನಮ್ಮ ಮಾಡೆಲ್ಸ್ ಮಾಡೆಲ್ಸ್ ಎಲ್ಲ ಇರಬೇಕು ಅಂತ. ಹಾಗೆ ಇವರನ್ನ ಜಾಯಿನ್ ಮಾಡಬೇಕು, ಪ್ಲೀಸ್ ಬನ್ನಿ ಎಲ್ಲರೂ ಕೂಡ. ಸೊ ಈಗ ಅವ್ರಿಗೆ ಮ್ಯೂಸಿಕ್ ಹಾಕ್ಲಿಕ್ಕೆ ಹೇಳಿದ್ದೆ ನಾನು. ಇದು ನಮ್ಮ ಸೆಲೆಬ್ರೇಷನ್, JCI ಸಂಭ್ರಮ, ಎಲ್ಲ ಖುಷಿಯಿಂದ ಆಗಲಿ ಅಂತ ಹೇಳ್ತಾ ಎಲ್ಲರೂ ಸ್ಟೆಪ್ ಹಾಕಿನೇ ಕೆಳಗೆ ಹೋಗೋದು. ಓಕೆ, ನಿಮ್ಗೆ ಒಂದು ನಮ್ಮ ಪ್ರೀತಿಯ ಗೌರವ ಅರ್ಪಣೆ ನಾವು ಕೊಟ್ಟು ಅದಾದ ನಂತರ ಒಂದು ಫೋಟೋ ಸೆಷನ್ ಮಾಡಿ ದೆನ್ ವಿ ಆರ್ ಮೂವಿಂಗ್ ಟು ಡ್ಯಾನ್ಸ್. ಓಕೆ ರೈಟ್? ಓಕೆ ಚಲೋ. ಎಸ್ ಮ್ಯಾಮ್, ಹೇಮಾವತಿ ಮ್ಯಾಮ್ ನಮ್ಮ ಸಪ್ತಾಹದ ಸಂಯೋಜಕರು. ಇಡೀ ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಮುನ್ನಡೆಸ್ತಾ ಇರುವಂಥವರು ಹೇಮಾವತಿ ಮ್ಯಾಮ್. ಅದೇ ರೀತಿ ಇವತ್ತಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ಪ್ರಜ್ಞೆ ಹೊಡಿಲಲ್ಲ, ನಿಮಗೆ JCI ಬೆಳ್ತಂಗಡಿ ಮಂಜುಶ್ರೀ ವತಿಯಿಂದ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಮ್ಮೆ ಎಲ್ಲ ವಿನ್ನರ್, ರನ್ನರ್, ಸ್ಪೆಷಲ್ ಮೆನ್ಷನ್ ಕ್ಯಾಟಗರಿ ಜಡ್ಜಸ್ ಜೊತೆ ಮತ್ತು ಎಲ್ಲರ ಜೊತೆ ಒಂದು ಫೋಟೋಗೋಸ್ಕರ ನೀವು ಮುಂದೆ ಬರಬೇಕು. ವಿನ್ನರ್ಸ್ ಮಿಸ್ಟರ್ ತುಳುನಾಡು ಆ್ಯಂಡ್ ಮಿಸ್ ತುಳುನಾಡು, ವಿನ್ನರ್ಸ್, ರನ್ನರ್ಸ್ ಮತ್ತು ಸ್ಪೆಷಲ್ ಕ್ಯಾಟಗರಿ ಅವಾರ್ಡ್ ಅವರು ಒಂದು ಫೋಟೋ ಸೆಷನ್ಗೋಸ್ಕರ. ಎಸ್, ಆಲ್ ದ ವಿನ್ನರ್ಸ್ ಕಮ್ ಫಾರ್ವರ್ಡ್. ಜಡ್ಜಸ್ಗಳನ್ನು ಮಿಡ್ಲಲ್ಲಿ ನಿಲ್ಲಿಸಿ ಅವ್ರ ಜೊತೆ ಒಂದು ಫೋಟೋ ಸೆಷನ್ಗೋಸ್ಕರ ವಿನ್ನರ್ಸ್ ಜೊತೆ. ಎಸ್, ಸೊ ನಾನು ನನ್ನ ಒಂದು ಕರ್ತವ್ಯವನ್ನ ಖಂಡಿತ ನಿಭಾಯಿಸ್ತೀನಿ. ಈ ದಿನದ ಇಷ್ಟೊಂದು ಸುಂದರವಾಗಿರುವಂತಹ ಅವಕಾಶವನ್ನ ನನಗೆ ಮಾಡಿಕೊಟ್ಟಿರುವಂತ ಹೇಮಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಹೇಳ್ತಾ ಇದ್ದೇನೆ. ಹಾಗೆ ಚಿದಾನಂದ್ ಇಡ್ಯಾ ಅಣ್ಣ ಯಾವತ್ತೂ ನನ್ನ ಬೆನ್ನೆಲುಬಾಗಿ ನನ್ನ ಜೊತೆ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ರಸಾದ್ ಅಣ್ಣ, ದೀಪಕ್ ಅಣ್ಣ, ಜಿತೇಶ್ ಅಣ್ಣ, ಚಂದ್ರಹಾಸ್ ಬಳಂಜ, ಪ್ರೀತು ಅಣ್ಣ, ರಂಜಿತ್ ಸರ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೇನೆ. ನಾನು ಮಾತನಾಡುವಂಥ ಸ್ವರ ಶಬ್ದ ನಿಮ್ಮ ಕಿವಿಯನ್ನು ತಲುಪೋಕೆ ಕಾರಣ ನಮ್ಮ ಸೌಂಡ್ ಇಂಜಿನಿಯರ್ಸ್ ಆಗಿರ್ತಾರೆ. ಧನ್ಯವಾದಗಳು ತಮಗೂ ಕೂಡ. ಹಾಗೆ ಇವತ್ತಿನ ಕಾರ್ಯಕ್ರಮ ನೇರ ಪ್ರಸಾರವಾಗಿ ಸುದ್ದಿ ಮಾಧ್ಯಮದ ಮೂಲಕ ಬಿತ್ತರಾಗಿದೆ. ಈ ನೇರ ಪ್ರಸಾರವನ್ನು ಬಿತ್ತರಿಸಿರುವಂತಹ ಮಾಧ್ಯಮ ತಂಡಕ್ಕೆ ನಮ್ಮ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ನಮ್ಮೆಲ್ಲರನ್ನ ಬಹಳ ಸುಂದರವಾಗಿ ಕ್ಯಾಪ್ಚರ್ ಮಾಡಿರುವಂಥ ಫೋಟೋಗ್ರಾಫರ್ ನಮ್ಮ ಜೊತೆಗಿದ್ದಾರೆ. ಇವರು ಕೂಡ JCI ಸದಸ್ಯ ಅನ್ನೋದು ನಮ್ಮೆಲ್ಲರ ಹೆಮ್ಮೆ. ಹಾಗಾಗಿ ತಮಗೂ ಕೂಡ ಧನ್ಯವಾದಗಳು. ಎಲ್ರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ. ಎಸ್, ವಿನ್ನರ್ಸ್ ವಾಕ್ ಪ್ಲೀಸ್.